ಐತಿಹಾಸಿಕ ಕಂಬಳವನ್ನು ಮೊದಲು ಶ್ರೀ ವನದುರ್ಗಾ ಪರಮೇಶ್ವರಿ ಪೂಜೆ ಮಾಡಿ ನಂತರ ಕಾರ್ತಿಯಮ್ಮನಿಗೆ ಪೂಜೆ ಮಾಡಿ ಇವತ್ತು ಈಗ ಇಲ್ಲಿ ಗರಡಿ ಉಳಿಯಾದಿಗೆ ಕಾರ್ತಿಯಮ್ಮನಿಗೆ ಪೂಜೆ ಮಾಡಿ ನಂತರ ಸ್ವಾಮಿ ಮನೆ ಪೂಜೆ ಮಾಡಿ ನಂತರ ಇಲ್ಲಿ ಧೂಮಾವತಿ ದರ್ಶನ ಮಾಡಿ ಹೊರಡುತ್ತಿದ್ದೇವೆ. ಹಾಗಾಗಿ ಈ ಕಂಬಳವನ್ನು ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಇನ್ನೂ ವಿಜೃಂಭಣೆ ನಡೆಸಿಕೊಳ್ಳುವಂಥ ಶಕ್ತಿ ನಂಬಿದವರಿಗೆ ಮನೆಯವರಿಗೆ ಕೊಟ್ಟು ಈ ಕಂಬಳವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಬೇಕಾಗಿ ದೇವರಲ್ಲಿ ಈ ಮೂಲಕ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ.
ಮುಂತಪ್ಪಡ ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿ. ಇಲ್ಲಿ ಇಲ್ಲಿ ನಂಬಿದ ಸಂಸಾರ ಓರ್ವರೆ ಪಾತ್ರರೇ ಸೇವೆ ಕಟ್ಟಟ್ಲ ಪ್ರಕಾರವಾಗಿ ಶಿವಬುಧರಾಯನ ಕಾಲದಿಂದಲೂ ನಡೆದು ಬಂದಿರತಕ್ಕಂಥ ರೀತಿ ನೀತಿಗಳು ಅಲ್ವಾ? ಶ್ರದ್ಧೆ ರೀತಿಯಲ್ಲಿ ಯಾವ ಕಾಲದಲ್ಲಿ ಕಾಂತಮ್ಮ ನೆಲೆಯೂರಿದ್ದಾಳು ಅಂದೇ ನಾವು ಅವಳ ಎಡಬಲ ಭಾಗದಲ್ಲಿ ಸ್ಥಳವನ್ನು ಪಡೆದಿರ್ತಕ್ಕಂಥ ವಿಚಾರ ಪ್ರಕಾರವಾಗಿ ಮನತನ ಎಂಬ ರೀತಿಯಲ್ಲಿ ಕಟ್ಟಟ್ಲೆಯ ಕಂಬಳೋತ್ಸವವನ್ನು ನಡೆಸಬೇಕು ಎನ್ನುವ ತೀರ್ಮಾನವನ್ನು ಕೊಟ್ಟಂತ ವಿಚಾರ ಹೌದಲ್ವಾ? ಅದೇ ಪ್ರಕಾರವಾಗಿ ನಿಂತಾ ಬಂದು ಕಾರಣಾಂತರವಾಗಿ ನಿಂತು ಹೋಗಿರತಕ್ಕಂಥ ವಿಚಾರ ಅದು ಬೇರೆ ಸರ್ಕಾರದಿಂದ ಬಂದಿದೆ ಅಲ್ವಾ? ನಿಲ್ಸಿದ್ದಲ್ಲ ತಾವಾಗಿ ನಿಲ್ಲಿಸಿರುವಂತ ವಿಚಾರ ಅಲ್ಲ. ಈ ಹಿಂದೆ ಬಂದಂತ ವಿಚಾರದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಅಲ್ಲ. ಬಹುಕಾಲದ ಹಿಂದೆ ಕುಟುಂಬಕ್ಕೆ ಮಾಡಲು ಅಸಾಧ್ಯವಾಗಿ ತಮ್ಮೆಲ್ಲ ದೈವಕಾಕಾರ ಎನ್ನುವಂತಹದ್ದು ನಿಂತು ಹೋದಂತ ವಿಚಾರ ಸತ್ಯವಾ? ಈ ಹಿಂದೆ ಬಹಳ ಹಿಂದೆ ಅನಂತರದಲ್ಲಿ ಜೀರ್ಣೋದ್ಧಾರಕ್ಕೆ ತಂದು ಎಲ್ಲ ಸೇವೆಯನ್ನ ಮಾಡಬೇಕೆನ್ನುವ ತೀರ್ಮಾನ ಮಾಡಿದ್ದೇವೆ ಅಲ್ಲ, ಹೌದಲ್ವಾ? ಅಂತೆಯೇ ಗುಡಿಗೋಪುರವನ್ನ ಕಟ್ಟಿ ಕಲಾನಲಯಾದಿಗಳನ್ನ ಕೊಟ್ಟು ಆಗುವಂತ ಕಾರ್ಯ ಅನುಭಾಗ ಏನುಂಟು ಅದನ್ನೆಲ್ಲವನ್ನ ಸತತವಾಗಿ ನನ್ನ ಸಂಸಾರ ನಡೆಸ್ತಾ ಬಂದಿರತಕ್ಕಂಥ ರೀತಿಗಳು ಅಪ್ರಕಾರವಾಗಿ ನಮ್ಮಲ್ಲಿ ಹಾಗೂ ಕಾತ್ಯಮ್ಮನಲ್ಲಿ ಮರೆಯುತ್ತಾರೆ. ತಾಯಿ ದುರ್ಗಪರಮೇಶ್ವರಿಯಲ್ಲಿ ಮರೆಯುತ್ತಾರೆ. ಯಾವುದೇ ತರ ಲೋಪ ದೋಷಗಳು ಬಾರದಂತೆ ಬೇಡಿದಂತ ಇಷ್ಟಾರ್ಥವನ್ನ ಇಳಿಸಿಕೊಡ್ತೇವೆ ಎನ್ನುವಂತ ತೀರ್ಮಾನ ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಯಾವುದೇ ಲೋಪಾದಿಗಳು ಬಂದದ್ದಿಲ್ಲ, ಹೌದಲ್ವೋ? ಅಪ್ರಕಾರವಾಗಿ ಇವತ್ತಿನವರೆಗೂ ಏನಾಗಬೇಕು ಏನು ಹೋಗಬೇಕು ಎಲ್ಲವನ್ನ ನಡೆಸ್ತಾ ನಡೆಸಿರುವಂತ ವಿಚಾರ ಒಂದು ಇವತ್ತು ಆಗಿರ್ತಕ್ಕ ಇವತ್ತಿನ ದಿನದಲ್ಲಿ ನನ್ನ ಸಂಸಾರ ಎಲ್ಲವೂ ಸೇರಿತಲ್ವೋ, ಗ್ರಾಮ ಸೇರಿತಲ್ವೋ, ಭಕ್ತಾದಿಗಳು ಸೇರಿತಲ್ವೋ? ಆ ಪ್ರಕಾರದಲ್ಲಿ ಮುಂದೆ ಸಹ ಅದೇ ರೀತಿಯ ಪಂಚ್ ಕೊಡ್ಬೇಕು ಎಲ್ಲರಿಗೆ. ಹಿಂದೆ ಕೊಟ್ಟಂತ ಹೋದ ಸೇವೆ ಕಾಲದಲ್ಲಿ ಕೊಟ್ಟಿರುವಂತ ತೀರ್ಮಾನ ನನ್ನ ಗ್ರಾಮ ಸೇರಬೇಕು ಎನ್ನುವ ತೀರ್ಮಾನ. ಆ ಪ್ರಕಾರವಾಗಿ ಇಂದು ಇಲ್ಲಿ ನೆಲೆನಿರುವಂತಹದ್ದು ನನ್ನ ಸಂಸಾರ ಮಾತ್ರ, ಮುಂದೆ ನನ್ನ ಗ್ರಾಮ ಎನ್ನುವಂತಹದ್ದು ಸೇರಬೇಕೆನ್ನುವಂತ ತೀರ್ಮಾನ ಕೊಡ್ಲಿಲ್ವ ಕೊಂಡೆ ನಾನು ಕೊಟ್ಟದ್ದಲ್ವೋ? ಆ ಪ್ರಕಾರದಲ್ಲಿ ಇವತ್ತಿನ ದಿನದಲ್ಲಿ ಗ್ರಾಮ ಸೇರಿರ್ತಕ್ಕಂಥ ವಿಚಾರ ಅಂತೆಯೇ ಇವತ್ತಿನ ಆಗುವಂತ ಶುಭಕ್ಕೆ ಯಾವುದೇ ತರ ಲೋಪ ದೋಷಗಳು ಬಾರದಂತೆ ನನ್ನಿಂದಲೂ ಸರ್ವಶಕ್ತಿಗಳಿಂದಲೂ ಸಂಪೂರ್ಣವಾದಂತ ಅನುಗ್ರಹ ಪಾಲನ್ನ ಕೊಟ್ಟು ಇದು ನಮ್ಮ ಕಂಬಳವಲ್ಲ ಧೂಪಾವತಿ ಕಂಬಳ ಎನಿಸಿಕೊಳ್ತೇನೆ. ಭಯಪಡುವಂತಾದ ಬೇಡ, ಭಯಪಡುವಂತಾದ ಬೇಡ. ಕೊಟ್ಟ ಸೇವೆಯನ್ನು ಕೊಡ್ತೇನೆ. ಸಣ್ಣ ಪತಾಕೆ ಪತಾಕೆ ಎಷ್ಟೋ ಕಾಲದಿಂದಲೂ ಸಾನ್ನಿಧ್ಯ ಆಗಬೇಕೆಂಬಂತ ಮನೆತನಕ್ಕೂ ಅಥವಾ ಗ್ರಾಮಕ್ಕೂ ಇದ್ದಿರತಕ್ಕಂತ ಹೌದಲ್ವ? ಹಾಗಾದ್ರೆ ಹಿಂದೆ ಕಾಲದಲ್ಲಿ ಕೊಟ್ಟಂತ ತೀರ್ಮಾನ ಪ್ರಕಾರವಾಗಿ ಆಗುವ ಕಾಲಕ್ಕೆ ಮಾಡಿಸಿಕೊಳ್ಳುತ್ತೇವೆ, ಅದು ನಮ್ಮದ್ದು ಎಂಬ ತೀರ್ಮಾನವನ್ನ ಕೊಟ್ಟಂತ ವಿಚಾರ
ಹೌದಲ್ವೋ? ಹಾಗಾದ್ರೆ ಮಾಡಿಸಿಕೊಳ್ತೇವೆ ಎಂಬ ತೀರ್ಮಾನವನ್ನು ಕೊಟ್ಟ ಪ್ರಕಾರವಾಗಿ ಇವತ್ತಿನ ದಿನದಲ್ಲಿ ಏನೋ ಎಲ್ಲಿ ತೋರ್ಪಣೆ ಆಗ್ತಾ ಇದೆ. ಹೌದಲ್ವೋ? ಆ ಪ್ರಕಾರವಾಗಿ ನನ್ನ ಅನುಗ್ರಹದಿಂದಲೇ ಶಿವಾಗಿರತಕ್ಕಂಥ ಬೆಟ್ಟ ಆ ಪ್ರಕಾರದಲ್ಲಿ ಮುಂದುವರಿಸದೇ ರೀತಿಯಲ್ಲಿ ಆಗುವಂತ ಕಾರ್ಯಾದಿಗಳಿಗೆ ಯಾವುದೇ ಲೋಪಾದಿಗಳು ಬಾರದಂತೆ, ಅಡೆ ತಡೆಗಳು ಬಾರದಂತೆ ಸದಾ ಕಾಲ ನನ್ನ ಅನುಗ್ರಹ ಎನ್ನುವಂತಹದ್ದು ಪೂರ್ಣ ಕಾಲ ಇರ್ತದೆ ಬರೆಯುವಂತಹದ್ದು.
ಒಂದೇ ಒಂದೇ
ಸ್ಟಾರ್ಟ್ ಮಾಡ್ತಾ ಸುಮಣ್ಣಾಡಿಯ ಹೋರಗರ ಮನತನದ
ಮಂಡಾಡಿ ಹೋರೂರ ಮನೆತನದ ಎಲ್ಲ ಸದಸ್ಯರವರೊಂದಿಗಿದ್ದಾರೆ. ಸುಧಾಕರ್ ಹೆಗಡೆ ಹೆರಂಜೆ, ಮಂಜು ಪೂಜಾರಿ, ಸಸಿ ಹಿತ್ಲು, ಆದರ್ಶ ಶೆಟ್ಟಿ, ಸಂತೋಷ್ ಶೆಟ್ಟಿ, ಕರುಣಾಕರ್ ಕೊಠಾರಿ, ಜಯರಾಮ್ ಶೆಟ್ಟಿ ಮಂಡಾಡಿ ಇವರೆಲ್ಲರ ಉಪಸ್ಥಿತಿಯಲ್ಲಿದೀಗ ಆನಂದ್ ಸಿ ಕುಂದರ್ ಅವರನ್ನು ಕಂಬಳ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಪ್ರಾರಂಭಗೊಳ್ಳಲಿಕ್ಕಿದ್ದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆನಂದ್ ಸಿ ಕುಂದರ್, ಗೀತಾನಂದ ಫೌಂಡೇಶನ್ ಟ್ರಸ್ಟ್ ರಿ ಕೋಟಪಡುಕೆರೆ ಆಗಮಿಸಿದ್ದು ವೇದಿಕೆಯಲ್ಲಿ ಇದೀಗ ಉಪಸ್ಥಿತರಿರಲಿಕ್ಕಿದ್ದಾರೆ. ಮಂಡಾಡಿ ಹೋರೂರ ಮನೆತನದ ಡಾಕ್ಟರ್ ರಂಜನ್ ಶೆಟ್ಟಿ, ಹಾಗೆ ಇವತ್ತಿನ ಪ್ರಾಸ್ತಾವಿಕ ಮಾತನಾಡಲಿರುವ ಎನ್ ಮಂಜೇಶ್ ಶೆಟ್ಟಿ, ಮುಖ್ಯ ಅತಿಥಿಗಳಾಗಿ ಎಂ ಮಹೇಶ್ ಹೆಗಡೆ, ದಿನೇಶ್ ಹೆಗಡೆ ಮೊಳಹಳ್ಳಿ, ಹಾಗೆ ಆದರ್ಶ್ ಶೆಟ್ಟಿ ಮಂಡಾಡಿ ಹೋರೂರ ಮನೆ, ಸಂತೋಷ್ ಶೆಟ್ಟಿ ಮಂಡಾಡಿ ಹೋರೂರ ಮನೆ, ಕರುಣಾಕರ್ ಕೊಠಾರಿ ಮಂಡಾಡಿ ಮಕ್ಕಿ ಮನೆ, ಜಯರಾಮ್ ಶೆಟ್ಟಿ ಮಂಡಾಡಿ ಹೋರೂರ ಮನೆ, ಲಕ್ಷ್ಮಣ್ ಶೆಟ್ಟಿ ಮಂಡಾಡಿ ಹೋರೂರ ಮನೆ, ಇವರೆಲ್ಲರನ್ನ ವೇದಿಕೆ ಮೇಲ್ಬಾಕಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರೆಲ್ಲರನ್ನ ಆದರ್ಶ್ ಶೆಟ್ಟಿ, ಸಂತೋಷ್ ಶೆಟ್ಟಿ ಹಾಗೂ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿ ಅವರು ಅವರೆಲ್ಲರನ್ನ ವೇದಿಕೆ ಮೇಲ್ಭಾಗಕ್ಕೆ ಕರ್ಕೊಂಡು ಬರುವಂತೆ ಕೇಳಿಕೊಳ್ತಾ ಇದ್ದೇವೆ. ಇತಿಹಾಸ ಪ್ರಸಿದ್ಧ ಮಂಡಾಡಿ ಹೋರ್ವರ ಮನೆಯ ಸಾಂಪ್ರದಾಯಿಕ ಕಂಬಳ ಮಹೋತ್ಸವ ಬಂದಂತ ಎಲ್ಲ ಬಂಧುಗಳಿಗೆ ವೇದಿಕೆ ಮುಂಭಾಗದಲ್ಲಿ ಆಸನದಲ್ಲಿ ದಯವಿಟ್ಟು ಮೇಲ್ಭಾಗದಲ್ಲಿ ನಿಂತವರು ವೇದಿಕೆ ಮುಂಭಾಗದಲ್ಲಿ ಬಂದು ಚುಟುಕಾದಂಥ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಅಂತ ಕೇಳಿಕೊಂಡು ಮಂಡಾಡಿ ದಿವಂಗತ ರತ್ನಾಕರ ಶೆಟ್ಟಿ ವೇದಿಕೆಯಲ್ಲಿ ಮಂಡಾಡಿಯ ಈ ಕಂಬಳ ಮಹೋತ್ಸವ ಇದೀಗ
ವೇದಿಕೆಯ ಮೇಲ್ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಆನಂದ್ ಸಿ ಕುಂದಾರ್ ಅವರು. ಅವರೊಂದಿಗೆ ಎಲ್ಲ ಅತಿಥಿಗಳನ್ನ ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಈ ವರ್ಷದ ಮಂಡಾಡಿಯ ಹೋರ್ವರ ಮನೆಯ ಸಾಂಪ್ರದಾಯಿಕ ಕಂಬಳಕ್ಕೆ ಬಂದಿದ್ದರು ಶ್ರೀಯುತ ಆನಂದ ಸಿ ಕುಂದರ್, ಗೀತಾನಂದ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಕೋಟ. ಇವರಿಗೆ ನಲ್ಮೆಯ ಸ್ವಾಗತ, ಸುಸ್ವಾಗತ. ಎಲ್ಲ ಅತಿಥಿಗಳನ್ನ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಕರುಣಾಕರ್ ಕೊಠಾರಿ ಮಂಡಾಡಿ ಮಕ್ಕಿಮನೆ, ಜಯರಾಮ್ ಶೆಟ್ಟಿ, ಲಕ್ಷ್ಮಣ್ ಶೆಟ್ಟಿ ಎಲ್ಲರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಲಿಕ್ಕಿದ್ದಾರೆ ಆದರ್ಶ್ ಶೆಟ್ಟಿ ಮಂಡಾಡಿ ಹೋರ್ವರ ಮನೆಯವರು. ಈ ಕಂಬಳ ಮಹೋತ್ಸವದ ಮುಖ್ಯಸ್ಥರಲ್ಲಿ ಒಬ್ಬರಾದಂಥ ಆದರ್ಶ್ ಶೆಟ್ಟಿಯವರು. ಹಲೋ. ಮಂಡಾಡಿ ಕಂಬಳ ಮಹೋತ್ಸವ ಉದ್ಘಾಟಕರು ಆನಂದ್ ಕುಂದರ್, ಗೀತಾನಂದ ಫೌಂಡೇಶನ್ ಟ್ರಸ್ಟ್ ಕೋಟ. ಡಾಕ್ಟರ್ ರಂಜನ್ ಶೆಟ್ಟಿ, ಎನ್ ಮಂಜಯ್ ಶೆಟ್ಟಿ ಆ್ಯಂಡ್ ಮಹೇಶ್ ಹೆಗ್ಡೆ, ದಿನೇಶ್ ಹೆಗ್ಡೆ, ಸುಧಾಕರ್ ಹೆಗ್ಡೆ ಹೆರೆಂಜೆ ಜಿಲ್ಲಾಧ್ಯಕ್ಷರು ಕಂಬಳ ಸಮಿತಿ ಉಡುಪಿ, ಮಂಜು ಪೂಜಾರಿ ಬೈಂದೂರು ಕೇಂದ್ರ ವಲಯ ಅಧ್ಯಕ್ಷರು, ಆದರ್ಶ್ ಶೆಟ್ಟಿ ಮಂಡಾಡಿ ಹೋರೋರು ಮನೆ, ಸಂತೋಷ್ ಶೆಟ್ಟಿ ಮಂಡಾಡಿ, ಕರುಣಾಕರ್ ಕೊಠಾರಿ ಮಂಡಾಡಿ, ಜಯರಾಮ್ ಶೆಟ್ಟಿ ಮಂಡಾಡಿ ಹೋರೋರ ಮನೆ, ಲಕ್ಷ್ಮಣ್ ಶೆಟ್ಟಿ ಮಂಡಾಡಿ, ಅಷ್ಟೇ ಅಲ್ಲ ಸ್ವಾಗತ. ಆದರ್ಶ್ ಶೆಟ್ಟಿ ಮಂಡಾಡಿ ಹೋರೋರ ಮನೆ ಪ್ರಾಸ್ತಾವ ಇದಾಯ್ತಲ್ಲ, ಅಷ್ಟೇ ಅಲ್ಲ. ಎಲ್ಲರನ್ನ ಆದರ್ಶ್ ಶೆಟ್ಟಿ ಮಂಡಾಡಿ ಹೋರೋರ ಮನೆಯು ಆತ್ಮೀಯವಾದಂಥ ಸ್ವಾಗತವನ್ನು ಕೋರಿದ್ದಾರೆ. ಇವರನ್ನ ಎಲ್ಲ ಅತಿಥಿಗಳಿಗೆ ಪುಷ್ಪವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಆನಂದ್ ಸಿ ಕುಂದಾರ್ ಅವರಿಗೆ ಸಂದರ್ಶ್ ಶೆಟ್ಟಿ ಇವರು ಪುಷ್ಪವನ್ನು ನೀಡಿ ಅವರನ್ನ ಗೌರವಿಸುವಂತೆ. ನಮ್ಮ ಮಂಡಾಡಿ ಹೋರ್ವರ ಮನೆ ಕಂಬಳದ ಮಹೋತ್ಸವ ಉದ್ಘಾಟಕರು, ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕರು ಶ್ರೀ ಆನಂದ ಸಿ ಕುಂದರ್ ಅವರು. ಅದೆಷ್ಟೋ ಧರ್ಮಕ್ಷೇತ್ರದ ಹರಿಕಾರರು ಶ್ರೀಯುತ ಆನಂದ ಸಿ ಕುಂದರ್ ಅವರಿಗೆ ಹೂಗಳ ರಾಣಿ ಗುಲಾಬಿ ನೀಡಿ ಸ್ವಾಗತ. ಒಂದು ಗಟ್ಟಿಯಾದ ಚಪ್ಪಾಳೆ. ಮಂಡಾಡಿಯ ಹೋರ್ವರ ಮನೆಯ ಪರವಾಗಿ ಬಂದಂತ ಕಂಬಳ ಅಭಿಮಾನಿಯ ಪರವಾಗಿ ನಲ್ಮೆಯ ಸ್ವಾಗತ ಆನಂದ ಸಿ ಕುಂದರ್ ಅವರಿಗೆ. ಹಾಗೆ ಎನ್ ಮಂಜಯ್ ಶೆಟ್ಟಿ ಇವರಿಗೆ ಸುಧಾಕರ್ ಕೊಠಾರಿ ಮಕ್ಕಿಮನೆ ಇವರು ಪುಷ್ಪವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿಗಳು ಮಂಜಯ್ ಶೆಟ್ಟಿ ಅವರು. ಇವರಿಗೆ ನಲ್ಮೆಯ ಸ್ವಾಗತ, ಸುಸ್ವಾಗತ. ಮಹೇಶ್ ಹೆಗ್ಡೆ ಇವರಿಗೆ ರಾಜೇಶ್ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಈ ಇದ್ದೇವೆ. ಭಾಗದ ಪ್ರಭಾವಿ ಸಹಕಾರಿ ಧುರೀಣರು ಶ್ರೀಯುತ ಮಹೇಶ್ ಹೆಗ್ಡೆ ಮೊಳಹಳ್ಳಿ ಇವರಿಗೆ ನಲ್ಮೆಯ ಸ್ವಾಗತ, ಸುಸ್ವಾಗತ. ಪೃಥ್ವಿರಾಜ್ ಶೆಟ್ಟಿ ಪುಷ್ಪವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಿದ್ದೇವೆ. ಪೃಥ್ವಿರಾಜ್ ಶೆಟ್ಟಿ ಈಗಾಗಲೇ ಉಪಸ್ಥಿತಿಯನ್ನು ನೋಡಿ ಮತ್ತೆ ಬರುವರಿದ್ದಾರೆ. ಅವರಿಗೆ ಅನುಪಸ್ಥಿತಿಯಲ್ಲಿ ನಲ್ಮೆಯ ಸ್ವಾಗತ, ಸುಸ್ವಾಗತ. ಪ್ರಣಯ್ ಶೆಟ್ಟಿ, ದಿನೇಶ್ ಹೆಗ್ಡೆ ಇವರಿಗೆ ಹರ್ಷಿತ್ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ ರಂಜನ್ ಶೆಟ್ಟಿ ಅವರಿಗೆ ಸನತ್ ಕುಮಾರ್ ಶೆಟ್ಟಿ, ವೈದ್ಯ ಲೋಕದ ಸಾಮ್ರಾಜ್ಯದಲ್ಲಿ ತನ್ನ ಹೆಸರು ಶ್ರೀಯುತ ರಂಜನ್ ಶೆಟ್ಟಿ, ನಲ್ಮೆಯ ಸ್ವಾಗತ, ಸುಸ್ವಾಗತ. ಆದರ್ಶ್ ಶೆಟ್ಟಿ ಮಂಡಾಡಿ ಇವರಿಗೆ ಅನೂಪ್ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಈ ಭಾಗದ ಬಡಗಿನ ಪ್ರಭಾವಿ ಉದ್ಯಮಿ ಶ್ರೀಯುತ ಆದರ್ಶ್ ಶೆಟ್ಟಿ ಇವರಿಗೆ ಮಂಡಾಡಿ ಹೊರವರ ಮನೆಯ ಕಂಬಳದ ಪರವಾಗಿ ನಲ್ಮೆಯ ಸ್ವಾಗತ, ಸುಸ್ವಾಗತ. ಸಂತೋಷ್ ಶೆಟ್ಟಿ ಮಂಡಾಡಿ ಇವರಿಗೆ ಶಶಿಧರ್ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಿದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಸಂತೋಷ್ ಶೆಟ್ಟಿ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಕರುಣಾಕರ್ ಕೊಠಾರಿ ಇವರಿಗೆ ಸಂದೀಪ್ ಇವರು ಪುಷ್ಪವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಿದ್ದೇವೆ. ನಮ್ಮವರ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಕರುಣಾಕರ ಕೊಟ್ಟಾರಿ, ಮಂಡಾಡಿಯ ಕಂಬಳಕ್ಕೆ ಬಂದಿದ್ದೀರಿ, ನಿಮಗೆ ನಲ್ಮೆಯ ಸ್ವಾಗತ, ಸುಸ್ವಾಗತ. ಜಯರಾಮ್ ಶೆಟ್ಟಿ ಇವರಿಗೆ ಸುಜಯ್ ಶೆಟ್ಟಿ ಪುಷ್ಪವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಿದ್ದೇವೆ. ಮತ್ತೋರ್ವರು ಮುಖ್ಯ ಅಭ್ಯಾಗತರು ಶ್ರೀಯುತ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು ಪ್ರೀತಿಪೂರ್ವಕ ಸ್ವಾಗತ, ಹೂಗಳ ರಾಣಿ ಗುಲಾಬಿಯನ್ನು ನೀಡಿ ಸ್ವಾಗತಿಸಿಕೊಂಡಿದ್ದೇವೆ.
ಲಕ್ಷ್ಮಣ್ ಶೆಟ್ಟಿ ಇವರಿಗೆ ಜಯರಾಮ್ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಿದ್ದೇವೆ. ಜಯರಾಮ್ ಶೆಟ್ಟಿ ಬನ್ನಿ. ಮತ್ತೋರ್ವ ಮುಖ್ಯ ಅತಿಥಿಗಳು ಲಕ್ಷ್ಮಣ ಶೆಟ್ಟಿ, ಇವರಿಗೆ ನಲ್ಮೆಯ ಸ್ವಾಗತ ಸುಸ್ವಾಗತ. ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಮಂಡಾಡಿ ಹೋರ್ವರ ಮನೆಯ ಪ್ರಸಿದ್ಧ ಈ ಕಂಬಳ ಮಹೋತ್ಸವ ಎನ್ನುವಂಥದ್ದು ಕೆಲವು ವರ್ಷ ನಿಂತಿದ್ದು ಇದೀಗ ಪುನಃ ರತ್ನಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪುನರಾರಂಭಗೊಂಡಿದ್ದು ಇದೀಗ ಈ ವರ್ಷದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆನಂದ್ ಸಿ ಕುಂದರ್ ಅವರು ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತೆ ಆನಂದ್ ಸಿ ಕುಂದರ್ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಚಂಡೆ ಮದ್ದೆಗಳ ನಾದದೊಂದಿಗೆ ಮಂಡಾಡಿಯ ದಿವಂಗತ ರತ್ನಾಕರ ಶೆಟ್ಟಿ ವೇದಿಕೆಯಲ್ಲಿ ಈ ವರ್ಷದ ಅದ್ದೂರಿಯ ಕಂಬಳ ಮಹೋತ್ಸವ, ಬಹುಶಃ ಬಡಗಿನಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನು ಘೋಷಣೆ ಮಾಡಿದಂಥ ಏಕೈಕ ಕಂಬಳಗಳಲ್ಲಿ ಒಂದು ಕಂಬಳ ನಮ್ಮ ಮಂಡಾಡಿಯ ಹೋರ್ವರ ಮನೆ ಕಂಬಳ. 1,61,000ಕ್ಕೂ ಮಿಕ್ಕಿ ಆಕರ್ಷಕ ಬಹುಮಾನಗಳು ಶಾಶ್ವತ ಫಲಕಗಳ ಮೇಲೆ ಮಿನುಗುತ್ತಿರುವ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಡಲ ತಡಿಯ ಆನಂದ ಸುಕುಂದರ್ ಅವರ ಅಮೃತ ಹಸ್ತದೊಂದಿಗೆ ಇದುವೇ ಉದ್ಘಾಟಿಸಿಕೊಂಡಿದ್ದೇವೆ. ಮಂಡಾಡಿಯ ಹೋರ್ವರ ಮನೆಯ ಕಂಬಳೋತ್ಸವ ನಮ್ಮೆಲ್ಲ ಅತಿಥಿಗಳನ್ನು ಮುಂಗೂಡಿಸಿಕೊಂಡು ಅಧಿಕೃತ ಚಾಲನೆ. ಇದೀಗ ಅಂದ ಚಂದ ಫೋಟೋಕ್ಕೆ ಸಾಕ್ಷಿಯಾಗಿಸಿಕೊಂಡು ಇದೀಗ ಈ ಕಂಬಳ ಎನ್ನುವಂಥದ್ದು ಕೆಲವಾರು ವರ್ಷಗಳ ಹಿಂದೆ ಮಂಡಾಡಿ ರತ್ನಾಕರ್ ಶೆಟ್ಟಿ ಅವರು ಪುನರಾರಂಭಿಸಿದ್ದು. ಅವರೊಂದಿಗೆ ಸದಾ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇದ್ದವರು ಎನ್ ಮಂಜೇಶ್ ಶೆಟ್ಟಿ ಅವರು. ಅವರೀಗ ಪ್ರಾಸ್ತಾವಿಕವಾದಂಥ ಮಾತುಗಳನ್ನು ಆಡುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ, ಈ ಒಂದು ಮಂಡಾಡಿ ಇತಿಹಾಸ ಪ್ರಸಿದ್ಧ ಕಂಬಳ, ಮಂಡಾಡಿ ಮನೆತನದ ಇತಿಹಾಸ ಪ್ರಸಿದ್ಧ. ಈ ಮನೆತನದ ಕಂಬಳ 400-500 ವರ್ಷಗಳ ಹಿಂದೆ ನಿಂತು ಹೋಗಿತ್ತಂತ ಪ್ರತೀತಿ ಇತ್ತು. ಈ ಮಂಡಾಡಿ ಮನೆಯ ಎಲ್ಲ ದೈವ ದೇವರುಗಳ ಆಶಯವೇ ಏನೋ ಗೊತ್ತಿಲ್ಲ, ನಿಂತು ಹೋದ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಮಂಡಾಡಿ ರತ್ನಾಕರ್ ಶೆಟ್ಟರ ಅವರು ರಿಟೈರ್ಡ್ ಆದಮೇಲೆ ಇಲ್ಲಿ ಬರಬೇಕಾಯಿತು. ಅದನ್ನು ಕಾಯ್ತಾ ಇತ್ತು ಏನೋ ಗೊತ್ತಿಲ್ಲ ಎಲ್ಲ ದೈವ ದೇವರುಗಳು. ಅವರು ಮಂಡಾಡಿ ಕಾರ್ತ್ಯಮ್ಮನ ಒಂದು ದೈವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ಅಷ್ಟಮಂಗಳದಲ್ಲಿ ಬಂದಂತೆ ಎಲ್ಲ ಕೆಲಸಗಳನ್ನು ಅಲ್ಲಿ ಪೂರ್ತಿಗೊಂಡು ಆಮೇಲೆ ಕಂಬಳ ಮಾಡಬೇಕಂತ ಹೇಳೋ ವಿಷಯ ಬಂತು. ಆವಾಗ ಅವರೊಟ್ಟಿಗೆ ನಾನಿದ್ದೆ. ಕಂಬಳ ಮಾಡುವ ಅಂತ ಹೇಳಿದರು. ನಮ್ಮನೆಯಲ್ಲಿ 1-2 ಕೋಣ ಇತ್ತು. ಆವಾಗ ಆ ಕೋಣವನ್ನು ಮುಂದಿಟ್ಕೊಂಡು ಅವ್ರು ಮಾಡುವ, ಪ್ರಾರಂಭವೇ ಮಾಡಬೇಕು, ಎಷ್ಟು ಕಷ್ಟ ಆದರೂ ಅಡ್ಡಿಲ್ಲ ಅಂತ ಹೇಳಿದರು. ಅದಕ್ಕೆ ಅವರೊಟ್ಟಿಗೆ ಹೆಗಲು ಕೊಟ್ಟು ನಾವು ಆ ಕಂಬಳವನ್ನು ಆವಾಗ ಪ್ರಾರಂಭ ಮಾಡಿದ್ವಿ. ಇಲ್ಲಿ ತುಂಬ ಕಾರ್ತ್ಯಮ್ಮನ ಹಾಗೆ ತುಂಬ ಇಲ್ಲಿ ಪಂಜುರ್ಲಿ ಮತ್ತೊಂದು ತುಂಬ ಕೋಲ ದೈವಗಳು 100 ಇವೆ. ಈಗ ಅದೆಲ್ಲ ಆದಮೇಲೆ ಇವತ್ತು ದುರ್ಗಾ ಪರಮೇಶ್ವರಿ, ವನದುರ್ಗಾ ಪರಮೇಶ್ವರಿ ದೇವಸ್ಥಾನ ಇವತ್ತು ಈ ಮನೆತನದವರ ಮುಂದಾಳತ್ವದಲ್ಲಿ ಪುನಃ ಪ್ರಾರಂಭಿಸಿದ್ದಾರೆ. ಅದಕ್ಕೆ ಕೆಸರುಕಲ್ಲು ಮೂರ್ತವಾಗಿ ಮಾಡಿದ್ದು ಮೊದಲು ಅಥವಾ ಇವತ್ತು ಕೋಗಳು ಮಾಡಿ ಹೇರಿದ್ದು ಮೊದಲು, ಅಷ್ಟು ವೇಗವಾಗಿ ಆ ಕಾಮಗಾರಿ ನಡೀತಾ ಇದೆ. ಇವತ್ತು ಈ ಮಂಡಾಡಿ ಮನೆತನ ಪುನಃ ವೃದ್ಧಿ ಆಗಲಿಕ್ಕೆ ಇದೆಲ್ಲ ದೈವರುಗಳು ಪುನಃ ಅವರನ್ನು ಕರೆಸಿ ಇಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಆನಂದ್ ಕುಂದರ್ ಅವರು, ನಮ್ಮ ಸ್ನೇಹಿತರು ಹಾಗೂ ಉದ್ಯಮಿಗಳು, ಎಲ್ಲ ಈ ದೇವಸ್ಥಾನಗಳಿಗಾಗಲಿ ಕಂಬಳಗಳಿಗಾಗಲಿ ಯಾವುದಕ್ಕೆ ವ್ಯವಸ್ಥೆಗಳಿಗಾಗಲಿ ಕೊಡುಗೆ ದಾನಿಯಾಗಿ ಮುಂದೆ ನಿಂತು ಅವ್ರ ಹತ್ರ ಏನಾದರೂ ಗೊತ್ತಿದ್ರೆ ಬಂದು ಕೇಳಿದರೆ ಅದನ್ನು ಅವರು ನಿಂತು ನೋಡಿಕೊಂಡು ಅದಕ್ಕೆ ಬೇಕಾದರೆ ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಒಂದು ನಮಗೆ ವ್ಯವಸ್ಥೆ ಮಾಡುವವರು, ಮಾರ್ಗದರ್ಶನ ಕೊಡುವವರು. ಹಾಗೆ ನಾನು ಸೌಕೂರು ದೇವಸ್ಥಾನದಲ್ಲಿ ಸಹ ಮುಕ್ತೇಶ್ವರಾಧ್ಯಕ್ಕೆ ಸಹ ಬಂದು ನಮಗೆ
ಅಲ್ಲಿ ತುಂಬ ಕೆಲಸ ಮಾಡಲಿಕ್ಕಿದೆ ಅಂತ ಹೇಳಿದಾಗ ಮಾಡುವ, ನಾವು ನಿಮ್ಮೊಂದಿಗಿದ್ದೇವೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ಸಹ ಈ ಒಂದು ದೇವಸ್ಥಾನಕ್ಕೂ ಅದು ಸ್ವಲ್ಪ ನಿಂತು ಹೋಯಿತು, ಈಗ ಈ ದೇವಸ್ಥಾನಕ್ಕೆ ಮಾಡಿ ಆಮೇಲೆ ಅದು ಮಾಡುವ ಒಂದು ಅವಕಾಶ ಇರ್ಬೋದು. ಹಾಗೆ ಇದಕ್ಕೂ ಇವತ್ತು ಸಹಕಾರ ಮಾಡಿ ಅಂತವ್ರ ಹತ್ರ ಕೇಳ್ಕೊತ ಮಂಡಳಿ ಮಂತಂದವರ ಪರವಾಗಿ ಹಾಗೆ ಇಲ್ಲಿ ಭಕ್ತಾದಿಗಳ ಪರವಾಗಿ ಇದಕ್ಕೊಂದು ಏನಾದರೂ ಸಹಾಯ ಮಾಡಿ ಅಂತ ನಾವು ಅವ್ರ ಹತ್ರ ಕೇಳ್ಕೊಳ್ತಾ, ಈ ಒಂದು ಕಂಬಳಕ್ಕೆ ಆವಾಗ ವೆಂಕಟ ಪೂಜಾರಿ ಅವರು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅವರು ನಮ್ಮೊಂದಿಗೆ ಆವಾಗ ಇದ್ದರು. ಅವರು ಸಹ ಈ ಒಂದು ಕಂಬಳಕ್ಕೆ ಇವತ್ತು ಈ ಒಂದು ಕಂಬಳ ಅಥವಾ ಈ ಒಂದು ದೇವರ ದಶೆಯಿಂದ ಇಡೀ ಮಂಡಾಡಿ ಮಂತಂದವರು ಎಲ್ಲ ಒಳ್ಳೆ ರೀತಿಯಲ್ಲಿ ಹೊರಗೆ ಹೋಗಿ ದುಡಿದು ಇವತ್ತು ನಾವು ಮುಂದೆ ಇವತ್ತನ್ನು ನಿಲ್ಲಿಸಬಾರ್ದು, ಇದು ಒಳ್ಳೆ ರೀತಿಯಲ್ಲಿ ಆಗಬೇಕು, ಪ್ರತಿ ವರ್ಷದಿಂದ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಆಗಬೇಕಂತ ಹೇಳುವ ಒಂದು ಮನೋಭಾವನೆಯವರೆಲ್ಲರ ಹತ್ರ ಇರೋದರಿಂದ ಆ ದೇವರುಗಳು ಅವರಿಗೆ ಎಲ್ಲ ಶಕ್ತಿಯನ್ನು ಕೊಡಲಿ. ಈ ಮುಂದೆ ಈ ಒಂದು ಕಂಬಳ ನಿರಂತರವಾಗಿ ನಡೆಯಲಿ, ಎಲ್ಲೂ ನಿಲ್ಲಬಾರ್ದು ಅಂತ ಒಂದು ಆಶೀಸ್ಸನ್ನು ಕೋರುತ್ತಾ ಎಲ್ಲ ಮಂಡಾಡಿ ಮನತದ ದೇವರುಗಳು ಹಾಗೂ ನಾನು ನಂಬಿರ್ತಕ್ಕಂಥ ಕೊಲ್ಲೂರು ಮೂಕಾಂಬಿಕೆ ಹಾಗೂ ಸೌಕೂರು ದುರ್ಗಾ ಪರಮೇಶ್ವರನ್ನು ಬೇಡ್ಕೊಳ್ತಾ ಅವಕಾಶಕ್ಕೆ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಕಂಬಳ ಹುಟ್ಟಿಕೊಂಡ ದಿನದಿಂದ ಇಲ್ಲಿವರೆಗೆ ಯಾವ ರೀತಿ ನಡ್ಕೊಂಡು ಬಂದಿದೆ ಎಂಬುದಾಗಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ದಾರೆ ಶ್ರೀಯುತ ಎನ್ ಮಂಜೇಶ್ ಶೆಟ್ಟಿ ಅವರು. ಇದೀಗ ಇವತ್ತಿನ ಈ ಕಂಬಳವನ್ನು ಉದ್ಘಾಟಿಸಿರುವಂತಹ ನಮ್ಮ ಈ ಜಿಲ್ಲೆ ಕಂಡಂತಹ ದಾನಿಗಳಲ್ಲಿ ಒಬ್ಬರು ಆಗಿರುವಂತಹ ಗೀತಾನಂದ ಫೌಂಡೇಶನ್ ಮನೂರು ತೆಕ್ಕಟ್ಟೆಯ ಇದರ ಪ್ರವರ್ತಕರಾದಂಥ ಶ್ರೀಯುತ ಆನಂದ್ ಸಿ ಕುಂದರ್ ಅವರನ್ನು ಮಂಡಾಡಿ ಹೋರವರ ಮನೆತನದ ಪರವಾಗಿ ಕಂಬಳ ಸಮಿತಿಯ ಪರವಾಗಿ ಇದೀಗ ಗೌರವಿಸಲಿಕ್ಕಿದ್ದಾರೆ, ಅವರನ್ನು ಸನ್ಮಾನಿಸಲಿಕ್ಕಿದ್ದಾರೆ. ಅವರನ್ನು ವೇದಿಕೆಯ ಮುಂಭಾಗಕ್ಕೆ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರವರನ್ನು ಸನ್ಮಾನಿಸುವಂತೆ ಕೇಳಿಕೊಳ್ತಿದ್ದೇವೆ. ಆನಂದ್ ಸಿ ಕುಂದರ್ ಅವರು ತಮಗೆಲ್ಲ ತಿಳಿದಿರುವಂತೆ ಚಿಕ್ಕಯ್ಯ ಸಾವುಕಾರ್ ಮತ್ತು ಸದಿಯಮ್ಮ ಅವರ ಮಗನಾಗಿ 1946ರಲ್ಲಿ ಹುಟ್ಟಿದಂಥ ಇವರು ಬಣ್ಣಕಾಸಿನಲ್ಲಿ ಪದವಿಯನ್ನು ಮುಗಿಸಿ 1989ರಲ್ಲಿ ಜನತಾ ಸಂಸ್ಥೆ ಎಂಬುದನ್ನು ಸ್ಥಾಪನೆ ಮಾಡಿ 2010ರಲ್ಲಿ ಗೀತಾ ಫೌಂಡೇಶನ್ ಎನ್ನುವಂತಹ ಫೌಂಡೇಶನನ್ನು ಸ್ಥಾಪನೆ ಮಾಡಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಜನರಿಗೆ ಧನ ಸಹಾಯವನ್ನು ನೀಡುವುದರೊಂದಿಗೆ ಈ ಆಸ್ತುಪಾಸಿನಲ್ಲಿ ಎಲ್ಲರ ಮೆಚ್ಚುಗೆ ಪಾತ್ರರಾದವರು. ಇವರು ಜನತಾ ಫಿಶ್ ಮಿಲ್ ಆಯಿಲ್ ಪ್ರಾಡಕ್ಟಿಗೆ 2014ರಲ್ಲಿ ಪರಿಸರ ಪ್ರಶಸ್ತಿ ಬಂದರೆ 2013, 12, 13, 13, 14, 15 ಮತ್ತು 15 ಒಟ್ಟು 4 ವರ್ಷ ಸತತವಾಗಿ ರಾಜ್ಯ ಶ್ರೇಷ್ಠ ಪ್ರಶಸ್ತಿ ಎನ್ನುವಂಥದ್ದು, ಇವರಿಗೆ ರಫ್ತು ಪ್ರಶಸ್ತಿ ಎನ್ನುವಂಥ ಬಂದಿರುವಂಥದ್ದು ಖಂಡಿತ ಒಂದು ಹೆಮ್ಮೆಯ ವಿಚಾರ. ಹಾಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2017ರಲ್ಲಿ ಸ್ಪಂದನ ಬಿಸ್ನೆಸ್ ಅವಾರ್ಡ್ ಮುಂತಾದ ಪ್ರಶಸ್ತಿಗಳು ಇವರಿಗೆ ಬಂದಿದ್ದು, 13 ಸರ್ಕಾರಿ ಶಾಲೆಗಳಿಗೆ ಸುಮಾರು 25,000 ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕವನ್ನು, ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ 800 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು, ಸ್ಥಳೀಯ ಭಾಗದ ವಿಶೇಷ ಚೇತನ ಮಕ್ಕಳಿಗೆ ಗಾಲಿ ಕುರ್ಚಿಯನ್ನು, ಹೀಗೆ ಪ್ರತಿನಿತ್ಯವೂ ಅನೇಕ ರೀತಿಯಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ತನ್ನ ಸೇವೆಯನ್ನ ಈ ಭಾಗದಲ್ಲಿ ಮಂಡಾಡಿಯ ಕಂಬಳದಲ್ಲಿ ಚಂಡೆ ಮದ್ದಳದೊಂದಿಗೆ ಮತ್ತೊಮ್ಮೆ ಅಭಿನಂದಿಸಿಕೊಂಡಿದ್ದೇವೆ. ದೈವ ದೇವರು ಇನ್ನಷ್ಟು ಶಕ್ತಿ ಚೈತನ್ಯ ಕೊಟ್ಟು ಕಡಲ ತಡಿಯ ಭಾರ್ಗವ ನಾಡಲ್ಲಿ ನಾವೆಲ್ಲ ಅಭಿನಂದಿಸಿಕೊಂಡಿದ್ದೇವೆ. ಮಾನ್ಯ ಆನಂದ್ ಸಿ ಕುಂದರ್ ಅವರಿಗೆ ಮಂಡಾಡಿಯ ಓರ್ವರ ಮನೆಯ ಕಂಬಳದಿಂದ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಳ್ಳುವ ಇವತ್ತು ಧನ್ಯವಾದಗಳು. ಶ್ರೀ ಕ್ಷೇತ್ರ ಅಮೃತೇಶ್ವರಿ ಕೋಟ ಇದರ ಧರ್ಮದರ್ಶಿಗಳಾಗಿಯೂ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ವ್ಯಕ್ತಿತ್ವ ಶ್ರೀಯುತ ಆನಂದ್ ಸಿ ಕುಂದರ್ ಅವರು ಇದೀಗ ಮಂಡಾಡಿ ಹೋರುವರ ಮನೆತನದ ಸಾಂಪ್ರದಾಯಿಕ ಕಂಬಳವನ್ನು ಉದ್ಘಾಟಿಸಿದ್ದಾರೆ. ಇದೀಗ ಉದ್ಘಾಟಕರ ಮಾತಿಗಾಗಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ಈ ಭಾಗದ ಎಲ್ಲ ದೇವರುಗಳನ್ನು ವಂದಿಸಿಕೊಂಡು ಮಂಡಾಡಿ ಹೋರುವರ ಮನೆ ಕುಟುಂಬದವರು ನಡೆಸ್ತಿರುವಂಥ ಈ ಒಂದು ಕಂಬಳ ಈಗ ತಾನೇ ಹೇಳಿದರು 600 ವರ್ಷಗಳ ಇತಿಹಾಸ ಉಂಟು ಅಂತ ನಿಂತೋದ ಕಂಬಳವನ್ನು ಪುನಃ ಪ್ರಾರಂಭ ಮಾಡಿದ್ದಾರೆ.
ಹದಿನೆಂಟು ವರ್ಷದಿಂದ ನಿರಂತರವಾಗಿ ನಡೀತಾ ಇತ್ತು. ಕೊರೋನಾ ಸಮಯದಲ್ಲಿ, ಲಾಕ್ಡೌನ್ ಸಮಯದಲ್ಲಿ ನಡೀಲಿಲ್ಲ ಅಂಥೇಳಿ ಕೇಳಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಂಜೇಶ್ ಶೆಟ್ರೆ, ನಮ್ಮ ಮೊಳಹಳ್ಳಿ ದಿನೇಶ್ ಹೆಗ್ಡೆ ಅವರೇ, ಆದರ್ಶ್ ಶೆಟ್ರೆ ಮತ್ತು ಡಾಕ್ಟರ್ ರಂಜನ್ ಶೆಟ್ರೆ, ಮಹೇಶ್ ಹೆಗ್ಡೆ ಅವರೇ ಮತ್ತು ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಈ ಭಾಗದ ಕಂಬಳದ ಪ್ರೇಮಿಗಳೇ ಮತ್ತು ಮಂಡಾಡಿ ಹೋರವರಮನೆ ಕುಟುಂಬದ ಎಲ್ಲ ಸ್ನೇಹಿತರೆ, ಕಂಬಳ ಅಂತ ಹೇಳಿದರೆ ನಾವು ಈ ಮಣ್ಣಿನ ವಾಸನೆ ಯಾರಿಗೆಲ್ಲ ಇರ್ತದೋ ಅವರಿಗೆಲ್ಲ ಕಂಬಳ ಅಂತ ಹೇಳಿದರೆ ಅತ್ಯಂತ ಪ್ರೀತಿ. ಎಲ್ಲೇ ಕಂಬಳ ಆದರೂ ಹೋಗೋದುಂಟು. ನಾವು ಚಿಕ್ಕಂದಿನಿರುವಾಗ ಮ್ಯಾಮಿ ಮಿಠಾಯಿ ತಿನ್ಲಿಕ್ಕೆ ಹೋಗ್ತಿತ್ತು, ಬಿಟ್ಟರೆ ಹೋರಿ ಕಾಲಡಿ ಬೀಳ್ದಿದ್ದಾಗ ಮನೆಯವ್ರು ನಮ್ಮನೆ ಎಳ್ಕೊಂಡು ಹೋಗೋದು. ಇದು ಓಡಿ ಎಲ್ಲ ಹೋರಿಗಿರಿ ಹಾಕ್ಚಿಚ್ ಹೋಗುವಾಗ ಹೋರಿ ಕಾಲಡಿ ಬೀಳ್ತಾರೆ ಅಂಥೇಳಿ ಎಳ್ಕೊಂಡು ಹೋಗೋದು. ಅದೆಲ್ಲ ನಾವು ಹೆಚ್ಚಾಗಿ ಮಣೂರು ಕಂಬಳ ಅಂತ ಹೇಳಿದರೆ ನಮಗೆಲ್ರಿಗೂ ಭಾಳ ಇಷ್ಟ. ನಾವಲ್ಲಿ ಹೋಗ್ತಿತ್ತು, ವಂಡಾರಿಗೂ ಹೋಗಿದ್ದೇವೆ ಮತ್ತು ಬೇರೆ ಬೇರೆ ಆ ಭಾಗದ ಕಂಬಳ ಎಲ್ಲ ಅವರವರ ಊರಿನಲ್ಲಿ ಒಂದೊಂದು ಕಂಬಳ ಅದು ಆ ದಿವಸದಿಂದ ಆಗ್ತಾ ಉಂಟು. ಎಲ್ರಿಗೂ ಅದರಲ್ಲಿ ನಾವು ಬೇಸಾಯ ಮಾಡುವವರು ರೈತರಿಗೆ ಒಂದು ಕಂಬಳ ಅಂತ ಹೇಳಿದರೆ ಅತ್ಯಂತ ಖುಷಿ ಕೊಡುವಂಥದ್ದು. ನಾವು ಸಾಕಿದ ಹೋರಿ ಮಳೆಗಾಲ ಇಡೀ ಅದು ಬೇಸಾಯ ಮಾಡಿ ಮತ್ತು ಸ್ವಲ್ಪ ಆರೈಕೆಯಲ್ಲಿದ್ದು ಇಂಥ ಸಮಯದಲ್ಲಿ ಕಂಬಳ ಪ್ರಾರಂಭವಾಗ್ತದೆ. ಸರ್ಕಾರದವರು ಒಮ್ಮೆ ಬ್ಯಾನ್ ಮಾಡಿದರು, ಅದು ಯಾಕೆ ಹೋರಿಗೆ ಹೊಡಿತಾರೆ ಅಂಥೇಳಿ. ಹಿಂಸೆ ಖಂಡಿತ ಅಲ್ಲ, ಯಾಕಂತ ಹೇಳಿದರೆ ನಾವು ಅಂದಿನಿಂದ ಇಲ್ಲಿವರೆಗೂ ಎಲ್ಲರೂ ಈ ಕಂಬಳ ಅಂಥೇಳಿದರೆ ನಮ್ಮದೊಂದು ಮಣ್ಣಿನ ಒಂದು ಎಷ್ಟೋ ವಿನೋದಾವಳಿಗಳು ಉಂಟು. ಅದರಲ್ಲಿ ಇದು ಒಂದು ವಿನೋದಾವಳಿ. ವಿನೋದ ಅಂತ ಹೇಳಿದರೆ ನಾವೆಲ್ಲರೂ ಹೋರಿ ಅವರು ಯಾವ ರೀತಿ ಸಾಕಿದ್ದಾರೆ, ಹೋರಿ ಆ ಹೋರಿ ಯಾವ ರೀತಿ ಹೋಗಿ ಯಾವ ರೀತಿ ಬರ್ತದೆ ಅಂಥೇಳಿದರೆ ಅಷ್ಟು ತಿಳುವಳಿಕೆ ಇರ್ತದೆ ಹೋರಿಗೆ. ಅದನ್ನು ನಾವು ನಂಬಿದವರು. ಮತ್ತು ಅದರ ಜೊತೆಯಲ್ಲಿ ಆ ಊರಿನಲ್ಲಿರುವ ಎಲ್ಲ ದೈವ ದೇವರುಗಳು ಈ ಒಂದು ಕಂಬಳದ ವಿಷಯದಲ್ಲಿ ಎಷ್ಟೋ ಒಂದು ಸಹಕಾರ ನೀಡ್ತವೆ ಮತ್ತು ಆ ದೇವರ ಆಶೀರ್ವಾದ ಇರ್ತದೆ. ಈ ಕಂಬಳ ಮಾಡಲಿಕ್ಕೆ ನಮ್ಮ ಈಗ ತಾನೇ ಹೇಳಿದರು ವನದೇವಿ ದೇವಸ್ಥಾನ ಅಂತ ಹೊಸ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ. ಆ ದೇವಸ್ಥಾನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಇಲ್ಲಿ ಕಂಬಳ ಹೇಳ್ಕೊಂಡ ನಂತರ ಒಂದು ಒಳ್ಳೆಯ ರೀತಿಯಲ್ಲಿ ಆ ದೇವಸ್ಥಾನ ಒಳ್ಳೆಯ ರೀತಿಯಲ್ಲಿ ಒಂದು ಮುಂದುವರಿದುಕೊಂಡು ಬರ್ತಾ ಇದೆ ಅಂತೇಳಿ ಹೇಳಿದರು. ಖಂಡಿತ ಅದು ಏನೇ ಇದ್ದರೂ ಸಹ ನಾವು ಎಲ್ಲರೂ ಹಿಂದೂಗಳು ಹೆಚ್ಚಾಗಿ ನಾವು ನಂಬಿದಂಥ ಎಲ್ಲ ದೈವ ದೇವರುಗಳು ಇಂಥ ಕಂಬಳಕ್ಕೆ ಸಹಕಾರ ಕೊಡಲಿ. ಮತ್ತು ಅವರು ಏನು ಇವತ್ತು ಒಂದು ದೇವಸ್ಥಾನ ಹಿಡ್ಕೊಂಡಿದ್ದಾರೋ ಅದು ಆದಷ್ಟು ಶೀಘ್ರದಲ್ಲಾಗಲಿ. ನಮ್ಮ ಕೈಯಿಂದಲೂ ಏನಾದರೂ ಚೂರು ಸಹಾಯ ಖಂಡಿತ ಮಾಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಭಾಳ ಎಲ್ಲ ಆದರ್ಶ್ ಶೆಟ್ಟರು ಯಾವಾಗಲೂ ನಮ್ಮ ಮಗ ಪ್ರಶಾಂತನ ಜೊತೆಯಲ್ಲಿ ಜಾಸ್ತಿ ಅವರು ಕ್ಲೋಸ್ ಇದ್ದರು. ಬರ್ತಾರೆ, ಅವನ ಕ್ಯಾಬಿನಲ್ಲಿ ಮಾತಾಡ್ತಾರೆ, ಹೋಗ್ತಾರೆ. ನಾನು ಜಾಸ್ತಿ ನನ್ನ ಹತ್ರ ಬರೋದಿಲ್ಲ, ಅವ್ರ ಹತ್ರ ಮಾತಾಡಿ ಹೋಗ್ತಾರೆ. ಖಂಡಿತ ಒಂದು ಒಳ್ಳೆಯ ವ್ಯಕ್ತಿತ್ವ. ನಾವು ಎಲ್ಲೇ ಇದ್ದರೂ ಸಹ ಅವರು ಬಾಂಬೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದರೂ ಸಹ ಊರಿನ ವಾಸನೆ, ಊರಿನ ಮಣ್ಣು, ಊರಿನ ಎಲ್ಲ ನಮ್ಮ ಜನಾಂಗದವರು ಇರ್ಬೋದು, ನಮ್ಮ ಊರಿನವರು ಇರ್ಬೋದು, ಅವರಿಗೆ ಸಹಕಾರ ಮಾಡೋದಿರ್ಬೋದು. ಮತ್ತು ಯಾವುದೇ ರೀತಿ ನಮ್ಮಿಂದ ಆದಷ್ಟು ಉಪಕಾರ, ಅತ್ಯಂತ ಕಷ್ಟ ಕಡೆಯ ಜನರ ಒಂದು ಕಣ್ಣೀರು ಒರೆಸೋ ಕೆಲಸ ಯಾವ ಮನುಷ್ಯ ಮಾಡ್ತಾನೋ ಖಂಡಿತ ಅಲ್ಲಿ ದೇವರು ಅವರಿಗೆ ಒಲಿತಾರೆ ಅಂತ ಹೇಳುವುದು ನಾವು ನಂಬಿಕೊಂಡಂಥ ಬಂದಂಥ ಒಂದು ಸತ್ಯ. ಖಂಡಿತ ಅದೇ ರೀತಿಯಲ್ಲಿ ನಾವೆಲ್ಲರೂ ವೇದಿಕೆಯಲ್ಲಿ ಸಾಕಷ್ಟು ಜನರು ಅದನ್ನೆಲ್ಲ ಅರಿತವರು ಮತ್ತು ಅದೇ ರೀತಿ ನಡ್ಕೊಂಡವರು ಇದ್ದೀರಿ. ಖಂಡಿತ ಆದಷ್ಟು ಮಕ್ಕಳ ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿರ್ಬೋದು ಖಂಡಿತ ನಾವೆಲ್ಲರೂ ಸಹಕಾರ ಮಾಡುವವರೇ. ಅದಕ್ಕೋಸ್ಕರ ಈ ಕಂಬಳವು ಸಹ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿ, ನಿರಂತರವಾಗಿ ನಡೀತಾ ಇರಲಿ ಅಂತೇಳಿ ಹಾರೈಸ್ತಾ ಎಲ್ರಿಗೂ ಆದ ದುರ್ಗಾ ಪರಮೇಶ್ವರಿ ಮತ್ತು ನಾವು ನಂಬಿಕೊಂಡಂಥ ಬಂದ ದೇವರು ನಮ್ಮ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ನಿಮ್ಮೆಲ್ಲರಿಗೂ ಒಂದು ಹರಸಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಇದೀಗ ಕಂಬಳಕ್ಕೆ ಶುಭವನ್ನು ಆನಂದ್ ಸಿ ಕುಂದರ್ ಅವರು ಹಾರೈಸಿದ್ದಾರೆ. ಅತಿಥಿಗಳ ನೆಲೆಯಲ್ಲಿ
ವೇದಿಕೆಯಲ್ಲಿ ತುಂಬ ಜನ ಅತಿಥಿಗಳಿದ್ದೀರಿ. ಆದರೆ ಎಲ್ಲರ ಪರವಾಗಿ ಎಂ ಮಹೇಶ್ ಹೆಗಡೆಯವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂಡಾಡಿ ಹೋರೂರ ಮನೆಯ ಈ ಒಂದು ಕಂಬಳ ಮಹೋತ್ಸವದ ಉದ್ಘಾಟನೆಯನ್ನು ಮಾಡಿದ ಹಿರಿಯರಾದ ಆನಂದ್ ಸಿ ಕುಂದರ್ ಅವರೇ, ಮಂಜೇಶ್ ಶೆಟ್ರೆ, ದಿನೇಶ್ ಹೆಗಡೆ ಅವರೇ, ಆದರ್ಶ್ ಅವರೇ, ಎಲ್ಲಕ್ಕಿಂತ ನಮ್ಮ ಪ್ರೀತಿಯ ಡಾಕ್ಟರ್ ರಂಜನ್ ಶೆಟ್ರೆ, ಲಕ್ಷ್ಮಣ್ ಶೆಟ್ರೆ, ಸಂತೋಷ್ ಶೆಟ್ರೆ ಹಾಗೂ ಜಯರಾಮ್ ಶೆಟ್ರೆ, ಕರುಣಾಕರ್ ಅವರೇ, ಇಲ್ಲಿ ಹತ್ತಿರದ ವನದುರ್ಗಾ ಪರಮೇಶ್ವರಿಯ ಕಾಲಬುಡದಲ್ಲಿ ನಾವು ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಆ ಒಂದು ವಿದ್ಯಾಸಂಸ್ಥೆಗೆ ಸದಾ ದೇವಿಯ ಆಶೀರ್ವಾದ ಇದೆ ಅಂತ ನಾನು ನಂಬಿಕೊಂಡು ಬಂದಿದ್ದೇನೆ. ಹಾಗೆ ಆ ದೇವಿಯ ಆಶೀರ್ವಾದ ಯಾವಾಗಲೂ ನಮ್ಮ ಹತ್ರ ಇದೆ. ಅದೇ ರೀತಿಯಲ್ಲಿ ಆ ದೇವಿಯ ಆಶೀರ್ವಾದದಿಂದ ನಡೆಯುವಂಥ ಈ ಒಂದು ಕಂಬಳ ಮಹೋತ್ಸವ ಹಲವು ವರ್ಷಗಳಿಂದ ನಿಂತು ಹೋಗಿದ್ದರೂ ಹಿರಿಯರಾದ ನಮ್ಮ ಎಲ್ಲರ ಪ್ರೀತಿಯ ರತ್ನಾಕರ್ ಶೆಟ್ಟಿಯವರು ಪುನಃ ಪ್ರಾರಂಭಿಸಿ ಈ ಒಂದು ಹಂತಕ್ಕೆ ತಂದಿದ್ದಾರೆ. ಅದೇ ರೀತಿಯಲ್ಲಿ ಅದನ್ನು ಅವರ ನಂತರದಲ್ಲಿ ಈ ಊರಿನ ಅವರ ಎಲ್ಲ ಸಂಬಂಧಿಕರು ಹಾಗೂ ನಮ್ಮ ಡಾಕ್ಟರ ಮುಖಾಂತರ ಈ ಕಂಬಳವನ್ನು ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದೀರಿ. ಇದು ಇನ್ನು ಮುಂದಕ್ಕೂ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿ. ಹಾಗೆಯೇ ಈ ದುರ್ಗಾ ಪರಮೇಶ್ವರಿಯ ದೇವಸ್ಥಾನವನ್ನು ಈಗ ಕಟ್ಟಲಿಕ್ಕೆ ಹಿಡಿದಿದ್ದಾರೆ. ಎಲ್ಲರೂ ತುಂಬ ಮನಸ್ಸಿನಿಂದ ಅದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮತ್ತು ಅತಿ ವೇಗವಾಗಿ ಆ ಕೆಲಸವೂ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಆ ದೇವಸ್ಥಾನ ಅತಿ ಶೀಘ್ರವಾಗಿ ಮುಂದುವರಿಲಿ. ಅದಕ್ಕೆ ನಾವೆಲ್ಲರೂ ಸಹಕಾರವನ್ನು ನೀಡುವ, ತನು ಮನ ಧನ ಸಹಾಯವನ್ನು ಎಲ್ಲರೂ ನೀಡಬೇಕು ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ಈ ಕಂಬಳ ಮಹೋತ್ಸವವು ಅತ್ಯಂತ ಉಲ್ಲಾಸದಿಂದ ನಡೀಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅತಿಥಿಗಳ ನೆಲೆಯಲ್ಲಿ ಎಂ ಮಹೇಶ್ ಹೆಗಡೆಯವರು ಶುಭವನ್ನು ಕೋರಿದ್ದಾರೆ. ಎಲ್ಲ ಅತಿಥಿಗಳು ಹೇಳಿದ್ದಾರೆ, ನಾವು ಕಂಬಳ ಅದಕ್ಕೆ ಸಮಯವನ್ನು ನೀಡಬೇಕು, ಹಾಗಾಗಿ ನಾವು ಯಾರೂ ಸಮಯ ತೆಕ್ಕೊಳ್ಳೋದಿಲ್ಲ ಎಂಬುದಾಗಿ ಎಲ್ಲರೂ ಇದಕ್ಕೆ ಶುಭ ಹಾರೈಸಿದ್ದಾರೆ. ಇದೀಗ ಕೊನೆಯದಾಗಿ ಬಂದಂಥ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮಂಜೇಶ್ ಶೆಟ್ಟಿ ಅವರಿಗೆ ಒಂದು ಸ್ಮರಣಿಕೆ. ಕೊಡಿ ಕೊಡಿ. ಬೇಡ 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 ಅವ್ರಿಗೆ ಕೊಡಿ ಸಾಕು. ಇತಿಹಾಸ ಪ್ರಸಿದ್ಧ ಮಂಡಾಡಿ ಹೋರ್ವರ ಮನೆ ಕಂಬಳಕ್ಕೆ ಬಂದಂತ ಶ್ರೀಯುತ ಮಂಜೇಶ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಮಹೇಶ್ ನಿಮಗಲ್ಲ, ಸರಿ. ಹಾಗೆ ಮಹೇಶ್ ಹೆಗಡೆ ಅವರಿಗೆ ಒಂದು ನೆನಪಿಗಾಗಿ ದಿನೇಶ್ ಹೆಗಡೆ ಅವರು. ಮಹೇಶ್ ಹೆಗಡೆ ಮೊಳಹಳ್ಳಿ, ನಿಮಗೆ ನಲ್ಮೆಯ ಅಭಿನಂದನೆ, ಅಭಿವಂದನೆ. ದಿನೇಶ್ ಹೆಗಡೆ ಅವರು ಮೊಳಹಳ್ಳಿ. ರಾಜಕೀಯ ನೇತಾರರು, ಸಾಮಾಜಿಕ ಶಕ್ತಿಗಳಿಗೆ ದುಡಿಯುವಂತ ಶಕ್ತಿ ದಿನೇಶ್ ಹೆಗಡೆ ಮೊಳಹಳ್ಳಿ. ಉಳಿದವರೆಲ್ಲರೂ ಮಂಡಾಡಿ ಹೋರೋರ ಮನೆತನಕ್ಕೆ ಸಂಬಂಧಪಟ್ಟವರು. ಬೇಡ ಅವ್ರಿಗೆ ಬೇಡ, ಅವ್ರಿಗೆ ಆಗಿದೆ, ಸನ್ಮಾನ ಆಗಿದೆಯಲ್ಲ. ಹಾಗಾಗಿ ಕೊನೆಯದಾಗಿ ಇಲ್ಲ ಮಾತಾಡ್ತಾರೆ ಬೇಡ, ಸರಿ. ಇದೀಗ ಇಲ್ಲ ಬೇಡಮ್ರೆ. ಧನ್ಯವಾದ ಜಯರಾಮ್ ಶೆಟ್ಟಿ ಮಂಡಾಡಿ ಹೋರೂರ ಮನೆ ಇವರಿಂದ. ಇದೀಗ ದಿನೇಶ್ ಹೆಗಡೆ ಅವರು ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ಮಂಡಾಡಿ ಕಂಬಳ ಮಹೋತ್ಸವದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಹಿರಿಯರು, ಉದ್ಯಮಿಗಳು, ಕರಾವಳಿ ಭಾಗದ ಧರ್ಮರಾಯರಂತೆ ಗುರುತಿಸಿಕೊಂಡವರು ಆನಂದ್ ಸಿ ಕುಂದರ್ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಹುಣಸೆಮಕ್ಕಿ ಮಂಜೇಶ್ ಶೆಟ್ಟಿ ಅವರೇ, ಹಾಗೆ ಮಂಡಾಡಿ ರತ್ನಾಕರ್ ಶೆಟ್ಟರ ಸುಪುತ್ರ ಡಾಕ್ಟರ್ ರಂಜನ್ ಶೆಟ್ಟಿ ಅವರೇ, ಹಾಗೆ ಮಹೇಶ್ ಹೆಗಡೆ ಅವರೇ, ಹಾಗೆ ಯುವ ಉದ್ಯಮಿಗಳಾದಂಥ ಮಂಡಾಡಿ ಹೋರೂರ ಮನೆಯ ಕುಡಿಗಳೆರಡು, ಆಚೆಗೆ ಸಂತೋಷ್ ಶೆಟ್ಟರು, ಈಚೆಗೆ ಉದ್ಯಮಿಗಳಾದಂಥ ಆದರ್ಶ್ ಶೆಟ್ಟಿ ಅವರು, ಹಾಗೆ ಕರುಣಾಕರ್ ಅವರೇ, ನಮ್ಮ ಜಯರಾಮ್ ಶೆಟ್ಟಿ ಅವರೇ, ಹಾಗೂ ಲಕ್ಷ್ಮಣ್ ಶೆಟ್ಟಿ ಅವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಂಡಾಡಿ ಹಾಗೂ ಊರ ಮಾನ್ಯರೇ, ಈ ಒಂದು ಕಂಬಳ ಮಹೋತ್ಸವ
ಕಳೆದ 20 ವರ್ಷದಿಂದ ಪ್ರಾರಂಭಗೊಂಡಿದೆ ಅಂತೇಳಿ. ಹಲವಾರು ವರ್ಷಗಳಿಂದ ನಿಂತಹ ಕಂಬಳ ನಮ್ಮ ಮಂಡಾಡಿ ರತ್ನಾಕರ್ ಶೆಟ್ಟರು ನಿವೃತ್ತಿಯಾಗಿ ಬಂದ ನಂತರ ಈ ಕಂಬಳವನ್ನು ಅದ್ಧೂರಿಯಾಗಿ, ಯಾಕಂತ ಹೇಳಿದರೆ ಅದ್ಧೂರಿಯಾಗಿ ಮಾಡಲಿಕ್ಕೂ ಕಾರಣ ಉಂಟು. ಇಲ್ಲಿಯ ಮಂಡಾಡಿ ಹೋರೋರ ಮನೆಯ ಯುವಕರ ತಂಡ, ಯಾಕಂತ ಹೇಳಿದರೆ ಎಲ್ಲರೂ ಒಬ್ರಿಗಿಂತ ಒಬ್ಬರು ಉತ್ತಮ ಉದ್ಯಮಿಗಳು. ನಮ್ಮ ಆದರ್ಶ್ ಶೆಟ್ಟಿ ಇರ್ಬೋದು, ಸಂತೋಷ್ ಶೆಟ್ಟಿ ಇರ್ಬೋದು, ಹಾಗೆ ಭಾಳಷ್ಟು ಜನ ಯುವಕರಿದ್ದಾರೆ. ಎಲ್ಲ ದೂರದ ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಬೆಳಗಾಮು ಹಾಗೆ ಬೊಂಬಾಯಿಗಳಲ್ಲಿ ಉದ್ಯಮಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ಇವು ಉದ್ಯಮಿಗಳೆಲ್ಲ ಒಟ್ಟು ಸೇರಿಕೊಂಡು ಈ ಒಂದು ಕಂಬಳವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದರು. ಹಾಗೆ ರತ್ನಾಕರ್ ಶೆಟ್ಟರ ಒಂದು ಕನಸು, ಯಾಕಂತ ಹೇಳಿದರೆ ಮಂಡಾಡಿ ಕಂಬಳವನ್ನು ಪುನರಾರಂಭ ಮಾಡಬೇಕು ಅಂತೇಳಿ. ಆ ಕನಸು ಉತ್ತಮ ರೀತಿಯಲ್ಲಿ ಪ್ರಾರಂಭಗೊಂಡದ್ದು ಇವತ್ತಿನವರೆಗೂ ಮಂಡಾಡಿ ಯಶಸ್ವಿಯಾಗಿ ಈ ಒಂದು ಕಂಬಳ ನಡೆದಿದೆ. ಆದ್ದರಿಂದ ಈ ಕಂಬಳ ಪ್ರಾರಂಭ ಮಾಡಿದ್ರಿಂದ ಈ ಒಂದು ಮನೆಗೆ ಖಂಡಿತ ಏಳಿಗೆ ಜಾಸ್ತಿ ಆಗಿದೆ ಅಂತೇಳಿ. ಯಾಕಂತ ಹೇಳಿದರೆ ಎಲ್ಲ ರೀತಿಯಲ್ಲೂ ಯುವ ಉದ್ಯಮಿಗಳು ಪ್ರತಿಯೊಬ್ಬರು ಒಬ್ಬರಿಂದ ಒಬ್ಬರು ಒಳ್ಳೆಯ ಉದ್ಯಮವನ್ನು ಮಾಡಿಕೊಂಡು ಹೆಸರು ಊರಿಗೆ ಹಾಗೆ ಅವರಿಗೆ ಮನೆತನಕ್ಕೆ ಹೆಸರು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ರತ್ನಾಕರ್ ಶೆಟ್ಟರು ಯಾವ ಉದ್ದೇಶದಿಂದ ಮಾಡಿದ್ದಾರೋ ಅದು ಖಂಡಿತ ಸಕ್ಸಸ್ಫುಲ್ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ಶ್ರೀ ವನದುರ್ಗಾದೇವಿಯ ಆಶೀರ್ವಾದ ಸದಾ ನಿಮಗೆ ಇರ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಕಂಬಳ ಮಹೋತ್ಸವ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಕಂಬಳಕ್ಕೆ ದಿನೇಶ್ ಹೆಗಡೆ ಅವರು ಶುಭವನ್ನು ಹಾರೈಸಿದ್ದಾರೆ. ಇದೀಗ ಕೊನೆಯದಾಗಿ ಜಯರಾಮ್ ಶೆಟ್ಟಿ ಅವರಿಂದ ಧನ್ಯವಾದ ಸಮರ್ಪಣೆ. ಎಲ್ಲರಿಗೂ ವಂದನೆಗಳು. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ನಮ್ಮ ಈ ಒಂದು ಸಾಂಪ್ರದಾಯಿಕ ಕಂಬಳ ಎಲ್ಲ ದೈವ ಕಾರ್ಯಗಳನ್ನು ಪೂರೈಸಿಕೊಂಡು ಶ್ರೀ ವನದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಕಾರ್ತಿಯಮ್ಮ ದೇವಸ್ಥಾನದಲ್ಲಿ ಸ್ವಾಮಿ ಮನೆಯಲ್ಲಿ ಹಾಗೂ ಕಂಬಳದ ದೇವತೆಯಾದಂಥ ಶ್ರೀ ಧೂಮಾವತಿಯ ಪೂಜೆ ಹಾಗೂ ದರ್ಶನ ಸೇವೆಯನ್ನು ಪೂರೈಸಿ ಮೆರವಣಿಗೆಯನ್ನು ಮಾಡಿ ಈಗಾಗಲೇ ಕಂಬಳ ಉದ್ಘಾಟನೆಗೊಂಡಿದೆ. ಈ ಕಂಬಳವನ್ನು ಮೊದಲು 2008ರಲ್ಲಿ ನಮ್ಮ ಕುಟುಂಬದವರಾದಂಥ ಶ್ರೀ ದಿವಂಗತ ರತ್ನಾಕರ್ ಶೆಟ್ಟಿಯವರು ಪ್ರಾರಂಭ ಮಾಡಿದರು. ಅವರು ನಡೆಸಿದಂಥ ಮಾರ್ಗದಲ್ಲಿ ನಾವಿವತ್ತು ಹೋಗ್ತಿದ್ದೇವೆ. ಅವರಷ್ಟು ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೂ ಸಹ ನಾವೆಲ್ಲ ಪ್ರಯತ್ನ ಮಾಡಿ ಅವರ ಹಾಗೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಈ ಒಂದು ಕಂಬಳವನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ಉದ್ಯಮಿಗಳಾದಂಥ ಶ್ರೀ ಆನಂದ್ ಕುಂದಾರ್ ಇವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ನಮ್ಮವರೇ ಆದಂಥ ಶ್ರೀ ಎನ್.ಎ. ಮಂಜೇಶ್ ಶೆಟ್ಟಿ ಇವರಿಗೆ ಕಂಬಳದ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ನಮ್ಮ ಮಳವಳ್ಳಿ ದಿನೇಶ್ ಶೆಟ್ಟಿಯವರು ಸಹ ಕಂಬಳ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ನಮ್ಮವರಾದಂಥ ಶ್ರೀ ಮಹೇಶ್ ಶೆಟ್ಟಿಯವರು ಸಹ ಕಂಬಳ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ನಮ್ಮ ಮಂಡಾಡಿಯವರಾದಂಥ ಡಾಕ್ಟ್ರು ರಂಜನ್ ಶೆಟ್ಟಿ ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ನಮ್ಮ ಕಂಬಳ ಸಮಿತಿಯಲ್ಲಿರುವಂಥ ಆದರ್ಶ್ ಶೆಟ್ಟಿ ಇವರಿಗೂ ಸಹ ಧನ್ಯವಾದಗಳು. ಸಂತೋಷ್ ಶೆಟ್ಟಿ ಇವರಿಗೂ ಸಹ ಧನ್ಯವಾದಗಳು. ಮಂಡಾಡಿ ಲಕ್ಷ್ಮಣ್ ಶೆಟ್ಟಿ ಇವರಿಗೂ ಸಹ ಧನ್ಯವಾದಗಳು. ಹಾಗೂ ಕರುಣಾಕರ್ ಕೊಠಾರಿ USA ಅವರು ಇವತ್ತು ಕಂಬಳಕ್ಕೆ ಬಂದಿದ್ದಾರೆ, ನಮ್ಮ ಕಂಬಳಕ್ಕೆ USA ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಈ ಒಂದು ಕಂಬಳಕ್ಕೆ ಕಂಬಳಾಭಿಮಾನಿಗಳು ಅನೇಕ ಪರ ಊರುಗಳಿಂದ ಆಗಮಿಸಿದಂಥ ಆಗಿದ್ದಾರೆ. ಎಲ್ಲರಿಗೂ ನಾನು ಈ ಕಂಬಳ ಸಮಿತಿಯಿಂದ ಹಾಗೂ ಮಂಡಾಡಿ ಮಕ್ಕಿ ಮನೆಯವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೂ ಈ ಕಂಬಳಕ್ಕೆ ಅತ್ಯಂತ ಮೆರುಗು ಕೊಟ್ಟವರು ನಮ್ಮ ಕೋಣಗಳ ಮಾಲೀಕರು. ಎಲ್ಲ ಕೋಣಗಳ ಮಾಲೀಕರು ಈ ಕಂಬಳಕ್ಕೆ ಆಗಮಿಸಿದ್ದಾರೆ. ಅವ್ರನ್ನೆಲ್ಲ ಸ್ವಾಗತಿಸಿಕೊಳ್ತಾ ಹಾಗೂ ಅವರಿಗೆ ಈ ಒಂದು ಧನ್ಯವಾದಗಳನ್ನು ಅರ್ಪಿಸಿದೆ. ಹಾಗೆ ಈ ಕಂಬಳವನ್ನು ಎಲ್ಲ ಊರಿನೆಲ್ಲೆಡೆ ಹಂಚ್ತಿದ್ದಾರೆ ನಮ್ಮ ಪತ್ರಿಕಾ ಮಿತ್ರರು ಹಾಗೂ ವಾರ್ತೆಯನ್ನು ಇದು ಮಾಡೋರು, ಸುದ್ದಿವಾಹಿನಿಯವರು, ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೂ ನಮ್ಮ ಕಂಬಳ ಉದ್ಘೋಷಕರು ಹಾಗೂ ಕೋಣಗಳನ್ನು ಓಡಿಸುವವರು ಹಾಗೂ ಎಲ್ಲ ವಾಲಂಟಿಯರ್ಸು ಎಲ್ಲರಿಗೂ ಸಹ ಕಂಬಳದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೂ ಈ ಒಂದು ಕಂಬಳಕ್ಕೆ ಪ್ರತಿ ವರ್ಷ ಮನೆಹೋರಿಯನ್ನು ನಾವು ಮಾಡಿಕೊಡುವಂಥ ಪ್ರಕಾಶ್ ಶೆಟ್ಟಿ ಚಾರುಕೋಟಿಗೆ ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಧನ್ಯವಾದವನ್ನು ಅರ್ಪಿಸಿರುವಂಥ ಜಯರಾಮ್ ಶೆಟ್ಟಿ ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಪ್ರಮುಖವಾಗಿ ಮನೆ ಕೋಣಗಳಿಗೆ ಆರತಿಯನ್ನು ಬೆಳಗಿಸಿರುವೊಂದಿಗೆ ನಂತರ ಕಂಬಳ ಗೆದ್ದೆಗೆ ಆರತಿಯನ್ನು ಬೆಳಗಿಸಿ ಕಂಬಳ ಗೆದ್ದೆ ಪ್ರದಕ್ಷಿಣೆ ಮಾಡುವುದರೊಂದಿಗೆ ಈ ಕಂಬಳಕ್ಕೆ ಇದೀಗ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಪ್ರಾರಂಭದಲ್ಲಿ ಮನೆ ಕೋಣಗಳಿಗೆ ಆರತಿಯನ್ನು ಬೆಳಗಿಸುವುದರೊಂದಿಗೆ ಇತಿಹಾಸ ಪ್ರಸಿದ್ಧ ಮಂಡಾಡಿ ಹೋರುವ ಮನೆಯ
ಸಾಂಪ್ರದಾಯಿಕ ಕಂಬಳ ಮಹೋತ್ಸವ. ಈಗಾಗಲೇ ಕಡಲ ತಡಿಯ ಧರ್ಮರತ್ನಾಕರ ಕರಣರು ಆಗಿರುವಂತಹ ಶ್ರೀಯುತ ಆನಂದ ಸಿ ಕುಂದರ್ ಅವರು ಉದ್ಘಾಟಿಸಿಕೊಂಡು ಸಂಪ್ರದಾಯದಂತೆ ಈ ಭಾಗದ ಕಾರಣಿಕ ದೇವಿ ವನದುರ್ಗ ಪರಮೇಶ್ವರಿ, ಕಾರ್ತ್ಯಮ್ಮ, ಧೂಮವತಿ ದೈವಗಳಿಗೆ ನಮಿಸಿಕೊಂಡು ಈಗಾಗಲೇ ಮನೆಯ ಕೋಣೆಗಳನ್ನು ಶೃಂಗಾರಿಸಿಕೊಂಡು ಚಂಡೆ ಮದ್ದಳೆಗಳ ನಾದದೊಂದಿಗೆ ಪ್ರಭಾವಿ ಉದ್ಯಮಿಗಳು, ರಾಜಕೀಯ ನೇತಾರಗಳ ಮುಂದಾಳತ್ವದಲ್ಲಿ ನಮ್ಮ ಕಂಬಳ ಮಂಡಾಡಿ ಓರ್ವರ ಮನೆ ಕಂಬಳ ಚಂಡಿಯ ಸದ್ದು ಸುದ್ದಿಯಾಗಲಿ ಎಂಬ ಕೋರಿಕೆಯನ್ನು ಕುರಿಸಿಕೊಂಡು ಸಹಸ್ರ ಸಂಖ್ಯೆಯಲ್ಲಿ ಬಂದ ಕಂಬಳಾಭಿಮಾನಿಗಳು, ಕೋಣದ ಯಜಮಾನರು, ಕಾರ್ತ್ಯಮ್ಮ, ವನದುರ್ಗ ಪರಮೇಶ್ವರಿ, ಧೂಮವತಿ ಈಗಾಗಲೇ ದೈವಗಳಿಗೆ ನಮಿಸಿಕೊಂಡು ಮಾನ್ಯ ಆನಂದ ಸಿ ಕುಂದರ್ ಅವರ ಬಲಗಾಲಿನ ಮೇಲೆ ಒಂದೊಂದಿಗೆ ಶ್ರೀಯುತ ಎಲ್ಲ ಅತಿಥಿಗಳನ್ನು ಕೊಡಿಸಿಕೊಂಡು ಕಂಬಳದ ಗದ್ದೆಗೆ ದೀಪವನ್ನು ಬೆಳಗಿಸಿಕೊಂಡಿದ್ದೇವೆ. ಇದುವೇ ಶುಭ ಕಾಲ. ಒಂದು ಜೋರಾದ ಚಪ್ಪಾಳೆ, ತಾಟೆ ಚಪ್ಪಾಳೆಗಳನ್ನು ತಟ್ಟುವುದರ ಮೂಲಕವಾಗಿ ಮೇಲ್ಭಾಗದಲ್ಲಿ ಕೂತಂತ ಕಂಬಳಾಭಿಮಾನಿಗಳು, ನಮ್ಮ ಕಂಬಳ ಸಹಸ್ರ ವರ್ಷಗಳಿಂದ ದೈವಾರಾಧನೆ ಮೇಲೆ ಆರಾಧನೆ ಮೇಲೆ ಇಂದು ಆಧುನಿಕ ಕಂಬಳವಾಗಿ ಲಕ್ಷಕ್ಕೂ ಮಿಕ್ಕಿ ಅಧಿಕ ಬಹುಮಾನಗಳನ್ನು ಘೋಷಿಸಿಕೊಂಡು ಬಡಗಿನಲ್ಲಿ ಸಾಕಷ್ಟು ಕಂಬಳಗಳು. ಈ ಕಂಬಳಗಳ ಪೈಕಿಯಲ್ಲಿ ತಾಳಿಪಾಡಿ ಶಾಸನ, ಅಳುಪರ ಹಾಸನದಲ್ಲಿ ಕೂಡ ತನ್ನದಾದ ಛಾಪನ್ನು ಮೂಡಿಸಿರುವಂತ ಕಂಬಳ ನಮ್ಮ ಕಂಬಳ ಮಂಡಾಡಿ ಓರ್ವರ ಮನೆ ಕಂಬಳೋತ್ಸವ. ಈಗಾಗಲೇ ದೂರದ ಬಡಗಿನಿಂದ ತೆಂಕಣದ ಭಾಗದ ಕೋಣಗಳ ಯಜಮಾನರುಗಳನ್ನು ಈ ಮಂಡಾಡಿ ಓರ್ವರ ಮನೆಗೆ ವರಿಸಿಕೊಂಡು ಬಂದಂತ ಕೋಣಗಳ ಯಜಮಾನರ ಗಮನಕ್ಕೆ ನೋಂದಣಿ ಭಾಗದಲ್ಲಿ ಬಲಭಾಗದಲ್ಲಿ ಇದ್ದೇವೆ. ತಮ್ಮ ಯಜಮಾನರ ಹೆಸರು, ಓಡಿಸುವ ಓಟಗಾರರ ಹೆಸರು ನೋಂದಣಿ ಮಾಡಿ ಹೊಂಡಾಡಿ ಓರ್ವರ ಮನೆಯ ಆತಿಥ್ಯವನ್ನು ಸ್ವೀಕರಿಸಿಕೊಳ್ಳಿ. ಬಂದಂಥ ಎಲ್ಲ ಕೋಣಗಳ ಮಾಲಕರ ಗಮನಕ್ಕೆ ಎಲ್ಲರೂ ನೋಂದಣಿಯನ್ನು ಮಾಡಿಕೊಂಡು ಎಲ್ಲರೂ ಸಿದ್ಧರಾಗಿರಬೇಕು. ಯಾವುದೇ ತರಬೇತಿ ಇಲ್ಲ, ಪ್ರತಿಯೊಬ್ಬರಿಗೂ 2 ಅವಕಾಶಗಳಿದೆ. ಇದನ್ನು ಪ್ರತಿಯೊಬ್ಬರು ಗಮನಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಮನೆ ಹೋರಿ ಮೇಲುಗಡೆ ಬಂದ ನಂತರ ಈ ಸ್ಪರ್ಧೆಯನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಅಲ್ಲಿ ಕಂಬಳ ಗದ್ದೆಗೆ ಪ್ರದಕ್ಷಿಣೆ ಮಾಡುವಂಥ ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಲಿಕ್ಕಿಲ್ಲ. ಪವಿತ್ರವಾದಂತಹ ಸ್ಥಳ ಇದಾಗಿರೋದ್ರಿಂದ, ಕಂಬಳ ಗದ್ದೆ ಆಗಿರೋದ್ರಿಂದ ಯಾರು ಚಪ್ಪಲಿಯನ್ನು ಹಾಕೊಂಡು ಹೋಗಬಾರ್ದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಂಬಳದ ದೈವ ಧೂಮಾವತಿ, ಈ ದೈವಗಳಿಗೆ ನಮಿಸಿಕೊಂಡು ಬಂಟಕೋಲದ ಮೇಲೆ ಸಾಗಿ ಬರುತ್ತು ಈ ಸಂಭ್ರಮದ ಗಳಿಗೆ. ನಮ್ಮ ಕಂಬಳ ಮಂಡಾಡಿ ಓರ್ವರ ಮನೆ ಕಂಬಳ ಮಹೋತ್ಸವ ಇಂದು ಕನೆಹಲೆಗೆ ಭಾಗ, ಹಗ್ಗ ಹಿರಿಯ, ಹಗ್ಗ ಕಿರಿಯ, ಸಬ್ ಜೂನಿಯರ್ ಈ 4 ವಿಭಾಗದಲ್ಲಿ, ಹಾಗೆ ಕೆಸರುಗದ್ದೆ ಓಟ ಈ ಸ್ಪರ್ಧಾಕೂಟಗಳು ಸಂಪನ್ನಗೊಳ್ಳಿಕ್ಕಿವೆ. ಈಗಾಗಲೇ ಈ ಕಂಬಳಕ್ಕೆ ಎಲ್ಲ ಕಂಬಳ ರಸನಿಮಿಷಗಳನ್ನು ತುಳುನಾಡ ವಾರ್ತೆ ಸಾಕಷ್ಟು ಮಾಧ್ಯಮಗಳು ನಮ್ಮನ್ನು ಕೂಡಿಕೊಂಡು ಡ್ರೋನ್ ಮೂಲಕವಾಗಿ ಬಿತ್ತರಿಸಿಕೊಂಡು ಈ ಸುದ್ದಿಯನ್ನು ಈಗಾಗಲೇ ಲಿಂಕ್ ಅನ್ನು ಪ್ರಸರಿಸಿಕೊಂಡಿದ್ದೇವೆ. ಸಂಪ್ರದಾಯ ಬಣ್ಣ ಬಣ್ಣದ ಪತಾಕೆಗಳು, ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ,
ಇದು ನಮ್ಮ ಕಂಬಳ. ಈಗಾಗಲೇ ಸರಿಸುಮಾರು 77,274 ಕ್ಯೂಸೆಕ್ ನೀರು ಈ ಕಂಬಳ ಗದ್ದೆಯಲ್ಲಿ. ಈ ಎಲ್ಲ ಅಳತ ಮಾಪನದ ಮೇಲೆ ಇಂದು ಸೆನ್ಸಾರ್ ಮೂಲಕವಾಗಿ ಫಲಿತಾಂಶ. ಸಂಪ್ರದಾಯ ಆಚರಣೆ ನಮ್ಮ ಕಂಬಳ, ಸಂಪ್ರದಾಯ ಕಂಬಳ, ಆಚರಣೆಯ ಕಂಬಳ, ಸಂಪ್ರದಾಯ ಕಂಬಳ. ಇಂದು ಒಂದೆಡೆ ಆಧುನಿಕ ಕಂಬಳ. ಇಂದು ಉಡುಪಿ ಜಿಲ್ಲೆಯ ಪರಿಸರದಲ್ಲಿ, ಕಾರ್ಕಳದಲ್ಲಿ, ನಿಂಜೂರು ಪರಿಸರದಲ್ಲಿ ಕುಡಮನೆತ್ತಾಯ ಕಂಬಳ ನಡೀತಾ ಇದೆ. ಹಾಗೆ ಈಗಾಗಲೇ ಕೊಕ್ಕಣೆ ಪರಿಸರದಲ್ಲಿ ವಡ್ಡಂಬೆಟ್ಟಲ್ಲಿ ಸಂಪ್ರದಾಯಬದ್ಧವಂತ ಕಂಬಳ ಮಹೋತ್ಸವ. ಹಾಗೆ ಬಡಗಿನಲ್ಲಿ ಅತಿ ಅದ್ದೂರಿಯ ಕಂಬಳ ನಮ್ಮ ಕಂಬಳ, ಮಂಡಾಡಿ ಹೋರ್ವರ ಮನೆ ಕಂಬಳ ಮಹೋತ್ಸವ. ವಾದ್ಯ ತಾಸೆಗಳ ಮೂಲಕವಾಗಿ ಚಂಡೆಯ ನಾದಕ್ಕೆ ನಮ್ಮ ಹೊಂಡಾಡಿ ಹೋರ್ವರ ಮನೆಯ ಕಂಬಳದ ಎಲ್ಲ ಸಂಪನ್ನ ಹುಟ್ಟಿಸಿಕೊಂಡು ಕಂಬಳದ ಗದ್ದೆಗೆ ಪ್ರದಕ್ಷಿಣೆ ಹಾಕುವುದರ ಮೂಲಕವಾಗಿ ವೈದ್ಯ ಲೋಕದ ಸಾಮ್ರಾಜ್ಯದಲ್ಲಿ ಈಗಾಗಲೇ ರಂಜನ್ ಶೆಟ್ಟಿ ಅವರು, ಮಂಜಯ್ ಶೆಟ್ಟಿ ಅವರು ಉದ್ಯಮಿಗಳಾಗಿರುವ ಆದರ್ಶ ಕಡೆ, ಸಂತೋಷ್ ಶೆಟ್ಟಿ ಎಲ್ಲ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಾಗಿ ಬರುವ ಈ ಪರ್ವಕಾಲ. ಈ ಭಾಗದ ರಾಜಕೀಯ ಧುರೀಣರು ದಿನೇಶ್ ಹೆಗಡೆ ಮೊಳಹಳ್ಳಿ, ಹಾಗೆ ಸಹಕಾರಿ ಕ್ಷೇತ್ರದ ಮುಂದಾಳು ಮಹೇಶ್ ಹೆಗಡೆ ಮೊಳಹಳ್ಳಿ. ನಮ್ಮ ಕಂಬಳ ಎಲ್ಲ ಕೋಣಗಳ ಮಾಲಕರ ಗಮನಕ್ಕೆ ಆದಷ್ಟು ಬೇಗ ನೋಂದಣಿಯನ್ನ ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕನೆ ಹಲಗೆ ವಿಭಾಗ, ಹಗ್ಗದ ಹಿರಿಯ ವಿಭಾಗ, ಹಗ್ಗದ ಕಿರಿಯ ವಿಭಾಗ ಹಾಗೂ ಸಬ್ ಜೂನಿಯರ್ ವಿಭಾಗ 4 ವಿಭಾಗಗಳಿವೆ. ಆದಷ್ಟು ಬೇಗ ನೋಂದಣಿಯನ್ನ ಮಾಡಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಕೋಣಗಳ ಮಾಲಕರ ಗಮನಕ್ಕೆ, ನೋಂದಾವಣೆ ಮಾಡದೇ ಇದ್ದಂಥ ಕೋಣದ ಮಾಲಕರು ಆದಷ್ಟು ಬೇಗ ನೋಂದಾವಣೆಯನ್ನ ಮಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಕೋಣಗಳ ಮಾಲಕರ ಗಮನಕ್ಕೆ ಆದಷ್ಟು ಬೇಗ ನೋಂದಾವಣೆಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. 4 ವಿಭಾಗಗಳಿವೆ. ಕನೆಹಲಗೆ, ಹಗ್ಗದ ಹಿರಿಯ ವಿಭಾಗ, ಹಗ್ಗದ ಕಿರಿಯ ವಿಭಾಗ, ಸಬ್ ಜೂನಿಯರ್ ವಿಭಾಗ. ಈ ಕಂಬಳ ಮಹೋತ್ಸವಕ್ಕೆ ಅನೇಕ ಜನ ಗಣ್ಯರು ಆಗಮಿಸಿದ್ದಾರೆ. ಅವರೆಲ್ಲ ಗಣ್ಯರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಮಂಡಾಡಿ ಹೋರೋರ ಮನೆಯರ ಪರವಾಗಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಅವರನ್ನು ಗೌರವಿಸ್ತಾ ಇದ್ದೇವೆ.
ಮಾಲಕರ ಗಮನ ಆದಷ್ಟು ಬೇಗ ನಮ್ಮ ನೋಂದಾವಣಿಯನ್ನು ಮುಗಿಸಿಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಯಾರಿಗೂ ಟ್ರಯಲ್ ಇರುವುದಿಲ್ಲ, ನೇರ 2 ಬಾರಿ ಅವಕಾಶ ಇರ್ತದೆ. ಇದನ್ನು ಗಮನಿಸಲು ಕೇಳಿಕೊಂಡಿದ್ದೇವೆ.
ಹೆಸರು ನೋಂದವಣಿಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ. ಈಗಾಗಲೇ ತಿಳಿಸಿದ್ದೇವೆ, ಮಂಡಾಡಿಗೆ ಬಂದಿದ್ದೀರಿ, ನಿಮ್ಮ ಹೆಸರು ನಮ್ಗೆ ಗೊತ್ತಿದೆ ಗೊತ್ತು, ಆದರೆ ನೋಂದವಣಾ ವಿಭಾಗದಲ್ಲಿ ನೋಂದವಣೆ ಆಗಿಲ್ಲ. ಸಬ್ ಜೂನಿಯರ್ ಈಗಾಗಲೇ ಮಂಡಾಡಿಯ ಕಂಬಳದಲ್ಲಿ ವಿಭಾಗ ಜಿಲ್ಲೆ ಕಂಡದ ಹೆಸರಾಂತ ಚಂಡೆ ಬಳಗ ಸಾಯಿನಾಥಂ ಚಂಡೆ ಬಳಗ ಹೆಬ್ರಿ. ಐವತ್ತಕ್ಕೂ ಮಿಕ್ಕಿ ಜೊತೆ ಕೋಣಗಳು ಇಂದು ಮಂಡಾಡಿಗೆ ಬರುವ ನಿರೀಕ್ಷೆಯಲ್ಲಿದ್ದೇವೆ. ದೂರದ ಒಡ್ಡಂಬೆಟ್ಟು ಕಂಬಳವನ್ನು ಮುಗಿಸಿ ಈಗಾಗಲೇ ಬಂದವರಿದ್ದೀರಿ, ಬರುವರಿದ್ದೀರಿ. ಮನೆಯ ಕೋಣಗಳನ್ನು ಶೃಂಗರಿಸಿಕೊಂಡು ಹಲಗೆ ಭಾಗದಲ್ಲಿ ಹಲಗೆ ಮೆಟ್ಟುವಂತ ಸವಾರಿಗರು ಈ ಜಿಲ್ಲೆ ಕಂಡಂತ ಈ ಭಾಗದ ಬಡಗಿನ ಬೆರಗಿನ ಓಟಗಾರ ಗಣೇಶ್ ಕಂದವರ ಮಂಡಾಡಿಯ ಓರ್ವರ ಮನೆ ಕಂಬಳದಲ್ಲಿ ಇಂದು ಸಂಪ್ರದಾಯದಂತೆ ಕಂಬಳ ಮಹೋತ್ಸವವನ್ನು ಮಾಡಿಕೊಂಡು ಎರಡು 2008ರಲ್ಲಿ ಮತ್ತೆ ಆರಂಭಗೊಂಡಂತ ಈ ಮಂಡಾಡಿ ಓರ್ವರ ಮನೆ ಕಂಬಳ ಮಹೋತ್ಸವ ಅದ್ದೂರಿಯ ವೇದಿಕೆ, ಗಣ್ಯಾತಿ ಗಣ್ಯರ ಆಗಮನ, ಸಕಲ ಸಿದ್ಧತೆ ಮೇಲೆ ಕಾಳು ಬೆಳ್ಳು ಮನೆಯ ಕೋಣಗಳನ್ನು ಓಡಿಸುವ ಪ್ರಯತ್ನ. ಚಾರುಕೊಟ್ಟಿಗೆ ಪ್ರಕಾಶ್ ಶೆಟ್ಟಿ ನಿರ್ದೇಶನದ ಮೇಲೆ ಮಂಡಾಡಿಯ ಓರ್ವರ ಮನೆ ಕಂಬಳದ ಆರಂಭದ ಕೋಣಗಳು. ಅಲ್ಲೇ ಮಂಡಾಡಿ 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 ಓರ್ವರ ಮನೆ ಮಂಡಾಡಿ ಓರ್ವರ ಮನೆ ಮಂಡಾಡಿ ಮಂಡಾಡಿ ಓರ್ವರ ಮನೆ ಇವರ ಕೋಣ ತೆಗೆದುಕೊಂಡ ಸಮಯ 8.74. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪರ್ಧೆಗಳು ಆರಂಭವಾಗ್ತವೆ, ಗಮನಿಸಿಕೊಳ್ಬೇಕು. ಅಣ್ಣ ಪೆಟ್ಟಿಜ್ಜಿ ಪ್ರೀತಿ ಮಾತ್ರ, ಪೇಟದವರೆಲ್ಲ ಪೀಠದಲ್ಲಿದ್ದಾರೆ. 1-2 ವರ್ಷ ಬೇಕಾಯ್ತು, ಕೋರ್ಟು ಕಚೇರಿ. ಬೀದರ್ ವಿಶ್ವವಿದ್ಯಾಲಯದ ಅಧಿಕಾರಿಗಳೆಲ್ಲ 1 ವರ್ಷ ಕಂಬಳದ ಮೇಲೆ ಸಂಶೋಧನೆ ಮಾಡಿದ್ರು. ಅದಾದ ಬಳಿಕ ಬಂತು ನಮ್ಮ ಕಂಬಳದಲ್ಲಿ ಹಿಂಸೆ ಇಲ್ಲ ಅಂತ. ಇವೆಲ್ಲವನ್ನು ನೆನಪಿಸಿಕೊಂಡು ಒಂದು ಕಂಬಳಕ್ಕೆ ತಡೆ ಬಂದಾಗ ಉಭಯ ಜಿಲ್ಲೆಗಳಲ್ಲಿ ಸಂಪ್ರದಾಯ ಹಾಗೆ ಆಧುನಿಕ ಕಂಬಳದ ಯಜಮಾನರೆಲ್ಲ ಸೇರಿ 120 ಜೊತೆ ಕೋಣಗಳನ್ನು ರಾಜಬೀದಿಯಲ್ಲಿ ತಂದು ನಮ್ಮ ಕಂಬಳವನ್ನು ಮತ್ತೆ ಅಸ್ತಿತ್ವವನ್ನು ಕಂಡುಕೊಳ್ಳಿ ಸಹಕರಿಸಿದಿರಿ, ತಮ್ಮ ನೆನಪಿಸಿಕೊಂಡಿದ್ದೇವೆ. ಅದಕ್ಕೆ ಅದೆಷ್ಟೋ ಯುವ ಬಾಂಧವರು ನೀವು ನೆನಪು ಮಾಡ್ಕೊಳ್ಬೇಕು. ಈ ಕಂಬಳ ಅಂದ್ರೆ ಹಾಗೆ, ಆ ತಾಕತ್ತೆ ಹಾಗೆ. ಒಂದು ಈ ಕಂಬಳದ ಹನಿ ಬಿದ್ರೆ ಮತ್ತೆ ಕಂಬಳಕ್ಕೆ ಬರುವಂತ ಆಸಕ್ತಿ ನಮ್ಮದು. ಈ ಮಣ್ಣೆ ಹಾಗೆ, ಈ ಮಣ್ಣಲ್ಲಿ ಓಡಾಡಿದ್ರೆ ರೋಗ ರುಜಿನಗಳೆಲ್ಲ ಮಾಯವಾಗ್ತದಂತೆ. ಕಾರಣಿಕದ ನೆಲ ಮಂಡಾಡಿ. ಈ ಸಂದರ್ಭದಲ್ಲಿ ದಿವಂಗತ ರತ್ನಾಕರ ಶೆಟ್ಟಿ ಇವರು ನೆನಪಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವಿಂದು ಮಂಡಾಡಿ ಓರ್ವರ ಮನೆ ಕಂಬಳ ಮಹೋತ್ಸವ ಇಂದು ಉಭಯ ಜಿಲ್ಲೆಯಲ್ಲಿ ಕಾರ್ಕಳದಲ್ಲಿ ನಿಂಜೂರು ಒಡ್ಡಂಬೆಟ್ಟು ಕಂಬಳ. ಈಗಾಗಲೇ ನಮ್ಮ ಬಡಗಿನ ಅತ್ಯಂತ ಓಟಗಾರರು ಕಂಬಳದ ಯಜಮಾನರು ಒಡ್ಡಂಬೆಟ್ಟು ಕಂಬಳವನ್ನು ಮುಗಿಸಿ ಈ ಮಂಡಾಡಿಯ ಮಾರ್ಗವಾಗಿ ಬರುತ್ತಿದ್ದಾರೆ. ಇವೆಲ್ಲ ಸುದ್ದಿಗಳನ್ನು ಬಿತ್ತರಿಸಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಬ್ ಜೂನಿಯರ್ ಹಲ್ಲನೆ ಹಾಕದ ಹಲ್ಲನೆ ಕಾಣದ ವಿಭಾಗವನ್ನು ಈ ಭಾಗದಲ್ಲಿ ಸಬ್ ಜೂನಿಯರ್ ಎಳೆಯ ಕೋಣೆಗಳನ್ನು ಸ್ಪರ್ಧಿಸುವ ಕಣಕ್ಕೆ ಸಬ್ ಜೂನಿಯರ್, ಅದಾದ ಬಳಿಕ
ಹಗ್ಗ ಹಿರಿಯ, ಹಗ್ಗ ಕಿರಿಯ. ಜೋಡುಕೆರೆಗೆ ಹೋದಾಗ ಇಲ್ಲಿ ಸ್ವಲ್ಪ ಬದಲಾವಣೆ. ನೇಗಿಲು ಕಿರಿಯ, ನೇಗಿಲು ಹಿರಿಯ, ಹಗ್ಗ ಹಿರಿಯ, ಹಗ್ಗ ಕಿರಿಯ. ಹಾಗೆ ಕನೆಹಲಗೆ ಆ ಭಾಗದಲ್ಲಿ 6:15 ಕೊಯ್ಲು, ಹಾಗೆ 7:15 ಕೊಯ್ಲು ನಿಚಾನೆಗೆ ನೀರು ತಾಗಿದ್ರೆ ಕನೆಹಲಗೆ ಭಾಗದಲ್ಲಿ ಪ್ರತಿಷ್ಠೆಯ ಕೋಣಗಳನ್ನು ನೆನಪಿಸಿಕೊಳ್ಳುವ ಹೊತ್ತು ಈ ಭಾಗದ ಕಾರಣಿಕದ ಶಕ್ತಿ ದುರ್ಗಾ ಪರಮೇಶ್ವರಿ, ಕಾರ್ತ್ಯಮ್ಮ, ಹಾಗೆ ಎಲ್ಲ ಸಪರಿವಾರ ಶಕ್ತಿಗಳು, ಧೂಮಾವತಿ, ಈ ಎಲ್ಲ ಶಕ್ತಿಗಳನ್ನು ಸ್ಮರಿಸಿಕೊಂಡು, ಅಣ್ಣ ಇದು ತರಬೇತಿ, ತದನಂತರ ತರಬೇತಿಗೆ ಅವಕಾಶ ಇರೋದಿಲ್ಲ. ಸ್ಪರ್ಧೆ ಆರಂಭ ಆದ ತಕ್ಷಣ ಯಾವುದೇ ರೀತಿಯ ಕೋಣಗಳಿಗೆ ಅವಕಾಶ ಇಲ್ಲ, ತರಬೇತಿಗೆ ಅವಕಾಶ ಇಲ್ಲ. ನೇರವಾಗಿ 2 ಚಾನ್ಸ್ ಇರ್ತದೆ. ಅಣ್ಣ ಇದು ಬೆಳಕು ಹಾಕಿದ್ದಷ್ಟೇ, ಬೆಳಕಿನ ವ್ಯವಸ್ಥೆ ಇಲ್ಲ, ನೆನ್ಪಿಟ್ಕೊಳ್ಬೇಕು. ಎಲ್ಲ ಕೋಣಗಳ ಮಾಲಕರ ಗಮನಕ್ಕೆ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಬೇಕು. ಯಾವುದೇ ರೀತಿಯಾಗಿ ತರಬೇತಿ ಇಲ್ಲ, 2 ಬಾರಿ ಅವಕಾಶ ಇರ್ತದೆ. ಹಾಗಾಗಿ ಎಲ್ಲರೂ ಸಿದ್ಧರಾಗಿರುವಂತೆ ಕೇಳಿಕೊಳ್ತಿದ್ದೇವೆ. 5:30 ಸರಿಯಾಗಿ ಸ್ಪರ್ಧೆಗಳು ಆರಂಭವಾಗ್ತವೆ. ಎಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ನೀವೆಲ್ಲ ಗೊತ್ತಿದೆ. ಆ ಸಂಕ್ರಮಣದಿಂದ ಈ ಸಂಕ್ರಮಣ ತನಕ ನಾವೆಲ್ಲ 1 ತಿಂಗಳು ಈ ಕಂಬಳದಲ್ಲಿ ದುಡಿದಿದ್ದೇವೆ, ದಣಿದಿದ್ದೇವೆ. ಮತ್ತೆ ಮತ್ತೆ ನೆನಪು ಮಾಡೋದಿಲ್ಲ ಅಣ್ಣ. ಗದ್ದೆಗೆ ಬಂದಿದ್ದೀರಿ, ಆದಷ್ಟು ಬೇಗನೆ ಸ್ಪರ್ಧೆಗೆ ಇಳಿಬೇಕು. ವಿಶೇಷವಾಗಿ ಮಂಡಾಡಿಯ ಹೊರವರ ಮನೆಗೆ ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡಬೇಕು. ಈ ವರ್ಷ 1,61,000ಕ್ಕೆ ಮಿಕ್ಕಿ ಬಹುಮಾನಗಳ ಘೋಷಣೆ. ಇದು ಬಡಗಿನ ಅತ್ಯಂತ ಬಹುಮಾನಗಳ ಕಂಬಳ ಎಂಬ ಹೆಮ್ಮೆ. ಚಪ್ಪಾಳೆ ಇಷ್ಟೇ ಮಂಡಾಡಿಯಲ್ಲಿ ತಾಕತ್ ಬೇಕು. ನಿಮ್ಮ ಚಪ್ಪಾಳೆ ವಿಧಾನಸೌಧ ಕೇಳಬೇಕು. ಮುಂದೊಂದಿನಿಂದ 5 ಲಕ್ಷಕ್ಕೂ ಮಿಕ್ಕಿ ಅನುದಾನ ಈ ಮಂಡಾಡಿಗೆ ಬರಬೇಕು. ತುಳುನಾಡ ವಾರ್ತೆ ಈ ಪರಿಸರದಲ್ಲಿ ಈಗಾಗಲೇ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ. ನೇರ ಪ್ರಸಾರ ಪತ್ರಿಕೆಗಳ ಮೇಲೂ ದೃಶ್ಯ ಮಾಧ್ಯಮದ ಮೇಲೂ ಮೇಲುಗೈ ಸಾಧಿಸುವಂತ ಸಂಸ್ಥೆ ತುಳುನಾಡ ವಾರ್ತೆ. ಎಲ್ಲ ಸಿಬ್ಬಂದಿಗಳಿಗೆ ಮಂಡಾಡಿ ಹೊರವರ ಮನೆಯ ಪರವಾಗಿ ನಲ್ಮೆಯ ಸ್ವಾಗತ, ಸುಸ್ವಾಗತ. ಇವೊಂದಿಗೆ ನಮ್ಮೊಂದಿಗಿದ್ದಾರೆ ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರು. ಈ ಎಲ್ಲ ಮಂಡಾಡಿ ಹೊರವರ ಮನೆಯ ಕಂಬಳದ ಮುಖ್ಯ ಉದ್ಘೋಷಕರಾಗಿ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಸರ್, ಉಪನ್ಯಾಸಕರು ಜೂನಿಯರ್ ಕಾಲೇಜ್ ಕುಂದಾಪುರ, ಇವರ ಸಹಕಾರವನ್ನು ಬಯಸಿಕೊಂಡು ಎಲ್ಲ ಫಲಿತಾಂಶವನ್ನು ಅಲ್ಲೇ ಸ್ಪರ್ಧೆ ಅಲ್ಲ, ಮನೋರಂಜನೆ. ಪಿಕ್ಚರ್ ಅಭಿ ಬಾಕಿ ಹೇ, ಈ ಸ್ಪರ್ಧೆ ಅಲ್ಲ ತರಬೇತಿ. ಅಣ್ಣ ಬೇಗ ಬೇಗ. ಈಗಾಗಲೇ SB ಡಿಜಿಟಲ್ ದಕ್ಷಿಣೋತ್ತರದ ಎಲ್ಲ ಕಂಬಳಗಳಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವಂತ ವೆಂಕಟೇಶ ಬಡಮನೆ ಈ ಸಂಸ್ಥೆ. 30ಕ್ಕೂ ಮಿಕ್ಕಿ ಸಿಬ್ಬಂದಿ ಬಳಗ. ಎಲ್ಲ ಕೋಣಗಳ ಮಾಲಕರ ಗಮನಕ್ಕೆ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸುವಂತೆ ಕೇಳಿಕೊಳ್ತಿದ್ದೇವೆ. 4
ವಿಭಾಗಗಳಿದೆ. ಕನೆಹಲಗೆ, ಹಗ್ಗದ ಹಿರಿಯ, ಹಗ್ಗದ ಕಿರಿಯ, ಸಬ್ ಜೂನಿಯರ್ ವಿಭಾಗ. ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿ 5:15ಗೆ ಸರಿಯಾಗಿ ಸ್ಪರ್ಧೆಯನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಯಾವುದೇ ತರಬೇತಿ ಇರುವುದಿಲ್ಲ. ನೇರ 2 ಅವಕಾಶಗಳಿರ್ತದೆ. ಪ್ರತಿ ಕೋಣಗಳಿಗೆ 2 ಅವಕಾಶಗಳಿರ್ತದೆ. ಬೈಂದೂರು ಕಂಬಳ ಸಮಿತಿಯ ಮುಂದಾಳು ಸುಧೀರ್ ಅವರು ನಿಮ್ಮ ಉಪಸ್ಥಿತಿಯನ್ನು ಕಂಡಿದ್ದೇವೆ. ಮೇಲ್ಭಾಗಕ್ಕೆ ಹೋಗಿ ಎಲ್ಲ ಯಜಮಾನರಿಗೆ ನೀವು ಕಿವಿ ಮಾತು ಹೇಳಬೇಕು. ಬೈಂದೂರಿನವರು ಹೇಳಿದ ಮಾತಲ್ಲ ಕೇಳಿದವರು ನೀವು. ನಮ್ಮೊಂದಿಗಿದ್ದಾರೆ ಪ್ರತಿ ವರ್ಷವೂ ಈ ಕಂಬಳದ ಉದ್ಘೋಷಕರಾಗಿದ್ದವರು ಅಭಿಜಿತ್ ಪಾಂಡೇಶ್ವರ, ಶಾಖಾ ವ್ಯವಸ್ಥಾಪಕರು MCC ಬ್ಯಾಂಕ್ ಹಾಗೂ ಶ್ರೀ ಕ್ಷೇತ್ರ ಕಳಿಬೈಲು. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಮಂಡಾಡಿ ಹೋರರ ಮನೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ, ನಾವೆಲ್ಲ ಕೇಳಿದ್ದೇವೆ, ಕಾಂತಾರ. ಈ ಕಾಂತಾರದಲ್ಲಿ ತನ್ನ ಧ್ವನಿಯ ಮೂಲಕವಾಗಿ ನಮ್ಮ ಸಂಸತ್ತಿನ ನೆಲೆಗಟ್ಟನ್ನು ರೂಪುರೇಷೆಗಳಲ್ಲಿ ತೊಡಗಿಸಿಕೊಂಡವರು ಹಿರಿಯರು. ಆರಾಧನೆಯಲ್ಲಿ ಪಾಣ ಸಮುದಾಯದ ಶಿವತ ನಾಗರಾಜ ಪಾಣ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರು. ತಮ್ಮ ಧ್ವನಿಗಾಗಿ ಈ ಕ್ಷಣ. ಕಂಬಳ ಗೆದ್ದಿಯಲ್ಲಿ ಮುಂದೆ ಹೂಡುವನ್ಯಾರ ತುಂಬಿಯ ತೋಳ ತೊಡಿಯಾಡಿ ಮಂಡಾಡಿ ಕಂಬಳ ಗೆದ್ದಿಯಲ್ಲಿ ಮುಂದೆ ಹೂಡುವನ್ಯಾರ ತುಂಬಿಯ ತೋಳ ತೊಡಿಯಾಡಿ ತುಂಬಿಯ ತೋಳ ತೊಡಿಯಾಡಿ ತುಂಬಿಯ ತೋಳ ತೊಡಿಯನೆ ಅಣ್ಣಯ್ಯ ಮುಂದೆ ಹೂಡಿದನೆ ಮನೆಯೂರೇ ತುಂಬಿಯ ತೋಳ ತೊಡಿಯನೆ ಅಣ್ಣಯ್ಯ ಮುಂದೆ ಹೂಡಿದನೆ ಮನೆಯೂರೇ ತುಂಬಿಯ ತೋಳ ತೊಡಿಯನೆ ಅಣ್ಣಯ್ಯ ಮುಂದೆ ಹೂಡಿದನೆ ಮನೆಯೂರೇ ಮುಂದೆ ಹೂಡಿದನೆ ಮನೆಯೂರೇ. ಮಂಡಾಡಿ ಹೋರ ಮನೆಯ ಕಂಬಳೋತ್ಸವಕ್ಕೆ ನನ್ನ 3 ವರ್ಷದಿಂದ ಕರೀತಿದ್ದಾರೆ. ಯಾಕಂತ ಹೇಳಿದರೆ ಹಿಂದೆ ನನ್ನ ಅಜ್ಜ ಪುಟ್ಟಪ್ಪನವರು, ಆಮೇಲೆ ನನ್ನ ತಂದೆ ದುರ್ಗಪ್ಪನವರು ಮಂಡಾಡಿ ಹೋರ ಮನೆಯಲ್ಲಿ ಹಾಡುವಂಥ ಕಾರ್ತಿಯಮ್ಮನ ಕೋಲ ಸೇವೆಯಲ್ಲಿ ಆಗುವಂಥ ಹಾಡನ್ನು ಅಜ್ಜ ಪುಟ್ಟಪ್ಪನವರು ಹೇಳಿದ್ದಾರೆ. ಆಮೇಲೆ ನನ್ನ ತಂದೆ ದುರ್ಗಪ್ಪನವರು ಹೇಳಿದ್ದಾರೆ. ಅವರಿಬ್ಬರು ಅಳಿದು ಹೋದ ನಂತರ ಮಂಡಾಡಿ ಹೋರ ಮನೆಯ ಕೋಲ ಸಮಯದಲ್ಲಿ ನನ್ನಲ್ಲೂ ಈಗ ಅಳಿದು ಹೋಗಿದ್ದಾರೆ. ಅವ್ರ ಹೆಸರು ನನ್ನ ಬರುವುದಿಲ್ಲ. ಈಗ ಇದ್ದವರೆಲ್ಲ ಕೂಡಿ ನನ್ನನ್ನು ಬರಮಾಡಿಕೊಂಡಿದ್ದಾರೆ. ನನ್ನ ತಮ್ಮ ಲಕ್ಷ್ಮಣನ ಮುಖೇನವಾಗಿ ನನ್ನನ್ನು ಬರಮಾಡಿಕೊಂಡು ಹೋರ ಮನೆಯಲ್ಲಿ ಆಗುವಂಥ ಕೋಲ ಸೇವೆಯಲ್ಲಿ ಕಾರ್ತಿಯಮ್ಮನ ಹಾಳನ್ನು ನಾನು ಹೇಳಿದ್ದೇನೆ. ಪೂರ್ತಿ ಹೇಳಿದ್ದೇನೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ತಂದೆ ಅಜ್ಜ ಹೇಳಿದ್ದಾರೆ, ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಆ ಹಾಡನ್ನು ಕಾರ್ತಿಯಮ್ಮನ ಹಾಡನ್ನು ಹೇಳಿದ್ದೇನೆ. ಈಗಲೂ ಕೂಡ ಬಂದಿದ್ದೇನೆ. ಹಿಂದೆ 2-3 ವರ್ಷದಿಂದ ಕೂಡ ಇಲ್ಲಿಗೆ ಬಂದಿದ್ದೇನೆ, ಕರೆಸಿದ್ದಾರೆ, ಇವಳಿಗೆ ಕೂತು ಬಂದಿದ್ದೇನೆ. ಆಮೇಲೆ ವಂದನೆ ಮಾಡಿಕೊಳ್ತೇನೆ, ಎಲ್ಲರಿಗೂ ವಂದನೆ ಮಾಡಿಕೊಳ್ತೇವೆ, ತಗೊಳ್ಳುತ್ತೇನೆ. ನಗರ ಬಲ್ಲೆಡೆ ನಗನಾದರು ಸೀನ ಎಳಿನ ನಾರ್ಯವರೇ ಬನಕೋಗೋ ನಗರ ಬಲ್ಲೆಡೆ ನಗನಾದರು ಸೀನ ಎಳಿನ ನಾರ್ಯವರೇ ಬನಕೋಗೋ ಎಳಿನ ನಾರ್ಯವರೇ ಬನಕೋಗುವ ಬನ ದುಡುತಿ ಬೇಡಿದರವನ್ನೇ ಕೊಡುತ್ತಾಳೆ ಎಳಿನ ನಾರ್ಯವರೇ ಬನಕೋಗುವ ಬನ ದುಡುತಿ ಬೇಡಿದರವನ್ನೇ ಕೊಡುತ್ತಾಳೆ ಬೇಡಿದರವನ್ನೇ ಕೊಡುತ್ತಾಳೆ ಬೇಡಿದರವನ್ನೇ ಕೊಡುತ್ತಾಳೆ. ನಮ್ಮನೆ ದೈವವೋ ಧೂಮಾವತಿ ಎಂಬವರು ಕಾರ್ತ್ಯಮ್ಮ ಎಂಬವರು ಕೋಲ ಮೇಲೆ ಕೋಲ ಕುಣಿದರು ಕೋಲ ಮೇಲೆ ಕೋಲ ಕುಣಿದರು. ನಮ್ಮನೆ ದೈವಗಳೇ ನೇಮ ನಡೆಸಿರು ದೈವಗಳೇ ನೇಮ ನಡೆಸಿರು ದೈವಗಳೇ ನೇಮ ನಡೆಸಿರು. ವಂದನೆಗಳು. ಟೈಮ್ ಇದ್ದಾಗ ಹಾಡನ್ನು ಹಾಡ್ತೇನೆ. ಮುಂದೆ ಆಗುವಂಥ ಕಾರ್ಯಕ್ರಮ ಕೋಣಗಳ ಓಡಾಟ, ಅದೇ ಪ್ರಕಾರವಾಗಿ ಮತ್ತೆ ಹಾಡ್ತೇನೆ ಹಾಡನ್ನು.
ವಂದನೆಗಳು ಎಲ್ಲರಿಗೂ. ಮಂಡಾಡಿ ಹೋರಮನೆ ಪರವಾಗಿ ವಂದನೆಗಳು. ಶ್ರೀಯುತ ನಾಗರಾಜ ಪಾಂಡ್ರವರಿಗೆ ಅಭಿನಂದನೆಗಳು. ಇದೀಗ ಉದ್ಯಮಿಗಳಾದಂತಹ ಆದರ್ಶ್ ಶೆಟ್ಟಿ ಮಂಡಾಡಿ ಅವರ ಸ್ನೇಹಿತರಾದಂತಹ ಗಣೇಶ್ ಚಿರ್ಲಾ ಮತ್ತು ಭಾವೇಶ್ ಪಾಟೀಲ್ ಮುಂಬೈ ಇಲ್ಲಿಗೆ ಆಗಮಿಸಿದ್ದು ಅವರ ಉಪಸ್ಥಿತಿಯನ್ನು ಕಂಡುಕೊಂಡಿದ್ದೇವೆ. ಅವರಿಗೆ ನಮ್ಮ ಮಂಡಾಡಿ ಹೋರರ ಮನೆತನದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಗಣೇಶ್ ಚಿರ್ಲಾ ಮತ್ತು ಭಾವೇಶ್ ಪಾಟೀಲ್ ಅವರಿಗೆ ಕೋರ್ತಾ ಇದ್ದೇವೆ. ಈ ಕಂಬಳ ಮಹೋತ್ಸವಕ್ಕೆ ಮುಂಬೈಯಿಂದ ಯುವ ಉದ್ಯಮಿಗಳಾದಂಥ ಗಣೇಶ್ ಚಿರ್ಲಾ ಮತ್ತು ಭಾವೇಶ್ ಪಾಟೀಲ್ ಅವರು ಆಗಮಿಸಿದ್ದಾರೆ. ನಮ್ಮ ಆದರ್ಶ್ ಶೆಟ್ಟಿ ಮಂಡಾಡಿ ಹೋರರ ಮನೆಯವರ ಸ್ನೇಹಿತರ ಬಳಗದಲ್ಲಿದ್ದಂಥವರು, ಅವರ ಉಪಸ್ಥಿತಿಯನ್ನು ಇಲ್ಲಿ ಗೌರವಿಸ್ತಿದ್ದೇವೆ. ಮಂಡಾಡಿ ಹೋರರ ಮನೆಯ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಸಹ ಕೋರ್ತಾ ಇದ್ದೇವೆ. ಸಬ್ ಜೂನಿಯರ್ ನಿಮ್ಗಾಗಲೇ ಈಗಾಗಲೇ ಕರೆ ನೀಡಿದ್ದೇವೆ. ಸಬ್ ಜೂನಿಯರ್ ಹೆಸರು ಕೊಟ್ಟವರು ಗದ್ದೆಗಿಳಿಸ್ಬೇಕಣ್ಣ. ಸಬ್ ಜೂನಿಯರ್ ಪ್ರಥಮ, ದ್ವಿತೀಯ, ತೃತೀಯ ಎಂಬ ಬಹುಮಾನ. ಹಲ್ಲನ್ನೇ ಹಾಕದ, ಹಲ್ಲನ್ನೇ ಕಾಣದ ಕೋಣಗಳು ಸಬ್ ಜೂನಿಯರ್ ವಿಭಾಗದಲ್ಲಿ. ತರಬೇತಿ ಇರೋದಿಲ್ಲ, ನೇರವಾಗಿ ಸ್ಪರ್ಧೆ ಇರ್ತದೆ. ಯಾಕಂದ್ರೆ 2 ಚಾನ್ಸ್ ಇರ್ತದೆ. ಆ ನೆಲೆಯಲ್ಲಿ ಯಾವುದೇ ರೀತಿಯ ತರಬೇತಿ ಇರೋದಿಲ್ಲ, ನೇರವಾಗಿ ಸ್ಪರ್ಧಾಕ್ಕೆ ಆಗಮಿಸಿಕೊಂಡಿದ್ದೇವೆ. ನೀವು ತಡ ಮಾಡಿದರೆ ಕೇವಲ ಒಂದೇ ಚಾನ್ಸ್ ಅಂತ ಈಗಾಗಲೇ ತಿಳಿಸಿರ್ತೇವೆ. ಹಾಗೆ ನಮ್ಮ ಈ ಕಂಬಳ ಮಹೋತ್ಸವಕ್ಕೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಉದ್ಯಮಿಗಳಾದಂಥ ಹಾಗೂ ಕಾರ್ಪೊರೇಟರ್ ಆಗಿರುವಂಥ ಮಂಜು ಅವರು ಬಂದಿದ್ದಾರೆ. ಹಾಗೆ ಉದ್ಯಮಿಗಳಾದಂಥ ವಿಜಯ್ ಕುಮಾರ್, ಶ್ಯಾಮ್, ನಾಗರಾಜ್ ಇವರೆಲ್ಲರೂ ಆಗಮಿಸಿದ್ದಾರೆ. ಅವರ ಉಪಸ್ಥಿತಿಯನ್ನು ಇಲ್ಲಿ ಗೌರವಿಸುವುದರೊಂದಿಗೆ ಮಂಡಾಡಿ ಹೋರರ ಮನೆಯ ಪರವಾಗಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಎಲ್ಲ ಕೋಣಗಳ ಮಾಲಕರ ಗಮನಕ್ಕೆ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿ ನೀವು ಗದ್ದೆಗೆ ಇಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸಂಘಟಕರ ಪರವಾಗಿ. ಸಬ್ ಜೂನಿಯರ್ ನಿಮ್ಮ ಹೆಸರು ನೋಂದಣಿ ಆಗಿದೆ, ನಿಮ್ಮ ಕೋಣ ಇದೆ ಇಲ್ವೋ ತಿಳಿಸ್ಬೇಕು. ಕೆಲವರು ಫೋನ್ ಮೂಲಕವಾಗಿ ನೋಂದಣಿ ಮಾಡ್ಕೊಂಡಿದ್ದೀರಿ, ನಾವು ನಿಮಗೆ ತಿಳಿಸಿದ್ದೇವೆ. ಬಹುಶಃ ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಯಾಕಂದ್ರೆ ಇವತ್ತು 2 ಕಡೆಯಲ್ಲಿ ಕಂಬಳ ಇದೆ, ಒಂದು ಒಡ್ಡಂಬೆಟ್ಟು, ಇನ್ನೊಂದೆಡೆ ನಿಂಜೂರು. ಸಾಕಷ್ಟು ಕಂಬಳಾಭಿಮಾನಿಗಳು ನಿರೀಕ್ಷೆಯಲ್ಲಿದ್ದಾರೆ. ಈ ವರ್ಷ 2 ಕಡೆ ಕಂಬಳ ಆದ ತಕ್ಷಣ ಆ ನೆಲೆಯಲ್ಲಿ ಎಲ್ಲ ಕಂಬಳ ಯಜಮಾನರ ಜೊತೆ ನಾವೆಲ್ಲ ಸಹಕಾರ ಕೊಡಬೇಕಾಗ್ತದೆ. ಸಬ್ ಜೂನಿಯರ್ ಹೆಸರು ಕೊಟ್ಟವರು ಗದ್ದೆಗಿಳಿಸಬೇಕು. ಯಾವುದೇ ರೀತಿ ತರಬೇತಿ ಇರೋದಿಲ್ಲ, ನೇರವಾಗಿ ಸ್ಪರ್ಧಾ ಕಣದಲ್ಲಿ 2 ಅವಕಾಶ ಇದೆ. ತಡ ಮಾಡಿದ್ರೆ ಅಣ್ಣ ಕೇವಲ ಒಂದೇ ಅವಕಾಶದಲ್ಲಿ ನಿಲ್ಲಿಸ್ತೇವೆ. ಇದು ಸಂಘಟಕರ ತೀರ್ಮಾನ ಆಗಿದೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ಸಬ್ ಜೂನಿಯರ್ ಹಗ್ಗ ಹಿರಿಯ, ಹಗ್ಗ ಕಿರಿಯ ಹಾಗೂ ಹಲಗೆ ಭಾಗ ಈಗಾಗಲೇ ನಮ್ಮನ್ನು ಕೂಡಿಕೊಂಡವರಿದ್ದಾರೆ. ಕಂಬಳ ಕ್ಷೇತ್ರದಲ್ಲಿ
ಜಿಲ್ಲಾ ರಾಜ್ಯೋತ್ಸವ ಸಾಕಷ್ಟು ವರ್ಷಗಳಿಂದ ಹಂಡಿಕೆರೆ ಮನೆತನದ ರಾಘವೇಂದ್ರ ಶೆಟ್ಟಿ ನಲ್ಮಿಯ ಸ್ವಾಗತ ಸುಸ್ವಾಗತ. ರಾಘವೇಂದ್ರ ಶೆಟ್ಟಿ ಅವರೇ, ಮೇಲ್ಭಾಗದಲ್ಲಿ ಇದ್ದವರಿಗೆಲ್ಲ ಒಮ್ಮೆ ಸೂಚನೆ ನೀವು ಕೊಡಬೇಕು. ಈ ಕಂಬಳ ಒಳ್ಳೇದಾಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಈ ಸಂದರ್ಭದಲ್ಲಿ ನೆನಪಿಸಿಕೊಂಡಿದ್ದೇವೆ, ನಿಮ್ಮ ಪ್ರೋತ್ಸಾಹವನ್ನು ಮತ್ತೆ ಕೇಳಿಕೊಂಡಿದ್ದೇವೆ. ಈ ವರ್ಷದ ಮಂಡಾಡಿ ಕಂಬಳದಲ್ಲಿ ಬಹುಮಾನಗಳ ಮೇಲೆ ಬಹುಮಾನ ಘೋಷಣೆ ಮಾಡಿದವರು ಮಂಡಾಡಿ ದಿವಂಗತ ಸದಿಯಣ್ಣ ಹೊರ್ವ, ದಿವಂಗತ ದುರ್ಗಮ್ಮ ಶೆಟ್ಟಿ ಅವರ ಮೊಮ್ಮಗ ಹಾಲಾಡಿ ಕೊಯ್ಕಾಡಿ ಮನೆ ಕವನ್ ಶೆಟ್ಟಿ ಸನ್ ಆಫ್ ನರಸಿಂಹ ಶೆಟ್ಟಿ, ಹೋಟೆಲ್ ಹನುಮಾನ್ ಧಾರವಾಡ. ಕಂಬಳದ 4 ವಿಭಾಗದಲ್ಲಿ ಪ್ರಥಮ ಬಹುಮಾನ ಹಾಗೆ ದ್ವಿತೀಯ ಬಹುಮಾನವನ್ನು ನೀಡಿದವ ಹೆಗ್ಗಳಿಕೆ ಇವರದು. ಒಂದು ಗಟ್ಟಿಯಾದ ಚಪ್ಪಾಳೆಯ ಅಭಿನಂದನೆ. ಬರುವ ವರ್ಷ ಕೂಡ ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗೆ ತೃತೀಯ ಪುರಸ್ಕಾರ ನೀಡಿ ನಮ್ಮನ್ನು ಸಹಕಾರ ನೀಡಿದವರು ಮಂಡಾಡಿ ದಿವಂಗತ ಸದ್ಯಣ್ಣ ಹೊರ್ವ, ದಿವಂಗತ ದುರ್ಗಮ್ಮ ಶೆಟ್ಟಿ ಇವರ ಮೊಮ್ಮಗ ಹಾಲಾಡಿ ಕೊಯ್ಕಾಡಿ ಮನೆ ಕಿರಣ್ ರಾಜ್ಯಂ ಶೆಟ್ಟಿ, ಮಂಜಯ್ ಶೆಟ್ಟಿ ಇವರ ಸಹಕಾರವನ್ನು ನೆನಪಿಸಿಕೊಂಡು ಒಟ್ಟು 4 ವಿಭಾಗದಲ್ಲಿ ತೃತೀಯ ಬಹುಮಾನಗಳ ಘೋಷಣೆ ಸಹಕಾರ. ನಿಮಗೆ ಕೂಡ ಒಂದು ಗಟ್ಟಿಯಾದ ಚಪ್ಪಾಳೆಯ ಅಭಿನಂದನೆ, ಅಭಿವಂದನೆ. ಇದೀಗ 3ನೇ ಬಹುಮಾನವನ್ನು ನೀಡಿರುವಂಥ ಕಿರಣ್ ರಾಜ್ ಹಾಲಾಡಿ ಇವರನ್ನ ವೇದಿಕೆಯಲ್ಲಿ ಇದೀಗ ಗೌರವಿಸುವಂಥ ಈ ಕ್ಷಣ ಅವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಸಂತೋಷ್ ಶೆಟ್ಟಿ ಮತ್ತು ಆದರ್ಶ್ ಶೆಟ್ಟಿ ಅವರು ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಒಂದು ಕಂಬಳ ಆಗಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ಆ ಸಹಕಾರದಲ್ಲಿ ನಮ್ಮ ಕಿರಣ್ ರಾಜ್ ಹಾಲಾಡಿ ಒಂದು ಗಟ್ಟಿಯಾದ ಚಪ್ಪಾಳೆ, ಅಭಿನಂದನೆ, ಅಭಿವಂದನೆ. ಬರುವ ವರ್ಷನೂ ಕೂಡ ನಮ್ಮ ಕಂಬಳಕ್ಕೆ ನೀವು ಬರಬೇಕು. ಸಬ್ ಜೂನಿಯರ್ ಈಗಾಗಲೇ ಕ್ರಮ ಸಂಖ್ಯೆ 1 ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿಗೆ, ಕ್ರಮ ಸಂಖ್ಯೆ 2 ವರುಣಾವರ ಶ್ರೀ ವಾದಿರಾಜ ಹಾಲಾಡಿಗೆ, ಕ್ರಮ ಸಂಖ್ಯೆ 3 ವಾಸುನಾಯಕ ಸಾಲಿಮಕ್ಕಿ ಕೊಡ್ಲಾಡಿಗೆ, ಕ್ರಮ ಸಂಖ್ಯೆ 4 ಅರುಣ ಅಣ್ಣಪ್ಪ ಪೂಜಾರಿ ದೀಪನೀಲೆ ಹುಣಸಮಕ್ಕಿಗೆ, ಕ್ರಮ ಸಂಖ್ಯೆ 5ರಲ್ಲಿ ಸನತ್ ಶೆಟ್ಟಿ ಮಂಡಾಡಿ ಹೊರವರ ಮನೆ ಮಂಡಾಡಿಗೆ, ಧನರಾಜ್ ನಾಯ್ಕ್ ಮಾಡಿ ಕೊಡ್ಲಾಡಿ ಕನ್ಯಾರಿ ಮನೆ. ಅಣ್ಣ ಸ್ಪರ್ಧೆಗಿಳಿಸುವಂತೆ ಕೇಳಿಕೊಂಡಿದ್ದೇವೆ. ಸ್ಪರ್ಧೆಗೆ ಅಲ್ಲಿ ಹೋದ ತಕ್ಷಣ ಸ್ಪರ್ಧೆಗೆ ಆರಂಭಿಸ್ತಾ ಇದ್ದೇವೆ. ನಾವು ಗಮನಿಸಿಕೊಳ್ಬೇಕು. ಈ ಗದ್ದೆಗಿಳಿತಿರಂತ ಕೋಣ ವಾದಿರಾಜ ಹಾಲಾಡಿ ಅವರಲ್ವಾ? ಸಾಕಷ್ಟು ವರ್ಷಗಳಿಂದ ಹಗ್ಗ ಹಿರಿಯ ಭಾಗದಲ್ಲಿ ಕೋಣಗಳನ್ನು ಕಟ್ಟಿದ ಯಜಮಾನರು ವರುಣವರ ಶ್ರೀ ವಾದಿರಾಜ ಹಾಲಾಡಿ ಮಂಡಾಡಿಗೆ ಬಂದಿದ್ದ ಒಂದು ಚಪ್ಪಾಳೆಯ ಸ್ವಾಗತ, ಸುಸ್ವಾಗತ. ಈ ವರ್ಷದ ಸ್ಪರ್ಧಾ ಕಾಂಡದಲ್ಲಿ ಮೊದಲು ಇಳಿಸಿದವರು ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿಗೆ, ವರುಣವರ ಶ್ರೀ ವಾದಿರಾಜ ಹಾಲಾಡಿಗೆ, ವಾಸುನಾಯಕ ಸಾಲಿಮಕ್ಕಿ ಕೊಡ್ಲಾಡಿಗೆ, ಅರುಣ್ ಅಣ್ಣಪ್ಪ ಪೂಜಾರಿ ದೀಪನೆಲೆ ಹುಣಸಮಕ್ಕಿಗೆ, ಸನತ್ ಶೆಟ್ಟಿ ಮಂಡಾಡಿ ಬರುವರ ಮನೆಗೆ, ಧನರಾಜ್ ನಾಯ್ಕ್ ಮಾಡಿ ಕೊಡ್ಲಾಡಿ ಕನ್ಯಾರಿ ಮನೆಗೆ. ಈ 6 ಯಜಮಾನರ ಗಮನಕ್ಕೆ ತಮ್ಮ ಕೋಣಗಳ ಉಪಸ್ಥಿತಿಯಲ್ಲಿದ್ದರೆ ಗದ್ದೆಗಿಳಿಸಬೇಕು. ಕನೆ ಅಲಗೆ ಭಾಗದಲ್ಲಿ ಕ್ರಮ ಸಂಖ್ಯೆ 1 ಪೂರ್ವಿಕಾ ಪೃಥ್ವಿ ಕಣ್ಣಪ್ಪ ನಾಯ್ಕ್ ಬೀದಿಕೆರೆ ಅರೇಶಿರೂರಿಗೆ, ನೀರದಾತ್ಮ ಬಾರ್ಕೂರು ಶಾಂತರಾಮ ಶೆಟ್ಟರಿಗೆ, ಕೋಟಗಿಳಿಯಾರ್ ಹೊಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟರಿಗೆ, ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗರಿಗೆ. ಸೆನ್ಸರ್ ಅವರು
ಹಾಗಲ್ಲ ಬಿಡ್ಲಿಕ್ಕಿದೆ, ರಿಮೋಟ್ ಕಾರಲ್ಲ, ಕಂಬಳದ ಕೋಣ. ಹಗ್ಗ ಹಿರಿಯ ಭಾಗ ದಿವಂಗತ ನಾರಾಯಣ ಕೊಠಾರಿ ಮಂಡಾಡಿ ಮಕ್ಕಿ ಮನೆಗೆ, ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಹೊರವರ ಮನೆಗೆ, ಶ್ರೀ ಸ್ವಾಮಿಧಾಮ ಹಳೆಕಟ್ಟು ಕುಂಬಾಶಿಗೆ, ದಿವಂಗತ ಬಾಬಣ್ಣ ನಾಯ್ಕ ಒಡ್ಡಾಪಿಗೆ, ಪನ್ನಗೆ ಬರ್ಭಟ್ಕಳ ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಕೆರೆಗೆ. ಯಜಮಾನರ ಗಮನಕ್ಕೆ, ಕಂಬಳ ಮಂಡಾಡಿಯ ಕಿರಿಯ ಭಾಗದಲ್ಲಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿಗೆ, ಅರುಣ ಅಣ್ಣಪ್ಪ ಪೂಜಾರಿ ದೀಪನೆಲೆ ಉಣಸ್ಮಕ್ಕಿಗೆ, ದಿವಂಗತ ಬಾಬಣ್ಣ ನಾಯ್ಕ ಒಡ್ಡಾಪಿಗೆ, ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದಾವರ, ಸನತ್ ಶೆಟ್ಟಿ ಮಂಡಾಡಿ ಓರ್ವರ ಮನೆಗೆ, ಜಯರಾಮ್ ಶೆಟ್ಟಿ ತೆಂಕಕೋಡಿಗೆ, ದಿವಂಗತ ಸಂಜೀವ್ ಪೂಜಾರಿ ಶಾಂತಿನಿವಾಸ ಕಳಿತ್ಲು ನಾಯಕನಕಟ್ಟೆಗೆ, ವಿಜಯ್ ಕುಮಾರ್ ರಾಜರಾಜೇಶ್ವರಿ ನಗರ ಬೆಂಗಳೂರಿಗೆ, ಯತಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಓರ್ವರ ಮನೆಗೆ, ಗೋಪಾಲ್ ನಾಯ್ಕ ಅಲ್ಬಾಡಿ ಬುಕ್ಕಿಗುಡ್ಡಿಗೆ. 10 ಜೊತೆ ಯಜಮಾನರ ಉಪಸ್ಥಿತಿ. ಅಲ್ಲಿ ನೋಂದಣಿ ಮಾಡಿಕೊಳ್ಳುವವರು ಗಮನಿಸಬೇಕು. ನೋಂದಣಿ ಮಾಡ್ತಾರೆ, ನಿಮ್ಮ ಕೋಣ ಬಂದಿದೆ ಇಲ್ವೊಮ್ಮೆ ವಿಚಾರಣೆ ಮಾಡ್ಕೊಳ್ಬೇಕು, ಇಲ್ಲ ಆದ್ರೆ ಟೋಕನ್ ಕೊಡಬೇಡಿ, ಗಮನಿಸ್ಕೊಳ್ಬೇಕು. ಯಾಕಂದ್ರೆ ಕೆಲವರು ನೋಂದಣಿ ಮಾಡ್ತಾ ಇದ್ದಾರೆ, ಇನ್ನು ಬರುವವರು ಇರ್ತಾರಂತ ಗೊತ್ತಾಗ್ತದೆ. ಆ ಕೋಣೆ ಎಲ್ಲಿದೆ, ಯಾವ ಮಾರ್ಗದಲ್ಲಿ ಇದನ್ನು ಕೂಡ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಒಂದು ವ್ಯವಸ್ಥಿತವಾದಂಥ ಕಂಬಳ ಈಗಾಗಲೇ ಸೂಚನೆ ಮಾಡಿದ್ದೇವೆ. ಇಷ್ಟು ವರ್ಷ ಈ ಆರಂಭದಲ್ಲಿ ಆರಂಭವಾಗ್ತಿತ್ತು. ಇವತ್ತು ಕಾರಣಿಕದನೆಲ್ಲ ವಡ್ಡಂಬೆಟ್ಟಲ್ಲಿ ಕಂಬಳ ಮಹೋತ್ಸವ. ಬಹುಶಃ ಕೋಣಗಳೆಲ್ಲ ಮಂಡಾಡಿಗೆ ಬಂದಿವೆ. ಕೋಣದ ಓಟಗಾರರೆಲ್ಲ ಅಲ್ಲಿ ವಡ್ಡಂಬೆಟ್ಟಲ್ಲಿದ್ದಾರೆ. ಯಾಕಂದ್ರೆ ಎಲ್ಲ ಓಟಗಾರರ ಅಲ್ಲಿ ಉಪಸ್ಥಿತಿ ಇದೆ. ಇನ್ನೇನು ನಮ್ಮನ್ನು ಕೂಡಿಕೊಳ್ಳುವರಿದ್ದಾರೆ. ಆ ಓಟಗಾರರಲ್ಲಿ ಬಂದ ತಕ್ಷಣ ಸ್ಪರ್ಧೆಗಳು ಆರಂಭವಾಗಲಿಕ್ಕಿವೆ. ಮೇಲ್ಭಾಗದಲ್ಲಿ ಅಂಗಡಿ ಮುಂಗಂಟುಗಳೆಲ್ಲ ಬಂದಿವೆ. ಯಾವುದು ಉಚಿತ ಇಲ್ಲ, ತಕೊಂಡ್ರೆ ಪೂರ ಖಚಿತ. GST ಇಲ್ಲ. ಕಂಬಳ ಅಂದ್ರೆ ಹಾಗೆ ಕೋಟಿಗಟ್ಟಲೆ ಮಿಕ್ಕಿ ಸರ್ಕಾರಕ್ಕೆ ಆದಾಯ ಕೊಡ್ತೇವೆ. ಡೀಸೆಲ್ ತಗೊಳ್ತೇವೆ, ಇದೆಲ್ಲ ಅನುದಾನ ಸರ್ಕಾರಕ್ಕೆ ಹೋಗ್ತದೆ. ಅದೆಷ್ಟೋ ವ್ಯವಹಾರಗಳು ಕೂಡಿ ಬರ್ತದೆ ಕಂಬಳದಲ್ಲಿ. ಅಣ್ಣ ಸ್ಪರ್ಧೆಗಾ ವಾದಿರಾಜ್ರೆ ಮನೋರಂಜನೆ ಹರಕೆ ಆದ್ರೆ ಬೇಗ ಬಿಡ್ಬೇಕಣ್ಣ. ಸ್ಪರ್ಧೆ ಸೆನ್ಸರ್ ಸಿದ್ಧತೆಯಲ್ಲಿದೆ. ಕ್ರಮ ಸಂಖ್ಯೆ 2 ವರುಣ್ವರ ಶ್ರೀ ವಾದಿರಾಜ ಹಾಲಾಡಿಗೆ ಒಂದು ಚಪ್ಪಾಳೆ ಕೊಡಬೇಕು. ಸುರುತ ಸಾಲು ಮೊದಲ ಅವಕಾಶ. ವರುಣ್ವರ ಶ್ರೀ ವಾದಿರಾಜ ಹಾಲಾಡಿ, ವರುಣ್ವರ ಶ್ರೀ ವಾದಿರಾಜ ಹಾಲಾಡಿ ಎಕ್ಸ್ಪ್ರೆಸ್. ಹಾಲಾಡಿ ಹಾಲಾಡಿ ಭಾ ಭಾ ಹಾಲಾಡಿ. ವರುಣ್ವರ ಶ್ರೀ ವಾದಿರಾಜ ಹಾಲಾಡಿ ಇವರ ಕೋಣ ತೆಗೆದುಕೊಂಡ ಸಮಯ 10.23. ಚಪ್ಪಾಳೆ ಕೊಡಬೇಕು. ಒಂದು ಯಜಮಾನರ ಕೋಣಗಳು ಮೇಲೆ ಬಂದಾಗ ನೀವು ಕೊಡಬೇಕಾಗದ್ದು ಇವತ್ತು ದಾನದಲ್ಲಿ ಶ್ರೇಷ್ಠ ದಾನ ಚಪ್ಪಾಳೆ ದಾನ. ವರುಣ್ವರ ಶ್ರೀ ವಾದಿರಾಜ ಹಾಲಾಡಿ ಮೊದಲ ಸುತ್ತಲ್ಲಿ 10.23. ಅಣ್ಣ ಗದ್ದೆಗಿಳಿಸೋತ್ತಿಗೆ ಯಾರ ಯಜಮಾನರ ಕೋಣ ಎಲ್ಲಿಂದ ಬಂದ್ರಿ ಒಂಚೂರು ನೀವು ಕೈ ಎತ್ತಿ ಹೇಳಿದ್ರೆ ನಮಗೂ ಖುಷಿ ಆಗ್ತದೆ. ಯಾಕಂದ್ರೆ ಎಲ್ಲರ ಯಜಮಾನರ ಹೆಸರು ಗೊತ್ತಿದೆ. ಆದರೆ ಇವತ್ತು ನಮಗೆ ಈ ಕಂಬಳದಲ್ಲಿ ಸಾಕಷ್ಟು ಪ್ರಭಾವಿ ಉದ್ಯಮಿಗಳೆಲ್ಲ ಬಂದಿದ್ದಾರೆ. ಒಂದೊಂದು ಜೊತೆ ಅಲ್ಲ, 3 ಜೊತೆ ಕೋಣಗಳನ್ನು ಆಮದು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾರ ಹೆಸರಲ್ಲಿ ಓಡ್ತದೆ ಅಂತ ನಮ್ಗೆ ಸ್ವಲ್ಪ ನೀವು ಸೂಚನೆ ಮಾಡಬೇಕಾಗ್ತದೆ. ಕ್ರಮ ಸಂಖ್ಯೆ 6 ಧನರಾಜ್ ನಾಯ್ಕ್ ಮಾಡಿ ಕೊಡ್ಲಾಡಿ ಕನ್ಯಾರಿ ಮನೆ. ಇವತ್ತಿನ ಈ ಕಂಬಳ ಮಹೋತ್ಸವಕ್ಕೆ ಸದಿಯಣ್ಣ ಹೋರೋರ ಮೊಮ್ಮಗ ಕವನಶೆಟ್ಟಿ ಹಾಲಾಡಿ ಕೊಯ್ಕಾಡಿ ಮನೆಯವರು 4 ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರಿಗೆ ತಲಾ 5,000 ಹೆಚ್ಚಿಗೆ ಬಹುಮಾನವನ್ನು ನೀಡಿರುತ್ತಾರೆ. ಅವರಿಗೆ ಮಂಡಾಡಿ ಹೋರೋರ ಮನೆತನದ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ.
ಅವರ ತಾಯಿ ಸುಮತಿ ಶೆಟ್ಟಿ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಹಾಗೆ ಕಿರಣ್ ರಾಜ್ ಎಂ ಶೆಟ್ಟಿ ಹಾಲಾಡಿ ಕೊಯ್ಕಾಡಿ ಮನೆ ಸದಿಯಣ್ಣ ಹೊರವರ ಇನ್ನೊಂದು ಮೊಮ್ಮಗ 4 ವಿಭಾಗದ ಬಹುಮಾನದ ತೃತೀಯ ಬಹುಮಾನವನ್ನು ನೀಡಿರುತ್ತಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆರಂಭಿಕ ಯುವ ಉದ್ಯೋಗಸ್ಥರಾಗಿ ಈಗಾಗಲೇ ಪ್ರದೀಪ್ ಶೆಟ್ಟಿ ಬೆಂಗಳೂರು ನಮ್ಮನ್ನು ಕೂಡಿಕೊಂಡವರಿದ್ದಾರೆ. ಮಂಡಾಡಿ ಈ ಹೋರವರ ಮನೆಯ ಈ ಸಾಂಪ್ರದಾಯಿಕ ಕಂಬಳ ಮಹೋತ್ಸವದಲ್ಲಿ ಪ್ರಮುಖರಾಗಿರುವವರು ಡಾಕ್ಟರ್ ರಂಜನ್ ಶೆಟ್ಟಿ, ಆದರ್ಶ್ ಶೆಟ್ಟಿ ಮುಂಬೈ, ಸಂತೋಷ್ ಶೆಟ್ಟಿ ಮಂಡಾಡಿ, ಲಕ್ಷ್ಮಣ್ ಶೆಟ್ಟಿ ಮಂಡಾಡಿ, ಸಂದರ್ಶ್ ಶೆಟ್ಟಿ ಮಂಡಾಡಿ, ಯತಿರಾಜ್ ಶೆಟ್ಟಿ ಮಂಡಾಡಿ, ಚಿಕ್ಕು ನಾಗಪ್ಪ ಕೊಠಾರಿ, ಸನತ್ ಕುಮಾರ್ ಶೆಟ್ಟಿ ಮಂಡಾಡಿ, ಶಂಕರ್ ಕೊಠಾರಿ ಉಳ್ತೂರು, ವಜ್ರೇಶ್ ಮತ್ತು ವರ್ಣೇಶ್ ಶೆಟ್ಟಿ ಮಂಡಾಡಿ, ಗಣರಾಜ್ ಶೆಟ್ಟಿ ಮತ್ತು ಚರಣ್ ಶೆಟ್ಟಿ ಮಂಡಾಡಿ, ಸಮಿತ್ ಶೆಟ್ಟಿ, ದಿವಂಗತ ರತಿ ಆನಂದ್ ಶೆಟ್ಟಿ, ಸಂದೇಶ್ ಜೋಗಿ ಮಂಡಾಡಿ, ರಂಜಿತ್ ಶೆಟ್ಟಿ ಸೌಡ, ಜಯ ಶೆಟ್ಟಿ ಮಂಡಾಡಿ ಕವರಾಡಿ, ಸುಪ್ರೀತಾ ಸತೀಶ್ ಶೆಟ್ಟಿ ಬೆಂಗಳೂರು, ಮಂಜು ಕೊಠಾರಿ ಮಕ್ಕಿಮನೆ ಬೆಳಗಾಂ, ಸುಚಿತ್ರಾ ಸತೀಶ್ ಶೆಟ್ಟಿ ಮುಂಬೈ, ಹರ್ಷ ಶೆಟ್ಟಿ ಚೇರ್ಕಿ, ಗುರುಪ್ರಸಾದ್ ಶೆಟ್ಟಿ ಮಂಡಾಡಿ, ರಾಜು ಕೊಠಾರಿ ಮಂಡಾಡಿ ಮಕ್ಕಿಮನೆ, ಸುಧಾಕರ್ ಶೆಟ್ಟಿ ಅಧ್ಯಾಪಕರು, ನಿವೃತ್ತ ಅಧ್ಯಾಪಕರು, ಗುಂಡು ಶೆಟ್ಟಿ ಮಂಡಾಡಿ, ಕವನ್ ಶೆಟ್ಟಿ. ಅಣ್ಣ, ತರಬೇತಿ ಕೇವಲ 2 ನಿಮಿಷ ಮಾತ್ರ ಕೊಡ್ತೇವೆ, ಹಗ್ಗ ಕೊಟ್ಟು ನಿಲ್ಬೇಕಣ್ಣ. ಹಾಗೆ ಇವರೊಂದಿಗೆ ಬಾಲಕೃಷ್ಣ ಶೆಟ್ಟಿ ಬನ್ನಾಡಿ, ಸುಕುಮಾರ್ ಕೊಠಾರಿ, ಚೇತನ್ ಶೆಟ್ಟಿ ಅಧ್ಯಾಪಕರು, ಪ್ರಣಯ್ ಮಂಡಾಡಿ, ದಯಾನಂದ್ ಶೆಟ್ಟಿ ಕವರಾಡಿ, ಗೌರವ್ ಶೆಟ್ಟಿ, ದರ್ಶನ್ ಶೆಟ್ಟಿ, ರಕ್ಷಾ ಶೆಟ್ಟಿ, ಜೀವನ್ ಶೆಟ್ಟಿ ಮಂಡಾಡಿ, ಲೋಹಿತ್ ಶೆಟ್ಟಿ ಮಂಡಾಡಿ, ಚಂದ್ರಮತಿ ಕೆ ಶೆಟ್ಟಿ ಉಡ್ಡಮ್ಮಾಡಿ, ಶಮಿತಾ ಜಗನ್ನಾಥ್ ಶೆಟ್ಟಿ, ಸಂಜೀವ್ ಶೆಟ್ಟಿ ಧಾರವಾಡ, ಗೌತಮಿ ಶಶಿಧರ್ ಶೆಟ್ಟಿ, ಸುಲೇಖಾ ದಯಾನಂದ್ ಶೆಟ್ಟಿ, ಸಂಪತ್ ಶೆಟ್ಟಿ ಬೆಳಗಾಂ, ಭಾಗ್ಯರಾಜ್ ಶೆಟ್ಟಿ ಮಂಡಾಡಿ, ಚೇತನ್ ಶೆಟ್ಟಿ, ಕಿರಣ್ ಶೆಟ್ಟಿ ಮತ್ತು ಭವ್ಯ, ಭರತ್ ಕೊಠಾರಿ, ರಾಜ್ ಗೋವಿಂದ್ ಹೆಗಡೆ, ಅರ್ಜುನ್ ಹೆಗಡೆ, ರವಿ ಕೊಠಾರಿ, ಆನಂದ್ ಶೆಟ್ಟಿ ಮಂಡಾಡಿ ಇವರೆಲ್ಲರ ಒಂದು ಸಹಕಾರ ಈ ಕಂಬಳಕ್ಕಿದ್ರೆ ಇವರೊಂದಿಗೆ ಜಯರಾಮ್ ಶೆಟ್ಟಿ ನಿವೃತ್ತ ಅಧ್ಯಾಪಕರು ಮಂಡಾಡಿ, ಅಶ್ವಿನಿ ವಿಶ್ವನಾಥ್ ಶೆಟ್ಟಿ ಮಂಡಾಡಿ, ಅಕ್ಕೈ ಶೆಟ್ಟಿ ಕವರಾಡಿ ಮಂಡಾಡಿ, ಜಯರಾಮ್ ಕೊಠಾರಿ ಮಂಡಾಡಿ, ಪ್ರೇಮ ಶೆಟ್ಟಿ ಮತ್ತು ಮಂಕಾಳವು ಮಂಡಾಡಿ, ಭರತ್ ಶೆಟ್ಟಿ ಮಂಡಾಡಿ, ಪ್ರವೀಣ್ ಶೆಟ್ಟಿ ಹಾಲಾಡಿ ಕೊಯ್ಕಾಡಿ, ಕೃಷ್ಣಭಾಗ್ಯ ಶೆಟ್ಟಿ ಬೆಂಗಳೂರು, ಪ್ರಕಾಶ್ ಶೆಟ್ಟಿ ಮಂಡಾಡಿ, ವಜ್ರದಿನೇಶ್ ಶೆಟ್ಟಿ ಬೆಂಗಳೂರು, ಸುಚಿತ್ರ ಸಂತೋಷ್ ಶೆಟ್ಟಿ ಮಂಡಾಡಿ ತಲ್ಲೂರು, ಸಂದೀಪ್ ಶೆಟ್ಟಿ ಮಂಡಾಡಿ, ಸಾರಿಕಾ ಕಣಕರ್ ಶೆಟ್ಟಿ ಮಂಡಾಡಿ, ಉದಯ್ ಶೆಟ್ಟಿ ಬೆಳಗಾಂ, ಜೈಕರ್ ಶೆಟ್ಟಿ ಹಾಲಾಡಿ ಕೊಯ್ಕಾಡಿ, ಶಶಿಧರ್ ಶೆಟ್ಟಿ ಚೇರ್ಕಿ, ಪೃಥ್ವಿರಾಜ್ ಶೆಟ್ಟಿ ಬೆಂಗಳೂರು, ಸಂತೋಷ್ ಶೆಟ್ಟಿ ಮಂಡಾಡಿ ದೇಮ್ ಕೊಡ್ಲು, ರಾಜೇಂದ್ರ ಜೋಗಿ ಮಂಡಾಡಿ, ಪ್ರತೀಕ ರಂಜನ್ ಶೆಟ್ಟಿ ಮಂಡಾಡಿ, ನಾಗೇಂದ್ರ ಜೋಗಿ ಮಂಡಾಡಿ, ಸುಂದರ್ ಶೆಟ್ಟಿ ದಾಸರಬೆಟ್ಟು, ರಾಜೇಂದ್ರ ಕುಮಾರ್ ಶೆಟ್ಟಿ ಹಾಲಾಡಿ ಕೊಯ್ಕಾಡಿ, ಗಣೇಶ್ ಕುಮಾರ್ ಶೆಟ್ಟಿ ಬೆಣ್ಣಿಕುದ್ರು. ಈ ರೀತಿ ಎಲ್ಲ ಮಂಡಾಡಿ ಹೋರವರ ಮನೆತನದ ಹಾಗೂ ಮಂಡಾಡಿ ಮಕ್ಕಿಮನೆ ಮತ್ತು ಮಂಡಾಡಿ ಗ್ರಾಮಸ್ಥರ ನೆರವಿನಿಂದ 18 ವರ್ಷಗಳಿಂದ ಈ ಕಂಬಳ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ವರ್ಷವೂ ಸಹ ಈ ಕಂಬಳ ಮಹೋತ್ಸವ ಇದೇ ರೀತಿ ವಿಜೃಂಭಣೆ ನಡೀಲಿಕ್ಕೆ ಇವರೆಲ್ಲರ ಒಂದು ಸಹಕಾರ ಕೊರತಾ ಅವರಿಗೆ ಹಲೋ ಈ ರೀತಿಯ ಸೇವೆಯನ್ನು ಮಾಡುವಂಥ ಸೌಭಾಗ್ಯ ದೇವರು ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಹಲೋ ಅಣ್ಣ, ಯಾರಿದ್ದಾರೆ ಸ್ಪರ್ಧಾ ಕಣದಲ್ಲಿ? ಕ್ರಮ ಸಂಖ್ಯೆ ಹೇಳಿದ್ರು ಸಾಕಣ್ಣ. ಹಗ್ಗ ಸಬ್ ಜೂನಿಯರ್ ವಾಸು ನಾಯಕ್ ಸಾಲಿಮಕ್ಕಿ ಕೊಡ್ಲಾಡಿ. ಆದ್ರೆ ಈಗ ಜೋಡ್ಕೆರೆಲ್ಲ ಒಂದೇ ಬಿಡ್ಲಿಕ್ಕೆ ಆಗೋದಣ್ಣ. ನಿಮ್ಮ ಭಾಷೆ ಬೇಕು ನಮ್ಗೆ ಇವತ್ತು ಮಾತಾಡ್ಲಿಕ್ಕೆ. ಹಲೋ, ಹಗ್ಗ ಕಿರಿ ಭಾಗ ಸಬ್ ಜೂನಿಯರ್ ಸ್ಪರ್ಧಾ ಕಣದಲ್ಲಿದ್ದಾರೆ. ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ 3 ವಾಸು ನಾಯಕ್ ಸಾಲಿಮಕ್ಕೆ ಕೊಡ್ಲಾಡಿ ಅಲ್ವಾ? ಹೌದು ಹೌದು, ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ಇಂಗ್ಲಿಷಿಗಾಗಿ 2 ಒತ್ತಿ. ಇದೆಲ್ಲ ಪ್ರೀತಿಗಾಗಿ ನೇರ ಪ್ರಸಾರ ಇದೆ. ನಾವೆಲ್ಲ ಮಾತಾಡ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು. ನಾಳೆ ನೀವು ಟ್ರೋಲ್ ಆಗ್ತೀರಿ. ಅದೆಷ್ಟೋ ರೀಲ್ಸ್ ಮಾಡೋರೆಲ್ಲ ಬಂದಿದ್ದಾರೆ, ಅದೆಷ್ಟೋ ನಮ್ಮ ಮಾಧ್ಯಮ ಬಂಧುಗಳು ಬಂದಿದ್ದಾರೆ. JP ಬಡಕೇರಿ ಇರ್ಬೋದು, ತುಳುನಾಡ ಬಾರ್ದು ಒಂದು ಚಪ್ಪಾಳೆ ಕೊಡಬೇಕು. ನಮ್ಮ ಕಂಬಳದ ಅಸ್ಮಿತೆಯನ್ನು ಉಳಿಸುವಂತ ಮಾಧ್ಯಮ ಬಂಧುಗಳು ನಿಮ್ಮನ್ನೆಲ್ಲ ನೆನಪಿಸಿಕೊಂಡಿದ್ದೇವೆ. ಹಾಗೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ, ಇದು ರಿಮೋಟ್ ಕಾರ್ ಅಲ್ಲ.
ಕ್ರಮ ಸಂಖ್ಯೆ 3 ವಾಸುನಾಯಕ ಸಾಲಿಮಕ್ಕೆ ಕೊಡ್ಲಾಡಿ ಸ್ಪರ್ಧಾ ಕಣದಲ್ಲಿದ್ದಾರೆ ಸಬ್ ಜೂನಿಯರ್. ಒಂದು ಚಪ್ಪಾಳೆ ಕೊಡ್ಬೇಕು. ಮಂಡಾಡಿಗೆ ಯಾರೆಲ್ಲ ಬಂದಿದ್ದೀರಿ ಈ ಕಂಬಳಕ್ಕೊಮ್ಮೆ ಚಪ್ಪಾಳೆ ನೋಡುವ. 1 2 3 ಇಷ್ಟೇನ ತಾಕತ್ ನಿಮ್ದು. ಸ್ವಲ್ಪ ಕೂಗು ಕೇಕೆಲ್ಲ ಹಾಕ್ಬೇಕು. ಓಹೋ, ನಮ್ ಕಡೆ ಮಾರಿಗೆ ಎಷ್ಟು ಕೂಗ್ತಾರೆ, ಇದನ್ನು ಸಾಕಾಗೋದಿಲ್ಲ. ಓಹೋ, ಇದು ಕಂಬಳ. ಇನ್ನು 4 ಕಾಲು, ನಾಳೆ 2 ಕಾಲು ಎಲ್ಲ ಗೊತ್ತಿರಬೇಕು. ಕಂಬಳ ತಾಳಿಪಾಡಿ ಶಾಸನ, ಅಳುಪ ರಾಜರ ಪ್ರೋತ್ಸಾಹ ಒಂದು ಇವೆಲ್ಲ ನೆನಪಿಸಿಕೊಂಡು ಇತಿಹಾಸ ಪ್ರಸಿದ್ಧ ಬಂಡಾರು ಕಂಬಳ ಐತಿಹ್ಯ ಇದೆ. ಎಡತಾಡಿ ಕಂಬಳ ಸಂಪ್ರದಾಯಬದ್ಧವಂತ ಕಂಬಳ. ಹಾಗೆ ನಾಳೆ ದಿನ ಬಾರಾಡಿ ಬೀಡು ಜೋಡುಕೆರೆ ಕಂಬಳ. ಹಾಗೆ ಆದಿತ್ಯವಾರ ಇದೆ ಹೆಸರಾಂತ ಬನ್ನಾಡಿಯ ಕಂಬಳ ಮಹೋತ್ಸವ, ಹಾಗೆ ಕೊರ್ಗಿಯ ಕಂಬಳ ಮಹೋತ್ಸವ. ಸೋಮವಾರ ಹಂದಾಡಿಯ ಕಂಬಳ ಮಹೋತ್ಸವ ಕೂಡ ಸಂಪನ್ನಗೊಳ್ಳಿಕ್ಕಿವೆ. ಅಲ್ಲೇ ವಾಸುನಾಯಕ ಸಾಲಿಮಕ್ಕಿ ಸಾಲಿಮಕ್ಕಿ ಕೊಡ್ಲಾಡಿ ಸಾಲಿಮಕ್ಕಿ ಕೊಡ್ಲಾಡಿ ಕೊಡ್ಲಾಡಿ ಸಾಲಿಮಕ್ಕಿ ಸಾಲಿಮಕ್ಕಿ ಕೊಡ್ಲಾಡಿ ಬರಕೋಣ ತೆಗೆದುಕೊಂಡ ಸಮಯ 9:04 ಸಾಲಿಮಕ್ಕಿ ಕೊಡ್ಲಾಡಿ. ಆ ಓಡಿಸುವವರ ಹೆಸರು ಹೇಳ್ಬೇಕು ಪ್ರದೀಪ್ ರೇ. ಆಯ್ತಾಯ್ತು. ಅಣ್ಣ ಗದ್ದೆ ಗಿಳಿಸುವಾಗ ಹೇಳ್ಬೇಕು ಇಲ್ಲಿ ಮಂಜೊಟ್ಟಿ ಭಾಗದಲ್ಲಿ. ಹೋಗುವಾಗ ಆ ಕಡೆಯಿಂದ ಹೋಗ್ಬೇಕು. ಇನ್ನು ಕೋಣಗಳು ಕೇಳ್ತದೆ, ಕೋಣದ ಪರಿಚಾರಕರು ಸ್ವಲ್ಪ ಕೇಳೋದಿಲ್ಲ. ನಮ್ಮ ಬಡಗಿನವ್ರು ಹಾಗೆ ಸ್ವಲ್ಪ. ಮಕ್ಕಳಂತೆ ಪ್ರೀತಿ ಮಾಡಿ ಸಾಕ್ತಾರೆ ನಮ್ಮ ಕಂಬಳದ ಕೋಣಗಳನ್ನು. ಬೆನ್ಸ್ ಕಾರು ಆಡಿ ಕಾರು ತಗೊಂಡ್ರೆ ಎಷ್ಟು ಬೇಕಾದ್ರೂ ಸರ್ವಿಸ್ ಮಾಡಬಹುದು, ಅದು ಏನು ಸಾಮಾನ್ಯವಾಗಿರ್ಬಹುದು. ಆದ್ರೆ ಕೋಣಗಳನ್ನು ಸಾಕುವುದು 365 ದಿನಕ್ಕೆ ವರ್ಷಕ್ಕೆ 8 ಲಕ್ಷಕ್ಕೂ ಮಿಕ್ಕಿ ಸಾಕಷ್ಟು ವ್ಯಯ ಮಾಡ್ತಾರೆ. ಎಳೆಯ ಕೋಣಗಳು ನೋಡಿ ಮಂಡಾಡಿಗೆ ಬಂದಿದೆ. ಹಲ್ಲನ್ನೇ ಹಾಕದ ಹಲ್ಲನ್ನೇ ಕಾಣದ ಕೋಣಗಳು. ಒಂದು ಚಪ್ಪಾಳೆ ಕೊಡ್ಬೇಕಣ್ಣ, ಸ್ವಲ್ಪ ಪ್ರೋತ್ಸಾಹ ಬೇಕಾಗ್ತದೆ. ಇದು ಪುಣ್ಯ ಭೂಮಿ, ಯಾರು ಕೂಡ ಚಪ್ಪಲ್ ಹಾಕೊಂಡು ಹೋಗ್ಬಾರ್ದು. ಕಂಬಳ ಗದ್ದೆಯಲ್ಲಿ ಉದ್ದೇಶಪೂರ್ವಕವಾಗಿ ಏನಾದ್ರೂ ತೊಂದರೆ ಮಾಡಿದ್ರೆ ಜೀವಮಾನದಲ್ಲಿ ಉದ್ಧಾರ ಆದವ್ರು ಯಾರಿಲ್ಲ ಅಂತೆ ನಾನು ಕೇಳಿದ್ದೇನೆ, ನೆನ್ಪಿಟ್ಕೊಳ್ಳಿ. ಇದು ಪುಣ್ಯ ಭೂಮಿ. ನಮ್ಮೊಂದಿಗೆ ಸಾಕಷ್ಟು ಉದ್ಯಮಿಗಳಿದ್ದಾರೆ. ಈ ವರ್ಷ 2 ಜೊತೆ ಕೋಣಗಳನ್ನು ತಗೊಂಡಿದ್ದೀರಿ. ಬರುವ ವರ್ಷ ಕೂಡ ನೀವು ನಮ್ಮ ಜೊತೆ ಇರಬೇಕು. ಅಣ್ಣ ಬೇಗ ಬೇಗ ಬಿಡಬೇಕು. ಮೇಲ್ಭಾಗದಲ್ಲಿ ಇದ್ದಂತ ಯಜಮಾನರ ಗಮನಕ್ಕೆ ತಡ ಮಾಡಿದ್ರೆ ಕೇವಲ ಒಂದೇ ಅವಕಾಶದಲ್ಲಿ ಮುಗಿದು ಹೋಗ್ತದೆ. ಇದು ಗೊತ್ತಿದೆ ನಿಮಗೆ. ನಮ್ಗೇನಿಲ್ಲ, ಶ್ರೀಯುತ ಸಂತೋಷ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಅಣ್ಣ ಸ್ಪರ್ಧಾ ಕಣದಲ್ಲಿ ಸಬ್ ಜೂನಿಯರ್ ಪ್ರದೀಪ್ ರೇ ಕ್ರಮ ಸಂಖ್ಯೆ 4 ಕ್ರಮ ಸಂಖ್ಯೆ 4 ಸಬ್ ಜೂನಿಯರ್ ಅರುಣ್ ಅಣ್ಣಪ್ಪ ಪೂಜಾರಿ ದೀಪನಿಲಯ ಹುಣಸಮಕ್ಕಿ. ಈ ಊರಿನ ಕೋಣ ಹುಣಸಮಕ್ಕಿಯಲ್ಲಿ ಯಾರೆಲ್ಲ ಇದ್ದೀರಿ ನೋಡೋ ಬಂದಿದ್ದೀರಿ, ಒಮ್ಮೆ ಚಪ್ಪಾಳೆ ಕೊಡಬೇಕು. ಓಡಿಸೋರು ಸೂರಜ್ ನಾಗೂರ್, ಹೊಸ ಪ್ರತಿಭೆ ಸೂರಜ್ ನಾಗೂರು. ಸೂರಜ್ ಯುವರಾಜ ಅವ್ರ ತಮ್ಮ ಶಿವರಾಜ್ ಪೂಜಾರಿ ನಾಗೂರು. ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿದೆ. ಸರಿ ಸರಿ ಸರಿ. ಅಂಕಿಅಂಶದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಜೂನಿಯರ್ ಕಾಲೇಜಿನ ಉಪನ್ಯಾಸಕರು ಶ್ರೀಯುತ ಉದಯ್ ಕುಮಾರ್ ಶೆಟ್ರು. ಅರುಣ್ ಅಣ್ಣಪ್ಪ ಪೂಜಾರಿ ದೀಪನಿಲಯ ಹುಣಸಮಕ್ಕಿ. ದೀಪನಿಲಯ ಹುಣಸಮಕ್ಕಿ
ಅರುಣ್ ಅಣ್ಣಪ್ಪ ಪೂಜಾರನ ಕೋಣಗಳು. ಮೊದಲ ಅವಕಾಶ, ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ತುಳುನಾಡ ವಾರ್ತೆ ಈ ಸಂಸ್ಥೆ ಮೂಲಕವಾಗಿ ನೇರ ಪ್ರಸಾರ. ಇನ್ನೊತ್ತು ಕೆಲ ಹೊತ್ತಲ್ಲಿ ಬಲಾಢ್ಯ ಕೋಣಗಳು, ಪೈಪೋಟಿ ನೀಡಬಲ್ಲಂತ ಕೋಣಗಳ ಆಗಮನವಾಗ್ಲಿಕ್ಕಿವೆ. ಕಾತುರಂತ ಕಾಯ್ತಿರುವಂತ ಕಣ್ಣುಗಳು, ಅದೆಷ್ಟೋ ಸೋದರಿಯರು ಸೋದರರು ಈ ಕಂಬಳಕ್ಕೋಸ್ಕರ ಬಂದಿದ್ದಾರೆ. ಎಳೆಯ ಕೋಣಗಳು ಅಷ್ಟು ಸುಲಭಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ. ಒಂದ್ ಜೊತೆ ಕೋಣಗಳನ್ನು ಹುಣಸಮಕ್ಕಿಯಲ್ಲಿ ತರಬೇತಿ ಮಾಡಿಕೊಂಡು ಮಕ್ಕಳ ಕಣಿ ಹಠ ಮಾಡುತ್ತದೆ. ಕೇಂತಿಲ್ಲ, ಪ್ರೀತಿ ಮಾಡ್ಬೇಕು, ಲವ್ ಮಾಡ್ಬೇಕು, ಹೊಡಿಲಿಕ್ಕಿಲ್ಲ. ಹೇಳ್ದಿ ಅವ್ರಿಗೆ ಕೇಂತಿಲ್ಲ ಅವ್ರು. ಸಮ ಸಮ ನೀವು ಕೆಲವು ಮಾಡಿದ್ರಿ ಅಲ್ವಾ? ಪ್ರದೇಶದಿಂದ ಹೊರಗಡೆ ಇದ್ದೇವೆ. ಸ್ಪರ್ಧಾ ಕಣದಲ್ಲಿದ್ದಾರೆ ಕ್ರಮ ಸಂಖ್ಯೆ 4 ದೀಪನಿಲಯ. ದೀಪನಿಲಯ ಹುಣಸಮಕ್ಕಿ ಅರುಣ್ ಅಣ್ಣಪ್ಪ ಪೂಜಾರನ ಹಗ್ಗದ ಒಟಗಾರರಾಗಿ ಶಿವರಾಜ್ ಪೂಜಾರಿ ನಾಗೂರು. ದೀಪ ಹುಣಸಮಕ್ಕಿ, ದೀಪನಿಲಯ ಅಣ್ಣಪ್ಪ ಪೂಜಾರಿ. ದೀಪನಿಲಯ ಅಣ್ಣಪ್ಪ ಪೂಜಾರಿ ಹುಣಸಮಕ್ಕಿ ವರ ಕೋಣ ತೆಗೆದುಕೊಂಡ ಸಮಯ 11:59. 11:59. ಒಂದು ಚಪ್ಪಾಳೆ ಇಲ್ವಾ? ಒಂದು ಕೋಣ ಮೇಲೆ ಬಂದಾಗ ನೀವು ಕೊಡಬೇಕಾಗಿರೋದು ಚಪ್ಪಾಳೆ ಅಥವಾ ಸಿಳ್ಳೆ, ಕೂಗು, ಕೇಕೆ ಹಾಕ್ಬಹುದು. ಓಡಿ ಬರುತ್ತಿರುವಾಗ ಮಾಡಬಾರ್ದು, ಅಪರಾಧ. ಡ್ರೋನಾಚಾರ್ಯರೆಲ್ಲ ಬಂದಿದ್ದಾರೆ. ತಾಳಿಪಾಡಿ ಶಾಸನದಲ್ಲಿ ಮುಲ್ಕಿ ಸೀಮೆಯ ಕಂಬಳದ ಒಂದು ನೆನಪಿಗಿದೆ. ಶೃಂಗೇರಿಯ ಶಾಸನದಲ್ಲಿ ಕಂಬಳದ ಉದ್ದಗಲಗಳ ಮೇಲೆ ನಾವೆಲ್ಲ ನೆನಪು ಮಾಡಿಕೊಂಡಿದ್ದೇವೆ. ಬಂಟ್ವಾಳದ ಕಲ್ಲುಮ ಗಣಪತಿಯ ಒಂದು ವಿಚಾರಧಾರೆಯ ಮೇಲೆ ನಮ್ಮ ಕಂಬಳದ ಐತಿಹ್ಯ ಇದೆ. ಸಾಂಪ್ರದಾಯಿಕ ಕಂಬಳವನ್ನು ಆಚರಣೆ ಮಾಡಿಕೊಂಡು ಅಣ್ಣ ಗದ್ದೆಗಿಳಿಸಿದವರು ಯಾರಣ್ಣ? ಅಲ್ಬಾಡಿ ಬೊಕ್ಕಿಗುಡ್ಡೆ ಅಲ್ವಾ? ಇವತ್ತು ಸಾಕಷ್ಟು ಫ್ರಾಂಚೈಸಿಗಳಿದೆ. ಮುಂಬೈಯವರು ಬಂದಿದ್ದಾರೆ, ಧಾರವಾಡದವ್ರು ಬಂದಿದ್ದಾರೆ, ಬೆಳಗಾಂ ಅವರು ಇದ್ದಾರೆ, ಯುಎಸ್ಎದವರು ಇದ್ದಾರೆ, ಬೆಂಗಳೂರು. ಅಣ್ಣ ಸ್ಪರ್ಧೆಗೆ ರೆಡಿ ಇದ್ರೆ ತಿಳಿಸ್ಬೇಕು. ಈಗ ಸ್ವಲ್ಪ ತಡ ಮಾಡ್ತಾರೆ. ಕಡೆ 1 ಗಳಿಗೆ ಬಂದು ಸ್ವಲ್ಪ ನಮ್ಮ ಜೊತೆ ಹಠ ಮಾಡ್ತಾರೆ. ಈ ಕಂಬಳ ಅಂದ್ರೆ ಹಾಗೆ. ಹಗ್ಗ ಕಿರಿ ಭಾಗ ಗದ್ದೆಗಿಳಿತಿರುವಂತ ಕೋಣ ಗೋಪಾಲ್ ನಾಯ್ಕ ಅಲ್ಬಾಡಿ ಬುಕ್ಕಿಗುಡ್ಡೆ. ಕ್ರಮ ಸಂಖ್ಯೆ 10ರಲ್ಲಿ ಯಾರಣ್ಣ? ಸನತ್ ಶೆಟ್ಟಿ ಮಂಡಾಡಿ ಇವರ ಕೋಣಗಳು ಗದ್ದೆಗಿಳಿತಾ ಇದೆ. ಒಂದು ಚಪ್ಪಾಳೆ ಕೊಡಬೇಕು. ಉದ್ಯಮಿಗಳಾಗಿ ಹಗ್ಗ ಸಬ್ ಜೂನಿಯರ್ ವಿಭಾಗದಲ್ಲಿ ಸನತ್ ಶೆಟ್ಟಿ ಮಂಡಾಡಿ, ಹೋರ್ವರ ಮನೆ ಮಂಡಾಡಿ. ಬಹುಶಃ ದೂರದಲ್ಲಿ ಉದ್ಯಮದಲ್ಲಿದ್ದುಕೊಂಡು ಕ್ಯಾಮರಾಗಳ ಮೂಲಕವಾಗಿ ಈ ಕೋಣದ ಚಲನವಲನಗಳನ್ನು ದಿನನಿತ್ಯ ಗಮನಿಸಿಕೊಂಡು ಇಂದು ಕಣಕ್ಕಿಳಿಸಿದ ಯಜಮಾನರಂದ್ರೆ ಸನತ್ ಶೆಟ್ಟಿ ಮಂಡಾಡಿ, ಓರ್ವರ ಮನೆ. ಅವ್ರು ಮೋಸ್ಟ್ಲಿ 1 ತಿಂಗಳಿಂದ ಈ ಗೆದ್ದಿ ಬಯಲಾಗೆ ಇದ್ರು. ಹೌದೌದು, ಅವರು ಓಡಿ ಕಂಡಿರಿ ಗೆದ್ದೆಗೆಲ್ಲ ಸುಮಾರು. ಹೌದಾ? ಈ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಇದೀಗ ಗದ್ದೆಗಿಳಿತಿರುವಂತ ಕೋಣ ಬಾರ್ಕೂರು. ಹಲಗೆ ಭಾಗದಲ್ಲಿ ಆತ್ಮಜ್ ನೀರಜ್ ಶೆಟ್ಟಿ. ಈ ವರ್ಷದ ಕಂಬಳದಲ್ಲಿ ಸಾಕಷ್ಟು ಬಹುಮಾನಗಳನ್ನು ಪಡೆದುಕೊಂಡ ಯಜಮಾನರು ಓರ್ವರು ಕೆನೆಹಲಗೆ ಭಾಗದಲ್ಲಿ ಬಾರ್ಕೂರು ಶ್ರೀ ಶಾಂತರಾಮ ಶೆಟ್ರು. ನಮ್ಮ ಕಂಬಳ ಕ್ಷೇತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ರಾಜ್ಯೋತ್ಸವವನ್ನು ಕಂಡವರು. ಒಂದು ಚಪ್ಪಾಳೆ ಕೊಡಬೇಕು. ಶ್ರೀ ಶಾಂತರಾಮ ಶೆಟ್ರವರ ಕೋಣಗಳು ಮತ್ತೆ ಮಂಡಾಡಿ ಓರ್ವರ ಮನ ಕಂಬಳಕ್ಕೆ. ಹಲಗೆ ಸವಾರಿಗನಾಗಿ ಈ ಬಹುವರ್ಷದ ಬಹುಬೇಡಿಕೆ ಓಟಗಾರರು, ಅತಿ ವೇಗದಲ್ಲಿ ಓಡಬಲ್ಲಂತ ಓಟಗಾರರು ರಾಘವೇಂದ್ರ ರಾಂಪ ಹಿತ್ಲು. ಒಡ್ಡಂಬಿಟ್ಟು ಕಂಬಳವನ್ನು ಮುಗಿಸಿ ನಮ್ಮ ಕಂಬಳಕ್ಕೆ ಮಂಡಾಡಿಗೆ. ಅಣ್ಣ ಅಲ್ಲಿ ಚುರುಕು ಮಾಡಬೇಕು. ಸಿದ್ಧತೆಯಲ್ಲಿದೆ, ಅದ್ರ ಎದುರುಗಡೆ ಕೋಣ ಬರ್ತಿದೆ. ಅದು ನೀವು ತಿಳಿಸ್ಬೇಕು. ನಾವು ಬಿಡುವುದಿಲ್ಲ, ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ. ಆಯ್ತಾಯ್ತು, ಇದೊಂದು ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಗೇಟ್ ಇದೆ, ಟೋಲ್ ಗೇಟ್ ಇದೆ.
ನೋಡಿ, ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ಬೆಳಕಿಲ್ಲಣ್ಣ, ಸಂದೇಶರು ಸುಮ್ಮನೆ ಹಾಕಿದ್ದದು ಡೆಮೋ, ಹಾಗಂತ ಬೇಗ ಬಿಡಬೇಕು. ತಡ ಮಾಡಿದ್ರೆ 2 ಚಾನ್ಸು ಹೋಗ್ತದೆ. ಇವತ್ತು ಪ್ರತಿಷ್ಠೆಯ ಸ್ಪರ್ಧೆ. ಹೇಳಿ. ಬಿಡಿ ಬಿಡಿ. ಯಾವುದು ಬಿಡುದು? ನೀವು ಬೇರೆ ಎಲೆ ಬಿಡುವುದಾಗ ಹೇಳ್ತಿದ್ರೇನು ಅಲ್ವಾ? ಅದೆಲ್ಲ ಇಲ್ಲ ಇಲ್ಲಿ. ಸಮ. ಕ್ರಮ ಸಂಖ್ಯೆ 6. ಯಾವ ವಿಭಾಗ? ಸ್ವಲ್ಪ ಹಿಂದನಿ. ಸಬ್ ಜೂನಿಯರ್. ಕ್ರಮ ಸಂಖ್ಯೆ 6 ಧನರಾಜ್ ನಾಯ್ಕ್ ಮಾಡಿ ಕೊಡ್ಲಾಡಿ ಕನ್ಯಾರಿ ಮನೆ. ಸವಾರಿಗರು ಕಿರಣ್. ಹೊಸ ಪ್ರತಿಭೆ, ಒಮ್ಮೆ ಚಪ್ಪಾಳೆ ಕೊಡಬೇಕು. ಕಿರಣ್ ಉದಯೋನ್ಮುಖ ಓಟಗಾರರು, ಮುಂದೊಂದು ದಿನ ಜೋಡು ಕೆರೆಗೆ ಹೋಗಲಿ ಎಂಬ ಹಾರೈಕೆ ನಮ್ಮದು. ಧನರಾಜ್ ನಾಯ್ಕ್ ಮಾಡಿ ಕೊಡ್ಲಾಡಿ ಕನ್ಯಾರಿ ಮನೆ. ಧನರಾಜ್ ನಾಯ್ಕರ ಕೋಣಗಳು ಮಂಡಾಡಿ ಹೊರಮರ ಕಮಲದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 6 ಮೊದಲ ಸುತ್ತು. ಈಗಾಗಲೇ ವಾಸುನಾಯಕ್ ಸಾಲಿಮಕ್ಕಿ ಅವರ ಕೋಣಗಳು 9.43ರಲ್ಲಿ, ವರುಣ್ ಮಹರ್ಷಿ ವಾದಿರಾಜ 10.23, ದೀಪ ನಿಲಯ ಹುಣಸಮಕ್ಕಿ 11.59 ಸಾಧನೆ ಮೇಲಿವೆ. ಅಣ್ಣ ಬೇಗ ಬಿಡ್ಬೇಕಣ್ಣ. ಬಿಡ್ಲೆ. ಧನರಾಜ್ ನಾಯಕ್ ಮಾಡಿ ಕೊಡ್ಲಾಡಿ ಕನ್ಯಾರಿ ಮನೆಯವರ ಕೋಣಗಳಿಗೆ ಹುರುಳಿ. ಧನರಾಜ್ ನಾಯಕ್ ಮಾಡಿ ಕೊಡ್ಲಾಡಿ ಕನ್ಯಾರಿ ಮನೆ ಕಿರಣ್ ರವರ ಓಟಗಾರಿಕೆಯಲ್ಲಿ ಮಾಡಿ ಕೊಡ್ಲಾಡಿ ಕನ್ಯಾರಿ ಮನೆಯವರ ಕೋಣ ತೆಗೆದುಕೊಂಡ ಸಮಯ 10.36. 10.36. ಸ್ವಲ್ಪ ಗಟ್ಟಿ ಹೇಳ್ಬೇಕು, ಓಡಿದೆ ಅಲ್ವಾ? ಕೋಣಕ್ಕಿಂತ ಕಿರಣ್ ಅವರ ಓಟ ಒಳ್ಳೆ ಅದ್ಭುತವಾಗಿತ್ತು. ಹೌದು ಖಂಡಿತ. ಹೊಸ ಪ್ರತಿಭೆ. ಈಗ ಸ್ಪರ್ಧಾ ಕಣದಲ್ಲಿದ್ದಾರೆ ಅಣ್ಣಣ್ಣ ಬಾರ್ಕೂರು. ಜೋಡುಕೆರೆ ಕಂಬಳದಲ್ಲಿ ಸಾಕಷ್ಟು ಹೆಸರು. ಕಂಬಳ ಕ್ಷೇತ್ರಕ್ಕೆ ಸರಿಸುಮಾರು ದೇವದಾಸ್ ಗಡಿಯರ್ ಅವರ ಮಾರ್ಗದರ್ಶನದಲ್ಲಿ ಒಂದು ಬಾರ್ಕೂರು ಶಾಂತರಾಮ ಶೆಟ್ರು 1990ರಲ್ಲಿ ಎಂಟ್ರಿ ಆದ್ರು. ಒಂದು ಚಪ್ಪಾಳೆ ಕೊಡಬೇಕು. ದಶಕಗಳ ಹಿಂದೆ ಕೋಣಗಳ ಕಟ್ಟಿದಂತೆ ಯಜಮಾನರು 1996ರಲ್ಲಿ ಜೋಡುಕೆರೆಗೆ ಪಾದಾರ್ಪಣೆ, ಅಲ್ಲೂ ಕೂಡ ಸಾಧನೆ ಮಾಡಿದಂತ ಹೆಗ್ಗಳಿಕೆ ಶ್ರೀಯುತ ಬಾರ್ಕೂರು ಶಾಂತರಾಮ ಶೆಟ್ರ ಕೋಣಗಳು. ಅಂದಿನಿಂದ ಅಂಗಿಯ ಬಣ್ಣವೇ ಹಾಗೆ, ಎಲ್ಲೋದ್ರೂ ಕೂಡ ಅದೇ ಸಿಗ್ನೇಚರ್ ಬಾರ್ಕೂರು. ಸಾಕಷ್ಟು ಕೋಣಗಳನ್ನು ಕಟ್ಟಿದಂತ ಯಜಮಾನರು, ಅದೆಷ್ಟೋ ಓಟಗಾರರಿಗೆ ಸಾಕಾರ ಕೊಟ್ಟವರು. ಅವರ ಮನೆತನದಲ್ಲಿ ಓಡಿದಂತ ಓಟಗಾರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡಗಿನಲ್ಲಿ ಕ್ರೀಡಾರತ್ನ ಪಡ್ಕೊಂಡವರು ಗೋಲ್ಡನ್ ಗೋಪಾಲ್ ನಾಯ್ಕ್ ಶಿರೂರು ಮುದ್ದುಮನೆ. ಕ್ರೀಡಾರತ್ನ ಪುರಸ್ಕಾರ, ಒಂದು ಚಪ್ಪಾಳೆ. ರಾಜ್ಯದ ಪ್ರತಿಷ್ಠಿತ ಬಹುಮಾನಗಳನ್ನು ಪಡೆದವರು. ಹಾಗೆ ಈ ವರ್ಷ ಕಂಬಳ ಕ್ಷೇತ್ರದಲ್ಲಿ ಬಡಗಿನ ಮತ್ತೋರ್ವ ಓಟಗಾರರು ಬೈಂದೂರು ಭಾಸ್ಕರ ದೇವಾಡಿಗರಿಗೆ ಕ್ರೀಡಾರತ್ನ ಪುರಸ್ಕಾರ. ಮತ್ತೊಮ್ಮೆ ಚಪ್ಪಾಳೆ. ಮಂಡಾಡಿಯಿಂದ ಆ ಕ್ರೀಡಾರತ್ನ ಪುರಸ್ಕಾರ ಪಡೆದಂತೆ ಎಲ್ಲ ಓಟಗಾರರಿಗೆ ಲಭಿಸಿಕೊಂಡು ಇದೀಗ ಸಿದ್ಧತೆಯಲ್ಲಿದ್ದಾರೆ. 2011ರಲ್ಲಿ ರಾಜ್ಯೋತ್ಸವ ಪುರಸ್ಕಾರ ಬಾರ್ಕೂರು. ಸಹಕಾರಿ ಕ್ಷೇತ್ರದಲ್ಲಿ ಈ ವರ್ಷ ಸಹಕಾರಿ ರತ್ನ ಬಿರುದು ಘನವೆತ್ತ ಸರ್ಕಾರದಿಂದ ಪಡೆದಂತ ಹೆಗ್ಗಳಿಕೆ. ನೀವೆಲ್ಲ ನೆನ್ಪಿಟ್ಕೊಳ್ಬಹುದು. ಅಂದು ಕಂಬಳ ಕ್ಷೇತ್ರದಲ್ಲಿ ಚೆನ್ನ, ಇವರಲ್ಲಿ ಪಳಗಿದಂತ ಕೋಣ ಸುಕುಮಾರ್ ಕೊಂಡಟ್ಟು ಸುಕುಮಾರ್ ಶೆಟ್ಟರ ಚೆನ್ನ ಕೂಡ ಇವರ ಗರಡಿಯಲ್ಲಿ ಪಳಗಿದೆ, ನೆನಪಿಸಿಕೊಂಡಿದ್ದೇವೆ. ಹಲಗೆ ಭಾಗದಲ್ಲಿ ನಾವು ಮತ್ತೊಮ್ಮೆ ಮೆಲುಕು ಹಾಕಿಕೊಂಡಾಗ ಬಾರ್ಕೂರು ಮನೆಯಲ್ಲಿ ಕುಟ್ಟಿ ಎಂಬ ಕೋಣ ಒಟ್ಟು 96 ಮೆಡಲುಗಳನ್ನು ಪಡೆದಂತ ಸರದಾರ. ಮತ್ತೊಮ್ಮೆ ಚಪ್ಪಾಳೆ ನೀಡಬೇಕು ಕುಟ್ಟಿ ಎಂಬ ಕೋಣಕ್ಕೆ. ಇದು ಬಾರ್ಕೂರು. ಈಗ ಸ್ಪರ್ಧಾ ಕಣದಲ್ಲಿದ್ದಾರೆ ಆತ್ಮಜ್ ನೀರಜ್, ಬಾರ್ಕೂರು ಶಿಬಿ ಶಾಂತರಾಮ ಶೆಟ್ಟರ ಕೋಣಗಳು. ವಿಶೇಷವಾಗಿ ಬಡಗಿನಲ್ಲಿ ಟ್ರ್ಯಾಕ್ ಕಂಬಳದ ಕರೆಗಳನ್ನು ಮಾಡಿ ತರಬೇತಿಗೆ ಅವಕಾಶ ಮಾಡಿಕೊಟ್ಟವರು. ತನ್ನ ತೋಟದಲ್ಲಿ ಒಂದು ಕರೆ ಮಾಡಿ ಜೋಡು ಕೆರೆಗೆ ಸಿದ್ಧವಾಗುವಂತೆ ಆಗಿ ಈ ಭಾಗದ ಸಾಂಪ್ರದಾಯಿಕ ಕಂಬಳಕ್ಕೆ ಓಟಗಾರರು ಕೋಣಗಳನ್ನು
ಸ್ಪರ್ಧೆಗೆ ತರಬೇತಿ ಮಾಡುವಂತ ಕರೆ ಮಾಡಿಕೊಟ್ಟವರು ಕೂಡ ಬಾರ್ಕೂರು ಶ್ರೀ ಶಾಂತರಾಮ ಶೆಟ್ರು. ಈ ಭಾಗದಲ್ಲಿ ಕೆಲವೊಂದು ಕರೆ ಮಾಡಿದ್ದಾರೆ. ಸ್ವಾಮಿ ಧಾಮದವರು ಸಂತೋಷ ಪೂಜಾರಿ ಅವರ ಒಡೆತನದ ಕರೆ, ಬಳ್ಳಂಬಳ್ಳಿ ಶ್ರೀರಾಮ್ ಚೈತ್ರ ಪರಮೇಶ್ವರ ಭಟ್ರ ಕರೆ, ರಾಘವೇಂದ್ರ ರಾಮ್ ಪೈತ್ಲು. ಜೋಡುಕೆರೆ ಕಂಬಳದಲ್ಲೂ ಕೂಡ 6:30 ಕೊಯ್ಲು ನಿಶಾನಿಗೆ ನೀರನ್ನು ತಾಗಿಸಿದಂತ ಯಜಮಾನಿಕೆಯಲ್ಲಿ ಬಾರ್ಕೂರು ಶ್ರೀ ಶಾಂತರಾಮ ಶೆಟ್ರ ಸುರುತ ಚಾನ್ಸು. ಅಲ್ಲಿಗೆ ಭಾಗ ಎದುರು ಭಾಗದಲ್ಲಿ ಯಾರು ಇರಬಾರ್ದು, ಮಂಜೊಟ್ಟಿ ಭಾಗದಲ್ಲಿ ದಯವಿಟ್ಟು ಅಲ್ಲಿ ಹರೀಶ್ ಪೂಜಾರಿ ಕರಡಿ ಅವರು ದಯವಿಟ್ಟು ಈ ಕಡೆ ಬರ್ಬೇಕಂತೆ. ಗರಡಿ ಅವರ ಹೌದು, ಒಂದು ಬರ್ತಾ ಇದ್ದಾರೆ ಸೂಚನೆ ಇದೆ. ಬರ್ತಾ ಇದ್ದಾರೆ. ಆಯ್ತಾಯ್ತು. ಗೋಧಿ ವೈವಣ್ಣ ಕನ್ನಡ ತಮಿಳ್ ಇಂಗ್ಲಿಷ್ ಮಾತಾಡ್ತಾರೆ. ಎತ್ತರ ಎಷ್ಟಿದ್ರು ಅವ್ರ? 6.2. ಅಲ್ಲ 6.1 ಅವ್ರು ಹೇಳೋದು. ಹಾ, ದೂರದಿಂದ ನೋಡಿದ್ದು. ಆಯ್ತಾಯ್ತು. ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಂಡಿದ್ದೇವೆ, ನೀವೆಲ್ಲ ನೋಡ್ತಿರಬಹುದು. ಮಂಡಾಡಿ ಓರ್ವರ ಮನೆ ಓರ್ವ ಶ್ರೀಯುತ ಗಣೇಶ್ ಶೆಟ್ಟಿ ಬಹುಶಃ ಬ್ರಹ್ಮವರ ಪರಿಸರದಲ್ಲಿ ಬ್ರಹ್ಮವರ ಉತ್ಸವವನ್ನು ಅದ್ದೂರಿಯಾಗಿ ಲಕ್ಷಕ್ಕೂ ಮಿಕ್ಕಿ ಒಂದು ಚಪ್ಪಾಳೆ ಕೊಡಬೇಕು. ಈ ಮನೆತನದ ಓರ್ವದ ಕೊಂಡಿ ಗಣೇಶ್ ಶೆಟ್ಟಿ, ಮಂಡಾಡಿ ಓರ್ವರ ಮನೆ ಬ್ರಹ್ಮವರ ಉತ್ಸವ ನಡೀತಾ ಇದೆ, ಅದರ ಮುಂದಾಳತ್ವವನ್ನು ವಹಿಸಿಕೊಂಡವರು. ಇವತ್ತು ಕೂಡ ಈ ಕಂಬಳದಲ್ಲಿ ಇರಬೇಕಿತ್ತು. ಬ್ರಹ್ಮವರ ಉತ್ಸವದಲ್ಲಿ ಜವಾಬ್ದಾರಿ ಹೊಂದಿಕೊಂಡಿದ್ದಾರೆ, ಅವರಿಗೆ ಕೂಡ ಅಭಿನಂದನೆಗಳು. ಯಾರೆಲ್ಲ ಯಜಮಾನರು ಬಂದಿದ್ದೀರಿ, ನೋಂದಣಿ ಆಗಿಲ್ಲಂತೆ. ಇನ್ನು 5 ನಿಮಿಷದ ಅವಕಾಶ ನೋಂದಣಿಗೆ, ತದನಂತರ ಬಂದಂತ ಕೋಣಗಳಿಗೆ ಅವಕಾಶ ಇರೋದಿಲ್ಲ, ಹರಕೆಯಲ್ಲಿ ನೀಡುತ್ತೇವೆ. ಸಮಯ 6:08. ಪ್ರದೀಪ್ ರೇ, ಓ ಏನಾಯ್ತು? ಇವ್ರು ಬಿಡ್ತಾ ಇಲ್ಲ ಮಾರ, ಹೇಳಕ್ ಕೇಂತಿಲ್ಲ ಇವ್ರು. ಅವರಲ್ಲ, ಕೋಣಗಳು ಕೇಳುತ್ತಾ ಇಲ್ಲ. ಕೋಣು ಕೇಂತಿಲ್ಲ, ಅವರು ಕೇಂತಿಲ್ಲಪ್ಪ. ಅದು ಹಾಗೆ ಪ್ರೀತಿ, ಕಂಬಳ ಅಂದ್ರೆ ಹಾಗೆ. 1 ತಿಂಗಳು ಹಾಗೆ ನಮ್ಗೆ ಸ್ವಲ್ಪ ಕೇಳಿಸ್ಕೊಳ್ಬೇಕು. ಸಿದ್ಧತೆಯಲ್ಲಿದೆ. ಹಾ ಸಮ ಮೇಲ್ ಕುತ್ಕೊಂಡು ಏನ್ ಬೇಕಾದ್ರೂ ಮಾತಾಡಬಹುದು, ಕಮೆಂಟು ಲೈಕು ಹೊಡಿಬಹುದು. ಎದ್ದಿ ಎಳ್ದು ಕಾಣಿ ನಮ್ಗೆಲ್ಲ ಗೊತ್ತಾಯ್ತು ಆವಾಗ್ಲೇ. ಅದಕ್ಕೆ ಮೇಲೆ ಕೂತಿರಿ ಈಗ. ಸಮ ಅಣ್ಣ, ಬಾರ್ಕೂರು ಶ್ರೀ ಶಾಂತರಾಮ ಶೆಟ್ಟರನ ಕೋಣಗಳು ಮಂಡಾಡಿ ಓರ್ವರ ಮನೆ ಕಂಬಳದಲ್ಲಿ ಈ ವರ್ಷದ ನಡುಮನೆ ಕಂಬಳದಲ್ಲಿ ಬಹುಮಾನ, ನಿನ್ನೆ ನಡೆದ ಹೊಸೂರು ಕಂಬಳದಲ್ಲಿ ಬಹುಮಾನ, ಚೇರ್ಕಾಡಿಯ ಕಂಬಳದಲ್ಲಿ ಬಹುಮಾನ, ಸಾಕಷ್ಟು ಬಹುಮಾನಗಳನ್ನು ಪಡೆದಂತೆ ಯಜಮಾನಿಕೆ. ಕಂಬಳ ಕ್ಷೇತ್ರದಲ್ಲಿ ಕೆಲವೊಂದು ಕೋಣಗಳ ಹೆಸರು ಕೂಡ ನಮ್ಮ ಸ್ಮರಣೆಯಲ್ಲಿವೆ. ಬೋಳಂತೂರು ಕಾಟಿ, ಈ ಹೆಸರೇ ಹಾಗೆ, ಸಾಕಷ್ಟು ಹೆಸರು ಮಾಡಿದಂತ ಕೋಣ ಬೋಳಂತೂರು ಕಾಟಿ. ಸುಕುಮಾರ್ ಶೆಟ್ರ ಚೆನ್ನ, ಪೈಯಟ್ಟು ಸದಾಶಿವ ಶಾಲೆಯನ್ನು ನೆನಪಿಸುತ್ತೇವೆ. ನಾಗರಾಜ ಎಂಬ ಕೋಣ, ಇಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಆ ಕೋಣದ ಚಿತ್ರ ಇದೆ. ಇದು ನಾಗರಾಜನ ಅಂಚೆ ಇಲಾಖೆಯಲ್ಲಿ ಕಂಬಳಕ್ಕೆ ಕೊಟ್ಟಂತ ಘನತೆ. ಅಲೇ ಬಾರ್ಕೂರು ಶ್ರೀ ಶಾಂತರಾಮ ಶೆಟ್ರ ಬಾರ್ಕೂರು ಎಕ್ಸ್ಪ್ರೆಸ್. ಬಾರ್ಕೂರು ಶ್ರೀ ಶಾಂತರಾಮ ಶೆಟ್ರ ಕೋಣಗಳು ತೆಗೆದುಕೊಂಡ ಸಮಯ 8.94. ಒಮ್ಮೆ ಜೋರ ಚಪ್ಪಾಳೆ. 8.94 ಬಾರ್ಕೂರು. ಇನ್ನೊಂದು ಅವಕಾಶ ಇದೆ, ಬೇಗ ಬಿಡಬೇಕು. ಮತ್ತು ಉಳಿದವರಲ್ಲ ಅಣ್ಣ, ಯಾವ ಸ್ಪರ್ಧೆಯಲ್ಲಿ ಯಾರಿದ್ದಾರೆ ಬೇಗ ಬೇಗ ಬಿಡಬೇಕು ಅಣ್ಣ. ಮೇಲ್ಭಾಗದಲ್ಲಿದ್ದವರು ಇದೊಂದು ಸ್ಪರ್ಧೆ ಆದ್ಮೇಲೆ ಆ ಹಿಂದೆ ಭಾಗದಿಂದ ಹೋಗ್ಬೇಕಣ್ಣ, ಎದರಿಂದ ಹೋಗ್ಲಿಕ್ಕಿಲ್ಲ. ಅಲ್ಲಿ ಆ ಕಡೆ ಅಣ್ಣ ನಾವೊಂದ ಇಲ್ಲಿ ಸಿದ್ಧತೆಯಲ್ಲಿದೆ. ಆ ಕಡೆಯಿಂದ ಹೋಗ್ಬೇಕು. ಇಲ್ಲಿ ಒಬ್ರು ನಿಂತ್ಕೊಳ್ಬೇಕು. ಹೊಸ ಮಕ್ಕಳು ಮನೆಯವರೇ, ನಿಮ್ ಪ್ರೀತಿ ನಮ್ಗೆ ಗೊತ್ತು ಇದೆ. ಹಾ ಐಲಿ ಫಸ್ಟ್ ಟ್ರಿಪ್ ಅಲ್ವಾ, ಹೊಸ ಮಕ್ಕಳವರಿಗೆ ಆಚೆಗೆ ಹೋಗ್ಲಿಕ್ಕೆ ಹೇಳಲಿಲ್ಲ. ಯಜಮಾನಿಕೆ ಕೋಣಗಳು ಆಚೆಗೆ ಹೋಗ್ಬೇಕು, ಇದೆಲ್ಲ ಗೊತ್ತು ನಮಗೆ. ಕಂಬಳ ಅಂದ್ರೆ ಹಾಗೆ. ಕಂಬಳ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ಬಾರ್ಕೂರು ಶಾಂತರಾಮ ಶೆಟ್ಟರ ಉಪಸ್ಥಿತಿಯನ್ನು ನಾವು ಕಂಡುಕೊಂಡಿದ್ದೇವೆ. ಮಂಡಾಡಿ ಹೋರೋರ ಮನೆತನದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರನ್ನು ಇಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಬೇಗ ಬೇಗ ಬನ್ನಿ.
ಇದು ಬೆಳಕಲ್ಲ ದರ್ಶನ. ಹಾ ಹಲೋ ಅಣ್ಣ, ಹೋದವರೆಲ್ಲ ಫಸ್ಟ್ ಫ್ಲೋರಿಗೆ ಹೋಗಿ. ಪ್ರದೀಪ್ ರೇ. ಹಾ ಹಾ ಅಣ್ಣ ಎಲ್ಲ ಹಿಂದೆ ಹಿಂದೆ. ಸೆನ್ಸರ್ ರೆಡಿಯಾ? ಕ್ರಮ ಸಂಖ್ಯೆ 10. ಇಲ್ಲ ಆಗಿಲ್ಲ ಆಗಿಲ್ಲ ಅಣ್ಣ, ಕೈ ತಪ್ಪಿ ಹೋಗಿದೆ, ಕ್ಷಮೆ ಇರಲಿ. ನಾವು ಸೆನ್ಸರ್ ಕೂಡ ಸಿದ್ಧತೆ ಮಾಡಲಿಲ್ಲ, ಗೊತ್ತಿದೆ. ನಮ್ಮಲ್ಲಿ SP ಡಿಜಿಟಲ್ ಇದೆ. ಹಾ, ಚಾ ಬಂದಿದೆ. ಏನ್ ಕೇಳಿದ್ರು ಕೊಡ್ತಾರೆ ಮಂಡಾಡಿ ಅವರು. ಸ್ವಲ್ಪ ದುಡ್ಡೇ ಕೇಣಿ ಅಲ್ಲ, ಮತ್ತೆ ಅಂತ. ನಮ್ಗೆ ಶ್ರೀಯುತ ಸಂತೋಷ್ ಶೆಟ್ಟಿ ಇದ್ದಾರೆ, ಆದರ್ಶ್ ಶೆಟ್ಟಿ ಇದ್ದಾರೆ, ಸಾಕು. ಬಿಸಿ ಬಿಸಿ ಚಾ, ಬಿಸಿ ಬಿಸಿ ಗೋಲಿ ಬಜೆ. ಕ್ರಮ ಸಂಖ್ಯೆ 5. ಹಾ, ಸಬ್ ಜೂನಿಯರ್ ಅಲ್ಲಿ ಕ್ರಮ ಸಂಖ್ಯೆ 5. ಸಬ್ ಜೂನಿಯರ್. ಕ್ರಮ ಸಂಖ್ಯೆ 5. ಸನತ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ, ಓಡಿಸುವವರು ವಿಶ್ವನಾಥ. ಹಲೋ, ಹಾ ಹಾ ಸರಿ ಇದೆ, ಸರಿ ಇದೆ. ಇದ್ಯಾರು? ಅಂದ ಚಂದ ನಗು ನೋಡಿ, ಒಂದು ಚಪ್ಪಾಳೆ ಕೊಡಿ ಅಣ್ಣ, ಬೇಗ ಬರಬೇಕು ಮೇಲೆ. ಓಟಗಾರ ಹರೀಶ್ ಪೂಜಾರಿ ಗರಡಿ. ಬದಲಾವಣೆ. ಸನತ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ. ಹೊಸ ಮದ್ಮಾಗ ಮಾರ್ರವ. ಯಾರು? ಸನತ. ಹಾ, ಶ್ರೀಯುತ ಸನತ್ ಶೆಟ್ರು. ಹೌದೌದೌದು. ಮದಿ ಆಯ್ತಲ್ವಾ? ಇಲ್ಲ ಇಲ್ಲ, ಆಗಿಲ್ಲ. ಸಿದ್ಧಾರ್ಥಿಯಲ್ಲಿ ಇದ್ದಾರೆ. ಅದು ಮದು ಮಗ ಅಂದ್ರೆ ಶೀಘ್ರದಲ್ಲೇ. ಹಾ, ಒಂದು ಹೇಳಿಕೆ ಬತ್ತ. ಸಮ. ಹಲೋ, ಹೇಳಿ ಹೇಳಿ. ಸನತ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ ಸಬ್ ಜೂನಿಯರ್. ಕ್ರಮ ಸಂಖ್ಯೆ 10. ಕ್ರಮ ಸಂಖ್ಯೆ 7. ಯಾವ ವಿಭಾಗ ಅಣ್ಣ ಇದು? ಇದು ಸಬ್ ಜೂನಿಯರ್. ಸಬ್ ಜೂನಿಯರ್ ಸಂದರ್ಶ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ. ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಸನತ್ ಶೆಟ್ಟಿ ಮಂಡಾಡಿ. ಕ್ರಮ ಸಂಖ್ಯೆ 5. ಕ್ರಮ ಸಂಖ್ಯೆ 5 ಸನತ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ. ಮಂಡಾಡಿ ಓರ್ವರ ಮನೆ ಸನತ್ ಶೆಟ್ಟರ್ನ ಕೋಣಗಳು. ಅಣ್ಣ ಬೇಗ ಬಿಡ್ಬೇಕಣ್ಣ, ನಿಮ್ಗೆ ಈಗಾಗಲೇ ತಿಳಿಸಿದ್ದೇವೆ. ಹಲೋ, ಹೀಗೆ ಮಾಡಿದ್ರೆ ಒಂದೇ ಅವಕಾಶ ಆಗ್ತದೆ. ಹಾ, ಬೆಳಕು ಬಂದಿದೆ, ಬೆಳಕು. ಮಂಡಾಡಿ ಓರ್ವರ ಮನೆ ಸನತ್ ಶೆಟ್ಟರ್ನ ಮಂಡಾಡಿ ಎಕ್ಸ್ಪ್ರೆಸ್. ಮಂಡಾಡಿ ಸನತ್ ಶೆಟ್ಟರ್ನ ಓರ್ವರ ಮನೆ ಹೊರ ಕೋಣ ತೆಗೆದುಕೊಂಡ ಸಮಯ 9.71. 9.71. ಅಲ್ಲಿ ಕೋಡೆಲ್ಲ ಬಿಡು ಕೇಳಿ ಗೆದ್ದೆಗೆ.
ಅಭಿ ಅವರೇ, ಹಲೋ, ಎಲ್ಲೋ ರೀ ಚಾ ಕುಡಿತೆ ಕಣ್ರೆ? ನಿಮ್ ಕಳಿಸಿದ್ದೇವೆ. ಸೆನ್ಸರ್ ಒಂದ್ ಚೂರು ಬಂದ್ ಮಾಡಿ. ಅಣ್ಣ, ಚಪ್ಪಾಳೆ ಕೊಡಬೇಕು. ಕೋಟ ಸ್ವಾಮಿಧಾಮ ಚಂದ ಕಾಣಿ, ಚಂದ ಬಪ್ಪದು ಕೋಣ ಇದುವೇ ಕಂಬಳ. ಚಂದ ಚಂದ. ಚಪ್ಪಾಳೆ ಇಲ್ಲ ಇಲ್ಲಿ, ಕೆಲವರು ಮಾತ್ರ ಕೊಡ್ತಾ ಇದ್ದಾರೆ. ಕೆಲವರ ಕೈಯಲ್ಲಿ ಕುಲ್ಪಿ, ಕೆಲವರ ಕೈಯಲ್ಲಿ ಮುಂಡಕ್ಕಿ, ಸಿಹಿ ಕಡ್ಡಿ. ಅವಾಗೆಲ್ಲ ಕಂಬಳಕ್ಕೆ ಪ್ರೋತ್ಸಾಹ ಇದ್ದಿತ್ತು. ಇವಾಗ ಯಂಗ್ ಜನರೇಷನ್ ತುಂಬಾ ಜನ ಬಂದಿದ್ದಾರೆ. ಅಣ್ಣ, ಗದ್ದೆ ಗಿಳಿಸಿದ್ರೆ ಆದಷ್ಟು ಬೇಗ ಗದ್ದೆ ಗಿಳಿಸ್ಬೇಕಣ್ಣ, ಬೇಗ ಬೇಗ. ಇಲ್ಲಾಂದ್ರೆ ಅರ್ಧ ಗಂಟೆ ನಂತರ ಇಳಿಸ್ಲಿಕ್ಕೆ. ಪದೇ ಪದೇ ಕರೆಯೋದು ಒಳ್ಳೇದಲ್ಲ. ನೇರ ಪ್ರಸಾರ ಇದೆ. ನಿಮ್ಮ ತಾಯಂದಿರು, ನಿಮ್ಮ ಹೆಂಡತಿ ಎಲ್ಲ ಕಾಯ್ತಾ ಇದ್ದಾರಲ್ಲ ಮೊಬೈಲ್ ಅಲ್ಲಿ, ಹಾಗೆ ಟಿವಿಯಲ್ಲಿ ನೋಡ್ತಾ ಇದ್ದಾರೆ. ನಮ್ಮನೆ ಕೋಣೆ ಇಷ್ಟೊತ್ತಿಗೆ ಬರ್ತದೆ ಅಂತ. ಅದಕ್ಕಾಗಿ ಬೇಗ ಇಳಿಸ್ಬೇಕು. ಅಣ್ಣ, ಅಲ್ಲಿ ಬೇಗ ಬೇಗ ಬರಬೇಕು. ಆಯ್ತಾಯ್ತು, ಮತ್ತೆ ಮತ್ತೆ ಹೇಳ್ತೇವೆ. ಅಲ್ಲಿ ಹೇಳಿ. ಆಗ್ತದೆ, ವಿಶಾಲವಾಗಿದೆ ಮಂಡಾಡಿ, ಹೋಗ್ಬೋದು. ಅಣ್ಣ, ಬಂದಿರೋ ಕೋಣೆ ಎಲ್ಲ ಹಿಂದೆ ಹೋಗ್ಬೇಕು, ದಯವಿಟ್ಟು ಸ್ವಾಮಿ ಸಹಕರಿಸ್ಬೇಕು. ಹಲೋ, ಅಣ್ಣ ಬನ್ನಿ ಬನ್ನಿ. ಹಲೋ, ಇಳಿಸಿ ಇಳಿಸಿ ಇಳಿಸಿ. ಅಣ್ಣ ಅಣ್ಣ, ಎಲ್ಲ ಹಿಂದೋಯ್ನಿ. ಇಳಿಸಿ, ಗದ್ದೆ ಇಳಿಸಿ ಅಣ್ಣ. ಅಲ್ಲಿಗೆ ಅಲ್ಲಿಗೆರ. ಸಸಿತ್ಲು ಹಂಡಿಕೆರೆ. ಬದಲಾಗಿದೆ. ಅಬ್ಬಬ್ಬಾ, ಹೂಡಿಕೆ ಮೇಲೆ ಹೂಡಿಕೆ. ಮಂಡಾಡಿ ಇನ್ನು ಯಾವ ಕೋಣೆ ಇಳಿಸ್ಬೇಡಿ. ಇಲ್ವಾ? ಇಲ್ಲ, ಇನ್ನೊಂದ್ 2 ಜೊತೆ ಬರ್ತದೆ. ತಕ್ಷಣ ಕಳಿಸ್ತೇವೆ. ಅಲ್ಲಿ ಆ ಕಡೆ ನಿಲ್ಸ್ಕೊಳ್ಬೇಕು, ವಿಶಾಲವಾಗಿದೆ. ಅಲ್ಲಿ ಸೆನ್ಸರ್ ಹತ್ರ ಒಂದು ಹೋಗ್ಬೇಡಿ. ನಮ್ಮ ಸಂಘಟಕರಿದ್ದಾರೆ, ಸ್ವಯಂ ಸೇವಕರು, ನೀವೆಲ್ಲ ಸಹಕಾರ ಕೊಡಬೇಕು. ಅಲ್ಲಿ ನೋಂದಣಿ ಮಾಡಿದವರು ಇಲ್ಲಿ ಕರೆಕ್ಟ್ ಆಗಿ ಹೆಸರು ನೋಂದಣಿ ಇಲ್ಲಿ ಕಳಿಸಿಕೊಡ್ಬೇಕು. ಈ ಸಂದರ್ಭ ನೆನಪಿಸಿಕೊಂಡಿದ್ದೇವೆ ಕಂಬಳದಲ್ಲಿ ಮರೆಯಾದಂತ ಮಾಣಿಕ್ಯ ದಿವಂಗತ ವೆಂಕಟ ಪೂಜಾರಿ ಸಸಿತ್ಲು. ಇನ್ನು ನೋಂದಣಿಗೆ ಇನ್ನು ಕೇವಲ 5 ನಿಮಿಷಗಳು ಮಾತ್ರ, ಗಮನಿಸಿಕೊಳ್ಬೇಕು. ಈಗಾಗಲೇ ತಡ ಆಗಿದೆ. ತಡ ಮಾಡಿದ್ರೆ ಕೇವಲ ಒಂದೇ ಅವಕಾಶ, ಗಮನಿಸಿಕೊಳ್ಳಿ. ನಿಮ್ಗೋಸ್ಕರ ಸಾಕಷ್ಟು ಬಹುಮಾನ, ಒಟ್ಟು
1,61,000 ಬಹುಮಾನಗಳ ಘೋಷಣೆ. ಬಹುಶಃ ಮೊನ್ನೆವರೆಗೆ ಪ್ರಥಮ ದ್ವಿತೀಯ ಮಾತ್ರ ಇತ್ತು. ಆದ್ರೆ ಮಂಡಾಡಿ ಓರ್ವರ ಮನೆಯ ಮನಸ್ಸು ಧಾರಾಳ. ನಾವು ಕೇಳಿದ್ದೇವೆ ತೃತೀಯ ಇಲ್ವಣ್ಣ ಕೇಳಿದಾಗ ಆ ಸ್ಪಂದನೆ ಆಗಿತ್ತು. ತಕ್ಷಣವೇ ತೃತೀಯ ಬಹುಮಾನದ ಘೋಷಣೆ ಮಾಡಿ ಒಂದು ಚಪ್ಪಾಳೆ ಕೊಡಬೇಕು. ಈ ವರ್ಷದ ಕಂಬಳದಲ್ಲಿ ಒಟ್ಟು 3 ವಿಭಾಗದಲ್ಲೂ ಕೂಡ ಬಹುಮಾನ ನೀಡಿದವರು ಮಂಡಾಡಿಯ ಓರ್ವರ ಮನೆ ಕಂಬಳ. ಹಾಗೆ ವಿಶೇಷವಾಗಿ ಕಿರಣ್ ರಾಜ್ ಶೆಟ್ಟಿ, ಹಾಲಾಡಿ ಕೊಯ್ಕಾಡಿ ಮನೆ ಇವರ ಬಂಧುಗಳಿಗೆ ಅಭಿನಂದನೆಗಳು. ಹಾಗೆ ಕವನ್ ಶೆಟ್ಟಿ ಹಾಲಾಡಿ, ಸದಿಯಣ್ಣ ಹೋರುವರ ಮೊಮ್ಮಗ, ಹಾಲಾಡಿ ಕೊಯ್ಕಾಡಿ ಮನೆ ಇವರು 4 ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರಿಗೆ ಹೆಚ್ಚುವರಿಯಾಗಿ ತಲಾ 5,000 ರೂಪಾಯಿಯನ್ನ ನೀಡಿರುತ್ತಾರೆ. ಅವರ ತಾಯಿ ಸುಮತಿ ಶೆಟ್ಟಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನ ಗೌರವಿಸಿಕೊಂಡಿದ್ದೇವೆ. ಕಿರಣ್ ರಾಜ್ ಶೆಟ್ಟಿ ಹಾಲಾಡಿ ಕೊಯ್ಕಾಡಿ ಮನೆಯವರು 4 ವಿಭಾಗದ ತೃತೀಯ ಬಹುಮಾನವನ್ನು ಘೋಷಿಸಿದ್ದಾರೆ. ಹಲೋ, ಯಜಮಾನರ ಗಮನಕ್ಕೆ, ಆದಷ್ಟು ಬೇಗನೆ ನೀವು ಬಿಟ್ರೆ ಸಂಘಟಕರು ಹೇಳ್ತಾ ಇದ್ದಾರೆ ಸಂಪ್ರದಾಯ ಕಂಬಳ ನಿಮ್ಗಾಗಿ ನಾವು 5 ಗಂಟೆ ತನಕ ಕಾದಿದ್ದೇವೆ. 2 ಚಾನ್ಸ್ ಅಂತ ಹೇಳಿದ್ದಾರೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ. ಈಗಾಗಲೇ ಮಂಡಾಡಿ ಓರ್ವರ ಮನೆ ಕಂಬಳಕ್ಕೆ 33 ಜೊತೆ ಕೋಣಗಳು. ಒಂದು ಚಪ್ಪಾಳೆ ಕೊಡಬೇಕು. 33 ಜೊತೆ ಯಜಮಾನಿಕೆ ಪಾಲನ್ನು ಕೊಂಡ್ಕೊಂಡಿವೆ. ಹಾ ಸಿದ್ಧತೆಗೊಂಡಿದೆ. ಅಲ್ಲಿ ಕೊಡು ಎದುರುಗಡೆ ಇದ್ದವ್ರು ದಯವಿಟ್ಟು ದಾರಿ ಮಾಡಿ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 6 ಸಬ್ ಜೂನಿಯರ್ ವಿಭಾಗದಲ್ಲಿ, ಕ್ರಮ ಸಂಖ್ಯೆ 6 ಸಬ್ ಜೂನಿಯರ್, ಜೂನಿಯರ್ ಸಬ್ ಜೂನಿಯರ್ ಕ್ರಮ ಸಂಖ್ಯೆ 6 ಧನರಾಜ್ ನಾಯ್ಕ್ ಮಾಡಿ ಕೊಟ್ಲಾಡಿ. ಸೆಕೆಂಡ್ ಚಾನ್ಸಾ? ಹಲೋ, ಅಲ್ಲ ಕ್ಷಮೆ ಇರಲಿ. ಜೂನಿಯರ್ ಹಗ್ಗ ಕಿರಿಯ ಜಯರಾಮ್ ಶೆಟ್ಟಿ ತೆಂಕರಕೋಡಿ ಜಯರಾಮ್ ಶೆಟ್ಟರ್ನ ಕೋಣಗಳು. ತೆಂಕರಕೋಡಿ ಜಯರಾಮ್ ಶೆಟ್ಟಿ ಕೋಣಗಳು ಕ್ರಮ ಸಂಖ್ಯೆ 6. ಹಾಗೆ ಫ್ಲಾಶ್ ಲೈಟ್ ಯಾರು ಹಾಕ್ಲಿಕ್ಕಿಲ್ಲ. ಮಹಾಪರಾಧ. ಓಡಿಸೋರು 1960 ಅನಿಮಲ್ ಆಕ್ಟ್ ಇದೆ. ಈ ಎಲ್ಲ ಆಕ್ಟ್ ಮೇಲೆ ನಿಮ್ಗೆ ಕ್ರಮ ಜರುಗಿಸ್ತೇವೆ. ಅಭಿಯವರೇ, ಓಡಿಸೋರು ಹರೀಶ್ ಬೈಂದೂರು. ಅಗ್ಗದ ಸವಾರಿಗದಲ್ಲಿ ಜಯರಾಮ್ ಶೆಟ್ಟಿ ತೆಂಕರಕೋಡಿ. ಹಲೋ, ಸ್ಪರ್ಧಾ ಕಣದಲ್ಲಿದ್ದಾರೆ. ಹಗ್ಗ ಕಿರಿಯ ಭಾಗ ಮೊದಲ ಸಾಲು ಜಯರಾಮ್ ಶೆಟ್ಟಿ ತೆಂಕರಕೋಡಿ. ತೆಂಕರಕೋಡಿ ಜಯರಾಮ್ ಶೆಟ್ಟರ್ನ ಕೋಣಗಳು. ಹಗ್ಗದ ಸವಾರಿಗರಾಗಿ ಹರೀಶ್ ಬೈಂದೂರು. ಬಿಡಿ ಅಣ್ಣ, ಬಿಡಿ ಅಣ್ಣ, ಸಮಯ ಕೊಡ್ತೇವೆ. ತಡ ಮಾಡಿದ್ರೆ ಇನ್ನೊಂದು ಅವಕಾಶ ತಪ್ಪುತ್ತದೆ. ಹೇಳಿದ್ದೇವೆ ಎಲ್ಲರ ಗಮನಕ್ಕೆ. ಇವತ್ತು ಕೆಲವೊಂದು ನುರಿತ ಕೋಣಗಳನ್ನು ಪರಿಚಾರಕರು ಒಡ್ಡಮೆಟ್ಟಲ್ಲಿದ್ದಾರೆ. ಈಗಾಗಲೇ ನಮ್ಮನ್ನು ಕೂಡಿಕೊಳ್ಳುವರಿದ್ದಾರೆ. ನುರಿತ ಓಟಗಾರರು ಕೂಡ ನಮ್ಮನ್ನು ಸೇರಿಕೊಳ್ಳುವರಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ದೇವದಾಸ್ ಹೊಸಕೆರೆ, ಇವರು ಕಂಬಳದ ಪ್ರೋತ್ಸಾಹಕರು, ಮಾರ್ಗದರ್ಶಕರು ಶ್ರೀಯುತ ದೇವದಾಸ್ ಹೊಸಕೆರೆ. ಅವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಬಿಡಿ ಅಣ್ಣ, ಬಿಡಿ. ಸಮಯ ಆಯ್ತು ಈಗಲೇ. ತಡ ಆದ್ರೂ ಬೇಗ ಬಿಡ್ತಾರೆ ಅಂದ ಗೊತ್ತು ಅಲ್ಲ ಕೊಟ್ಟಾರ್ರೆ. ಸರಿ, ಕಂಬಳದ ಕ್ಷೇತ್ರದಲ್ಲಿ ಕೆಲವೊಂದು ಕೋಣಗಳು ಅತಿ ಹೆಚ್ಚು ಅಂದು ಮೊದಲ ಬಾರಿಗೆ ಮನ್ನಣೆ ಪಡೆದದ್ದು ಜೀವನ್ ದಾಸ್ ಅಡ್ಯಂತರ ಮುಖೇಶ ಕಾರ್ಕಳ ಎಕ್ಸ್ಪ್ರೆಸ್. ಇರುವೈಲು ಪಾಣಿಲ ಬಾಡ ಪೂಜಾರ್ನ ತಾಟೆ. ಈ ತಾಟೆ ಹೆಸರಲ್ಲಿ ಕೂಡ ಒಂದು ಹೋಟ್ಲ್ ಇದೆ, ಹೋಟೆಲ್ ತಾಟೆ. ಅಷ್ಟೊಂದು ಅಭಿಮಾನ ಕಂಬಳದ ಕ್ಷೇತ್ರದಲ್ಲಿ. ನಂದಳಿಕೆಯ ರಾಕೆಟ್ ಮೋಡ
ಪದವು ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಒಲಿಯುವಂತ ಕೋಣ ಅಂದ್ರೆ ಪದವು ಕರ್ನಾಟಕ ಪ್ಲೇವಿಡಿ ಸೋಜ್ನ ದೂಜ. ಈ ಎಲ್ಲ ಕೋಣಗಳನ್ನು ನೆನಪಿಸಿಕೊಂಡು ಇದಕ್ಕೆ ಸ್ಪರ್ಧಾ ಕಣದಲ್ಲಿದ್ದಾರೆ ತೆಂಕರಕೋಡಿ ಜಯರಾಮ್ ಶೆಟ್ರು. ಅಣ್ಣ ಹಲೋ, ಹೇಳಿ. ಬೇಗ ಬಿಡಬೇಕು, ಬರ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು. ಹೌದು ಹೌದು ಹಾ ಸರಿ ಸರಿ, ಅವರಿಗೆ ಬಿಡ್ಲಿಕ್ಕೆ ಮನಸ್ಸುಂಟು, ಕೋಣ ಹೇಳದ ಮಾತು ಕೇಳ್ತಾ ಇಲ್ಲ ಅಷ್ಟೇ. ಅಷ್ಟೇ. ಕೋಣಕ್ಕೆ ಮನಸ್ಸುಂಟು, ಅವರಿಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ ಅಂತೆ. ಬಿಟ್ಟು ಬಿಡಿ, ಹಾ ನನ್ನನ್ನು ಬಿಟ್ಟು ಬಿಡಿ ಅಂತ ಬಿಡ್ತಾರೆ ಹೇಳಿ. ಬಿಡ್ತಾರೆ ತಡೀನಿ. ಸಮ ಸಮ. ಬಿಟ್ಟು ಬಿಡಿ ಅಂದ್ರೆ ಯಾವ ಅರ್ಥ? ಮನಿ ಬೇಗ ಅಥವಾ ಕೋಣನ? ಕೋಣ ಕೋಣ ಕೋಣ. ಬಡಗಿನ ಕಂಬಳ ಹನಿ ಬೀಳು ಶುರು ಆಯ್ತು. ಬೇಗ ನೀವು ಶಾಮಿನಡಿ ಕೂತಿರಲ್ಲ. ಅಲ್ಲೇ ತೆಂಕರಕೋಡಿ ಜಯರಾಮ ಶೆಟ್ಟಿ. ತೆಂಕರಕೋಡಿ ಜಯರಾಮ ಶೆಟ್ಟರ ಕೋಣಗಳು. ತೆಂಕರಕೋಡಿ ಜಯರಾಮ ಶೆಟ್ಟಿ. ತೆಂಕರಕೋಡಿ ಜಯರಾಮ ಶೆಟ್ಟರ ಕೋಣಗಳು ತೆಗೆದುಕೊಂಡ ಸಮಯ 8.69. 8.69 ತೆಂಕರಕೋಡಿ ಜಯರಾಮ ಶೆಟ್ಟರ ಕೋಣಗಳು. ಹಲೋ, ಕ್ರಮ ಸಂಖ್ಯೆ 2 ಬಾರ್ಕೂರು ಶಾಂತರಾಮ್ ಶೆಟ್ಟಿ ಅವರ ಕೋಣಗಳು ಇದೀಗ ಸಿದ್ಧತೆಯಲ್ಲಿ. ಹಗ್ಗ ಕಿರಿಯ ಸೆಕೆಂಡ್ ಚಾನ್ಸ್. ಅಲಗೆ ಭಾಗ ಅಲ್ವಾ? ಅಲಗೆ ಭಾಗ. ಹಾ, ಬಾರ್ಕೂರು ಶಿಬಿ ಆತ್ಮ ನೀರಜಮ್ಮ ನಾಮಾಂಕಿತ ಕೋಣಗಳು ಮೊದಲ ಸುತ್ತಲ್ಲಿ ಈಗಾಗಲೇ 8.94 ಸಾಧನೆ ಇದೆ. ಕನೆ ಹಲಗೆ ಭಾಗದಲ್ಲಿ ಹಲಗೆ ಸವಾರಿಗನಾಗಿ ರಾಘವೇಂದ್ರ ರಾಂಪಹಿತ್ಲು. ಈ ವರ್ಷದ ಸಾಕಷ್ಟು ಕಂಬಳದಲ್ಲಿ ಪ್ರಥಮ ಬಹುಮಾನಗಳನ್ನು ಬಾಚಿಕೊಂಡಂತ ಮೇಳೆಗಾರಿಕೆ. ಚೇರ್ಕಾಡಿ ಕಂಬಳ ಪ್ರಥಮ ಸ್ಥಾನ, ಹೊಸೂರು ಕಂಬಳ ಪ್ರಥಮ ಸ್ಥಾನ, ನಡುಮನೆ ಕಂಬಳದಲ್ಲಿ ಪ್ರಥಮ ಸ್ಥಾನ ಬಾರ್ಕೂರು. ಬಾರ್ಕೂರು 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 ಆತ್ಮಜ್ ನೀರಜ್ ಬಾರ್ಕೂರು 9.27. ಮೊದಲ ಸುತ್ತಲ್ಲಿ 8.94. ಹಲೋ ಹಲೋ ಅಣ್ಣ, ಬೇಗ ಮುಂದಿನ ತಯಾರಿ. ಓ ಅಣ್ಣ ಬೊಕ ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 10 ಹಗ್ಗ ಕಿರಿಯ ಭಾಗ ಕ್ರಮ ಸಂಖ್ಯೆ 10 ಸಬ್ ಜೂನಿಯರ್ ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದಾವರ. ಓಡಿಸೋರು ಕಿರಣ್. ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದಾವರ. ಕಂದಾವರ ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದಾವರ. ಕಂದಾವರ ಕಂದಾವರ ಪ್ರಜ್ವಲ್ ಪ್ರಣವ್ ಇವರ ಕೋಣ ತೆಗೆದುಕೊಂಡ ಸಮಯ 9.77. ಚಪ್ಪಾಳೆ ಇಲ್ವಾ? ಹಾ, ಕೊಡಿ ಕೊಡಿ ಚಪ್ಪಾಳೆ. ಕೆಲವರು ಕಂಬಳಕ್ಕಾಗಿ ಬಂದಿದ್ದಾರೆ. ಹಲೋ, ಜೂನಿಯರ್ ಹಾ ನಂಬರ್ 1. ನಂಬರ್ 1 ಜೂನಿಯರ್. ಜೂನಿಯರ್ ಹಗ್ಗ ಕಿರಿಯ. ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸಪೂಜಾರ್ನ ಕೋಣಗಳು ಅಲ್ವಾ? ಹೌದೌದು. ಅದು ಓಡಿಕೊಂಡು ಯಾವ ಕೋಣ ಇತ್ತಲ್ಲ, ಕ್ರಮ ಸಂಖ್ಯೆ 10 ಹಾ. ಜೂನಿಯರ್ ಈಗ ಓಡಿದ್ದ. ಹೌದು. ಹೆಸರು ಹೇಳ್ಬೇಕಣ್ಣ. ಗೋಪಾಲ್ ನಾಯ್ಕ್ ಅಲ್ಬಾಡಿ ಬುಕ್ಕಿಗುಡ್ಡೆ. ಸ್ವಲ್ಪ ಸರಿ ಇದೆಯಲ್ಲ? ಸರಿ ಸರಿ ಇದೆ. ಹಾ, ನೀವ್ ಹೇಳ್ಬೇಕಣ್ಣ ಸ್ವಲ್ಪ. ನೀವು ತಡ ಬಂದ್ರೆ ಇದೆ ಗಾಡಿ ಕೂಸು ಪೂಜಾರಿಯವರ ಕೋಣಗಳು ಸಿದ್ಧತೆಯಲ್ಲಿದೆ. ಗಿರಿಜಾ ರೋಡ್ ಲೈನ್ಸ್ ಕೋಟಾ. ಫಸ್ಟ್ ಟ್ರಿಪ್ ಅಲ್ವಾ? ಹೌದೌದು. ಈ ವರ್ಷದ ಕಂಬಳದಲ್ಲಿ ಬಹುಮಾನಗಳ ಮೇಲೆ ಬಹುಮಾನ ಬಾಚಿಕೊಂಡಂತ ವೇಳೆಗಾರಿ ಒಂದು ಚಪ್ಪಾಳೆ ಕೊಡಬೇಕು. ಈ ವರ್ಷದ ಕಂಬಳದಲ್ಲಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸಪೂಜಾರ್ನ ಮೊದಲ ಟ್ರಿಪ್ಪು. ಗಿರಿಜಾ ರೋಡ್ ಲೈನ್ಸ್ ವಿಶ್ವನಾಥ ದೇವಾಡಿಗರವರ ಸವರದಲ್ಲಿ ಕೊಟ್ಟ. ಭರತ್ ಮಂದರ್ತಿ ಅವರ ನಿರೀಕ್ಷೆಯಲ್ಲಿ ಈ ಕಡೆ ಇದ್ದೀವಿ ನಾವು. ದಯವಿಟ್ಟು ಇದ್ರೆ ದಯವಿಟ್ಟು ಈ ಕಡೆ ಕಳಿಸಿ ಅವರನ್ನು. ಭರತ್ ಮಂದರ್ತಿ. ಹಲೋ, ಸಮಯ ಎಷ್ಟಾದ ಸಮಯ ಈಗ ಓಡಿದ ಕೋಣ? ಅಣ್ಣ ಒಂದು ನಿಮಿಷ ಗಮನಿಸ್ಕೊಳ್ಬೇಕು ನೀವು. ಈಗ ಬಂದ ಕೋಣದ ಯಜಮಾನರು ಯಾವ್ದು ಹೇಳಿ?
ಗಿರಿಜಾ ರೋಡ್ ಲೈನ್ಸ್ ಜೂನಿಯರ್ ವಿಭಾಗದಲ್ಲಿ ಗಿರಿಜಾ ರೋಡ್ ಲೈನ್ಸ್ ಗಿರಿಜಾ ರೋಡ್ ಲೈನ್ಸ್ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸಪೂಜಾರ ಕೋಣಗಳು ತೆಗೆದುಕೊಂಡ ಸಮಯ ಹಾ ಹೇಳಿ ಹೇಳಿ 8.63. ಒಂದು ನಿಮಿಷ 8.63. ಗಮನಿಸಿಕೊಳ್ಬೇಕು. ಯಾವ ಕ್ರಮ ಸಂಖ್ಯೆ, ಯಾವ ವಿಭಾಗ ಮತ್ತು ಯಾರದ ಕೋಣ ದಯವಿಟ್ಟು ಹೇಳಿ. ಇಲ್ಲಿ ಕೆಲವೊಂದು ಅಭಿಮಾನಿಗಳಿಗೆ ತೊಂದರೆ ಆಗ್ತಾ ಇದೆ. ಅಣ್ಣ ಅಣ್ಣ ತಡಿ ಒಂದ್ ನಿಮಿಷ ಇಲ್ಲಿ ಬಂದು ಹೇಳಿಕೊಯ್ನಿ. ಹಲೋ, ಈಗ ಅಲ್ಲಿ ಯಾಕಂತೇಳಿ ಹೇಳಿದರೆ ನಮಗೆ ಇಲ್ಲಿ ಕೋಣದ ಗುರುತು ಉಂಟು, ಆದರೆ ಇಲ್ಲಿ ಕೆಲವು ಸರಿ ಕೆಲವರು ಅಡ್ಜಸ್ಟ್ಮೆಂಟ್ ನಲ್ಲಿ ಬೇರೆ ಹೆಸರು ಕೊಡ್ತಾರೆ. ಅದು ಗೊತ್ತಾಗವರೇ ಅಂತದಿದ್ರೆ ಮೊದಲೇ ಹೇಳ್ಬೇಕು. ಹಲೋ, ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 6. ಅಭಿ ಅವರೇ ಹೇಳಿ. ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 6. ಕ್ರಮ ಸಂಖ್ಯೆ 6. ಕ್ರಮ ಸಂಖ್ಯೆ 6 ಓಡಿಸೋರು ಪ್ರಜ್ವಲ್. ಸರಿ ಇದೆಯಾ? ಬರ್ಕಂಡ್ರ್ಯಾ? ಹಲೋ, ಹಾ, ಜಯರಾಮ್ ಶೆಟ್ಟಿ ತೆಂಕರಕೋಡಿ. ಸರಿ ಇದೆಯಾ? ಜಯರಾಮ್ ಶೆಟ್ಟಿ ತೆಂಕರಕೋಡಿ. ಹಾ, ಜಯರಾಮ್ ಶೆಟ್ಟಿ ತೆಂಕರಕೋಡಿ, ಜಯರಾಮ್ ಶೆಟ್ಟಿ ತೆಂಕರಕೋಡಿ, ತೆಂಕರಕೋಡಿ ಜಯರಾಮ್ ಶೆಟ್ಟರ ಕೋಣಗಳು ತೆಗೆದುಕೊಂಡ ಸಮಯ 10.20. ಪ್ರದೀಪ್ರೆ, ಹಾ, ಸಂಖ್ಯಾಶಾಸ್ತ್ರ ಓದಿರ್ಬೇಕಂತೆ. 6 ನೋಡಿದಾಗ 9 ಆಯ್ತು, 9 ನೋಡಿದಾಗ 6 ಆಯ್ತು ಅಲ್ವಾ? ಅವ್ರು ನಂಬರ್ 7 ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 7. ಕ್ರಮ ಸಂಖ್ಯೆ 7 ದಿವಂಗತ ಕ್ರಮ ಸಂಖ್ಯೆ 7 ಸಂಜೀವ ಪೂಜಾರಿ, ಶಾಂತಿ ನಿವಾಸ, ಕಳಿತ್ಲು ನಾಯಕನಕಟ್ಟೆ. ಸರಿ ಇದೆ, ಸರಿ ಸರಿ. ಭರತ್ ಮಂದರ್ತಿ ಅವರ ನಿರೀಕ್ಷೆಯಲ್ಲಿದ್ದಾರೆ. ದಯವಿಟ್ಟು ಎಲ್ಲಿದ್ರು ಬರಬೇಕು. ಎಲ್ಲ ಬರ್ತಾ ಇದ್ದಾರೆ, ಎಲ್ಲ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ ಇದ್ದಾರೆ, ಬರ್ತಾರೆ ಈಗ. ಇಂಡಿಗೋ ಬಂದಿದೆ. ಬಿಡಿ ಅಣ್ಣ, ಬಿಡಿ ಅಣ್ಣ. ಸಂಜೀವ ಪೂಜಾರಿ, ಸಂಜೀವ ಪೂಜಾರಿ, ಶಾಂತಿ ನಿವಾಸ, ಕಳಿತ್ಲು ನಾಯಕನಕಟ್ಟೆಯವರ ಕೋಣಗಳು ದಿವಂಗತ ಸಂಜೀವ ಪೂಜಾರಿ ಅವರು ಕ್ರಮ ಸಂಖ್ಯೆ 7 ಹಗ್ಗ ಕಿರಿಯ ಭಾಗದಲ್ಲಿ ಸ್ಪರ್ಧಾಕಣದಲ್ಲಿದ್ದಾರೆ. ಹಲೋ, ಹಾ ಹಾ ಅಣ್ಣ, ಬಿಡಿ ಅಣ್ಣ, ಬಿಡಿ ಅಣ್ಣ, ಸಮಯ ಆಯ್ತು. ಈಗಾಗಲೇ ಹಗ್ಗ ಕಿರಿಯ ಭಾಗ ಮೊದಲ ಸುತ್ತನ್ನು ಪೂರ್ಣೈಸಿಕೊಂಡವರು ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸಪೂಜಾರಿ 8.63. ಜಯರಾಮ್ ಶೆಟ್ಟಿ ತೆಂಕರಕೋಡಿ 10.20. ಯತಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಹೊರವರ ಮನೆ 8.69. ಗೋಪಾಲ್ ನಾಯ್ಕ್ ಅಲ್ಬಾಡಿ ಬುಕ್ಕಿಗುಡ್ಡೆ 9.77. ಇದೀಗ ಸ್ಪರ್ಧಾ ಕಣದಲ್ಲಿದ್ದಾರೆ ದಿವಂಗತ ಸಂಜೀವ ಪೂಜಾರಿ, ಶಾಂತಿ ನಿವಾಸ, ಕಳೀತ್ಲು ನಾಯ್ಕನಕಟ್ಟೆ. ಅಣ್ಣ, ಯಾಕೆ ತಡ ಮಾಡ್ತೀರಿ? ಬರುವಾಗ ತಡ, ಬಿಡುವಾಗ ತಡ. ಯಾಕೆ ತಡ? ವಿಶೇಷ ಸಂದರ್ಭ. ಕೋಣಿ ಶಂಗ್ನಿ ಆಗ್ತಾ ಇತ್ತಂತೆ. ಆಗಲ್ಲ, ವಿಶೇಷ ಸಂದರ್ಭ ಅಂತ. ಹಾ ಹಾ, ಶಂಗ್ನಿ ಅಕ್ಕಿ ಆಯ್ತಲ್ಲ, ಬಿಡಿ. ತೊಡ್ಸೋಕಿತ್ತ ಮತ್ತೆ ಅಣ್ಣ, ಸ್ವಲ್ಪ ಶಾಂತಿ ನಿವಾಸ, ಶಾಂತಿ ನಿವಾಸ, ಕಳಿತ್ತು ನಾಯಕನಕಟ್ಟೆ ದಿವಂಗತ ಸಂಜೀವ ಪೂಜಾರರ ಕೋಣಗಳು. ಈಗಾಗಲೇ 8.63 ಗಿರಿಜಾ ರೋಡ್ ಲೈನ್ಸ್, 8.69 ಯತಿರಾಜ್ ಶೆಟ್ಟಿ ಹಾಲಾಡಿ ಅವರ ಕೋಣಗಳು ಮುಂಚೂಣಿಯಲ್ಲಿವೆ. ಇನ್ನೂ ಆಗಿಲ್ಲ ಸ್ಪರ್ಧೆಗಳು.
ಅಣ್ಣ ನಿಮಗೆ ಕೊಟ್ಟ ಸಮಯ 3.2 ಸೆಕೆಂಡ್ಗಳು ಪೂರ್ಣವಾಗಿದೆ. ಬಿಡಿ ಅಣ್ಣ ಚುರುಕ್ ಮಾಡಿ. ಆ ಕೋಣ ಕೇಳಿದ್ರೆ ಇನ್ನೊಂದು ಕೋಣಗಳು ಸಿದ್ಧತೆಯಲ್ಲಿದ್ರೆ ತಿಳಿಸ್ಕೊಡ್ಬೇಕು. ಸಿದ್ಧತೆಯಲ್ಲಿ ಇಲ್ಲ, ಇವ್ರು ಬಿಡದೆ ಎಲ್ಲ ನೀವೇ ಹೇಳುವುದು ಮತ್ತೆ ಅಂತ. ಬಿಡಿ. ಇವತ್ತು ನಿಮ್ಮನ್ನ ಗದ್ದೆಗಳಿಸಿದ್ದೇವೆ, ಬರುವ ವರ್ಷಕ್ಕೆ ಸರಿ ಆಗ್ತೀರಿ. ಆರಂಭದಲ್ಲಿ ಹೀಗೆ ಮುಂದಿನ ಕೋಣ ಸಿದ್ಧತೆಯಲ್ಲಿ ಶಾಂತಿನಿವಾಸ ಕಳಿತ್ಲು ದಿವಂಗತ ಸಂಜೀವ ಪೂಜಾರಿ ಕೋಣ ತೆಗೆದುಕೊಂಡ ಸಮಯ 9.57. ಚಪ್ಪಾಳೆ. ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 6 ಹಗ್ಗ ಕೋಟ ಮಣುಕೆರೆ ಯಾರ್ ಕಾಣಿ ದಿವಂಗತ ಶೀನ ಪೂಜಾರಿ ಕೊಟ್ಟ ಮಣೂರು ಪಡುಕೆರೆ ಕೊಟ್ಟ ಕ್ರಮ ಸಂಖ್ಯೆ 6. ಈ ವರ್ಷದ ಸಾಂಪ್ರದಾಯ ಕಂಬಳದಲ್ಲಿ ದಕ್ಷಿಣೋತ್ತರದ ಕಂಬಳದಲ್ಲಿ ಅತಿ ಹೆಚ್ಚು ಬಹುಮಾನ ಪಡೆದಂತ ಮೇಳೆಗಾರಿಕೆ. ಸಾಕಷ್ಟು ವರ್ಷಗಳಿಂದ ಪುಟ್ಟಜ್ಜನ ಕಾಲದಲ್ಲಿ ಕಂಬಳ ಕೋಣಗಳನ್ನು ಕಟ್ಟಿದಂತ ಹೆಗ್ಗಳಿಕೆ ದಿವಂಗತ ಶೀನ ಪೂಜಾರಿಯವರ ಮನೆತನ. ಮುಖ್ಯವಾಗಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವಲ್ಲಿ ಯುವ ಪಡೆ. ಕಂಬಳದ ಅಭಿಮಾನಿಯಾಗಿ ವಿಠಲ್ ಶೆಟ್ಟಿ ಮುಂಬೈ ಅವರು ಆಗಮಿಸಿದ್ದಾರೆ. ಅವರಿಗೆ ಮಂಡಾಡಿ ಹೋರರ ಮನೆತನದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ವಿಠಲ್ ಶೆಟ್ಟಿ ಮುಂಬೈ ಕಂಬಳದ ಅಭಿಮಾನಿ. 1999 ಹಾಗೆ 2000 ಸಾಲಿನಲ್ಲಿ ಜೋಡುಕೆರೆ ಕಂಬಳಕ್ಕೆ ಪಾದಾರ್ಪಣೆ ಮಾಡಿದಂತ ಹೆಗ್ಗಳಿಕೆ ದಿವಂಗತ ಶೀನ ಪೂಜಾರನ ಕೋಣಗಳು. ಒಂದು ಚಪ್ಪಾಳೆ ಕೊಡಬೇಕು. ನಮ್ಮ ಬಡಗಿನವರೆಲ್ಲ ಜೋಡುಕೆರೆಗೆ ಹೋಗಿದ್ದಾರೆ ಎಂಬ ನೆನಪು ಸಾಧನೆ. ಕ್ರಮ ಸಂಖ್ಯೆ 6 ಧ್ವನಿ ಸ್ವಲ್ಪ ಏರು. ದಿವಂಗತ ರಾಘವೇಂದ್ರ ಓಡಿಸೋರು ಗಿಳಿಯಾರು ಓರ್ವ ಸಹಕಾರಿ ಸಂಸ್ಥೆಯ ಉದ್ಯೋಗಿ ಸಿಎ ಬ್ಯಾಂಕ್. ಇವತ್ತಿನ ಕೋಟಬೆಟ್ಟ ಓಟ ಕೋಣದ ಕಂಬಳದಲ್ಲಿ ಪ್ರಥಮ ಬಂದ ಕೋಣ ಇದು. ಒಡ್ಡಂಬೆಟ್ಟು ಅಲ್ಲೇ ಆಚೆ ಕಾಣಿ. ನಿಮ್ದು ಸುಮಾರು ಬೆಟ್ಟಿದೆ, ಒಂದು ಬೆಟ್ಟು ಮುರಿತೇವೆ. ದ್ವಿತೀಯ ಸ್ಥಾನವನ್ನು ಅಲಂಕರಿಸಿಕೊಂಡಂತೆ ಯಜಮಾನಿಕೆ ಹಲಗೆ ಭಾಗದಲ್ಲಿ. ಅಲ್ಲಿ ಹಲಗೆ, ಇಲ್ಲಿ ಹಗ್ಗ ಕುಸೈ, ಹಲಗೆ ಕುಸೈ. ಹಗ್ಗ ಇದು ಹಗ್ಗ ಹಲಗೆ ಭಾಗದಲ್ಲಿ ಒಂದು ನೆನಪಿಸಿಕೊಂಡಿದ್ದು. ಹಳೆಯ ನೆನಪುಗಳು. ಇವರ ಕಾಲದಲ್ಲಿ ಓಡಿದಂತ ಓಟಗಾರರು ಗೋಪಾಲ್ ನಾಯ್ಕರು, ನಾರಾಯಣ ನಾಯ್ಕರು, ರಾಘವೇಂದ್ರ, ವಿಶ್ವನಾಥ ದೇವಾಡಿಗ. ಅಲ್ಲೇ ದಿವಂಗತ ಶೀನ ಪೂಜಾರಿ ಕೊಟ್ಟ ಮಣೂರು ಪಡುಕೆರೆ ರಾಘವೇಂದ್ರ ಗಿಳಿಯಾರ್ ಅವರ ಓಟಗಾರಿಕೆ. ಇವರ ಕೋಣ ತೆಗೆದುಕೊಂಡ ಸಮಯ 9.67 ಕೋಟ್ಟ ಮಣೂರು ಪಡುಕೆರೆಗೆ. ಹಗ್ಗ ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 1 ಅಲೋ ಹಗ್ಗ ಹಿರಿಯ ಭಾಗ ಕ್ರಮ ಸಂಖ್ಯೆ 1 ದಿವಂಗತ ನಾರಾಯಣ ಕೊಟ್ಟಾರಿ ಮಂಡಾಡಿ ಮಕ್ಕಿಮನೆ ದಿವಂಗತ ನಾರಾಯಣ ಕೊಟ್ಟಾರವರ ಕೋಣಗಳು. ಓಡಿಸುವವರು ಶಂಕರ್ ದೇವಾಡಿಗ ನಾಗೂರು. ಮತ್ತೋರ್ವ ಉದಯೋನ್ಮುಖ ಓಟಗಾರ ನಾಗೂರು ಎಕ್ಸ್ಪ್ರೆಸ್ ಶಂಕರ ದೇವಾಡಿಗರು. ಈ ಕೋಣಗಳನ್ನು ಓಡಿಸುವಂತ ಮತ್ತೋರ್ವ ಓಟಗಾರ ಇದ್ದು ಬೇಕಿತ್ತು. ಮಂಜುಗೌಡ ಜೋಡುಕೆರೆಯ ಸಿದ್ಧತೆಯಲ್ಲಿದ್ದಾರೆ. ಇಂದು ಅವರ ಅನುಪಸ್ಥಿತಿಯಲ್ಲಿ ಇಂದು ಶಂಕರ ದೇವಾಡಿಗ ನಾಗೂರು, ವೆಂಕಟ ಪೂಜಾರಿ ಅವರ ಸಾರಥ್ಯದ ಯಜಮಾನಿಕೆ ಅಲ್ಲಿ ದಿವಂಗತ ನಾರಾಯಣ ಕೊಟ್ಟಾರಿ ಮಂಡಾಡಿ ಮಕ್ಕಿಮನೆಯ ಕೋಣಗಳು. ಮಂಡಾಡಿ ಹೋರುವರ ಮನೆ ಕಮಲದಲ್ಲಿ ಒಂದು ಜೊತೆ ಕೋಣಗಳನ್ನು ನಿಲ್ಲಿಸಂತ ಹೆಗ್ಗಳಿಕೆ ದಿವಂಗತ ನಾರಾಯಣ ಕೊಟ್ಟಾರಿ ಮನೆತರ. ದಿವಂಗತ ನಾರಾಯಣ ಕೊಟ್ಟಾರಿ ಮಂಡಾಡಿ ಮಕ್ಕಿಮನೆ ಎಕ್ಸ್ಪ್ರೆಸ್ ಮಂಡಾಡಿ ತೆಗೆದುಕೊಂಡ ಸಮಯ 9.06. ಚಪ್ಪಾಳೆ ಕೊಡಬೇಕು. ಮಂಡಾಡಿ ನಿಮ್ಮ ಊರಿನ ಕೋಣ. ಯಾರದಿದ್ಯಾ ಅಲ್ಲ ಅಣ್ಣ ಯಾರ
ಗದ್ದೆಲೆಲ್ಲ ಕುಟುಂಬದವರೆಲ್ಲ ಇದ್ದಾರೆ, ಸ್ವಲ್ಪ ಬದಿ ಹೋಗ್ಬೇಕಣ್ಣ. ಹಾ, ಹಲೋ, ಆಗಿಲ್ಲ ಆಗಿಲ್ಲ ಆಗಿಲ್ಲ, ಸೆನ್ಸರ್ ಸಿದ್ಧತೆಯಲ್ಲಿಲ್ಲ, ಕೇಳ್ಕೊಳ್ಳಿ. ಆಯ್ತಾಯ್ತಾಯ್ತು. ಹಾ, ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 11. ಆ ಕ್ರಮ ಸಂಖ್ಯೆ 11 ಹಗ್ಗ ಕಿರಿಯ ಭಾಗದಲ್ಲಿ ಸೆನ್ಸರ್ ಸಿದ್ಧತೆಯಲ್ಲಿದೆ. ಶ್ರೀ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ. ಓಡಿಸುವವರು ಕಿರಣ್. ಹೊಸ ಪ್ರತಿಭೆಗಳಿಗೆ ಮಂಡಾಡಿಯಲ್ಲಿ ಅವಕಾಶ ಇದೆ. ಓಟಗಾರರಿಗೆ ನುರಿತ ಓಟಗಾರರೆಲ್ಲ ಆ ಕಡೆ ಇದ್ದಾರೆ, ಸೆಕೆಂಡ್ ಚಾನ್ಸ್ಗೆ ಬರಬಹುದು. ಓಡು ಕೊಮೆದಿದ್ದಾರಲ್ಲ ಮತ್ತೆ ಕೆಳ ಬರ್ಲಕ್ಕೆ ಬಹುಶಃ ಕಡಿಕೆ ಪ್ರದೀಪ್ರೆ ಈಗ ಓಡಿ ಬರುತ್ತಿರುವಂತ ಕೋಣದ ಯಜಮಾನಿಕೆ ಮಾಸ್ತಿಕಟ್ಟೆ ಓರ್ವ ಈ ಭಾಗದ ಬಡಗಿನ ಓರ್ವ ಹೆಸರಾಂತ ಓಟಗಾರ. ಜೋಡುಕೆರೆಯಲ್ಲಿ ಇತ್ತೀಚೆಗೆ ಸ್ವರೂಪ್ ಮಾಸ್ತಿಕಟ್ಟೆ ಕುಂದಾಬಾರ ನೆನಪು ಮಾಡಿ ಒಂದು ಚಪ್ಪಾಳೆ ಕೊಡ್ಬೇಕು. ಈ ಭಾಗದ ಓರ್ವ ಸವ್ಯಸಾಚಿ ಓಟಗಾರ, ಅವರ ಯಜಮಾನಿಕೆ ಮನೆಯ ಕೋಣಗಳು. ಒಳ್ಳೆ ಡಿಮಾಂಡ್ ಇದೆ ಅವರಿಗೆ. ಸ್ವರೂಪ್ ಮಾಸ್ತಿಕಟ್ಟೆ. ನಾವೆಲ್ಲ ನೆನಪಿಸಿಕೊಳ್ತೇವೆ ಲೆಜೆಂಡ್ ನೋಡಿದಾಗ ಕಂಬಳ ಕ್ಷೇತ್ರದ ಅಗ್ರಗಣ್ಯರು, ಹೊಸಕೆರೆ ಮನೆತನ, ಕೋಟಪಡುಕೆರೆ ಶಿನ ಪೂಜಾರು, ಮಾಸ್ತಿಯಮ್ಮ ಮಾಸ್ತಿಕಟ್ಟೆ, ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ. ಜಾಗ್ರತೆ, ಸೆನ್ಸರ್ ಇದೆ, ನಿಧಾನ. ರಿವರ್ಸ್ ಗೇರ್ ಹಾಕಿ. ಹಾ, ಸರಿ. ನಂಬರ್ 5 ಅಣ್ಣ ಬಿಡಬೇಡಿ ಅಣ್ಣ, ಸ್ವಲ್ಪ ತಾಂತ್ರಿಕ ಅಡಚಣೆ ಇದೆ. ಸರಿ ಒಂದು ನಿಮಿಷ. ನಂಬರ್ 5 ಒಂಚೂರು ಆ ಗೂಟ ಸರಿ ಮಾಡಿ, ಆ ಗೂಟ ಒಂಚೂರು ಸರಿ ಮಾಡಿ. ನಿಮ್ದು ಊರಿ ತಾಂಗ್ತಲ್ಲ, ಒಂಚೂರು ಗೂಟ ಸರಿ ಮಾಡಿ, ಅಲ್ಲಿ ಸರ್ತ ಮಾಡಿ ಒತ್ತಿ ಬಿಡಿ. ಕಾಣಿ ಕುಂದಾಪುರ ಕನ್ನಡಕ್ಕಷ್ಟು ತಾಕತ್ತು, ಒಂದು ಚಪ್ಪಾಳೆ ಕೊಡ್ಬೇಕು. ಗೂಟ ಸರಿ ಮಾಡಿ ಅಲ್ಲೇ. ನಂಬರ್ 5 ಅಣ್ಣ ಆಗಿಲ್ಲ. ಸರಿ. ನಿಖಿಲ್ ಇದ್ದಾನೆ, ಒಂದು ಚಪ್ಪಾಳೆ ಕೊಡ್ಬೇಕು. ಕೋಟದ ನಿಖಿಲ್ ಇತ್ತೀಚೆಗೆ ಮದುವೆ ಆದವರು, ಎಲ್ಲ ಕಂಬಳಕ್ಕೆ ಬರ್ತಾರೆ. ಥ್ಯಾಂಕ್ ಯು ನಿಖಿಲ್. ಎಸ್, ಹಲೋ. ಮಂಡಾಳಿ ನಂಬರ್ 5 ಜೂನಿಯರ್ ವಿಭಾಗ ಮಂಡಾಡಿ ಸನತ್ ಶೆಟ್ಟಿ. ಎಂತ ಭಾಗ? ಜೂನಿಯರ್. ಕ್ರಮ ಸಂಖ್ಯೆ 5 ಹಗ್ಗ ಕಿರಿಯ ಭಾಗ ಸನತ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ. ಸನತ್ ಶೆಟ್ರು ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಸಂಪಾದನೆ, ದೈವ ದೇವರ ಅನುಗ್ರಹ. ಆದ್ರೆ ಇವತ್ತು ಒಂದ್ ಜೊತೆ ಕೋಣಗಳು, ಒಂದು ಚಪ್ಪಾಳೆ ಕೊಡ್ಬೇಕು. ಸನತ್ ಶೆಟ್ರ ಕೋಣಗಳು ಮಂಡಾಡಿ ಅವರ ಮನೆ ಮೊದಲ ಚಾನ್ಸು. ಈಗ ಒಂದು ಓಡಿದ ಕೋಣದ ಸಮಯ ಹೇಳಿಲ್ಲ ನೋಡಿ. ಮಾಸ್ತಿಕಟ್ಟೆ ಮಾಸ್ತಿಯಮ್ಮ ಕುಮಾರಿ ಸ್ಫೂರ್ತಿ ಕುಂದಬಾರಂದಾಡಿ ಅವರ ಕೋಣ ತೆಗೆದುಕೊಂಡ ಸಮಯ 9:84. ಇದೀಗ ಓಡಿ ಬರುತ್ತಿರುವಂತ ಕೋಣ ಸನತ್ ಕುಮಾರ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ. ಮಂಡಾಡಿ ಓರ್ವರ ಮನೆಯವರ ಕೋಣ ತೆಗೆದುಕೊಂಡ ಸಮಯ 9:20. ಇಂದು ಪ್ರಥಮ ದ್ವಿತೀಯ ತೃತೀಯ ಇದೆ, ಸ್ವಲ್ಪ ಹೈ ವೋಲ್ಟೇಜ್ ಇದೆ ಇವತ್ತು. ಹಗ್ಗ ಹಿರಿಯ ಕ್ರಮ ಸಂಖ್ಯೆ 3 ಹಗ್ಗ ಹಿರಿಯ ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ ಅಲ್ವಾ? ಹೌದೌದು. ಉದ್ಯಮಿಗಳಾಗಿರುವ ಸಂತೋಷ್ ಪೂಜಾರರು. ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ ಬಹುಶಃ ಕಂಬಳದ ಮೇಲೆ ಅಪಾರ ಆಸಕ್ತಿ. ಜೋಡುಕೆರೆ ಕಂಬಳದಲ್ಲೂ ಕೂಡ ವಿಶೇಷವಾಗಿ, ಬೆಂಗಳೂರು ಕಂಬಳದಲ್ಲೂ ಕೂಡ ಭಾಗಿ. ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ, ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ. ಓಡಿಸುವವರು ಹರೀಶ್. ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ ಇವರ ಕೋಣಗಳು ಸ್ಪರ್ಧಾಕಣದಲ್ಲಿದ್ದಾರೆ.
ಕಂಬಳ, ಸಾಂಪ್ರದಾಯಿಕ ಕಂಬಳ ಒಂದು ಸಂಕ್ರಮಣದ ಇನ್ನೊಂದು ಸಂಕ್ರಮಣ ತನಕ 1 ತಿಂಗಳ ಕಾಲ ಈ ಕಂಬಳ ಸಂಪನ್ನಗೊಳ್ಳಲಿಕ್ಕಿವೆ. ಇದು ಆಚರಣೆ, ದೈವಾರಾಧನೆಯ ಪ್ರತೀಕ. ಕಂಬಳಕ್ಕೆ ಪಾವಿತ್ರತೆ ಇದೆ. ಸೂತಕ್ಕಿದ್ದವರು ಬರಬಾರದು. ಮೊದಲೆಲ್ಲ ಕಂಬಳ ಮಹಿಳೆಯರು ನೋಡಿದ್ರೆ ಜೋಡು ರಂಗ್ ಪೂಜೆ ಕೊಡಬೇಕಿತ್ತಂದೆ. ಆದ್ರೆ ಇದೀಗ ಆಧುನಿಕ ಕಂಬಳ ಎಲ್ಲವೂ ನಡೀತದೆ. ಆರಂಭದಲ್ಲಿ ಕಣ್ಣಳತೆಯಲ್ಲಿ ಫಲಿತಾಂಶ, ಒಂದು ಸೂಡಿ ಬೆಳಕು, ಅದಂತರ ಟ್ಯೂಬ್ಲೈಟ್ ಬಂತು, ಇದೀಗ ಹೊನಲು ಬೆಳಕು. ವಿಡಿಯೋಗ್ರಫಿ ಮೂಲಕವಾಗಿ ಫಲಿತಾಂಶ ನೋಡ್ತಿದ್ರು, ತದನಂತರ ಸೆನ್ಸಾರ್. ಕೂಡ್ಲಿ ಸುಧಾಕರ್ ನಾಯಕರು ಸ್ವಲ್ಪ ಇಲ್ಲಿ ಬಂದು ಹೋಗ್ಬೇಕು. ಅಲ್ಲ, ಸ್ಪರ್ಧಾ ಕಣದಲ್ಲಿ ಸ್ವಾಮಿಧಾಮ, ಹೊಳೆಕಟ್ಟು, ಕುಂಬಾಶಿ ಎಂತ ಆಯ್ತಣ್ಣ? ಅಲ್ವಾ? ಹೌದೌದು. ಪ್ರದೀಪ್ರೆ, ನಿಮ್ಗೆ ಚಾ ಬಂತಾ? ಚಾ ಕುಡುದಿಲ್ಲ ನಾನು. ಅಲ್ಲಿ ಕಡು ಹಂಚು ಬಿಡು ಕೇಳಿ. 7ವರೆಗೆ ತುಟ್ಟೆ ಒಣಗ್ತದೆ, ಗೊತ್ತಾಯ್ತು. ಕಡು ಬಿಟ್ಟಿದೆ. ಇಲ್ಲ ಇಲ್ಲ, ಕೋಣಗಳು ಹೆದರ್ತಾ ಇದೆ ಎದುರುಗಡೆಯಿಂದ. ಯಾವುದಣ್ಣ ಇದು? ಸ್ವಾಮಿಧಾಮ, ಹೊಳೆಕಟ್ಟು, ಕೊಂಬಾಶಿ. ಈಗಾಗಲೇ ಸಾಕಷ್ಟು ಸೆಲ್ಫಿಗಳು ಮಂಡಾಡಿಯ ಕಂಬಳದಲ್ಲೂ ಈಗಾಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ರಾರಾಜಿಸ್ತಾ ಇದೆ. ನಮ್ಮ ಕಂಬಳ ತಾಕತ್ತೆ ಹಾಗೆ. ಒಂದು ಲೈಕ್ ಕೊಡಿ. ನಮ್ಮ ನೆಟ್ವರ್ಕ್ ಇಲ್ಲ, ನಿಮ್ದಿತ್ತಲ್ಲ. ಹಲೋ, ಹಾ ಹಾ, ಸಮಯ ಆಯ್ತಣ್ಣ. ಹೌದೌದು, ಹೇಳದ್ಕೆ ಅಂತಿಲ್ಲ ಅಲ್ಲಿ. ಹಾ, ಬಿಡಿ ಅಣ್ಣ, ಬಿಡಿ ಬಿಡಿ. ಇದೊಂದು ಪ್ರಕಟಣೆ. ಜಿತೇಂದ್ರ ಶೆಟ್ಟಿ ಮುಂಬೈ ತಮ್ಮನ್ನ ಅಲ್ಲಿ ವೇದಿಕೆಯಲ್ಲೇ ನಿಮ್ಮನ್ನ ನಿರೀಕ್ಷೆಯಲ್ಲಿದ್ದಾರೆ. ಜಿತೇಂದ್ರ ಶೆಟ್ಟಿ ಮುಂಬೈ. ಅಲ್ಲೇ ಸ್ವಾಮಿಧಾಮ, ಸ್ವಾಮಿಧಾಮ, ಹೊಳೆಕಟ್ಟು, ಕುಂಬಾಶಿ, ಕುಂಬಾಶಿ, ಸ್ವಾಮಿಧಾಮ, ಕುಂಬಾಶಿ, ಹೊಳೆಕಟ್ಟು, ಸ್ವಾಮಿಧಾಮ. ಸಂತೋಷ ಪೂಜಾರಿ ಅವರ ಕೋಣಗಳು ತೆಗೆದುಕೊಂಡ ಸಮಯ 9:15. 9:15 ಸ್ವಾಮಿಧಾಮ, ಹೊಳೆಕಟ್ಟು, ಕುಂಬಾಶಿ. ಅಣ್ಣ, ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಇದೆಷ್ಟು ಇದ್ಯಾರದಣ್ಣ? ಟೋಕನ್ ನಂಬರ್ 8, ಜೂನಿಯರ್ ವಿಭಾಗ. ಜೂನಿಯರ್ ಹಗ್ಗ ಕಿರಿಯ ವಿಜಯ್ ಕುಮಾರ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಉದ್ಯಮಿಗಳು ಇವರ ಕೋಣಗಳು. ಬೆಂಗಳೂರು, ರಾಜರಾಜೇಶ್ವರಿ, ವಿಜಯ್ ಕುಮಾರ್ ಅವರ ಕೋಣಗಳು. ಒಂದು ಚಪ್ಪಾಳೆ ಕೊಡಬೇಕು. ಬೆಂಗಳೂರಲ್ಲಿ ಇದ್ದುಕೊಂಡು ಒಂದು ಕೋಣಗಳನ್ನು ಪ್ರೀತಿಯ ಮೇಲೆ ಮಂಡಾಡಿಯಲ್ಲಿ ಓಡಿಸುವಂತ ಯಜಮಾನರು ರಾಜರಾಜೇಶ್ವರಿ, ಬೆಂಗಳೂರು, ವಿಜಯ್ ಕುಮಾರ್ ಅವರ ಕೋಣಗಳು ಮಂಡಾಡಿಯ ಕಂಬಳದಲ್ಲಿ. ವಿಜಯ್ ಕುಮಾರ್ ಅವರು ಇಲ್ಲಿದ್ದಾರೆ, ಒಂದು ಸ್ವಲ್ಪ ಕೈ ಎತ್ತಬೇಕು. ಒಂದು ಚಪ್ಪಾಳೆ ಕೊಡಬೇಕು. ಮಂಡಾಡಿಗೆ ಬಂದಿದ್ದೀರಿ, ಒಂದು ಜೊತೆ ಯಜಮಾನಿಕೆಯನ್ನು ಪಾಲನೆ ಪಡ್ಕೊಂಡಿದ್ದೀರಿ. ಬರುವ ವರ್ಷ 2 ಜೊತೆ ತಗೊಳ್ಳುವಂತ ಯೋಗ ಭಾಗ್ಯ ಆ ವನದುರ್ಗಿ ನೀಡ್ಲಿ ಎಂಬ ಹಾರೈಕೆಯೊಂದಿಗೆ ವಿಜಯ್ ಕುಮಾರ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಹಲೋ, ಹಾ ಅಣ್ಣ, ಸ್ವಲ್ಪ ಹಿಂದೋಗಿ ಓಡಿಸುವರು ಅಣ್ಣ, ಸ್ವಲ್ಪ ಹಿಂದಿಂದ ಬಿಡ್ಬೇಕಂತೆ. ಸೆನ್ಸರ್ ಇದೆ ಅಲ್ಲೊಂದು. ಅಲ್ಲಿ ಭರತ್ ನಾಯ್ಕ್ ಇರಿದು ದಯವಿಟ್ಟು ಗೆದ್ದೆಗೆ ಬರ್ಬೇಕಂತೆ. ಭರತ್ ನಾಯ್ಕ್ ಬರ್ತಾರೆ, ಇಂಡಿಗೋದಲ್ಲಿದ್ದಾರೆ. ಹಾ ಹಾ. ವಿಜಯ್ ಕುಮಾರ್ ಈಗಾಗಲೇ ಮನೆಗೆ ಫೋನ್ ಮಾಡಿ ಹೇಳಿದ್ರು, ನೋಡು ಲೈವ್ ನಮ್ಮ ಕೋಣ ಬರ್ತಾ ಇದೆ, ಈ ಸುದ್ದಿಯನ್ನು ಬಿತ್ತರಿಸಿಕೊಂಡಿದ್ದಾರೆ. ಇದೆಲ್ಲವನ್ನು ಗಮನಿಸಿಕೊಂಡು ಈಗ ಕ್ರಮ ಸಂಖ್ಯೆ 8 ವಿಜಯ್ ಕುಮಾರ್, ರಾಜರಾಜೇಶ್ವರಿ ನಗರ, ಬೆಂಗಳೂರು ಇವರ ಕೋಣಗಳು. ಹಲೋ, ಹಾ ಹಾ. ಬಣ್ಣ ಬಣ್ಣದ ಅಂಗಿ,
ಬಣ್ಣ ಬಣ್ಣದ ಲುಂಗಿ. ಕ್ರಮ ಸಂಖ್ಯೆ 8 ವಿಜಯ್ ಕುಮಾರ್ ಕೋಣ. ವಿಜಯ್ ಕುಮಾರ್ ರಾಜರಾಜೇಶ್ವರಿ ಬೆಂಗಳೂರು 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 ವಿಜಯ್ ಕುಮಾರ್ ರಾಜರಾಜೇಶ್ವರಿ ಎಕ್ಸ್ಪ್ರೆಸ್. ಮಂಡಾಡಿ ಟು ಬೆಂಗಳೂರು. ವಿಜಯ್ ಕುಮಾರ್ ರಾಜರಾಜೇಶ್ವರಿ ಇವರ ಕೋಣ ತೆಗೆದುಕೊಂಡ ಸಮಯ 8.92. ಒಳ್ಳೆ ಓಟವನ್ನು ಉಣಬಡಿಸಿವೆ. ಕ್ರಮ ಸಂಖ್ಯೆ 12 ಜೂನಿಯರ್ ವಿಭಾಗ. ಕ್ರಮ ಸಂಖ್ಯೆ 12 ಜೂನಿಯರ್ ವಿಭಾಗ. ಹೆಸರು ಹೇಳಿ, ಹೆಸರು ಹೇಳ್ಬೇಕು ಇಲ್ಲಿ ನೋಂದವಣೆಗೆ. ಹಲೋ, ಅಹಾನ ಅವ್ಯತ್. ಅಹಾನ ಅಭಿಯಾನ ಕೊಡ್ಲಾಡಿಯಾ ಹೆಸರು ಇಲ್ಲಿ ಬರಲಿಲ್ಲ. ನಲ್ಲಿ ನೋಂದವಣೆ ಮಾಡೋರು ದಯವಿಟ್ಟು ಗಮನಿಸಿಕೊಳ್ಬೇಕು. ಅಲ್ಬಾಡಿ ತೊಂದಾರ್ಸೆ. ಅಲ್ಬಾಡಿ ತೊನ್ನಾಸೆ ಅಲ್ಬಾಡಿ ತೊನ್ನಾಸೆ ಅಲ್ಬಾಡಿ ತೊನ್ನಾಸೆ ಇವರ ಕೋಣಗಳು. ಆನ ಅಭಿಯಾನ್ ಇವರ ಕೋಣ ತೆಗೆದುಕೊಂಡ ಸಮಯ 10.18. 10.18. ಹಾ ಬನ್ನಿ ಅಣ್ಣ, ಬನ್ನಿ ಮುಂದೆ ಬನ್ನಿ. ಅಲೋ ನೋಡಿ ಮೇಲ್ಭಾಗದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿ ಓಡಿಸುವಂತ ಭರತ್ ಅವರು ಬರಬೇಕು ಆರಂಭಕ್ಕೆ. ಅಣ್ಣ ಗದ್ದೆ ಗಳಿಸಬಹುದು ಆ ಕೋಣಗಳನ್ನು. ಅಣ್ಣ ಗದ್ದೆ ಗಳಿಸಿ ಅಣ್ಣ, ಬನ್ನಿ. ಸೆಕೆಂಡ್ ಚಾನ್ಸಿಗೆಲ್ಲ ಇದ್ದವ್ರು ಬನ್ನಿ. ಫಸ್ಟ್ ಚಾನ್ಸು ಒಂದು ಚಪ್ಪಾಳೆ ಕೊಡ್ಬೇಕಣ್ಣ. ಸ್ವಲ್ಪ ಮಂಡಾಡಿಗೆ ಸಾಕಷ್ಟು ಸಹಸ್ರ ಸಂಖ್ಯೆಯಲ್ಲಿ ಈ ವರ್ಷ ಬಂದಿದ್ದೀರಿ. ಏನ್ ಕೇಳ್ರು ಕೊಡ್ತೀವಿ ಅಂದ್ರಪ್ಪ, ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿ ಈ ಕಡೆ. ಯಾವ್ದು ಕುಡಿಲಿಕ್ಕ? ಹೌದೌದು, ಸಮ ಮಿಕ್ಸಿಗಲ್ಲ ಕಡಿಕ ಲೇಟ್. ಅಣ್ಣ ನೇರ ಪ್ರಸಾರ ಇದೆ, ನಮ್ಗೆ ಸಹಕಾರ ಕೊಡಬೇಕು ನೀವು ಸ್ವಲ್ಪ. ನೇರ ಪ್ರಸಾರ ಇದ್ದರಿಗೂ ಬೋರ್ ಹತ್ತಲ್ದೆ. ದಯವಿಟ್ಟು ಹಲಗೆ ವಿಭಾಗದವರು ಹೆಸರು ನೋಂದಾಯಿಸದೇ ಇದ್ದವರು ನೋಂದಾಯಿಸಿ ಹೋಗ್ಬೇಕು, ಹೆಸರು ಕೊಟ್ಟು ಹೋಗ್ಬೇಕು. ಇಲ್ಲಿ ದಯವಿಟ್ಟು ಯಾರಾದರೂ ಹೆಸರು ಕೊಡದೇ ಇದ್ದವರು ಇದ್ರೆ ದಯವಿಟ್ಟು ಹೆಸರು ಕೊಡಿ. ಬಂದಿರುವಂತ ಕೋಣ ಎಲ್ಲ ಹಿಂಭಾಗ ಹೋಗ್ಬೇಕು ದಯವಿಟ್ಟು. ಎಲ್ಲ ಹಿಂದೆ ಹಿಂದೆ ದಯವಿಟ್ಟು ಇಳಿಸ್ಲಿಕ್ಕೆ ಬಾಕಿ ಇದ್ದವರೆಲ್ಲ ಒಮ್ಮೆಲೆ ಇಳಿಸ್ಬೇಕು. ದಯವಿಟ್ಟು ಯಾರಾದ್ರೂ ಬಾಕಿ ಇದ್ರೆ ಕೋಣವನ್ನು ಈಗಲೇ ಇಳಿಸ್ಬೇಕು. ಹಿಂದನಿ 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 ಅಲ್ಲಿ ಓಡ್ಸಕ್ ತುಂಬಾ ಕೋಣ ಇದೆ ಮುಂದೆ ಆಲ್ರೆಡಿ. ಹಲೋ, ಇನ್ಯಾರಾದ್ರೂ ಬಾಕಿ ಇದ್ರೆ ಇಳಿಸಿ ಇಳಿಸಿ ಗದ್ದೆಗೆ ಇಳಿಸಿ. ಹೆಸರು ಕೊಟ್ಟಿದ್ದೀರಾ? ಧನ್ಯಶ್ರೀ ಅವ್ರ ಹೆಸರು ಕೊಟ್ಟಾಗಿದೆಯಲ್ಲ. ಹಾ, ಹೋಗ್ಲಿ, ಇಳಿಸಿ ಇಳಿಸಿ. ಓ ಅಣ್ಣ ಅಣ್ಣ ಹಿಂದೋನಿ ಹಿಂದೋನಿ ದಯವಿಟ್ಟು. ಈಗ ಬಂದವರೆಲ್ಲ ದಯವಿಟ್ಟು ಹಿಂದೆ ಹೋಗ್ಬೇಕು. ಅಣ್ಣ
ಓಯ್ ದಯವಿಟ್ಟು ಎಲ್ಲ ಹಿಂದೋಗಿ ಪ್ಲೀಸ್, ರಿಕ್ವೆಸ್ಟ್, ಎಲ್ಲ ಹಿಂದೋಗಿ. ನೋಡಿ ಇನ್ನೂ ಕೋಣಗಳು ಬರುವುದಿದೆ, ದಯವಿಟ್ಟು ಎಲ್ಲ ಹಿಂಭಾಗ ಹೋಗ್ಬೇಕು. ನೋಂದಾವಣೆ ಮಾಡಿರುವಂಥ ಪ್ರತಿಯೊಬ್ಬರು ಆದಷ್ಟು ಬೇಗ ಗದ್ದೆಗಿಳಿಸ್ಬೇಕು. ಹೋಯ್ ಅಲ್ಲಿದ್ದ ಕೋಣ ದಯವಿಟ್ಟು ಬರ್ಬೇಕಿಲ್ಲಿ. ಮುಂದೋಗಿ ಅವರೇ, ನಿಲ್ಬೇಡಿ ಇಲ್ಲಿ. ಸಿಗ್ನಲ್ ಬಿಟ್ಟೆ ಅಂತ ಅಲ್ಲ. ಮೂತ್ರ ಹಗ್ಗ ಕಿರಿಯ ವಿಭಾಗದಲ್ಲಿ 15, ಸಬ್ ಜೂನಿಯರ್ 11, ಹಗ್ಗ ಹಿರಿಯ ವಿಭಾಗ 7, ಕನೆಹಲಗೆ 5 ಈವಾಗಲೇ ನೋಂದಾವಣೆ ಆಗಿರುವಂತಹ ಕೋಣಗಳ ಸಂಖ್ಯೆ. ಇವರೇನು ಮುಂದೆ ತಗೊಂಡು ಈಚಿನ ಹೋಯ್ನಿ, ಬಲಭಾಗದಲ್ಲಿ ಹೋಗಿ ನೀವು. ತಡ ಆದ್ರೂ ಬೇಗ ಬಂದಿದೆ, ಒಂದು ಚಪ್ಪಾಳೆ ಕೊಡ್ಬೇಕು, ಹಂಗ ಬೇಗ ಹೋಗ್ಬೇಕಣ್ಣ. ಅಣ್ಣ ಕೋಣ ಓಡಿಸೋ ದಯವಿಟ್ಟು ಹಿಂದೋಯ್ನಿ, ಸೆನ್ಸರ್ ಇದೆಯಲ್ಲ. ಸ್ವಲ್ಪ ಸಹಕಾರ ಕೊಡ್ಬೇಕು, ಇನ್ನೂ ಕೂಡ ಒಂದು ಚಾನ್ಸ್ ಕೂಡ ಆಗಿಲ್ಲ. ಅಲ್ಲ ಮೊದಲ ಸುತ್ತಿನ ಇನ್ನೂ ಆಗದಿದ್ದಾರೆ, ದಯವಿಟ್ಟು. ಅರುಣ್ ಅಣ್ಣಪ್ಪ ಪೂಜಾರಿ ಹಗ್ಗ ಕಿರಿಯ ದೀಪನಿಲೆ ಉಣಿಸ್ಮಕ್ಕಿ ಸಿದ್ಧತೆ ಮಾಡ್ಕೊಳ್ಬೇಕು. ದಿವಂಗತ ಬಾಬಣ್ಣ ಕೊಡ್ಡಾಪೆ, ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದಾವರ, ಅಲ್ಬಾಡಿ ತೊನ್ನಾಸ್ ಈಗಾಗಲೇ ಮುಗಿದಿದೆ. ರಿಜ್ವಾನ್ ಬ್ಯಾರಿ ಕೋಟ ಪಡುಕೆರೆ, ಸುಬ್ರನಾಯಕ್ ಅಂಕ್ರಾಲು, ಅಶ್ವಥ್ ಶೆಟ್ಟಿ ಅವರಾಲು ತೋಟದ ಮನೆ ಕಾವಡಿ, ಸ್ವಾಮಿಧಾಮ ಹಳೆಕಟ್ಟು ಕೊಂಬಾಸಿ ಸಬ್ ಜೂನಿಯರ್, ಸಂದರ್ ಶೆಟ್ಟಿ ಮಂಡಾಡಿ ಹೊರವರ ಮನೆ ನಡೂರು ಖಂಡಿಕೆ ಸ್ವಸ್ತಿಕ್ ಪರಿಶೀಲಿಸಿದ ಪೂಜಾರನ ಕೋಣಗಳು, ಮಂದರ್ತಿ ಮುದ್ದು ಮನೆ ಗೋಪಾಲ್ ನಾಯ್ಕ್, ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದಾವರ, ಪೇತ್ರಿಕನ್ನಾರು ಮಾಬಲ್ ನಾಯ್ಕ್, ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಹೊರವರ ಮನೆ, ಬಾಬಣ್ಣ ನಾಯ್ಕ್ ಒಡ್ಡಾಪಿ, ಪನ್ನ ಗ್ಯಾಪರ್ ಭಟ್ಕಳ, ಧನ್ಯಶ್ರೀ ಇಬಾ ಬಾಂಧವರ ಅರ್ಜಿಲು ಕುಂಜಾಲು. ಕಂಬಳದ ಸಂಘಟಕರು ಹರ್ಷಿತ್ ಶೆಟ್ಟಿ, ಹರ್ಷಿತ್ ಶೆಟ್ಟಿ ಮಂಡಾಡಿ, ಬೇಗ ಬರಬೇಕಿಲ್ಲಿ. ಹರ್ಷಿತ್ ಶೆಟ್ಟಿ. ಪ್ರದೀಪ್ ರೇ ನಮಸ್ಕಾರ. ಹೇಳಿ. ಅಲ್ಲಿ ಯಾವ ಕೋಣಗಳು ಸ್ಪರ್ಧೆಗೆ ರೆಡಿ ಇದ್ದಾರೆ ಬಿಡ್ಲಿಕ್ಕೆ ಸಿದ್ಧತೆ ಮಾಡಿ ಕೊಡಬೇಕು. ಎರಡನೇ ಅವಕಾಶದವ್ರು, ಯಾಕಂದ್ರೆ ಅವರು ಬೇಗ ಬಂದು ಮೊದಲ ಅವಕಾಶ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವರಿಗೆ ಒಂದು ಅವಕಾಶ ಕೊಡಿ ದಯವಿಟ್ಟು ಗಮನಿಸಿಕೊಳ್ಬೇಕು. ಇದು ಸಂಘಟಕರ ತೀರ್ಮಾನ. ಸಿದ್ಧತೆಯಲ್ಲಿದೆ. ಕ್ರಮ ಸಂಖ್ಯೆ 2 ಜೂನಿಯರ್ ವಿಭಾಗ.
ಅರುಣ್ ಅಣ್ಣಪ್ಪ ಪೂಜಾರಿ ದೀಪ ನಿಲಯ ಹುಣಸ್ಮಕ್ಕಿ ಹಗ್ಗ ಕಿರಿಯ ಅಲ್ವಾ? ಸರಿ ಇದೆ, ಸರಿ ಇದೆ. ಈಗ ಬಂದವರನ್ನೆಲ್ಲ ಹಿಂದೆ ಕಳಿಸಿ, ಆದಷ್ಟು ಬೇಗ ಬಿಡುವರಿದ್ರೆ ಬೇಗ ಬಿಡಿ. ಹಾ ಅಣ್ಣ ಬಿಡಿ ಬಿಡಿ. ನೋಡಿ ಅದಕ್ಕೆ ಹೇಳಿದ್ದು, ಸೆಕೆಂಡ್ ಚಾನ್ಸ್ ಇದೆ ಅಂತ ಹೇಳಿದ್ದೇವೆ, ಆದ್ರೆ ಈ ರೀತಿ ತಡ ಮಾಡ್ಲಿಕ್ಕೆ ಇಲ್ಲ ಅಣ್ಣ. ತದನಂತರ ಇಲ್ಲಿ ತೊಂದರೆ ನಿಮ್ಗೆ ಆಗೋದು. ಹಾ ಸೆನ್ಸರ್ ರೆಡಿ ಇಲ್ಲ, ರೆಡಿ ಇಲ್ಲ. ಸೆಕೆಂಡ್ ಚಾನ್ಸ್ ನವರು ರೆಡಿ ಇದ್ರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಆಯ್ತಾಯ್ತು. ಯಾಕಂದ್ರೆ ಅವರು ಸೆನ್ಸರ್ ರೆಡಿ. ನೀರಿಲ್ಲ, ಸೆನ್ಸರ್ ರೆಡಿ ಇಲ್ಲ, ಸೆನ್ಸರ್ ರೆಡಿ ಇಲ್ಲ. ಹಾ ಸರಿ ಮಾಡ್ಕೊ. ಅಲ್ಲಿ ವಾಶ್ ಮಾಡಬೇಕು, ಸ್ವಲ್ಪ ಡ್ರೈ ಮಾಡಬೇಕು. ನಾಗೇಶ್ ಅವರು ಅಲ್ಲಿಯೇ ಇಲ್ಲಿಯೇ ಅಲ್ಲೇ ಇಲ್ಲಿ ಆಯ್ತಾಯ್ತು. ಸರಿ ಸರಿ, ಆಗಿಲ್ಲ 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 ಆಗ್ಲಿಲ್ಲ. ಪ್ರದೀಪ್ ರೇ ಸ್ವಲ್ಪ ತಡ್ಕೊಳ್ಳಿ. ಆಯ್ತಾಯ್ತಾಯ್ತು. ಬರ್ಲಿಕ್ಕೆ ಮನಸ್ಸುಂಟು. ವಂಡಾರು ಕಂಬಳದಲ್ಲಿ ಒಂದು ಸಂಪ್ರದಾಯ ಇದೆ. ಜನ ಜಾನುವಾರುಗಳಿಗೆ ಏನಾದ್ರೂ ಕಾಯಿಲೆ ಕಸಲೆ ಬಂದ್ರೆ ಸುತ್ತಕ್ಕಿ. ಹಾ ಸೆನ್ಸರ್ ರೆಡಿ ಇಲ್ಲ? ಸೆನ್ಸರ್ ಸಿದ್ಧತೆಯಲ್ಲಿದೆ. ಹಾ ಕ್ರಮ ಸಂಖ್ಯೆ 2 ಹಗ್ಗ ಕಿರಿಯ ಭಾಗ ಕ್ರಮ ಸಂಖ್ಯೆ 2 ಅರುಣ್ ಅಣ್ಣಪ್ಪ ಪೂಜಾರಿ ದೀಪ ನಿಲಯ ಹುಣಸ್ಮಕ್ಕಿ. ಬಹುಶಃ 2 ಜೊತೆ ಯಜಮಾನಿಕೆ ಪಾಲನ್ನು ಪಡ್ಕೊಂಡಿದ್ದ ಹುಣಸ್ಮಕ್ಕಿಯ ದೀಪ ನಿಲಯ ಅಣ್ಣಪ್ಪ ಪೂಜಾರನ ಕೋಣಗಳು. ಮೊದಲ ಚಾನ್ಸು. ವಂಡಾರು ಕಂಬಳದಲ್ಲಿ ಸುತ್ತಕ್ಕಿ ಹಾಕುವ ಒಂದು ಪದ್ಧತಿ. ದೂರದ ಬೆಳತಂಗಡಿಯ ಕೊಕ್ಕಡದಲ್ಲಿ ಸೊಪ್ಪು ಹಾಕುವುದು ಇದು ಒಂದು ಸಂಪ್ರದಾಯ. ಇದನ್ನೆಲ್ಲ ನೆನಪಿಸಿಕೊಂಡು ನಮ್ಮ ಕಂಬಳ ಅರುಣ್ ಅಣ್ಣಪ್ಪ ಪೂಜಾರಿ ದೀಪ ನಿಲಯ ಹುಣಸ್ಮಕ್ಕಿ ದೀಪ ನಿಲಯ ಅರುಣ್ ಅಣ್ಣಪ್ಪ ಪೂಜಾರನ ಕೋಣಗಳು. ತೆಗೆದುಕೊಂಡ ಸಮಯ 9:63. ಚಪ್ಪಾಳೆ ಇಲ್ವಾ? ಹಾ ಧನ್ಯವಾದಗಳು ಅಣ್ಣ. ಯಾವ್ದಣ್ಣ ಬೇಗ ಬೇಗ ಬಿಡ್ಬೇಕು. ಕ್ರಮ ಸಂಖ್ಯೆ 1 ಸಬ್ ಜೂನಿಯರ್ ಕ್ರಮ ಸಂಖ್ಯೆ 1 ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ. ಸರಿ 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 ಸರಿ. ಓಡಿಸುವವರು ರಾಘವೇಂದ್ರ ಗಿಳಿಯಾರು. ಹಾ ಪುಟ್ಟ. ಹಲೋ. ಹಾ ಹಾ ಸಿದ್ಧತೆಯಲ್ಲಿದೆ. ಹಾ ಸಮ ಸಮ ಸಮ. ಬರ್ಲಿಕ್ಕೆ ಮನಸ್ಸುಂಟು. ಹೌದು ಬಿಡುಕ್ ಮನ್ಸಿಲ್ಲ ಅವ್ರಿಗೆ. ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ. ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ ಕಳೆದ ಬಾರಿ ಸೀರಿಯಸ್ ವ್ಯವಸ್ಥೆ, ಸರಣಿ ಶ್ರೇಷ್ಠ ಬಹುಮಾನಗಳ ಮೇಲೆ. ಬಿಡಿ ಅಣ್ಣ ಬಿಡಿ. ಹಲೋ. ಹಲೋ. ಹಾ ಹಾ ಹೇಳಿ. ಸ್ವಾಮಿಧಾಮ ಹೇಳಿ. ಸ್ವಾಮಿಧಾಮ ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಹೊಳೆಕಟ್ಟು ಸ್ವಾಮಿಧಾಮ ಕುಂಬಾಶಿ. ರಾಘವೇಂದ್ರ ಗಿಳಿಯಾರು ಅವರ ಓಟಗಾರಿಕೆಯಲ್ಲಿ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಅವರ ಕೋಣ ತೆಗೆದುಕೊಂಡ ಸಮಯ 9:88. ಹಲೋ, ಯಾರಿದ್ದಾರೆ ಸ್ಪರ್ಧಾ ಕಣದಲ್ಲಿ? ಸಬ್ ಜೂನಿಯರ್ ಕ್ರಮ ಸಂಖ್ಯೆ 10 ಪ್ರಜ್ವಲ್ ಪ್ರಣಮ್ ಉಳ್ಳೂರು ಕಂದಾವರ. ಉಳ್ಳೂರು ಕಂದಾವರ ಪ್ರಜ್ವಲ್ ಪ್ರಣಮ್ ಅವರ ಕೋಣಗಳು. ಈ ವರ್ಷದ ಕಂಬಳದಲ್ಲಿ ಬಹುಮಾನಗಳ ಮೇಲೆ ಬಹುಮಾನಗಳು ಬಾಚಿಕೊಂಡಂತ ಮೇಳೆಗಾರಿಕೆ. ಅಣ್ಣ ಅಣ್ಣ ಸ್ವಲ್ಪ ಹಿಂದೆ ಅಣ್ಣ, ಓಡಿಸೋರಿ ದಾರಿ ಮಾಡಿ ಕೊಡಿ. ಅಲ್ಲಿ ಸೆನ್ಸರ್ ರೆಡಿ ಅಲ್ಲ? ಸೆನ್ಸರ್ ಸಿದ್ಧತೆಯಲ್ಲಿದೆ. ಹಾ, ನಮ್ ಕೋಣವು ಸಿದ್ಧತೆಯಲ್ಲಿದೆ. ಹಾ ಸಮ. ಬಿಡಿ, ಬಿಡುದು ಒಂದೇ ಬಾಕಿ. ಬಿಡಿ ಬಿಡಿ, ಬಿಟ್ಟು ಬಿಡಿ. ಹಾ ಬಿಡಿ ಅಣ್ಣ. ಕಂದವರ ಉಳ್ಳುದವ್ರೆ ಬಿಡಿ. ವೆಹಿಕಲ್ ಅಷ್ಟು ದೂರ. ಪ್ರದೀಪ್ ರೇ, ಓ ಕತ್ತಲಾಗ್ತಾ ಇದೆ. ಬೆಳಗಾರಿ ಮಾಡುವಲ್ಲ ಕೆಲಸ ಅಂತ ಇತ್ತೆ. ಒಂದು ಊಟದ ವ್ಯವಸ್ಥೆ ಮಾಡಿಸ ಅಷ್ಟೇ, ಮತ್ತೆಂತ ಇತ್ತು. ಹೌದಪ್ಪ, ಹಾ ಎಲ್ಲ ವ್ಯವಸ್ಥೆ ಇದೆ ಮಂಡಾಡಿಯಲ್ಲಿ.
ಏನ್ ಕೇಳಿದ್ರೆ ಕೊಡ್ತಾರೆ. ನಾಳೆಗೆ ಒಂದು ರಜೆ ಮಾಡಿಸಿ ಅಷ್ಟೇ ನೀವು, ಮತ್ತೆಂತ ಇಲ್ಲ. ಹಾ ಅಲ್ಲ ಬಿಡಿ ಅಣ್ಣ ಬಿಡಿ, ನೀವು ಬೇಗ ಮುಗಿಸ್ರಿ, ನಮ್ದು ಊಟ ರೆಡಿ ಇತ್ತು. ಹಾ ಹಾ ಗೊತ್ತಾಯ್ತು ಗೊತ್ತಾಯ್ತಾ? ಗಂತಿನಲ್ಲಿ ಬಿಡುವುದು ಅಷ್ಟು ಸುಲಭದ ಮಾತಲ್ಲ, ಗೊತ್ತು ನಮಗೆ. ಇವತ್ತು ಆ ತುಳುನಾಡ ವಾರ್ತೆ ಎಲ್ಲ ಫೋಟೋಗ್ರಾಫರಿಗೆ, ಆ ಛಾಯಾಗ್ರಾಹಕರಿಗೆ ಒಂದು ಚಪ್ಪಾಳೆ ಕೊಡಬೇಕು. ನೀವೆಲ್ಲ ನಿದ್ರೆ ಮಾಡಬಹುದು, ಆ ಛಾಯಾಗ್ರಾಹಕರು ತಂತ್ರಜ್ಞಾನ ನಮ್ಮೊಂದಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಛಾಯಾಗ್ರಾಹಕ ಬಂಧುಗಳಿಗೆ ಮಂಡಾಡಿ ಹೋರ್ವರ ಮನೆಯ ಕಂಬಳದ ಪರವಾಗಿ ಅಭಿನಂದನೆ, ಅಭಿವಂದನೆ. ಸಬ್ ಜೂನಿಯರ್ ಪ್ರಜ್ವಲ್ ಪ್ರಣಾಮುಳ್ಳೂರು ಕಂದಾವರ ಓಡಿಸುವವರು. ಹಲೋ, ಹರೀಶ್ ಬೈಂದೂರು. ಕಂಬಳ ಅಂದ್ರೆ ಹಾಗೆ ಊರಿನ ಜಾತ್ರೆ. ಈ ಭಾಗದ ಹೆಸರಾಂತ ಕೋಣಗಳ ಪರಿಚಾರಕರು, ಗಂತಿನಲ್ಲಿ ಬಿಡುವಂತ ಚಾಕರಿ ವರ್ಗದಲ್ಲಿ ಅಗ್ರಪಂಕ್ತಿಯಲ್ಲಿರುವರು ದಿವಾಕರ್ ನಾಯ್ಕ್, ಹಾಗೆ ಉದಯ್ ನಾಯ್ಕ್. ಒಂದು ಚಪ್ಪಾಳೆ ಕೊಡಬೇಕು. ಅತಿ ಹೆಚ್ಚು ಕೋಣಗಳನ್ನು ಬಿಟ್ಟಂತ ಹೆಗ್ಗಳಿಕೆ. ಈ ವರ್ಷ ನಿಮಗೆ ಕೊನೆಯ ಬಾರಿ ಒಂದು ಪುರಸ್ಕಾರ ಇದೆ, ಕೋಣ ಬಿಟ್ಟವರಿಗೆ ಕೂಡ ಪುರಸ್ಕಾರ ಇದೆ. ಆದರೂ ತಡ ಆಯ್ತು. ಬಿಡಿ ಅಣ್ಣ ಬಿಡಿ, ಹಗ್ಗ ಕೊಡಿ. ಕೋಣಗಳಿಗೆ ಹುರುಳಿ, ಕುಂಬಳಕಾಯಿ, ಎಣ್ಣೆ ಇದನ್ನೆಲ್ಲ ಹಾಕಿ ದಷ್ಟ ಪುಷ್ಟವಾಗಿ ಸಾಕಾಣಿಕೆ ಮಕ್ಕಳಂತ ನೋಡಿಕೊಳ್ತಾರೆ. ಕೆಲವು ಕಡೆ ಎಸಿ ರೂಮ್ ಇದೆ, ಫ್ಯಾನ್ ಇದೆ. ಉಳ್ಳೂರು ಕಂದವರ ಉಳ್ಳೂರು ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದವರ ತೆಗೆದುಕೊಂಡ ಸಮಯ 9.13. ಇದುವರೆಗೆ ಬಂದಂತ ಕೋಣಗಳಲ್ಲಿ ಅತಿ ವೇಗತೆಯಲ್ಲಿದ್ದಾರೆ ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದವರ. ಅಲ್ಲ ನಂಬರ್ 3 ಅಣ್ಣ అలాగే ದಯವಿಟ್ಟು ಅಲ್ಲಿ ಬಿಡುವರು ಆ ಕಡೆಯಿಂದ ಬರಬೇಕು. ತೊನ್ನಾಸಿ ಅವರು ಹೇಳಿ ಹೋಗ್ಬೇಕು. ನಿಮ್ಮ ಕ್ರಮ ಸಂಖ್ಯೆ 3 ಸ್ವಯಂ ಸೇವಕರು 80 ಜನ ಇದ್ದಾರೆ. ಪ್ರದೀಪ್ ರೇ ಯಾವ ಬದಲಿದ್ದಾರೆ? ಎಲ್ಲ ಮೊಬೈಲ್ ಆಗಿದ್ರು ಕಣಿ. ಗೊತ್ತು. ಕ್ರಮ ಸಂಖ್ಯೆ 3 ಹಲಗೆ ಭಾಗದಲ್ಲಿ ಕೊಟ್ಟಗಿಳಿಯಾರು ಹೊಂಡಿಕೆರೆ ರಾಘವೇಂದ್ರ ಶೆಟ್ಟರ ಕೋಣಗಳು ಕೆನೆಲೆಗೆ ಮೊದಲ ಚಾನ್ಸು. ಸೆಮಿಫೈನಲ್ ಸಮ. ರಾಘವಣ್ಣನ ಕೋಣಗಳು ಓಡಿಸುವವರು ಅಲ್ಲಿಗೆ ಸವಾರಿಗ ಭರತ್ ನಾಯ್ಕ. ಭರತ್ ನಾಯ್ಕ್ ಕೊಕ್ಕರ್ಣೆ. ಬಹುಶಃ ಮುದ್ದುಮನೆಯ ಭರತ್ ನಾಯ್ಕರು ಹೌದೌದು ಬಾರ್ಕೂರು ಶಾಂತರಾಮ ಶೆಟ್ಟಿಯವರ ಕೋಣಗಳನ್ನು ಅಂದು ಓಡಿಸಿ ತೆಂಕಣದಲ್ಲಿ ಸಾಕಷ್ಟು ಕೋಣಗಳನ್ನು ಓಡಿಸುವಂತ ಹೆಗ್ಗಳಿಕೆ ಕೊಂಡವರು ಭರತ್ ನಾಯ್ಕರು. ಒಂದು ಚಪ್ಪಾಳೆ ಕೊಡಬೇಕು. ಇಂದು ಪಡಗಿನಲ್ಲಿ ರಾಘವೇಂದ್ರನ ಕೋಣಗಳು. ಒಂದು ಹೆಸರಾಂತ ಓಟಗಾರರು ದಿವಂಗತ ನಾರಾಯಣ ನಾಯ್ಕರ ಮಗ ಶಿವತ ಭರತ್ ನಾಯ್ಕರು ತಂದೆ ಹಾಕಿಕೊಟ್ಟಂತ ಹಾದಿಯನ್ನು ತುಳಿದವರನ್ನು ಚಪ್ಪಾಳೆ ಕೊಡಬೇಕು. ಇಂದು ಮಂಡಾಡಿಯ ಕಂಬಳದಲ್ಲಿ ಭರತ್ ನಾಯ್ಕ್ ಶಿರೂರು ಮುದ್ದುಮನೆ, ಹಲಗೆ ಸಾವಿರದಲ್ಲಿ ಅಂಡಿಕೆರೆ ರಾಘವೇಂದ್ರ ಶೆಟ್ಟರ ಕೋಣಗಳು. ಕಂಬಳ ಕ್ಷೇತ್ರದಲ್ಲಿ ಅಂದು ನಾವೆಲ್ಲ ನೆನೆಸಿಕೊಂಡಿದ್ದೇವೆ. ಹುಸೇನ್ ಬೋಲ್ಟ್ ಎಂಬ ಬಿರುದು ಪಡೆದವರು ಮಿಜಾರು ಅಶ್ವತ್ಪುರ ಶ್ರೀನಿವಾಸ್ ಗೌಡ್ರು ಇದೆಲ್ಲ ನೆನಪಿಸಿಕೊಂಡಿದ್ದೇವೆ. ನಂದಳಿಕೆ ಶ್ರೀಕಾಂತ ಭಟ್ರ ಹಟ್ಟಿ ನೋಡಬೇಕು, ಅದು ಅರಮನೆ, ಅಷ್ಟು ಆತಿಥ್ಯ ಇದೆ. ಚಾಂಪಿಯನ್ ಕುಟ್ಟಿ. ಈ ಭಾಗದ ಬಡಗಿನಲ್ಲಿ ಹೆಸರಾಂತ ಯಜಮಾನಿಕೆ ನೆನಪು ಮಾಡಿದಾಗ ಕೋಟ ಪುಡುಕೆರೆ ಶಿನ ಪೂಜಾರರು, ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗರು, ಸ್ವಲ್ಪ ಹಿಂದೋಯ್ನಿ ಸದಾಶಿವ ಪೂಜಾರಿ ಮೂಡ ಹಿತ್ಲು,
ದೊಟ್ಟಯ್ಯ ಪೂಜಾರಿ ಗುರಮಕ್ಕಿ, ಹಂಡಿಕೆರೆ ಮನೆತನ, ದಿವಂಗತ ಬಾಬಣ್ಣನಾಯ್ಕ್ ವಡ್ಡಾಪೆ, ಶಿವನಾಯ್ಕ್ ಶಿರೂರು ಮುದ್ದು ಮನೆ, ದೇವದಾಸ್ ಗಡಿಯಾರರು, ಬಾರ್ಕೂರು, ಹಾಗೆ ವೆಂಕಟರಮಣ ಗಾಣಿಗ ನಾವಂದ, ಏರ್ ಫಾರ್ಮ್ ಮರವಂತೆ, ರಿಜ್ವನ್ ಬ್ಯಾರಿ, ರಿಚರ್ಡ್ ರೆಬೆಲ್ಲೋ, ಸಂಜೀವ ಪೂಜಾರಿ ಕಳೀತ್ಲು, ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ, ಇವರೆಲ್ಲ ಹೆಸರುಗಳು ಅಗ್ರಪಂಕ್ತಿಯಲ್ಲಿ ಅಂದು ಇಂದು ಸಾಂಪ್ರದಾಯಿಕ ಕಂಬಳ ಉಳಿಸುವಂತ ಎಲ್ಲ ಯಜಮಾನರಿಗೆ ಮಂಡಾಡಿ ಹೊರವರ ಮನೆ ಕಂಬಳ ಪರವಾಗಿ ಈ ನೆನಪವನ್ನು ನೆನಪಿಸಿಕೊಂಡಿದ್ದೇವೆ. ಹಲೋ, ಕೊಟ್ಟ ಪಡುಕೆರೆ ಅಂಡಿಕೆರೆ, ಗಿಳಿಯಾರು ಅಂಡಿಕೆರೆ, ಗಿಳಿಯಾರು ಅಂಡಿಕೆರೆ. ರಾಘವೇಂದ್ರ ಶೆಟ್ಟರ್ ಕೋಣಗಳು ತೆಗೆದುಕೊಂಡ ಸಮಯ 9:73. ಚಪ್ಪಾಳೆ ಕೊಡಬೇಕು. ಕಂಬಳದಲ್ಲಿ ಭಾಗವಹಿಸುವುದು ಮುಖ್ಯ. ಅಣ್ಣ ಯಾರಿದ್ದಾರೆ? ನಂಬರ್ ಹೇಳಿ ಅಣ್ಣ. ಕ್ರಮ ಸಂಖ್ಯೆ ಹೇಳಿ, ಅವ್ರಿಗೆ ಇಂಗ್ಲಿಷ್ ಬರೋದಿಲ್ಲ. ಸಬ್ ಜೂನಿಯರ್ ಕ್ರಮ ಸಂಖ್ಯೆ 2. ಸಬ್ ಜೂನಿಯರ್ ಕ್ರಮ ಸಂಖ್ಯೆ 2 ವರುಣ್ ವರಶ್ರೀ ವಾದಿರಾಜ ಹಾಲಾಡಿ. ಕೊನೆಯ ಚಾನ್ಸು ಅಲ್ವಾ? ಹೌದೌದು. ಒಂದು ಚಪ್ಪಾಳೆ ಕೊಡಬೇಕು. ಈ ಕಂಬಳಕ್ಕೆ ಸಮಯಕ್ಕೆ ಸರಿಯಾಗಿ ಬಂದಂತ ಯಜಮಾನರು ಮೊದಲು ಇಳಿಸಿದವರು ವರುಣ್ ವರಶ್ರೀ ವಾದಿರಾಜ ಹಾಲಾಡಿಗೆ. ಮೊದಲ ಸುತ್ತಲ್ಲಿ ವರುಣ್ ವರಶ್ರೀ ವಾದಿರಾಜ ಹಾಲಾಡಿ ಅವರು ತೆಗೆದುಕೊಂಡ ಸಮಯ 10:23. ಸೆಮಿಫೈನಲ್ ಇವರಿಗೆ. ಹಲೋ, ಅಶ್ವಥ್ ಶೆಟ್ಟಿ ಇಲ್ಲಿದ್ದಾರೆ. ಬಹುಶಃ ಅವ್ರಿಗೆ ಒಂದು ಚಪ್ಪಾಳೆ ಕೊಡ್ಬೇಕು. ಏನು ಕೇಳಿದ್ರು ಕೊಡ್ತಾರೆ. ಅಶ್ವಥ್ ಶೆಟ್ರು ಮಂಡಾಡಿ. ಈ ಕಂಬಳ ಬಂದಾಗ ವರ್ಷಕ್ಕೊಂದು ಕಾಲ್ ಮಾಡ್ತಾರೆ. ಓರ್ವ ಸಂಘಟಕರು. ಅಲ್ಲೇ ವರುಣ್ ವರಶ್ರೀ ವಾದಿರಾಜ ಹಾಲಾಡಿ. ಹಾಲಾಡಿ ಓಡಿಸವರು ಸುನಿಲ್ ನಾಯ್ಕ್. ಕೋಣಕ್ಕೆ ತಕ್ಕ ಓಟಗಾರ ಸುನಿಲ್ ನಾಯ್ಕ್. ಒಂದು ಚಪ್ಪಾಳೆ ಕೊಡಬೇಕು. ತೆಗೆದುಕೊಂಡ ಸಮಯ 11:40. ಕೆನೆ ಹಲಗೆ ಕ್ರಮ ಸಂಖ್ಯೆ 5. ಕೆನೆ ಹಲಗೆ, ಕೆರೆ ಹಲಗೆ ಅಲ್ಲ, ಕೆನೆ. ನಿಮ್ ಪ್ರಕಾರ ಸರಿ ಅದು. ಕ್ರಮ ಸಂಖ್ಯೆ 5 ಅದ್ವಿಲ್ ರವಿರಾಜ್ ಶೆಟ್ಟರ್ ನೇರಳಕಟ್ಟೆ ಬಿ ಅಲ್ವಾ? ಸರಿ ಇದೆಯಾ? ಸರಿ ಸರಿ. ಹಲೋ, ಹಾ ಹಾ, 2 ಜೊತೆ ಯಜಮಾನಿಕೆ ಪಾಲು. ಅಲಗೆ ಭಾಗದ ಒಂದು ಚಪ್ಪಾಳೆ ಕೊಡಬೇಕು. ಈ ವರ್ಷದ ಕೆಲವು ಕಂಬಳದಲ್ಲಿ ಬಹುಮಾನಗಳ ಮೇಲೆ ಬಹುಮಾನ ಬಾಚಿಕೊಂಡವರು ರವಿರಾಜ್ ಶೆಟ್ರು. ಇದು ಬಿ ಅಲ್ವಣ್ಣ? ಬಿ. ಎ ಬಿ ಮಾಡಿದ್ದಾರೆ. ಮೀಯಾಣಿಯವರಿದ್ದಾರೆ. ಮಹೇಶ್ ಅವರ ಸಾಕಾರ ರವಿರಾಜ್ ಶೆಟ್ರು ಎ ಬಿ. ಹಾಗೆ ಸವಾರಿಗನಾಗಿ ಉಳ್ಳೂರು ಕಂದವರದ ಗಣೇಶ ಬಹು ಬೇಡಿಕೆಯ ಓಟಗಾರರು ಕೂಡ ಹೌದು. ಬೆಂಗಳೂರು ರಾಜ ಮಹಾರಾಜ ಕಂಬಳದಲ್ಲಿ ತನ್ನ ಹೆಸರನ್ನು ಬಾನೆತ್ತರಕ್ಕೆ ಎತ್ತರಿಸಿದವ ಗಣೇಶ್ ಉಳ್ಳೂರು ಕಂದಾವರ. ಮಂಡಾಡಿ ಹೋರ್ವರ ಮನೆ ಕಂಬಳದಲ್ಲಿ ನಮ್ಮೊಂದಿಗಿದ್ದಾರೆ ನೋಂದಣಾಧಿಕಾರಿಗಳು ಉದಯ್ ಕುಮಾರ್ ಶೆಟ್ಟಿ, ಜೂನಿಯರ್ ಕಾಲೇಜ್ ಕುಂದಾಪುರ. ಕೊಡ್ಲಾಡಿ ನೇರಳಕಟ್ಟೆ ಅದ್ವಿಲ್ ರವಿರಾಜ್ ಶೆಟ್ಟರ ಕೋಣಗಳು. ಕೊಡ್ಲಾಡಿ ತೆಗೆದುಕೊಂಡ ಸಮಯ 9:71. ಅದ್ವಿಲ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ. ಕೆಂಚನೂರು ಕಂಬಳದಲ್ಲಿ ನಡೆದಂತ ಎ ಬಿ ಬಹುಮಾನಗಳನ್ನು ಪಡೆದಂತ ಯಜಮಾನಿಕೆ. ನಂಬರ್ 1 ಹಲಗೆ ವಿಭಾಗ. ಯಾರಣ್ಣ? ಕ್ರಮ ಸಂಖ್ಯೆ 1 ಪೂರ್ವಿಕಾ
ಪೃಥ್ವಿಕಾ ಅಣ್ಣಪ್ಪ ನಾಯಕ್ ಬೀದಿಕೆರೆ ಅರಶಿರೂರು. ಪೂರ್ವಿಕಾ ಪೃಥ್ವಿಕಾ ಅಣ್ಣಪ್ಪ ನಾಯಕ್ ಬೀದಿಕೆರೆ ಅರಶಿರೂರು. ಪ್ರದೀಪ್ ರೇ, ಅಪ್ಪಣ್ಣ ನಾಯಕ್ ಅಂತೆ ನೋಡಿ ಅಲ್ಲಿ, ಹೆಸರು ಬದಲಾಯಿಸಿ. ಅಪ್ಪಣ್ಣ ನಾಯಕ್, ಕ್ರಮ ಸಂಖ್ಯೆ 1 ಅಪ್ಪಣ್ಣ ನಾಯಕ್. ಅಪ್ಪಣ್ಣ ನಾಯಕ್ ಬೀದಿಕೆರೆ ಅರಶಿರೂರು. ಸರಿ ಸರಿ, ಪರೀಕ್ಷೆ ಮಾಡಿದಷ್ಟೇ, ಹಾ ಹಾ, ಅದೆಲ್ಲ ಇದೆ ನಮ್ಮ ಹತ್ರ. ಗೊತ್ತಾಯ್ತು ಗೊತ್ತಾಯ್ತು. ಆವಾಗ ಗೋಲಿ ಬೇಜೆ ಬಂತು, ಈಗ ಏನು ಬರ್ಲಿಲ್ಲ, ಅದಕ್ಕೆ ನೀರ್ ಬಿಟ್ರಿಲ್ಲ ಅಂತ ಬರ್ಲಪ್ಪ. ಶೆಟ್ರ ದನಿ ಏನ್ ಕೇಳಿದ್ರು ಕೊಡ್ತಾರೆ, ಗೊತ್ತು ನಮ್ಗೆ. ರಕ್ತ ಕೇಳಿದ್ರು ಕೊಡ್ತಾರೆ. ಒಂದ್ ಸ್ವಲ್ಪ ಕಳ್ಸು ಸಾಕತ್ತಿಲ್ಲ, ಅಷ್ಟು ಜನ ಇತ್ತಿಲ್. ಒಂದ್ ಪೇಡ್ ಗೋಲಿ ಬಜಿ ಇಟ್ರು ಕಣೆ ಕಾಂತಿದ್ರೆ ಇಪ್ಪದಿಲ್ಲೇನು. ಅಬ್ಬಾ, ಕ್ವಿಂಟಲ್ ಗಟ್ಟಲೆ ಗೋಲಿಗೆ ಬಜೆ ಮಾಡಿದ್ದಾರೆ ಮೇಲ್ಭಾಗದಲ್ಲಿ. ತರುವವರು ಯಾರು? ಬರುವರಿದ್ದಾರೆ, ಬಿಟ್ಟು ಬಿಡಿ. ಹಲೋ ಹಾ ಹಾ, ಪ್ರದೀಪ್ ರೇ, ಓ ಕಂಬಳ ಅಂದ್ರೆ ಹಾಗೆ ಎಲ್ಲ ಒಟ್ಟಾಪೆ ಕಂಬಳ. ಕೆಲವರು ಕಂಬಳ ನೋಡ್ತಿದ್ರೆ ಕೆಲವರು ಮೊಬೈಲ್ ಅಲ್ಲಿ ಕಂಬಳ ನೋಡ್ತಾ ಇದ್ದಾರೆ. ಹೌದು ಹೌದು ಹೌದು. ಅಣ್ಣ ಯಾರು ಇವರು? ಹಾಲಾಡಿ ಅವರ? ಹಾಲಾಡಿ ಅಂದಾಗ ನಾವು ನೆನ್ಪು ಮಾಡಿಸ್ತೇವೆ ಶ್ರೀನಿವಾಸ್ ಶೆಟ್ರು, ಓರ್ವ ಅಗ್ರಪಂಥೀಯ ನಾಯಕರು, ನೆನಪಿಸಿಕೊಂಡಿದ್ದೇವೆ. ನೋಡಿ ಪ್ರದೀಪ್ ರೇ, ಓ ಕಂಬಳ ಅಂದ್ರೆ ಹಾಗೆ ಎಲ್ಲರನ್ನು ಮೇಲೆತ್ತರಕ್ಕೆ ತರ್ತದೆ. ಹಾ, ಬ್ರಿಜೇಶ್ ಚೌಟ್ರು ಕಂಬಳ ಮಾಡಿದ್ರು, ಸಂಸಾರದಾದ್ರು. ಹೌದೌದು. ಯುಟಿ ಖಾದರ್ರು ನರಿಂಗಣ್ಣ ಕಂಬಳ ಮಾಡಿದ್ರು, ಸ್ಪೀಕರ್ ಆದ್ರು. ಹಾ, ಈಗ ಮುಂದೆ ಯಾರು ಮಾಡ್ಕಮ್ ನೀವೀಗ? ರಮನಂತ್ ರೈ ಅವರು ಒಂದು ಕಂಬಳ ಮಾಡಿದ್ರು, ಸಚಿವರಾದ್ರು. ಅಭಯ್ ಚಂದ್ರ ಜೈನರು ಕಂಬಳ ಮಾಡಿದ್ರು, ರಾಜಕೀಯ ರಂಗದಲ್ಲಿ ಹೆಸರು ಮಾಡಿದ್ರು. ಹಾ, ಸೊರಕಿ ಅವರು ಕೂಡ ಕಂಬಳದಲ್ಲಿ ಭಾಗವಹಿಸಿದ್ರು, ರಾಜಕೀಯವನ್ನು ಕಂಡ್ರು. ಹಾ ಹಾ, ನೋಡಿ ಪುತ್ತೂರಲ್ಲಿ ಅಶೋಕ್ ರೈ ಕಂಬಳ ಮಾಡಿದ್ರು, MLA ಆದ್ರು. ನೀವಿವತ್ತು ಕಂಬಳಕ್ಕೆ ಮೊದಲ ಬಾರಿಗೆ ಧ್ವನಿ ನೀಡಿದ್ದಾರೆ. ಮುಂದೆ ನಿಮ್ಗೊಂದು ಒಳ್ಳೆ ಭವಿಷ್ಯದ ಒಂದು ಚಪ್ಪಾಳೆ ಕೊಡಬೇಕು. ಆರಂಭದಲ್ಲಿ ಪ್ರದೀಪ್ ಶೆಟ್ಟಿ, ಈ ಭಾಗದ ಉದಯೋನ್ಮುಖ ವಾಗ್ಮಿಗಳು ಇವತ್ತು ಕೂಡ ಚಾಲನೆ ಪಡ್ಕೊಂಡಿದ್ದೀರಿ ಅಂದ್ರೆ ನಿಮ್ಗೆ ಭವಿಷ್ಯ ಇದೆ ಅಂತೆ. ಕನಸಲ್ಲ ನನಸಾಗಲಿ. ಶಾಂತರಾಮ್ ಶೆಟ್ರು ಕಂಬಳ ಮಾಡಿದ್ರು, ಉದ್ಯಮಿ ಆದ್ರು, ಸಹಕಾರಿ ರತ್ನ ಪಡ್ಕೊಂಡ್ರು. ಇದ್ರು ಕೂಡ ನಮ್ಮ ಹೆಮ್ಮೆ. ಹೌದೌದು ಖಂಡಿತ. 30 ವರ್ಷಕ್ಕೂ ಮಿಕ್ಕಿ ಪಂಚಾಯತ್ ಅಧ್ಯಕ್ಷ ಆದ್ರು. ನೋಡಿ ಇದನ್ನೆಲ್ಲ ನಾನು ನೆನ್ಕೊಂಡಿದ್ದೇವೆ ಶಾಂತರಾಮ್ ಶೆಟ್ರು. ಅದ್ ಕೇಳು, ಕಂಬಳಕ್ಕೊಂದು ತಾಕತ್ತಿದೆ, ಇದು ದೈವಾರಾಧನೆ. ಹೌದು ಹೌದು. ಅಣ್ಣ ಬಿಡಿ, ಅಣ್ಣ ಬಿಡಿ. ಯಾರದಿದು? ಹೇಳ್ದೋಗ್ ನಿದ್ರಿ ಬಂದಾಗ ಆಯ್ತು ಅವ್ರಿಗೆಲ್ಲ. ಪೂರ್ವಿಕಾ ಪೃಥ್ವಿಕಾ ಬೀದಿಕೆರೆ ಅರೇಶಿರೂರು. ಅಲೇ ಬುಡಿಯರೇ, ಪೂರ್ವಿಕಾ ಪೃಥ್ವಿಕಾ ಅರೇಶಿರೂರು. ಅರೇಶಿರೂರು ತೆಗೆದುಕೊಂಡ ಸಮಯ 10:74. ಅಣ್ಣ ಸ್ಪರ್ಧೆಗೆ ಯಾರಿದ್ದಾರೆ? ಸಬ್ ಜೂನಿಯರ್ ಕ್ರಮ ಸಂಖ್ಯೆ 9. ಸಬ್ ಜೂನಿಯರ್ ಕ್ರಮ ಸಂಖ್ಯೆ 9, ಮಂದರ್ತಿ ಶಿರೂರು ಮುದ್ದು ಮನೆ ಗೋಪಾಲ್ ನಾಯಕರ ಕೋಣಗಳು. ಕಂಬಳ ಕ್ಷೇತ್ರದಲ್ಲಿ ಕ್ರೀಡಾ ರತ್ನ ಪುರಸ್ಕಾರ. ಸರಿ ಸರಿ, ಗೋಪಾಲ್ ನಾಯಕರ ಕೋಣಗಳು, ಮುದ್ದು ಮನೆ ಶಿರೂರು. ಗೋಪಾಲ್ ನಾಯಕರು ಬಂದಿದ್ದಾರಾ? ಬಂದಿದ್ದಾರೆ. ಮುದ್ದು ಮನೆ ಅಂದ್ರೆ ತಕ್ಷಣ ನೆನಪಾಗುತ್ತದೆ ಕಣ್ಣಿನ ಹಾಸ್ಪಿಟ್ಲೆ. ಯಾವ್ದು ಹೇಳಿ? ಕಣ್ಣಿನ ಹಾಸ್ಪಿಟ್ಲು. ಯಾಕೆ? ಕಣ್ಣಿನ ಹಾಸ್ಪಿಟ್ಲ್ ಇದೆಯಲ್ಲ ಮುದ್ದು ಮನೆಯಲ್ಲಿ, ಹಾಗಾಗಿ ಹಾಗಾಗಿ ನಂಗೇನೋ ಬೇರೆ ಕೇಳಿದಾಯ್ತು, ಅದೀಗ ಹೇಳಲಿಕ್ಕೆ ಆಗುದಿಲ್ಲ, ಮೆಸೇಜ್ ಮಾಡ್ತೇನೆ. ಬೇಡ ಬೇಡ. ಸರಿ 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 ಸರಿ.
ಬಿಡಿ ಅಣ್ಣ ಬಿಡಿ. ಮುದ್ದು ಮನೆ ಶಿರೂರು, ಗೋಪಾಲ್ ನಾಯ್ಕ್ ಶಿರೂರು ಮುದ್ದು ಮನೆ ಎಕ್ಸ್ಪ್ರೆಸ್ ಶಿರೂರು ಮುದ್ದು ಮನೆ. ಅಬ್ಬಬ್ಬಾ 9.28. ಒಂದು ಚಪ್ಪಾಳೆ ಹೊಡಬೇಕು. 9.28. ಅಲೋ ಪ್ರದೀಪ್ ರೇ, ಓ ಗೋಪಾಲ್ ನಾಯ್ಕರಿಗೂ ಮಂದರ್ತಿ ಗೋಪಾಲ್ ನಾಯ್ಕರು ಪ್ರಜ್ವಲ್ ಪ್ರಣವ್ ಅವರಿಗೆ ಸೆಮಿ ಇದೆ, ಇನ್ನು ನೋಡ್ಬೇಕು. ಹೌದೌದು, ಹಾಗೆ ವಾಸು ನಾಯ್ಕರಿಗೆ ಕೂಡ ಇದೆ. ಹೌದಾ? ಹೌದು, ಸಾಲ ಬಿದ್ದಿದೆ ಈಗ. ನೆಕ್ಸ್ಟ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 7. ಕ್ರಮ ಸಂಖ್ಯೆ 7 ಜೂನಿಯರ್ ವಿಭಾಗದಲ್ಲಿ ಸೆಕೆಂಡ್ ಚಾನ್ಸಾ? ಶಾಂತಿ ನಿವಾಸ ದ್ವಿತೀಯ ಚಾನ್ಸ್ ಸರಿ ಇದೆ. ದಿವಂಗತ ಸಂಜಯ ಪೂಜಾರಿ ಶಾಂತಿ ನಿವಾಸ ಕಳಿತ್ಲು ಬೈಂದೂರು. ಸರಿ ಸರಿ. ಬಿಡಿ ಬಿಡಿ, ಸೆನ್ಸರ್ ರೆಡಿ. ಬಿಡಿ ಅಣ್ಣ ಬಿಡಿ, ಬಿಟ್ಟು ಬಿಡಿ, ನನ್ನನ್ನು ಬಿಟ್ಟು ಬಿಡಿ. ಪ್ರದೀಪ, ಹೇಳಿ ಗುರುಗಳೇ. ಸಮಯ ಮೀರ್ತಾ ಬಂತು, ಹೇಳಿಬಿಡು, ಬೇಗ ಬಿಡ್ಬೇಕು. ನಿನಗೆ ಫುಲ್ ಜವಾಬ್ದಾರಿ ಕೊಟ್ಟಿದ್ದೇವೆ ಇಲ್ಲಿಗ. ಮಾಡೋ ಹುಗುರ ಮಾಡುವ, ನಮ್ಗೆ ಎಲ್ಲಿ ಹೊಯ್ಕರು ಇಲ್ಲ ಇವತ್ತು. ನಿನಗೆ ಹೊಯ್ಕದ ಇಲ್ಲಿ ಉಳ್ದರಿ ಹೊಯ್ಕಿಲ್ಲ. ಬೇಗ ಬಿಡಿ ಬಿಡಿ. ಅದೊಂದು ಗಾದೆ ಇತ್ತಂತೆ, ಅದೊಂದು ಹೇಳಿ ಬಿಡಿ. ಮತ್ತೆ ಬೇಡ, ಚೂರು ಹೇಳಿ, ಮುಂದೆ ಹೇಳ್ತಿ. ಅವ್ರಿಗೆ ಅದೇ ಅಂತಾರ, ಇವ್ರಿಗೆ ಇದೆ ಅಂತದ ಅಲ್ಲ, ಅದೇ ಗಾದೆ ಅಲ್ಲ. ಅದಲ್ಲ ಅಲ್ಲಿ ಯಾರೋ ಹೇಳಿದ್ರು ಮಂಗನ ಕೈಯಲ್ಲಿ ಮಾಣಿಕೆ ಕೊಡುಕಾಗಂತ ಒಂದು ನಂಗಿತ್ತಪ್ಪ. ಎಂತ ನೀವು ಅವ್ರಿಗೆ ಮೈಕ್ ಕೊಟ್ರೆ ತಪ್ಪಾಯ್ತು ಅಂತ ಹೇಳುದು? ಅಲ್ಲ ಅದು ಯಾರು ಹೇಳಿದ್ರು ಹಿಂದೆ, ಅದನ್ನ ಹೇಳಿದ್ದು ನಾವ್ ಹೇಳಿದ್ದಲ್ಲ, ಯಾರು ಯಾರಿಗೆ ಹೇಳಿದ್ರು. 5 ಮಾರ್ಕ್ ಇದ್ದು. ಅವ್ರು 1 ಮಾರ್ಕಲ್ಲಿ ಮುಗಿಸಿ ಬಿಟ್ಟಿಲ್ಲ ಮರ ನೀವು. ಆಯ್ತು, ಅಡ್ಡಿಲ್ಲ. ಆಯ್ತಾಯ್ತು, ಗುರುಗಳಿದ್ರೆ ಮರ ನಮ್ಮ ಗುರುಗಳಲ್ಲ ಪಕ್ಕದಾಗ. ಆದ್ರೆ ಗುರುಗಳು ಬಹಳ ಹೊಗಳ್ತಾ ಇದ್ದಾರೆ, ನಮ್ಮ ಹುಡುಗನಿಗೆ ಒಳ್ಳೆ ಫ್ಯೂಚರ್ ಇತ್ತು ಅಂತೇಳಿ. ಹೌದು. ನೀವು ಗುರುಗಳಿಗೆ ಒಂದು ಧನ್ಯವಾದ ಅವರು ಹೇಳಿ ಮಾರ್ರೆ. ಅದು ಎಷ್ಟೊತ್ತಿಗೆ ಹೇಳತ್ತ ಅವ್ರಿಗೆ. ಹಲೋ, ಯಾರಿದ್ದಾರೆ ಸ್ಪರ್ಧಾ ಕಣದಲ್ಲಿ? ಶಾಂತಿಧಾಮ, ಭಯಂಕರ ಶಾಂತಿ ಅಲ್ಲ ಅವರ. ಶಾಂತಿಧಾಮ ಸಂಜೀವ ಪೂಜಾರಿ ಶಾಂತಿ ನಿವಾಸ ಕಳಿತ್ಲಿ ಇವರ ಕೋಣಗಳು ಸ್ಪರ್ಧಾ ಕಣದಲ್ಲಿ ಮೊದಲ ಸುತ್ತಲ್ಲಿ 9.57 ಸಾಧನೆ. ಸೆಕೆಂಡ್ ಚಾನ್ಸ್. ಕ್ರಮ ಸಂಖ್ಯೆ 7 9.57 ಸಾಧನೆಯಲ್ಲಿದ್ದಾರೆ. ನೋಡೋ ಅದೆಷ್ಟು ವೇಗ ಹೋಗಿ ಆ ದಾಖಲೆ ಮುರಿತರು ನೋಡು ಈಗ. ಹಲೋ ಅಣ್ಣ ಬಿಡಿ, ಅಣ್ಣ ಬಿಡಿ. ಈಗಾಗಲೇ 8.63 ಗಿರಿಜಾ ರೋಡ್ ಲೈನ್ಸ್ ಇದೆ. 8.69 ಯತಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಬರುವರ ಮನೆ ಕಂಬಳದ ಕೋಣ ಇದೆ. ವಿಜಯ್ ಕುಮಾರ್ ರಾಜರಾಜೇಶ್ವರಿ ನಗರ 8.92 ಬೆಂಗಳೂರು 8ರಲ್ಲಿದ್ದಾರೆ. ಬಿಡಿ ಅಣ್ಣ ಬಿಡಿ. ಹಲೋ, ಅಲ್ಲಿ ಕೋಣದ್ದೇನಾದ್ರೂ ಜಾಸ್ತಿ ಉಪದ್ರ ಇದ್ರೆ ಬೇರೆ ಕೋಣ ಬಿಡಿ, ಅಲ್ಲಿ ಅವರನ್ನು ಸ್ವಲ್ಪ ಹಿಂದೆ ಹೋಗ್ಲಿಕ್ಕೆ ಹೇಳಿ. ಪ್ರದೀಪ್ ರೇ, ಅಲ್ಲಿ ಮೇಲೆ ಉಪ್ಕರಿ ಲೈಕ್ ಇತ್ತಂತೆ. ಅಂತೆ ಗಿಂತೆ ಆಗಲಿಂದ ಅದೇ ಆಯ್ತು. ಅಶ್ವಥ್ ಶೆಟ್ಟರ್ ನಂಗೆ 1 ತಿಂಗಳಿಂದ ಫೋನ್ ಮಾಡಿದ್ರು. ಅಶ್ವಥ್ ಶೆಟ್ಟಿ ಅಲ್ಲ, ಹರ್ಷಿತ್ ಅಲ್ಲ. ಹರ್ಷಿತ್, ಅದೇ. ಹೌದು. ನಾವು ಅಶ್ವಥ್ ಶೆಟ್ಟಿ ಅಂತ ಹೇಳುದು ಅವರಿಗೆ. ಹಂಗ ಹೇಳ್ರಿ, ಇಲ್ಲಿ ಯಾರಿಗೆ ಗೊತ್ತಿಲ್ಲ. ಮತ್ತೊಬ್ಬರಿದ್ದಾರೆ ನಮ್ಮ ಆತ್ಮೀಯರು ಮಂಡಾಡಿ ಅವರು, ಕಿರಣ್ ಕುಮಾರ್ ಶೆಟ್ರು, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಒಳ್ಳೆ ಬರಹಗಾರರು. ಫೇಸ್ಬುಕ್ ನೋಡಿದ್ರೆ ಸಾಕು, ಒಳ್ಳೆ ಬರಹಗಾರರು. ಕಿರಣ್ ಕುಮಾರ್ ಶೆಟ್ರು ಅಲ್ವಾ? ಶಾಂತಿಧಾಮ ಮುಂದುವರಿಸಿ. ಶಾಂತಿ ನಿವಾಸ ಕಳಿತ್ಲು ದಿವಂಗತ ಸಂಜೀವ ಪೂಜಾರರ ಕೋಣಗಳು ಕಳಿತ್ಲು ದಿವಂಗತ ಸಂಜೀವ ಪೂಜಾರಿ ಅವರ ಕೋಣ ತೆಗೆದುಕೊಂಡ ಸಮಯ 9.66.
ಈ ಸಂದರ್ಭ ನಮ್ಮನ್ನು ಕೂಡಿಕೊಂಡವರಿದ್ದಾರೆ ಎಸ್ ವಿ ಡಿಜಿಟಲ್ ನ ಮಾಲಕರು ವೆಂಕಟೇಶ್ ಬಡಮನೆ. ಈ ವರ್ಷ ಸಾಂಪ್ರದಾಯಿಕ ಕಂಬಳದಲ್ಲಿ ಲಕ್ಷಕ್ಕೂ ಮಿಕ್ಕಿ ಆದಾಯ. ಕೋಣ ಕೋಣ ಆಚಿನ ಕಳಿಸಿ. ಹಲೋ, ಕ್ರಮ ಸಂಖ್ಯೆ 14 ಜೂನಿಯರ್ ವಿಭಾಗ. ಅಭಿಯವರೇ ಅಲ್ಲ ಪ್ರದೀಪ್ ರೇ, ಕ್ರಮ ಸಂಖ್ಯೆ 14 ಸುಬ್ರನಾಯ್ಕ ಅಂಕ್ರಾಲು, ಮುದ್ದೂರು ಅಂಕ್ರಾಲು. ಸಾಕಷ್ಟು ವರ್ಷಗಳಿಂದ ಕೋಣಗಳ ಕಟ್ಟಿದ ಯಜಮಾನರು ಸುಬ್ರನಾಯ್ಕ. ಬಹುಶಃ ಈ ಭಾಗದ ಓರ್ವ ಸೌಂಡ್ ಇಂಜಿನಿಯರ್. ಧ್ವನಿ ಬೆಳಕಿಗೆ ಯಾರು ಕೇಳಿದ್ರು ಹೇಳ್ತಾರೆ ಸಂದೇಶ್ ಜೋಗಿ. ಹಾಗೆ ಇವತ್ತು ಉಪಕಾರಿ ಕೊಟ್ಟವರು ಕೂಡ ಸಂದೇಶ್ ಜೋಗಿ. ಅವರಿಗೆ ವಿಶೇಷವಾದಂತ ಅಭಿನಂದನೆಗಳು. ಸಂದೇಶ್ ಜೋಗಿ ಅಂಡ್ ಫ್ಯಾಮಿಲಿ. ಈಚಿ ಬರ್ಕದ ಈಗ ಚಳಿ ಅಲ್ಲ, ಡ್ಯಾಮ್ ಅತ್ತ. ಪ್ರದೀಪ್ ರೇ, ಓ ಅವ್ರ ಕಾಮ ಕಾಳು ಸಣ್ಣಕ್ಕಿದ್ರ. ಅವ್ರ ಮಗಿನ ಬರ್ತಡೆ ನಾನು MC ಮಾಡೋಕ್ ಬಂದಿ ಆಗಳಿಕೆ. ಇನ್ನು ಕೂಡ ಹೀಗೆ ಇದ್ರು ಅವರು. ದಿನನಿತ್ಯ ಯೋಗ ಮಾಡ್ತಾರೆ. ಕ್ರಮ ಸಂಖ್ಯೆ 14 ಸುಬ್ರನಾಯ್ಕ್ ಅಂಕ್ರಾಲು, ಮುದ್ದೂರು. ಮುದ್ದೂರು ಅಂಕ್ರಾಲು ಸುಬ್ರನಾಯ್ಕ್ರವರ ಕೋಣಗಳು. ಸಬ್ ಜೂನಿಯರ್ ಕ್ರಮ ಸಂಖ್ಯೆ 6 ಸಬ್ ಜೂನಿಯರ್ ಇದೀಗ ಬಂದ ಕೋಣದ ಸಮಯ. ಅಣ್ಣ ಒಂದು ಸಮಯ ಹೇಳ್ಕೊಳ್ತೇವೆ. 10.29 ಸುಬ್ರನಾಯ್ಕ್ ಅಂಕ್ರಾಲು ಮುದ್ದೂರು. ಕ್ರಮ ಸಂಖ್ಯೆ 6 ಸಬ್ ಧನ್ರಾಜ್ ನಾಯ್ಕ್ ಮಾಡಿ ಕೊಡ್ಲಾಡಿ ಕನ್ಯಾರಿ ಮನೆ. ಮೊದಲ ಚಾನ್ಸ್ ಅಲ್ಲಿ 10.36 ಸೆಕೆಂಡ್ ಚಾನ್ಸು. ಸ್ವಲ್ಪ ತಿಂಬುಕೋರು ಬಿಡಿ ಮಾರೆ, ಕೋಣ ಅಂತೂ ಬಿಡುವುದಿಲ್ಲ. ರೆಡಿ ರೆಡಿ. ಕನ್ಯಾರಿ ಮನೆ, ಕನ್ಯಾರಿ ಮನೆ ಕೊಡ್ಲಾಡಿ ಧನ್ರಾಜ್ ನಾಯ್ಕರ ಕೋಣಗಳು. ಮೊದಲ ಸುತ್ತಲ್ಲಿ 10.36 ಸಾಧನೆ ಇದೆ. ಕನ್ಯಾರಿ ಮನೆ, ಕನ್ಯಾರಿ ಮನೆ ಧನ್ರಾಜ್ ನಾಯ್ಕ್ ಮಾಡಿ ಕೊಡ್ಲಾಡಿ. ಕೊಡ್ಲಾಡಿ ಎಳೆಯ ಕೋಣಗಳು. ಕೊಡ್ಲಾಡಿ 10.54 ಚಿಕ್ಕ ಕೋಣ ಆದ್ರೆ ಒಳ್ಳೆ ಚೊಕ್ಕಟ್ಟಾಗಿ ಓಡಿ ಹೋಗಿದೆ. ಸಮ ಸಮ ಓಡಿ ಹೋಗ್ದಲ್ಲ, ಓಡಿ ಓಟವನ್ನು ಓಡಿಸಿದ್ದು ಅದು ಓಡಿದೆ. ನೀವು ಓಡಿ ಹೋಗ್ದಿತ್ತೇನು ಅಲ್ವಾ? ಎಲ್ಲಿ ನೋಡ್ಕೊಂಡಿರೋ? ಸಬ್ ಜೂನಿಯರ್ ಕ್ರಮ ಸಂಖ್ಯೆ 11 ಆಗಿಲ್ಲ. ಸೆನ್ಸರ್ ಸಿದ್ಧತೆಯಲ್ಲಿ ಇಲ್ಲ. ಆಯ್ತಾಯ್ತಾಯ್ತು. ಸ್ವಲ್ಪ ಜಾಹೀರಾತು, ಸ್ವಲ್ಪ ಸಮಯ ಅವಕಾಶ ಕೊಡಿ. ಸರಿ ಇದೆ. ವೆಂಕಟೇಶ್ ಬಡಮನೆ 30 ಕಮಿಕ್ಕೆ ಸಿಬ್ಬಂದಿ ಬಳಗ. ರೆಡಿ ರೆಡಿ. ಸೆನ್ಸರ್ ರೆಡಿ. ಬಿಡಿ ಬಿಡಿ. ಆವಾಗಲ್ಲ ಕೋವಿಡ್ ಅಂದ್ರು. ಇವೆಲ್ಲ ಸೆನ್ಸರ್ ಅಂತಿದ್ದೇವೆ. ಅತಿ ಹೆಚ್ಚು ಬಳಕೆ. ನೋಡಿ, ಜಲ್ಜಕ್ಕ ಗಿರ್ಜಕ್ಕ ಚಂದಕ್ಕ ಎಲ್ಲ ಬಂದಿರ. ಹಂಗೆ ಹಾಪ್ಕಿಲ್ಲ. ಮುಂಡಕ್ಕೆ ಉಪ್ಕರಿ ಎಲ್ಲ ತಕೊಂಡೆ ಹೋಯ್ಕ್ ಶೀಕಡ್ಡಿ. ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಕ್ರಮ ಸಂಖ್ಯೆ 11 ಸಬ್ ಜೂನಿಯರ್ ವಿಭಾಗ. ಸಬ್ ಜೂನಿಯರ್ ಪೆತ್ರಿ ಕನ್ನಾರು ದಿವಂಗತ ಮಾವಲ್ ನಾಯಕರ ಕೋಣಗಳು ಸ್ಪರ್ಧಾ ಕಣದಲ್ಲಿ ಫಸ್ಟ್ ಚಾನ್ಸ್. ಹಲೋ, ಹೌದೌದು, ಪ್ರಥಮ ಸುತ್ತು. ಅದು ಹೇಳ್ಬೇಕಲ್ಲ. ಮಾವಲ್ ನಾಯಕರ ಕೋಣಗಳು ಪೆತ್ರಿ ಕನ್ನಾರು, ಪೆತ್ರಿ ಕನ್ನಾರು, ಪೆತ್ರಿ ಕನ್ನಾರು, ಪೆತ್ರಿ ಕನ್ನಾರು, ಕನ್ನಾರು, ಪೆತ್ರಿ ಕನ್ನಾರು ಮಾವಲ್ ನಾಯಕರ ಕೋಣಗಳು ತೆಗೆದುಕೊಂಡ ಸಮಯ 9.98. ಹಂಗೋಯ್ ಹಿಂಗೋಯ್ ಬಂದ್ರು 9.98. ಹಲಗೆ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4 ಯಾರಣ್ಣ? ಎ ಅಂತೆ ಅದ್ವಿತ್ ರವಿರಾಜ್ ಶೆಟ್ಟಿ. ಪ್ರದೀಪ್ ಶೆಟ್ರೆ
ಆ ಎ ಅನ್ನು ಸ್ವಲ್ಪ ನಿಧಾನ ಹೇಳಿ. ಎ ಅಂದ್ರೆ ಬೇರೆ ಆಗ್ತದೆ. ಅದ್ವಿನ್ ರವಿರಾಜ್ ಶೆಟ್ಟಿ. ಅದ್ವಿನ್ ರವಿರಾಜ್ ಶೆಟ್ಟಿ, ನೇರಳಕಟ್ಟೆ, ಕೊಡ್ಲಾಡಿ ಎ ಇವರ ಕೋಣಗಳು. ಎ ಅಷ್ಟು ಹೇಳೋದು ಬೇಡ, ಇದು ಸ್ವಲ್ಪ ಓಡ್ದೋಸಿ ಆಯ್ತು. ಇದು ನೇರಳಕಟ್ಟೆ, ಕೊಡ್ಲಾಡಿ, ಅದ್ವಿಲ್. ರವಿರಾಜ್ ಶೆಟ್ಟಿ ಕೋಣಗಳು. ನಾವು ಹೇಳಿದಾಗ ಸ್ವಲ್ಪ ನೀವು ಪುನರಪ ಮಾಡಬೇಕು, ಸ್ವಲ್ಪ ನಮ್ಗೆ ಗ್ಯಾಪ್ ಸಿಗ್ತದೆ. ಹೌದು ಹೌದು, ನೀವು ಮೊದಲ ಪ್ರಯತ್ನ ಅಲ್ವಾ, ಹಾಗಾಗಿ. ಕ್ರಮ ಸಂಖ್ಯೆ 4 ಪ್ರದೀಪ್ರೆ. ಕ್ರಮ ಸಂಖ್ಯೆ 4 ಅದ್ವಿತ್ ರವಿರಾಜ್ ಶೆಟ್ಟಿ ಕೋಣಗಳು ಸಿದ್ಧತೆಲಿವೆ. ಬಿಡ್ತಿರಿಗೆ ಈಗ ಬಿಡ್ತಾರೆ ತಡಿನಿ. ರಾಕೆಟ್ ಮೋಡ, ದೂಜ, ಅಡ್ಡಾಲಗಿಯಲ್ಲಿ ನಾರಾವಿಯ ಬಾಬು, ಬೈಂದೂರು ಪಾಂತೆ, ಕಡಾರಿ ಕುಟ್ಟಿ, ಯರ್ಮಾಳ್ ಮುನ್ನ, ಪನ್ನಗ ಹೆಬ್ಬಾರ್, ರವಿರಾಜ್ ಶೆಟ್ಟಿ ಕೋಣಗಳು. ರವಿರಾಜ್ ಶೆಟ್ಟಿ ಕೊಡ್ಲಾಡಿ, ರವಿರಾಜ್ ಶೆಟ್ಟಿ ಕೊಡ್ಲಾಡಿ 10.03 ಚಪ್ಪಾಳೆ. 10.03. ಅಣ್ಣ, ಕ್ರಮ ಸಂಖ್ಯೆ 2 ಹೇಳಿ. ಸೀನಿಯರ್ ವಿಭಾಗ. ಮಾಸ್ಟ್ರಿ ಮುಂಡಕ್ಕಿ ಕೊಟ್ಟು ಸ್ವಲ್ಪ ತಡ ಆಯ್ತು. ಪೃಥ್ವಿರಾಜ್ ಶೆಟ್ಟಿ ಅನ್ಸುತ್ತೆ ಹಾಲಾಡಿ, ಮಂಡಾಡಿ ಹೊರವರ ಮನೆ. ಪೃಥ್ವಿರಾಜ್ ಶೆಟ್ಟಿ ಇದ್ದಾರಾ? ಇದ್ದಾರಾ? ಪೃಥ್ವಿರಾಜ್ ಶೆಟ್ಟಿ, ಹಾಲಾಡಿ, ಮಂಡಾಡಿ ಹೊರವರ ಮನೆಯವರ ಕೋಣಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಓಡಿಸುವವರು ಶಂಕರ್ ನಾಗೂರ್ ಅವರು, ಓಡಿಸುವವರು ಹಲೋ ಶಂಕರ್ ನಾಗೂರು. ಓರ್ವ ಪ್ರತಿಭಾವಂತ ಓಟಗಾರ, ಇನ್ನೂ ಕೂಡ ಮದುವೆ ಆಗಿಲ್ಲ. ಯಾಕೆ ಗೊತ್ತಾ? ಓಟಗಾರರಿಗೆ ಡಿಮಾಂಡ್ ಇದೆ, ಲಕ್ಷಕ್ಕೂ ಮಿಕ್ಕಿ ಆದಾಯ ಅವ್ರ ಹತ್ರ ಇದೆ. ಸುಮ್ಮನೆ ಬರಲಿಲ್ಲ ಕಂಬಳಕ್ಕೆ. ಒಂದಲ್ಲ ಕೋಣದ ಕಾಲಿಗಳಿಗೆ ಗಗ್ಗರ ಹಾಕ್ತಿದ್ರಂತೆ. ಇದೆಲ್ಲ ಐತಿಹ್ಯ ಇದೆ. ದೂರದಿಂದ ನಡ್ಕೊಂಡೇ ಬರ್ತಿದ್ರಂತೆ ಕಂಬಳಕ್ಕೆ. ಈಗೆಲ್ಲ ವ್ಯವಸ್ಥೆ ಇದೆ. 407 ಟಾಟಾ ಎಲ್ಲ ಬಂದಿದೆ, ಟಿಪ್ಪರು ಎಲ್ಲ ವ್ಯವಸ್ಥೆ ಇದೆ. ಅಂದ್ರೆ ತಾಂತ್ರಿಕತೆ, ಆಧುನಿಕತೆ. ಪೃಥ್ವಿರಾಜ್ ಶೆಟ್ಟಿ ಕೋಣಗಳು. ಮಂಡಾಡಿ ಪೃಥ್ವಿರಾಜ್ ಶೆಟ್ಟಿ ಓರ್ವರ ಮನೆಯವರ ಕೋಣಗಳು ತೆಗೆದುಕೊಂಡ ಸಮಯ 8.83. ಅಭಿನಂದನೆಗಳು. ಮಂಡಾಡಿಯರ ಕೋಣಗಳು 8.83. ಮಂಡಾಡಿ, ಪೃಥ್ವಿರಾಜ್ ಶೆಟ್ಟಿ, ಹಾಲಾಡಿ. ಈಗಾಗಲೇ ಓಡಿ ಬಂದ ಕೋಣಗಳಲ್ಲಿ ಮುಂಚೂಣಿಯಲ್ಲಿದೆ. ಕ್ರಮ ಸಂಖ್ಯೆ 3 ಜೂನಿಯರ್ ವಿಭಾಗ. ಫಸ್ಟ್ ಕ್ರಮ ಸಂಖ್ಯೆ 3 ದಿವಂಗತ ಬಾವಣ್ಣಯ್ಯ ಕೊಡ್ಡಾಪೆ. ಜಾರಿ ಬಿದ್ದ ಜಾಣ, ಮಂಡಾಡಿ ಮಣ್ಣನ್ನು ತನ್ನ ಕೆತ್ಕೊಂಡು ಹೋಗ್ತಿರುವಂತ ವೀರ. 8.79 ದಿವಂಗತ ಭಾಮಣ್ಣ ನಾಯಕರವರ ಕೋಣಗಳು. 8.79 ದಿವಂಗತ ಭಾವಣ್ಣಕರ ಕೋಣ ತೆಗೆದುಕೊಂಡ ಸಮಯ. ಇದೀಗ ಓಡಿ ಬಂದ ಕೋಣ 8.79. ಶ್ರೀಕಾಂತ್ ಒಳಬೈಲು ಓಟಗಾರರು.
ಅಣ್ಣ ಅಣ್ಣ ಸ್ವಲ್ಪ ಹಿಂದೋಗಿ ಹಿಂದಿಂದ ಬಿಡಿ. ಜೂನಿಯರ್ ವಿಭಾಗದಲ್ಲಿ ಕ್ರಮ ಸಂಖ್ಯೆ 4. ಯಾರು ಕ್ರಮ ಸಂಖ್ಯೆ 4? ಪ್ರಜ್ವಲ್ ಪ್ರಣಾಮ್. ಯಾವ ವಿಭಾಗ? ಜೂನಿಯರ್ ವಿಭಾಗ, ಹಗ್ಗ ಕಿರಿ ವಿಭಾಗ, ಕ್ರಮ ಸಂಖ್ಯೆ 4. ಪ್ರಜ್ವಲ್ ಪ್ರಣಾಮ್, ಉಳ್ಳೂರು ಕಂದಾವರ. ಸೆನ್ಸರ್ ರೆಡಿ ಅಲ್ಲ? ಸೆನ್ಸರ್ ಸಿದ್ಧದಲ್ಲಿದೆ. ತಡಿ, ಒಂದು ಗಮ್ ಟೇಪ್ ಇತ್ತಿರೋದು ಈ ಹೊತ್ತಿಗೆ. ಗಮ್ ಟೇಪು ಬಡ ಮನೆಯವರೇ. ಹಲೋ ಪ್ರದೀಪ್ರೆ, ಓ ಏನಾಗ್ತಾ ಇದೆ? ತಡಿ ಈಗ ಇಲ್ಲೇನೋ ಆಗ್ತಾ ಇದೆ ಕಂಬಳ. ಅಣ್ಣ ಬಿಡಿ ಯಾರೀಗ? ಸಿದ್ಧತೆಯಲ್ಲಿದೆ. ಪ್ರಣಾಮ್, ಕ್ರಮ ಸಂಖ್ಯೆ 4. ಪ್ರಜ್ವಲ್ ಪ್ರಣಾಮ್, ಉಳ್ಳೂರು ಕಾಂದಾವರ. ಎಳೆಯ ಓಟಗಾರ ಪ್ರಜ್ವಲ್ ಪ್ರಣಾಮ್, ಉಳ್ಳೂರು ಕಾಂದಾವರ. ತೆಗೆದುಕೊಂಡ ಸಮಯ 10.02. ಚಪ್ಪಾಳೆ ಕೊಡ್ಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಕಂಬಳಕ್ಕೆ ಬಂದಿದ್ದೀರಿ, ಚಪ್ಪಾಳೆ ತಟ್ಟಿದ್ರೆ BP ಶುಗರ್ ಎಲ್ಲ ಮಾಯ ಆಗ್ತದೆ. ಅಜಿತ್ ಕುಮಾರ್ ಅವರಿದ್ದಾರೆ. ಕ್ರಮ ಸಂಖ್ಯೆ 4 ಸೀನಿಯರ್ ವಿಭಾಗ. ಹೆಸರು ದಿವಂಗತ ಬಾಬಣ್ಣ ಕೊಟ್ಟಾಪೆ. ಈ ವರ್ಷದ ಕಂಬಳದಲ್ಲಿ ಬಹುಮಾನಗಳ ಮೇಲೆ ಬಹುಮಾನಗಳು ಬಾಚಿಕೊಂಡ ಮೇಳೆಗಾರಿಕೆ. ದಿವಂಗತ ಬಾಬಣ್ಣ ಕೊಟ್ಟಾಪಿ ಇವರ ಗುಣಗಳು. ಸುರೇಶ್ ವಡ್ಡಾಪಿ ಇವರ ಓಟಗಾರಿಕೆ. ಬಹುಶಃ ಉದಯೋನ್ಮುಖ ಓಟಗಾರರಲ್ಲಿ ಬಡಗು ತೆಂಕಣದಲ್ಲಿ ಸಾಧನೆ ಮಾಡಿದಂತ ಓಟಗಾರರು. ಕೆನೆಹಲಿಗೆಯಲ್ಲಿ ಸಾಕಷ್ಟು ಹೆಸರುವಾಸಿ. ಸುರೇಶ್ ವಡ್ಡಾಪಿ. ಬಿಡಿ ಅಣ್ಣ ಬಿಡಿ. ಕ್ರಿಸ್ತಶಕ 1421ರಲ್ಲಿ ಬಾರ್ಕೂರು ಶಾಸನದಲ್ಲೂ ಕೂಡ ನಮ್ಮ ಕಂಬಳದ ಐತಿಹ್ಯ ಇದೆ. ನೆನಪಿಸಿಕೊಂಡು ಮಂಡಾಡಿಯ ಕಂಬಳ. ಪ್ರದೀಪ್ರೆ, ಅಣ್ಣ ಬಿಡಿ ಅಣ್ಣ ಬಿಡಿ. ಪ್ರದೀಪ್ರೆ, ಓ ಈಗ ಬಿಡುತ್ತಿರುವಂತ ಕೋಣ ವಡ್ಡಾಪಿ ಅವರು, ದಿವಂಗತ ಬಾಬಣ್ಣ ನಾಯ್ಕರು. ನೀವೆಲ್ಲ ಗಮನಿಸಿಕೊಳ್ಬೇಕು. ಅದೆಲ್ಲ ಇರುವುದೆಲ್ಲ ಸೋದರರೇ, ಒಂದೇ ಕುಟುಂಬದ ಒಂದು ಚಪ್ಪಾಳೆ ಕೊಡ್ಬೇಕು ಬಾಬಣ್ಣ ನಾಯ್ಕರವರ ಫ್ಯಾಮಿಲಿಗೆ. ಹಿಡುವವರು ಅವರೇ, ಬಿಡುವವರು ಅವರೇ, ಓಡಿಸುವವರು ಅವರೇ. ಇದು ಒಂದು ಕುಟುಂಬ. ಒಂದೇ ಕುಟುಂಬದ 2 ನಾಣ್ಯಗಳು. 2 ನಾಣ್ಯ ಯಾವ್ದಣ್ಣ ನಿಮ್ದು? ನಮ್ದು ಉಲ್ಟಾ ಎಲ್ಲ ಗೊತ್ತಾಯ್ತು, ಕಳಿಸುವಾಗ್ಲೇ ಗೊತ್ತಾಯ್ತು ನಿಮ್ದು ಉಲ್ಟಾ ಅಂತ. ಅಲ್ಲಿ ಕೋಣ ನೀರು ಹಾಕುವಲ್ಲಿ ನೀರಿಲ್ಲಂತೆ. ನೀರಾವರಿ ಇಲಾಖೆ ಸಚಿವರು ನಮ್ಮೊಂದಿಗೆ ಗಮನಿಸಿಕೊಳ್ಬೇಕು. ಮಂಡಾಡಿ ದಯವಿಟ್ಟು ವ್ಯವಸ್ಥಾಪಕರ ಗಮನಕ್ಕೆ. ಕೋಣಕ್ಕೆ ನೀರು ಹಾಕುವಲ್ಲಿ ನೀರಿಲ್ಲಂತೆ, ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿ. ಏನ್ ಕೇಳಿದ್ರು ಕೊಡ್ತಾರೆ ಮಂಡಾಡಿ ಅವರು, ನೀರ್ ಕೇಳಿದ್ರು ಕೊಡೋಲ್ಲ. ಅಲ್ಲೇ ದಿವಂಗತ ಬಾಬಣ್ಣ ನಾಯ್ಕ ವಡ್ಡಾಪೆ ಬಾಬಣ್ಣ ನಾಯ್ಕರ ಕೋಣಗಳು. ವಡ್ಡಾಪೆ ಗೋಪಿ ಓಡಿಸಿದಂತ ಓಟಗಾರ ಗೋಪಿ ಒಂದು ಚಪ್ಪಾಳೆ ಕೊಡ್ಬೇಕು. ಇವ ಓಟಗಾರ ಅಷ್ಟು ಸುಲಭಕ್ಕೆ ಬಿಟ್ಟು ಕೊಡೋ ಮಾತೇ ಇಲ್ಲ. ಇವರ ಕೋಣ ತೆಗೆದುಕೊಂಡ ಸಮಯ 10.18. ಕ್ರಮ ಸಂಖ್ಯೆ 8 ಸಬ್ ಜೂನಿಯರ್ ವಿಭಾಗದಲ್ಲಿ. ಯಾವುದು? ಕ್ರಮ ಸಂಖ್ಯೆ 8 ಸಬ್ ಜೂನಿಯರ್ ವಿಭಾಗ. ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ಪರಿಶಿಷ್ಟ ಪೂಜಾರನ ಕೋಣಗಳು. ಕೋಣದ ಯಜಮಾನರ ಗಮನಕ್ಕೆ
ಕೆಲವರು ಎರಡನೇ ಚಾನ್ಸ್ಗೆ ಬರದಿದ್ದವರು ತಿಳಿಸಿ ಹೋಗ್ಬೇಕು. ಯಾಕಂದ್ರೆ ನಿಮ್ಮ ಸಹಕಾರವನ್ನು ನಾವು ಗಮನಿಸಿಕೊಂಡಿದ್ದೇವೆ. ನಮ್ಮ ಕ್ರೀಡಾರತ್ನ ಪುರಸ್ಕರು ಭಾಸ್ಕರ್ ದೇವಾಡಿಗರು ನಮ್ಮೊಂದಿಗಿದ್ದಾರೆ. ಅವರ ಬಳಗವೇ ಹಾಗೆ. ಸರ್ಕಾರದಿಂದ 5 ಲಕ್ಷ ಬಂದಿದೆ ಅಂತೆ. 1 ತಿಂಗಳ ಒಳಗೆ ಸಾಕು ನಿಮ್ಗೆ. ಇರ್ಲಿ, ಇದು ಪ್ರೀತಿ. ನಿಮ್ ಜೊತೆ ಇದ್ದವರು ಜಾಗ್ರತೆ. ಸಮ ಬಿಡಿ ಅಣ್ಣ, ಬಿಡಿ ಬಿಡಿ ಅಣ್ಣ. ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಹಲೋ, ಕ್ರಮ ಸಂಖ್ಯೆ 8 ಕ್ರಮ ಸಂಖ್ಯೆ 8 ಸಬ್ ಜೂನಿಯರ್ ವಿಭಾಗ. ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ಪರಿಶಿಷ್ಟ ಪೂಜಾರನ ಕೋಣಗಳು. ಇತ್ತೀಚಿನ ಋತುಮಾನದಲ್ಲಿ ಕಂಬಳ ಕ್ಷೇತ್ರಕ್ಕೆ ಹೊಸ ನಡೂರು ಪರಿಸರದ ಯಜಮಾನಿಕೆ. ಮನೆ ನಡೂರು ಕಂಬಳದಲ್ಲಿ ತಮ್ಮ ಸಾಕಾರವನ್ನು ಕೊಂಡವರು ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ಪರಿಶಿಷ್ಟ ಪೂಜಾರನ ಕೋಣಗಳು. ಇವ ಉದ್ಯಮಿ. ಎಲ್ಲ ಉದ್ಯಮಿದಾರರೆಲ್ಲ ಕಂಬಳ ಬಂದಿದ್ದಾರೆ ಗೊತ್ತು. ಆ ಕಂಬಳಕ್ಕೆ ಬಂದ್ರೆ ಹಾಗೆ ದೈವ ದೇವರುಗಳ ಅನುಗ್ರಹ ಇದೆ. ಹಾಗಾಗಿ ನಾವೆಲ್ಲ ಕಂಬಳಕ್ಕೆ ಬರ್ತೇವೆ. ದುಷ್ಟ ಶಕ್ತಿಗಳೆಲ್ಲ ನಮ್ಮ ಹತ್ರ ಬರೋದಿಲ್ಲ, ಶತ್ರುಬಾಧೆ ಇರೋದಿಲ್ಲ, ಹಾಗೆ ಸಾಲಬಾಧೆ ಇರೋದಿಲ್ಲ. ಕೆಲವರು ಈ ಹವಾಮಾನಕ್ಕೆ ತಕ್ಕಂತೆ ಡ್ರೆಸ್ ಕೋಡ್ ತಂದಿದ್ದಾರೆ. ಚಳಿ ಕೋಟು. ಮಂಡಾಡಿ ಮೊದಲೆಲ್ಲ ಇತ್ತಂತೆ ಪನಿ ಕಾಯುವುದು, ಅಂದ್ರೆ ಹನಿ ಕಾಯುವಂತ ಪದ್ಧತಿ. ಕಂಬಳ ಗದ್ದೆಯನ್ನು ಕಾಯುವ ಒಂದು ಸಮುದಾಯ ಈಗಲೂ ಕೂಡ ಇದೆ ಆ ಸಂಪ್ರದಾಯ. ಅಲೇ ನಡೂರು ಖಂಡಿಕೆ, ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ಪರಿಶಿಷ್ಟ ಪೂಜಾರನ ಕೋಣಗಳು ನಡೂರು ಖಂಡಿಕೆ. ತೆಗೆದುಕೊಂಡ ಸಮಯ 10:97. ಪ್ರದೀಪ್ರೆ, ಅವಾಗೆಲ್ಲ ಸಮಯ ಹೇಳ್ತಿದ್ರಿ, ಈಗ ಏನಾಯ್ತು? ಸಮಯ ಮೀರ್ತಿದೆಯಲ್ಲ ಈಗ. ಹಾಗೆ ಸರಿ ಸರಿ ಸರಿ. ಎಷ್ಟು ಜೊತೆ ಇದೆ ಸ್ಪರ್ಧೆಗೆ? ಇನ್ನು ತುಂಬಾ ಇದೆ. ತುಂಬಾ ಅಂದ್ರೆ ಕಂಬಳ ಒಂದೊಂದು ಗ್ರಾಮೀಣ ಕ್ರೀಡೆ. ಹಿಂದೆಲ್ಲ ರಾಜರ ಪ್ರೋತ್ಸಾಹ ಇದೆ. ನಮ್ಮ ಕಂಬಳಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಹಾಗೆ ನಮ್ಮ ಕಂಬಳ ಸಾಂಸ್ಕೃತಿಕ ಪ್ರತೀಕವಾಗಿದೆ. ಇವತ್ತು ಕಂಬಳ ಭೌಗೋಳಿಕವಾಗಿ ವಿಸ್ತರಣೆಗೊಂಡಿವೆ. ದೂರದ ಬೆಂಗಳೂರಲ್ಲಿ ಕೂಡ ಕಂಬಳ ಆಗಿದೆ, ಅದನ್ನು ಕೂಡ ನಾವು ನೆನಪಿಸಿಕೊಂಡಿದ್ದೇವೆ. ರಾಜ ಮಹಾರಾಜ ಕಂಬಳ. ಬೆಂಗಳೂರು ಅಂದಾಗ ನಮ್ಮ ವಿಜಯ್ ಕುಮಾರ್ ಅವರು ರಾಜರಾಜೇಶ್ವರಿ ಅಲ್ಲಿ ಕಂಬಳ ನೋಡಿ ಇವತ್ತು ನಮ್ಮ ಮಂಡಾಡಿ ಹೋರರ ಮನೆಗೆ ಒಂದು ಯಜಮಾನಿಕೆ ಪಾಲ್ಗೊಂಡಿದ್ದಾರೆ. ಈ ಮೂಲಕವಾಗಿ ಅಭಿನಂದಿಸಿಕೊಂಡಿದ್ದೇವೆ ಶ್ರೀಯುತ ವಿಜಯ್ ಕುಮಾರ್ ಅವರಿಗೆ. ಕ್ರಮ ಸಂಖ್ಯೆ 3 ಕೊಡ್ಲಾಡಿ ವಿಭಾಗ, ಸಬ್ ಜೂನಿಯರ್ ವಿಭಾಗ. ಸಬ್ ಜೂನಿಯರ್ ಕ್ರಮ ಸಂಖ್ಯೆ 3 ವಾಸುನಾಯಕ್ ಸಾಲಿಮಕ್ಕೆ ಕೊಡ್ಲಾಡಿ. ಮೊದಲ ಸುತ್ತಲ್ಲಿ 9.43 ಸಾಧನೆ, ಸೆಮಿಫೈನಲ್ ಇವರಿಗೆ. ಸೆನ್ಸರ್ ರೆಡಿ ಅಲ್ಲ? ಸೆನ್ಸರ್ ಸಿದ್ಧತೆಯಲ್ಲಿದೆ. ನೀವು ಬಿಟ್ರೆ ಸೈ, ಈಗ ನೀವು ಕೊಟ್ರೆ ಸೈ. ನಮ್ಮ ಭಾಗದಲ್ಲಿ 3 ಬೆಳೆ ಆಗ್ತದೆ: ಕಾರ್ತಿ, ಸುಗ್ಗಿ, ಕೊಳಕೆ. ಹೆಚ್ಚಾಗಿ ಸುಗ್ಗಿ ಬೆಳೆಯಲ್ಲಿ ಕಂಬಳ ನಡೀತದೆ. ಇದೆಲ್ಲ ನಾವು ನೆನಪಿಸಿಕೊಂಡಿದ್ದೇವೆ. ನಾಳೆ ಇಲ್ಲೆಲ್ಲ ಕಂಬಳ ಇದೆ, ರೆಸ್ಟ್ ಇದೆ ಅಂತೆ ಹೊಸಕೆರೆ ಅವರು ಹೇಳಿದ್ದಾರೆ. ಬಾರಾಡಿ ಬಿಡಲ್ಲಿ ಜೋಡ್ಕೆರೆ ಕಂಬಳ ಇದೆ. ಬಿಡ್ಲೆ ಅಣ್ಣ, ಬಿಡ್ಲೆ ಬಿಡ್ಲೆ. ಈ ವರ್ಷ ಒಂದು ಯರ್ಮಾಳ್ ಅವರು, ರೋಹಿತ್ ಹೆಗಡೆ ಅವರು, ಓರ್ವ ಕಂಬಳದ ಚಿಂತಕರು, ಪ್ರೋತ್ಸಾಹಕರು, ಯಜಮಾನರು. ಅವರ ಯಜಮಾನಿಕದಲ್ಲಿ ಈ ವರ್ಷ ಒಂದು ಹೊಸ ಕಂಬಳ ಇದೆ, ಯರ್ಮಾಳ್ ಕಂಬಳ. ಇದನ್ನು ಕೂಡ ನೆನಪಿಸ್ತೇವೆ. ಆದಿತ್ಯವಾರ ಬನ್ನಾಡಿ ಕಂಬಳ ಇದೆ, ಅದೇ ದಿನ ಕೊರ್ಗಿಯ ಕಂಬಳ ಕೂಡ ಇದೆ. ಹಾಗೆ ಸೋಮವಾರ ಹಂದಾಡಿಯ ಕಂಬಳ ಇದೆ, ಬ್ರಹ್ಮವಾರ ಕೊನೆಯ ಕಂಬಳ ಹಂದಾಡಿ. ಸಾಕಷ್ಟು ಕಂಬಳ ಆಗಿದೆ ಈ ವರ್ಷ. ಕೊಡೇರಿ, ಮಂಡಾಡಿಯ ಕಂಬಳ, ಇಂದು ಬಿಲ್ಲಾಡಿಯ ಕಂಬಳ, ನಡೂರು ಕಂಬಳ, ಮಣೂರು ಕಂಬಳ, ಎಡ್ತಾಡಿ ಕಂಬಳ, ಹಾಗೆ ಮೂಡ್ಲಕಟ್ಟೆ ಕಂಬಳ, ದಲ್ಲೂರು ದೊಡ್ಡಮನೆ ಕಂಬಳ, ಬಾರ್ಕೂರು ನಡುಮನೆ ಕಂಬಳ, ಗುಳ್ವಾಡಿ ಕಂಬಳ, ಕೊಟ್ಲಾಡಿ, ಸಾಲಿಮಕ್ಕೆ, ವಾಸು ಸಾಯಂಕ ಸಾಲಿಮಕ್ಕೆ ಅವರ ಕೋಣಗಳು ಕೊಡ್ಲಾಡಿ.
ತೆಗೆದುಕೊಂಡ ಸಮಯ 9.83. 9.83. ಮೊದಲ ಸುತ್ತಲ್ಲಿ 4-3, 9 ಇದೀಗ 8-3. ಆ ಕಡೆಯಿಂದ ಬರ್ಕೊಳ್ಳಿ ದಯವಿಟ್ಟು. ಬರ್ತಾರೆ ಸ್ವಾಮಿ ದಾಮ್ದವರು. ಸರಿ ಸರಿ ಸರಿ. ಕುಂಬಾಶಿಯವರಿ ಗೊತ್ತು, ಗಣನಾಯಕನ ಆಶೀರ್ವಾದ ಇದೆ. ಸೆಕೆಂಡ್ ಚಾನ್ಸಿಗೆ ಹೋಗೋರು ಮಾತ್ರ ಹೋಗ್ಬಹುದು. ಹಾಗೆ ಬಂದಂತೆ ಎಲ್ಲ ಯಜಮಾನರಿಗೆ ಪ್ರೋತ್ಸಾಹನ ಇದೆ ಅಂತೆ. ಮಂಡಾಡಿ ದಿವಂಗತ ರತ್ನಾಕರ ಶೆಟ್ಟಿ ವೇದಿಕೆಗೆ ಈಗಾಗಲೇ ಗಣ್ಯಾತಿ ಗಣ್ಯರು ಇವರೆಲ್ಲ ಸಮ್ಮುಖದಲ್ಲಿ ಸಾಗಿ ಬರುತ್ತಿರುವಂತ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದವರಿಗೆ ಗೌರವಧನ ಇಲ್ಲ ಖಂಡಿತ. ಸಾಧಾರಣ ಯಾರಾದ್ರೂ ಆ ಪ್ರಥಮ ದ್ವಿತೀಯ ತೃತೀಯ ಸುತ್ತಿನಲ್ಲಿ ಇರುವುದು ಗ್ಯಾರಂಟಿ ಇದ್ರೆ ಉಳಿದವರು ಗೌರವಧನ ಪಡ್ಕೊಂಡು ಹೋಗ್ಬೋದು ಕೂಡ ಇರಬಹುದು. ಊಟದ ವ್ಯವಸ್ಥೆ ಇಲ್ಲ. ಕ್ರಮ ಸಂಖ್ಯೆ 8 ಜೂನಿಯರ್ ವಿಭಾಗದಲ್ಲಿ. ಕ್ರಮ ಸಂಖ್ಯೆ 8 ವಿಜಯ್ ಕುಮಾರ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಮೊದಲ ಸುತ್ತಲ್ಲಿ 8.92 ಸೆಮಿಫೈನಲ್ ಸಾಲು. ವಿಜಯ್ ಕುಮಾರ್ ರಾಜರಾಜೇಶ್ವರಿಗೆ, ಯತಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಹೊರವರ ಮನೆಗೆ. ಯತಿರಾಜ್ ಶೆಟ್ಟಿ ಮಂಡಾಡಿ ಹೊರವರ ಮನೆಗೆ, ದಿವಂಗತ ಬಾಬಣ್ಣ ನಾಯ್ಕ ವಡ್ಡಾಪಿಗೆ. ಹಲೋ, 3 ಜನ ಸೆಮಿಫೈನಲ್ ಇದ್ದಾರೆ. ಯಾರು ಫೈನಲ್ ಪತ್ರ ನೋಡುವ. ದಿವಂಗತ ಬಾಬಣ್ಣ ನಾಯ್ಕ ವಡ್ಡಾಪಿ 8.79, ಯತಿರಾಜ್ ಶೆಟ್ಟಿ ಹಾಲಾಡಿ 8.69, ವಿಜಯ್ ಕುಮಾರ್ ರಾಜರಾಜೇಶ್ವರಿ ನಗರ 8.92. ರಾಜರಾಜೇಶ್ವರಿಗೆ ಮತ್ತು ಮಂಡಾಡಿಯ ಯತಿರಾಜ್ ಶೆಟ್ಟಿಗೆ ಸೆಮಿಫೈನಲ್ ಬಿದ್ದಿದೆ. ಕಂಬಳ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ವಿಜಯ್ ಕುಮಾರ್ ರಾಜರಾಜೇಶ್ವರಿ ಬೆಂಗಳೂರು ಅವರು ನೋಡ್ತಾ ಇದ್ದಾರೆ. ಯತಿರಾಜ್ ಶೆಟ್ರು 8.69, ವಿಜಯ್ ಕುಮಾರ್ ರಾಜರಾಜೇಶ್ವರಿ ನಗರ 8.92. ಅಣ್ಣ ಬಿಡಿ, ಅಣ್ಣ ಬಿಡಿ. ಶಾಂತರಾಮ್ ಶೆಟ್ರೆ, ಯಾರಿಗೇನೋ ಗೊತ್ತಿಲ್ಲ, ನಮ್ಮ ವೆಂಕಟೇಶ್ ಬಡ ಮನೆಯವರು ಈ ವರ್ಷ ಅಕೌಂಟ್ ಬ್ಯಾಲೆನ್ಸ್ ನೋಡಿದ್ದೇವೆ. 1,42,00,000 ಇದೆ. ಕೆನರಾ ಬ್ಯಾಂಕ್ ಒಂದು ಚಪ್ಪಾಳೆ ಕೊಡಬೇಕು. SV ಡಿಜಿಟಲ್ ಅತಿ ಹೆಚ್ಚು ಆದಾಯ ಪಡೆದಂತ ಓರ್ವ ಯಜಮಾನಿಕ ಅಂದ್ರೆ ಕಂಬಳ ಅಂದ್ರೆ ಹಾಗೆ ಉದ್ಯಮೀಕರಣ ಕೂಡ ಆಗ್ತದೆ, ಸರ್ಕಾರಕ್ಕೆ ಕೂಡ ಟ್ಯಾಕ್ಸ್ ಹೋಗ್ತದೆ. ಸುಮ್ಮನೆ ಅಲ್ಲ, ಬಂದವರೆಲ್ಲ ವಹಿವಾಟುಗಳು ಮಾಡ್ತಾರೆ, ಅದರಿಂದಾಗಿ ಸರ್ಕಾರ ಕೂಡ ಬೊಕ್ಕಸಿಗೆ ಹೋಗ್ತದೆ. ಬಿಡಿ ಅಣ್ಣ. ಹೇಳಿ. ಹೆಚ್ಚು ಆದಾಯ ಅಂತ ನಾನು ಒಪ್ಪುದಿಲ್ಲ. ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಅತಿ ಹೆಚ್ಚು ಆದಾಯ. ಸರಿ, ಕಡಿಮೆ ಬಂಡವಾಳ ಅತಿ ಹೆಚ್ಚು ಆದಾಯ. ರಾಜರಾಜೇಶ್ವರಿ ಬೆಂಗಳೂರು, ವಿಜಯ್ ಕುಮಾರ್ ರಾಜರಾಜೇಶ್ವರಿ ನಗರ, ಬೆಂಗಳೂರು ಎಕ್ಸ್ಪ್ರೆಸ್ 9.35. ಸ್ವಲ್ಪ ದೂರ ಆಯ್ತಲ್ಲ. ಎಷ್ಟು ಕಿಲೋಮೀಟರ್? 400 ಕಿಲೋಮೀಟರ್ ಇದೆ ಅಲ್ವಾ? 450 ಅಂದಳಿ. ಅಲ್ಲ, ನಾವು ವರ್ಲ್ಡ್ ರೂಟ್ ಹೇಳಿದ್ದು. ದೋಣಿಯಲ್ಲಿ ಹೋದ್ರೆ ಸ್ವಲ್ಪ ಕಮ್ಮಿ ಆಗ್ತದೆ. 465. ನಿಮ್ಮ ನಂಬರ್ ನಾವು ಕೇಳುವುದಿಲ್ಲ, ಬ್ರಹ್ಮವರದವರು. 9.65 ವಿಜಯ್ ಕುಮಾರ್ ರಾಜರಾಜೇಶ್ವರಿ ನಗರ, ಬೆಂಗಳೂರು. ಒಂದು ಚಪ್ಪಾಳೆ ಕೊಡ್ಬೇಕು ಯಜಮಾನರಿಗೆ. ಒಂದು ಬೆಂಗಳೂರಿಂದ ಬಂದು ಒಂದು ಕೋಣದ ಯಜಮಾನಿಕೆಯನ್ನು ಪಾಲ್ಮಾಡು ಪಡ್ಕೊಂಡವರು ವಿಜಯ್ ಕುಮಾರ್ ರಾಜರಾಜೇಶ್ವರಿ ನಗರ, ಬೆಂಗಳೂರು. ಇವರಿಗೆ ಅಭಿನಂದನೆಗಳು. ಕ್ರಮ ಸಂಖ್ಯೆ 15 ಜೂನಿಯರ್ ವಿಭಾಗ. ಅಶ್ವಥ್ ಶೆಟ್ಟಿ ಹವರಾಲು, ಕಾವಡಿ ತೋಟದ ಮನೆ. ಕಾವಡಿ ತೋಟದ ಮನೆ. ಸರಿ. ಹಲೋ, ಅಶ್ವಥ್ ಶೆಟ್ಟಿ ಒಂದು ಚಪ್ಪಾಳೆ ಕೊಡಬೇಕು. ಓರ್ವ ಉದ್ಯೋಗಿಯಾಗಿ ಕಂಬಳಗಳನ್ನು ಕಟ್ಟಿದ್ದಾರೆ, ಒಂದು ಚಪ್ಪಾಳೆ ಕೊಡಬೇಕು. ಅಶ್ವಥ್ ಶೆಟ್ಟಿ ತೋಟದ ಮನೆ ಒಂದು ಗ್ಯಾರೇಜ್ ಸಂಸ್ಥೆ ಇಟ್ಕೊಂಡು, ಏನಂದ್ರೆ
ಹಣ ಇದ್ದರಿಗೆಲ್ಲರಿಗೆ ಕೋಣ ಕಟ್ಲಿಕ್ಕೆ ಆಗೋದಿಲ್ಲ. ಕೋಣ ಇದ್ದವ್ರ ಹತ್ರ ಎಲ್ಲ ಹಣ ಇರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳುದು ಕಂಬಳ. ಒಂದು ಚಪ್ಪಾಳೆ ಕೊಡ್ಬೇಕು. ಅಶೋಕ್ ಶೆಟ್ಟಿ ಹವರಾಲು ತೋಟದ ಮನೆಯ ಯಜಮಾನಿಕೆ ಪೋಣ. ಹವರಾಲು ಕಾವಡಿ ಕಾವಡಿ ತೋಟದ ಮನೆ ಎಕ್ಸ್ಪ್ರೆಸ್. ಕಾವಡಿ ತೋಟದ ಮನೆ ಹವರಾಲು. ತೆಗೆದುಕೊಂಡ ಸಮಯ 10:43. ಪ್ರದೀಪ್ ರೇ, ಈಗಾಗಲೇ ನಮ್ಗೆ 77 ಫೋಟೋ ಬಂದಿದೆ ಇನ್ಸ್ಟಾಗ್ರಾಮಿಗೆ. 100 ಮಾಡೋ ತಡಿನೀಗ. ಸರಿ ಸರಿ. ಮಂಡಾಡಿಯಲ್ಲಿ ಒಳ್ಳೆ ಕ್ಲಿಕ್ ಮಾಡಿದರೆ ಕೂಡ ಬಹುಮಾನ ಇದೆ ಫೋಟೋ. ಹರ್ಷಿತ್ ಮಂಡಾಡಿ ನಂಬರ್ 5 ಓರ್ವ ಸಂಘಟಕರು ಕೂಡ. ಯಾರೇನೋ ಗೊತ್ತಿಲ್ಲ, ಕಂಬಳ ಅಂದ್ರೆ ಜೀವ ಬಿಡ್ತಾರೆ. ಅದೊಂದು ಬೇಡ. ಅಂದ್ರೆ ಜೀವ ಕೊಡ್ತಾರೆ. ಕ್ರಮ ಸಂಖ್ಯೆ 5. ಕ್ರಮ ಸಂಖ್ಯೆ 5 ಸೀನಿಯರ್ ವಿಭಾಗ ಹಗ್ಗ ಹಿರಿಯ ವಿಭಾಗ ಪನ್ನಗೆ ಅಪ್ಪಾರ್ ಭಟ್ಕಳ. ಒಂದು ಚಪ್ಪಾಳೆ ಕೊಡ್ಬೇಕು. ದೂರದ ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ಈ ಭೂಮಿಗೆ ಪನ್ನಗೆ ಅಪ್ಪಾರ್ ಭಟ್ಕಳ ಇವರ ಕೋಣಗಳು ಈ ವರ್ಷದ ಕಂಬಳದಲ್ಲಿ ಬಹುಮಾನಗಳು ಬಾಚಿಕೊಂಡವರು. ಹಗ್ಗಕ್ಕೂ ಸೈ, ಹಲಗೆಗೂ ಸೈ. ಆಗಿಲ್ಲ ಸೆನ್ಸರ್ ಆಗಿಲ್ಲ ಅಣ್ಣ, ಬಿಡಬೇಡಿ. ಹಿಂದೋಗಿ. ಈ ಸಂದರ್ಭದಲ್ಲಿ ಬೈಂದೂರು ಕಂಬಳ ಸಮಿತಿಯ ಅಧ್ಯಕ್ಷರು ಪ್ರಸ್ತುತ ಸಾಲಿನ ಮಂಜುನಾಥ್ ಪೂಜಾರಿ ಸಸಿತ್ಲು ಅವರು ಹೆಬ್ಬಾರು ಜನ ಟ್ವಿಟ್ಟರ್ ಮೂಲಕವಾಗಿ ಶುಭಾಶಯ ಕೋರಿದ್ದಾರೆ. ನೀವು ಅಲ್ಲಿ ಕೆಳಗೆ ಗೆದ್ದೆ ನಿಲ್ಲಿ, ಓಲ್ ನಿಲ್ಲಿ. ಇವರು ಹೆಬ್ಬಾರು ಜನ ಓಲ್ ಅಲ್ಲಿ ಗೆದ್ದೆ ನಿಲ್ಲಿ, ಅಲ್ಲಿ ನಿಲ್ಲಿ. ಓಲ್ ಕೆಳಗೋಯ್ನಿ, ತೊಂದ್ರೆ ಇಲ್ಲ. ಆಚೆ ಹೋಯ್ನಿ, ಮಾತ್ರ ಆಚೆ ಹೋಯ್ನಿ. ಸರಿ. ಹೋರಿ ಎಲ್ಲರೂ ಆಚೆ ಬಂದ್ರೆ ಈಚೆ ಒಳಗೆ ಓಡ್ಬಾರ್ಬೇಡಿ. ಸ್ವಲ್ಪ ಹಿನ್ನಿಲ್ಲಿ. ಅಲ್ಲ ಅಲ್ಲಿ ನಿಲ್ಬೇಕಿಲ್ಲ, ಸ್ವಲ್ಪ ಹಿನ್ನಿಲ್ಕ. ಉತ್ತರ ಕನ್ನಡಕ್ಕೆ ಹಿಂದೋಗಿ. ಸೆನ್ಸರ್ ನೀವು ಮುಂದೆ ಬಿಟ್ರೆ ಸೆನ್ಸರು, ಇಲ್ಲಿ ಡೇಂಜರು. ಹಿಂದೋಗಿ ಬರ್ಲಿಕ್ಕೆ ಮನಸ್ಸುಂಟು, ಬಿಡ್ತಾ ಇಲ್ಲ ಅವರು. ಬಿಡ್ಲಿಕ್ಕೆ ಮನಸ್ಸುಂಟು. ಆಲೆ ಪನ್ನಗೆ ಅಪ್ಪಾರ್ ಭಟ್ಕಳ ಪನ್ನಗೆ ಅಪ್ಪಾರ್ ಅವರ ಕೋಣಗಳು ಭಟ್ಕಳ. ನೋಡಿ ಅವ್ರ ಅದಕ್ಕೆ ಮೊದ್ಲೇ ಅಲ್ಲೇ ನಿಂತದ್ದು, ಅವ್ರಿಗೆ ಉದೀತದ ಅಲ್ಲೇ ಹೋಗ್ತಂದಳಿ. ಏನಾಗೋದಿಲ್ಲ, ಇದು ಕಂಬಳ. ಈ ಮಣ್ಣಲ್ಲಿ ಓಡಾಡಿದ್ರೆ ಎಲ್ಲವೂ ಕೂಡ ಅನುಗ್ರಹ ಆಗ್ತದೆ. ಅಲ್ಲ ಜೂನಿಯರ್ ವಿಭಾಗದಲ್ಲಿ ಪ್ರದೀಪ್ ರೇ, ಹಗ್ಗ ಜಗ್ಗಾಟ ಇದೆ ಅಂತೆ ಪುರುಷರಿಗ. ಹೌದು, ಪುರುಷರಿಗಾಗಿ ಹಗ್ಗ ಜಗ್ಗಾಟ ಇದೆ ಈ ಕಂಬಳ ಮುಗ್ದ ಮೇಲೆ. ಹೆಸರು ನೋಂದಾವಣೆಯಲ್ಲಿ ನೀಡಬೇಕಾಗಿ ಕೇಳಿಕೊಂಡಿದ್ದೇವೆ. ಒಂದು ತಂಡದಲ್ಲಿ 7 ಜನ ಇರಬೇಕು, ಅದು ಭಾರತೀಯರಾಗಿರ್ಬೇಕು. ಅದನ್ನು ಕೂಡ ಹೇಳಬೇಕು. ಕ್ರಮ ಸಂಖ್ಯೆ 7. ಕ್ರಮ ಸಂಖ್ಯೆ 7 ಜೂನಿಯರ್ ವಿಭಾಗ ಹಗ್ಗ ಕಿರಿ ವಿಭಾಗ ಸಂಜೀವ್. ಅದಾಗಿದೆ ಅಣ್ಣ, ಸ್ಪರ್ಧೆ ಮುಗ್ದಿದೆ. ಸಬ್ ಜೂನಿಯರಾ ಯಾವ್ದು ಕೇಳಿ ಕೋಟ ಪಡುಕೆರೆ ಇಸ್ವಾಲ್ ಪ್ಯಾರಿಸ್. ಅಲ್ಲ, ಯಾವ ವಿಭಾಗ? ಜೂನಿಯರ್ ಹಗ್ಗ ಕಿರಿಯ. ಸರಿ ಇದೆಯಾ? 13 ಕ್ರಮ ಸಂಖ್ಯೆ 13 ಆಗ್ಬೇಕು ಅದು. ಕ್ಷಮೆ ಇರಲಿ. ಕ್ರಮ ಸಂಖ್ಯೆ 13. ರಿಜ್ವಾನ್ ಬ್ಯಾರಿ ಕೋಟ ಪಡುಕೆರೆ. ರಿಜ್ವಾನ್ ಬ್ಯಾರಿ ಅವರ ಕೋಣಗಳು ಈ ವರ್ಷದ ಕಂಬಳದಲ್ಲಿ ಬಹುಮಾನಗಳನ್ನು ಬಾಚಿಕೊಂಡಂತೆ ಯಜಮಾನಿಗೆ ಒಂದು ಚಪ್ಪಾಳೆ ಕೊಡಬೇಕು. ಸಾಕಷ್ಟು ವರ್ಷಗಳಿಂದ ಕೋಟ ಪಡುಕೆರೆ ರಿಜ್ವಾನ್ ಬ್ಯಾರಿ. ಕಂಬಳ ಕ್ಷೇತ್ರಕ್ಕೆ ಜಾತಿ ಮತ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ. ಬಿಡಬೇಡಿ, ಒಂದ್ ನಿಮಿಷ ಬಿಡಬೇಡಿ. ಇಲ್ಲ ಬಿಡಬೇಡಿ.
ಭಟ್ಕಳದವರು ಜೋಡ್ಕೇರಿ ರೆಡಿ ಆಗಿದ್ದಾರೆ. ಬಿಡಿ ಬಿಡಿ ಬಿಡಿ. ಈ ಸಂದ ನಮ್ಮೊಂದಿಗಿದ್ದಾರೆ ವೀರೇಂದ್ರ ವಿಕ್ರಮ ಪೂಜಾರಿ. ಬಿಡಿ ಅಣ್ಣ. ಕಂಬಳದ ಮುಂದಾಳುಗಳು ನಮ್ಮನ್ನು ಕೂಡ ಗುರುತಿಸಿ ಸ್ವಾಗತಿಸಿಕೊಂಡಿದ್ದೇವೆ. ಅಲ್ವಾ? ಹಾ, ನೀವು ಹೇಳಿ ಈಗ, ನಿಮ್ಗೆ ಈಗೆಲ್ಲ ಬಿಡುವಲ್ಲ ಅಣ್ಣ, ಬಿಡುವಲ್ಲ. ಎಂತಾಯ್ತು? ಕೋಟ ಪಡುಕೆರೆ ಎಲ್ಲೋ ರೀ? ರಿಜ್ವಾನ್ ಬ್ಯಾರಿ ಕೊಟ್ಟ ಪಡುಕೆರೆ 9.38. ಕೊಟ್ಟ ಪಡುಕೆರೆ ರಿಜ್ವಾನ್ ಬ್ಯಾರಿ 9.38. ಅಣ್ಣ ಬಿಡಬೇಡಿ, ಬಿಡಬೇಡಿ, ಬಿಡಬೇಡಿ. ಆಯ್ತಾಯ್ತು, ಬಿಡುದಿಲ್ಲ ಬಿಡುದಿಲ್ಲ. ಅಣ್ಣ ಸಾಕು 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 ಸಾಕು. ಕ್ಯಾಮರಾ ಇದೆ, ಪೇಟದವರಲ್ಲಿ ಪೀಠದಲ್ಲಿದ್ದಾರೆ. ಹೊಡುವುದಲ್ಲದು, ಮಕ್ಕಳು ಹಠ ಮಾಡಿದ್ರೆ ಹಾಗೆಲ್ಲ ಮನೆಯಲ್ಲಿ ಹೊಡೆದು ಬುದ್ಧಿ ಹೇಳ್ತಾರಂತೆ, ಹಾಗೆ ಪ್ರೀತಿ ಮಾಡಿದ್ದು. ಕ್ರಮ ಸಂಖ್ಯೆ 7 ಹುಣಸಮಕ್ಕಿಯ ಓರ್ವ ಪ್ರತಿಭಾಗಿದ್ದಾರೆ. ಕ್ರಮ ಸಂಖ್ಯೆ 7. ಆ ಕ್ರಮ ಸಂಖ್ಯೆ 7 ಸೀನಿಯರ್ ವಿಭಾಗದಲ್ಲಿ ಧನ್ಯಶ್ರೀ ಯುವ ಬಾಂಧವರು ಅರ್ಜೀಲು ಕುಂಜಾಲು ಆತ್ರಾಡಿಯ ಕಂಬಳದಲ್ಲಿ ಕೂಡ ಬಹುಮಾನಗಳನ್ನು ಬಾಚಿಕೊಂಡವರು. ನಮ್ಮ ಸಾಸ್ತಾನ ಪರಿಸರದ ಯುವ ಓಟಗಾರರು ಬೋಳದಂಗಡಿಯ ಕಿರಣ್ ರವರು ನಮ್ಮೊಂದಿಗಿದ್ದಾರೆ. 98-99 ದಶಕದಲ್ಲಿ ಕಂಬಳಕ್ಕೆ ಬಂದವರು, ಭಾಸ್ಕರ ದೇವಾಡಿಗರ ಸಾಚಾರರಾಗಿರುವಂತ ಕಿರಣ್ ಬೋಳದಂಗಡಿ. ಬಿಡಿ ಅಣ್ಣ ಬಿಡಿ, ಸೆನ್ಸರ್ ರೆಡಿ. ಕುಂಜಾಲು ಧನ್ಯಶ್ರೀ ಯುವ ಬಾಂಧವರು ಧನ್ಯಶ್ರೀ ಅರ್ಜಿಲು ಕುಂಜಾಲು ಕುಂಜಾಲು. ತೆಗೆದುಕೊಂಡ ಸಮಯ 9.98. ಅಲ್ವಾ? ಎಷ್ಟು ಜೊತೆ ಇದೆ ಅಲ್ವಾ? ಗಂಟೆ 8.01. ಸಬ್ ಜೂನಿಯರ್ ಕ್ರಮ ಸಂಖ್ಯೆ 4 ಅತಿ ಸಣ್ಣ. ಬೇಗ ಬಿಡಬೇಕಣ್ಣ. ಬಿಡ್ತಾರೆ ಈಗ, ನೋಡಿ ಅಣ್ಣ. ಕ್ರಮ ಸಂಖ್ಯೆ 4 ಅರುಣ್ ಅಣ್ಣಪ್ಪ ಪೂಜಾರಿ ದೀಪ ನಿಲಯ ಹುಣಸಮಕ್ಕಿ. ಅರುಣ್ ಅಣ್ಣಪ್ಪ ಪೂಜಾರಿ ದೀಪ ನಿಲಯ ಹುಣಸಮಕ್ಕಿ ಮೊದಲ ಸುತ್ತಲ್ಲಿ 11.59. ಎಳೆಯ ಕೋಣಗಳು ಹುಣಸಮಕ್ಕಿ. ಒಳ್ಳೆ ಭವಿಷ್ಯ ಇದೆ. 12.77. ಸಾಂಪ್ರದಾಯಿಕ ಕಂಬಳ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯ ವ್ಯವಸ್ಥಾಪಕರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಕ್ರಮ ಸಂಖ್ಯೆ 3 ಸೀನಿಯರ್ ವಿಭಾಗ. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಎಕ್ಸ್ಪ್ರೆಸ್ ಸ್ವಾಮಿಧಾಮ ಹೊಳೆಕಟ್ಟು 9.01. ಪ್ರದೀಪ್ ರೇ, ಹಗ್ಗ ಹಿರಿಯ ಭಾಗದಲ್ಲಿ. ಹಲೋ ಪ್ರದೀಪ್ ರೇ, ಹಗ್ಗ ಹಿರಿಯ ಭಾಗದಲ್ಲಿ ಈಗಾಗಲೇ ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಓರ್ವರ ಮನೆ 8.83. ದಿವಂಗತ ನಾರಾಯಣ ಕೊಟ್ಟಾರಿ ಮಂಡಾರಿ ಮಕ್ಕಿ ಮನೆ 9.06.
ಹಾಗೆ ಸ್ವಾಮಿಧಾಮ ಹೊಳೆಕಟ್ಟು 9.01. ಅಣ್ಣ ಅಣ್ಣ ಹಾ ಕ್ರಮ ಸಂಖ್ಯೆ 5 ಅಲ್ಲಗೆ ಹಾ ಹಾ ಅದ್ವಿನ್ ರವಿರಾಜ್ ಶೆಟ್ಟಿ ನೇರಳಕಟ್ಟೆ ಕೊಟ್ಲಾಡಿ ಬಿ. ಹಾ ಬಿ ಎಂ 9.71 ಇತ್ತು. ಹಾ ಬ್ರಾಕೆಟ್ ಬಿ ಆಯ್ಕಣ್ಯಾಕ ಬಿ ಆಯ್ತಾಯ್ತು. ಆಯ್ತಾಯ್ತು. ನಾವು ಬ್ರಾಕೆಟ್ ಅಲ್ಲಿ ಹಾಕೋದಿಲ್ಲ, ಅದು ಎಲ್ಲಿ ಸೈಡಿ ಆಯ್ಕಣಿ, ತೊಂದ್ರೆ ಇಲ್ಲ. ಬಿ ಒಂದು ಇಂಪಾರ್ಟ್. ಹಾ ಆಲೇ ಅದ್ವಿನ್ ರವಿರಾಜ್ ಶೆಟ್ಟಿ ಕೊಡ್ಲಾಡಿ 9.17 ಗಮನಿಸ್ಕೊಳ್ಬೇಕು. ಹಲೋ ಪ್ರದೀಪ್ ರೇ ಕೇಳ್ಕೊಳ್ಳಿ. 9.17 ನೇರಳಕಟ್ಟೆ ಕೊಡ್ಲಾಡಿ ಅವರು ಮೊದಲ ಚಾನ್ಸ್ ಅಲ್ಲಿ 9.71, ದ್ವಿತೀಯ ಚಾನ್ಸ್ ಅಲ್ಲಿ 9.17. ಅಲ್ಲೇ ಆಚೆ ಈಚೆ ಇತ್ಕಾನೆ. ನಂಬರ್ ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಕಂಡು ಸಾಯಂಕಾಲ ಫಿಟ್ ಮಾಡಿ. ಹಾ ಅದಕ್ಕೆ ಹೇಳಿದ್ದು. ಮುಂಚೂಣಿಯಲ್ಲಿದ್ದಾರೆ 8.94ರಲ್ಲಿ ಬಾರ್ಕೂರು ಶಾಂತರಾಮ ಶೆಟ್ರು. ಹಾ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 11. ಕ್ರಮ ಸಂಖ್ಯೆ 11 ಮಾಸ್ತಿಯಮ್ಮ ಮಾಸ್ತಿಕಟ್ಟೆ ಕುಂದಬಾರಂದಾಡಿ. ಹಾ ಹಾ ಕುಂದಬಾರಡಿ. ಹಾ ಹಾ ಬಿಡಿ ಅಣ್ಣ ಬಿಡಿ. ಭಾಸ್ಕರ್ ಅವರು ಬಿಳಿ ಅಂಗಿ ಜಿನ್ ಪ್ಯಾಂಟು ಿದ್ದಾರೆ. ಹಲೋ ಹಾ ಹೇಳಿ ಹೇಳಿ. ಕಂಬಳಕ್ಕೆ ಸುಮಾರು ಮೆಸೇಜ್ ಬಂದಿದೆ, ವಿಶ್ ಮಾಡಿದ್ದಾರೆ. ಎಲ್ಲರ ಹೆಸರು ಹೇಳೋಕಾತಿಲ್ಲ. ಮಂಡಾಡಿ ಹೋರವರ ಮನೆಗೆ ಶುಭ ಸಂದೇಶಗಳು. ಕ್ರೀಡಾ ಸಚಿವರು, ಕೆಲವರು ಸಚಿವರುಗಳು, ಶಾಸಕರೆಲ್ಲ ಟ್ವೀಟ್ ಮಾಡಿದ್ದಾರೆ. ಅವರನ್ನೆಲ್ಲ ನೆನಪಿಸಿಕೊಂಡಿದ್ದೇವೆ ನಮ್ಮ ಖಾತೆಗೆ. ಹಲೋ ಅಣ್ಣ, ಕೊಯ್ಲಿ ಮಾಡಿನ ಕಣಿ. ಕೊಯ್ಲಿ ಸಲ ಆಯ್ತು. ಆಯ್ತಾ? ಹಾ 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 ಚೂರ್ ಬಿಸಿ ಇದ್ನೇನವ. ಹಾ ಕೊಯ್ಲು ಮಾಡಿದ್ ಕೇಳಿದಲ್ದ. ಅಲ್ಲ ಅಲ್ಲ ಅಲ್ಲ, ವಿರಾಟ್ ಕೊಹ್ಲಿ ಓರ್ವ ಪ್ರತಿಭಾ ಸಂಪನ್ನ ಕ್ರಿಕೆಟ್ ಪ್ಲೇಯರ್. ಅಲ್ಲೇ ಮಾಸ್ತಿಕಟ್ಟೆ ಮಾಸ್ತಿಯಮ್ಮ ಕುಮಾರಿ ಕುಂದವಾರನಾಡಿಯವರ ಕೋಣ ತೆಗೆದುಕೊಂಡ ಸಮಯ 9.78 9.78. ಕ್ರಮ ಸಂಖ್ಯೆ 9 ಸಬ್ ಜೂನಿಯರ್ ವಿಭಾಗ ಹಾ ಕ್ರಮ ಸಂಖ್ಯೆ 9 ಮಂದರ್ತಿ ಶಿರೂರು ಮುದ್ದು ಮನೆ ಗೋಪಾಲ್ ನಾಯ್ಕರಿಗೆ ಸೆಮಿಫೈನಲ್. ಹೌದು, ಎರಡನೇ ಸುತ್ತು. ಸೆಮಿಫೈನಲ್. ಹೌದು. 9.28 ಗೋಪಾಲ್ ನಾಯ್ಕರಿಗೆ. ಪ್ರಜ್ವಲ್ ಪ್ರಣ್ ಉಳ್ಳೂರು ಕಂದವರ 9.13 ಕಂದವರಕ್ಕೆ. ಹಿಂದೋಯ್ನಿ ಅಣ್ಣ, ಸೆಮಿಫೈನಲ್ ಇವರಿಗೆ. ಹಲೋ ಅಣ್ಣ ಅಣ್ಣ ಸ್ವಲ್ಪ ಹಿಂದೋಗಿ. ಹಾ ದೇವಡೆಗ್ರೆ ಸೆಮಿಫೈನಲ್. ಮುಗಿದಿರುವಂತಹ ಕೋಣಗಳ ಮಾಲಕರ ಗಮನಕ್ಕೆ ಪ್ರೋತ್ಸಾಹ ಧನವನ್ನು ಅಲ್ಲಿ ನೀಡ್ತಾ ಇದ್ದೇವೆ. ಸ್ವಲ್ಪ ಹೊತ್ತಲ್ಲಿ ಕೊಡ್ತಾರೆ. ಹಲೋ ಹಾ ಹಾ ಮುದ್ದು ಮನೆಯ ಸಿದ್ಧತೆಯಲ್ಲಿ ಇದ್ದಾರೆ. ಮುದ್ದು ಮನೆಗೆ ಕಂದವರಕ್ಕೆ. ಹೌದು, ಬಿಡಿ ಅಣ್ಣ, ಮುದ್ದು ಮನೆಯವರೇ ಬಿಡಿ. ಹಲೋ ಪ್ರದೀಪ್ ರೇ, ಹೇಳಿ. ಸಂದರ್ ಶೆಟ್ಟಿ ಮಂಡಾಡಿ ಹೊರವರ ಮನೆ ಕೋಣ ಬರ್ಲಿಲ್ವಾ? ಬಂದಿತಾ? ಸಂಕುಮಾ ಸತಿ ಸಂಕದಗುಂಡಿ ಭಟ್ಕಳ ಶಿರೂರು ಇದ್ದಾರಾ? ಈಗಾಗಲೇ ಒಂದ್ ಚಾನ್ಸ್ ಆಗ್ಲಿಲ್ಲ.
ಸಂದರ್ ಶೆಟ್ಟಿ ಇದ್ದಾರಲ್ಲಿ ಇದ್ದಾರೆ ಅದು ಹೇಳಬೇಕು. ಸೆಮಿಗೆ ಇಬ್ರು ಬಂದಿದ್ದಾರೆ ಈಗ. ಹಾ, ಓ ಮುದ್ದು ಮನೆಯರೇ, ಎಂತ ಆಯ್ತಾ? ಸ್ವಲ್ಪ ಮುದ್ದು ಮಾಡಿ ಮತ್ತೆಂತ. ಹಾ, ಹಾ, ಪ್ರದೀಪರು ತುಂಬಾ ಮಾಡಿದ್ದಾರೆ. ಮನೆಯಲ್ಲಿದೆ ಅಲ್ಲೇ ಮುದ್ದು ಮನೆ ಗೋಪಾಲ್ ನಾಯ್ಕರ್ ಎಕ್ಸ್ಪ್ರೆಸ್, ಗೋಲ್ಡನ್ ಗೋಪಾಲ್ ನಾಯ್ಕರ ಮುದ್ದು ಮನೆ 9.18 ಗೋಪಾಲ್ ನಾಯ್ಕ್ ಮುದ್ದು ಮನೆ 9.18. ಇದುವರೆಗೆ ಬಂದಂತ ಕೋಣಗಳಲ್ಲಿ ಈಗಾಗಲೇ ದ್ವಿತೀಯ ಸ್ಥಾನದಲ್ಲಿ ಸೆಮಿಫೈನಲ್ ಇದ್ದಾರೆ. ಪ್ರಜ್ವಲ್ ಪ್ರಾಣ ಉಳ್ಳೂರು ಕಂದವರ 9.13, ಮಂದರ್ತಿ ಮುದ್ದು ಮನೆಗೆ 9.18ಗೆ 18. ಹಾ, ಸಬ್ ಜೂನಿಯರ್ ಹೇಳಿ. ಕ್ರಮ ಸಂಖ್ಯೆ 11 ಪೇತ್ರಿಕನ್ನಾರು ದಿವಂಗತ ಮಾಬಲ್ ನಾಯ್ಕರ ಕೋಣಗಳು. ಸರಿ ಸರಿ, ಮಾವನ ನಾಯಕರ ಕೋಣಗಳು ಮೊದಲ ಸುತ್ತಲ್ಲಿ 9.98. ಹಾ, ಅಲ್ಲ ಹಾ, ಹೇಳಿ ಹೇಳಿ. ಬಿಡಿ ಅಣ್ಣ ಬಿಡಿ, ಕೊಡಿ ಅಣ್ಣ ಕೊಡಿ. ಇನ್ನೀಗ ಹಗ್ಗ ಜಗ್ಗಟ್ಟ ಹಗ್ಗ ಹಿಡ್ಕ ಕಾಯ್ತಿದ್ರಲ್ಲ, ಬೇಗ ಹಗ್ಗ ತಂದಿರಮ್ರ. ಹಗ್ಗ ಜಗ್ಗಟ್ಟ ಕೇಳಿ, ಹಗ್ಗ ಇದೆ. ಹಾ ಹಾ, ನೀನ್ ಬೇಗ ಸ್ಟಾರ್ಟ್ ಮಾಡಿ, ಬೇಗ ಬಿಡ ಮುಗ್ಸ. ನೀವು ಆಚಿನ ಶುರು ಮಾಡ್ರು ಅಡ್ಡಿಲ್ಲ ಕಾಣಿ. ಹಾ, ಬಾಬಲ್ ನಾಯಕರ ಕೋನಗಳು ಕನ್ನಾರು ದಿವಂಗತ ಮಾಬಲ್ ನಾಯಕರ ಕೋಣಗಳು. ಪೇತ್ರಿ ತೆಗೆದುಕೊಂಡ ಸಮಯ 9.49. ಸ್ವಲ್ಪ ಸೀದಾ ಬಂದಿದ್ರೆ ಪೇತ್ರಿ ಕನ್ನಾರಿಗಿದೆ ಬಹುಮಾನ. ಅಲ್ಲಿ ರೋಡ್ ಒಂಚೂರು ಹೊಂಡ ಇತ್ತೇನೋ, ಬದಿ ತೇಲಿ ಹೋಯ್ತ. ಸೆಕೆಂಡ್ ಗೇರ್ ಅಲ್ಲಿ ಇದೆ, ಹೌದು, ಟಾಪಿಕ್ ಬರಲಿಲ್ಲ ಅಲ್ಲ. ಹಾ ಹಾ, ಇನ್ನೇನು ಕೆಲವೇ ಕ್ಷಣದಲ್ಲಿ ಫಲಿತಾಂಶ ಬರ್ತದೆ, ಗಡಿಬಿಡಿ ಮಾಡಬೇಡಿ. ಸಮ 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 ಸಸಿತ್ಲು ಅವ್ರ ಅಂಗಿ ಹಾಗೆ. ಹೊಸಕೋಟೆ ಮಹೇಶ್ರಿದ್ದಾರೆ, ಅವರ ಪ್ರತಿಭಾ ಸಂಪನ್ನ ಓಟಗಾರರು. ಬೋಳಂಬಳ್ಳಿ ತಂಡವೇ ಇದೆ. ಹಬ್ಬಬ್ಬಬ್ಬಬ್ಬ. ಕ್ರಮ ಸಂಖ್ಯೆ 12 ಸಬ್ ಜೂನಿಯರ್ ವಿಭಾಗ. ಕ್ರಮ ಸಂಖ್ಯೆ 12 ಸಬ್ ಜೂನಿಯರ್ ಸಂಕುಮಾಸತಿ, ಸಂಕದಗುಂಡಿ, ಭಟ್ಕಳ, ಶಿರೂರು, ತಲ್ಲೂರು ಕಂಬಳದಲ್ಲಿ ಕೂಡ ಬಹುಮಾನಗಳನ್ನು ಪಡ್ಕೊಂಡವರು. ಹಲೋ, ರೆಡಿ ಅಣ್ಣ, ಬಿಡಿ ಬಿಡಿ, ಭಟ್ಕಳದರೆ. ಎರಡನೇ ಚಾನ್ಸ್ ಅಗತ್ಯ ಇದ್ದವರು ಮಾತ್ರ ಓಡಿಸಿ. ಈಗಾಗಲೇ ಸಮಯ ಬಹಳ ಮೀರಿ ಹೋಗಿದೆ. ಅಗತ್ಯ ಇದ್ರೆ ಮಾತ್ರ ಎರಡನೇ ಚಾನ್ಸ್ ಓಡಿಸಿ. ಅಲ್ಲ, ಕ್ವಾರ್ಟರ್ ಫೈನಲ್ ಬಂದವರು ಹೋಗ್ಬೋದು. ಹಾ, ಕ್ವಾರ್ಟರ್ ಫೈನಲ್. ಹಾ, ಶಿರೂರರೇ ಬಿಡಿ ಬಿಡಿ ಬಿಡಿ. ಯಾರು ಹೇಳಿ ಅಣ್ಣ? ಹೌದು, ನಿಮ್ದು ಕ್ವಾರ್ಟರ್ ಫೈನಲ್ ಇದೆ. ಹೌದು, ನಿಮ್ದು ಗೊತ್ತಾಯ್ತು ನನಗೆ. ಪ್ರದೀಪ ಯಾರದಿದು? ನೀವು ಕ್ವಾರ್ಟರ್ ಫೈನಲ್ ಅಲ್ಲಿ ಇದ್ದೀರಿ. ಪ್ರದೀಪ್ ಶಿರೂರು 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 ಸಂಕುಮಾಸತಿ, ಸಂಕದಗುಂಡಿ, ಸಂಕದಗುಂಡಿ, ಸಂಕುಮಾತದಿ, ಶಿರೂರು. 10.34 ಸಂಕುಮಾಸತಿ, ಸಂಕದಗುಂಡಿ. ಅಲ್ಲ, ಸಮಯ 8:12. ಮುಂಡಕ್ಕೆ ತಿನ್ನುವ ಹೊತ್ತು. ಅದಷ್ಟು ಚುರುಕು ಮಾಡಿ ಅಣ್ಣ. ಕ್ರಮ ಸಂಖ್ಯೆ 7 ಸಬ್ ಜೂನಿಯರ್ ವಿಭಾಗ. ಸಂದರ್ ಶೆಟ್ಟಿ, ಮಂಡಾಡಿ, ಓರ್ವರ ಮನೆಯವರ ಕೋಣಗಳು. ಸಂದರ್ ಶೆಟ್ಟಿ ಇದ್ದಾರಾ? ಎಲ್ಲಿದ್ದಾರೆ? ಕೈ ಎತ್ತು ಕೇಳಿ. ಸಂದರ್ ಶೆಟ್ಟಿ ಹೌದು, ಎಲ್ಲಿದ್ದಾರೆ? ಯಜಮಾನರು ಎಲ್ಲಿದ್ದಾರೆ? ಇದ್ದಾರೆ. ಸ್ವಲ್ಪ JP ಬಡಕೇರಿ ಅವರು ಎಲ್ಲರನ್ನು ಪಡ್ಕೊಂಡಿದ್ದಾರೆ.
ಕೋಣಕ್ಕೆ ಬರೀ ಡ್ರೋನ್ ಹಿಡಿದಲ್ಲ ಇವರು, ಯಾವ್ದೆಲ್ಲ ಒಳ್ಳೆ ಓಡತ್ತೆಲ್ಲ ಹೆಕ್ಕಿದ್ದಾರೆ. ಹಾ 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 JP ಬಡಕೆರೆ, ಹಾ ಅವರಿಗೊಂದು ಅಭಿನಂದನೆ. ಓರ್ವ ಪ್ರತಿಭಾ ಸನ್ಮಾನ ಮಾಧ್ಯಮ ಬಿಡಿ ಅಣ್ಣ ಬಿಡಿ, ರೆಡಿ ಇತ್ತ. JP ಬಡಕೆರೆ ಅವರ ಹುಟ್ಟುಹಬ್ಬ, ಒಂದು ಚಪ್ಪಾಳೆ ಕೊಡ್ಬೇಕು, ಒಂದು ಚಪ್ಪಾಳೆ ಕೊಡ್ಬೇಕು. JP ಬಡಕೆರೆ ಅಭಿನಂದನೆಗಳು. ನೀವು ಹಲಗೆ ವಿಭಾಗ, ಹಲ್ಲು ಜಾಸ್ತಿ ಆಗಿದೆ. ಸರಿ ಬಿಡಿ ಅಣ್ಣ. ಹೋಗುವಾಗ ಸಂತ ರೆಡಿ ಇದೆ ಬಿಡಿ. ಸಂದರ್ ಶೆಟ್ಟಿ ಮಂಡಾಡಿ ಓರ್ವರ ಮನೆಯವರ ಕೋಣಗಳು. ಸಂದರ್ ಶೆಟ್ರು ಸಾಕಷ್ಟು ವರ್ಷಗಳಿಂದ ಕೋಣಗಳು ಸಾಕಿದವರು. ಸಂದರ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ ಸಂದರ್ ಶೆಟ್ಟಿ ಎಕ್ಸ್ಪ್ರೆಸ್. ಸಂದರ್ ಶೆಟ್ಟಿ ಮಂಡಾಡಿ 9.75. ಏನ್ ಸರ್ ಅಣ್ಣ? ಹಾ ಇದ್ಯಾರಣ್ಣ? ಕೇಳಬೇಕು ಅಣ್ಣ, ಬೇಗ ಬನ್ನಿ, ಮೇಲೆ 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 ಓಡೋಡಿ ಬನ್ನಿ. ಸಿಂಗಾರ ಸಿರಿಯೇ ಪ್ರದೀಪ್ ರೇ, ನೀವು ಒಳ್ಳೆ ಹಾಡು ಹೇಳ್ತೀರಂತೆಲ್ಲ. ಕ್ರಮ ಸಂಖ್ಯೆ 12 ಜೂನಿಯರ್ ವಿಭಾಗ. ನಿಮ್ದು ರೀಲ್ಸ್ ಇದೆ ಅಂತೆ ಅಲ್ಲಿ, ಯಾವ್ದದು ಪ್ರದೀಪ್ ರೇ? ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 12 ಅಲ್ಬಾಡಿ ತೊನ್ನಾಸೆ ಹನ್ನ ಅಭಿಯಾನ್ ರವರ ಕೋಣಗಳು. ಸರಿ 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 ಸರಿ, ಬಿಡಿ ಅಣ್ಣ ಬಿಡಿ. ಅಲ್ಬಾಡಿ ತೊನ್ನಾಸೆ ಅಂದ ಚಂದದ ಅಂಗಿ, ಅಂದ ಚಂದದ ಲುಂಗಿ, ಅಂದ ಚಂದದ ಕೋಣ. ರೆಡಿ ಬಿಡಿ ಬಿಡಿ. ಅಲೇ ಅಲ್ಬಾಡಿ ತೊನ್ನಾಸೆ ತೊನ್ನಾಸೆ ಅಲ್ಬಾಡಿ ತೊನ್ನಾಸೆ 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 ಇವರ ಕೋಣ ತೆಗೆದುಕೊಂಡ ಸಮಯ 10.35. 10.35 ಅಲ್ಬಾಡಿ ತೊನ್ನಾಸೆ ಇವರ ಕೋಣಗಳು ತೆಗೆದುಕೊಂಡ ಸಮಯ 10.35. ಗುತ್ತಿನ ಕಂಬಳ ಸಬ್ ಜೂನಿಯರ್ ಕ್ರಮ ಸಂಖ್ಯೆ 1. ಕ್ರಮ ಸಂಖ್ಯೆ 1 ಸಬ್ ಜೂನಿಯರ್ ವಿಭಾಗ. ಸಬ್ ಜೂನಿಯರ್ ಸ್ವಾಮಿಧಾಮ ಹೊಳಕಟ್ಟು ಕೊಂಬಾಶಿ ಮೊದಲ ಸುತ್ತಲ್ಲಿ 9.88. ಇದು ಫಸ್ಟ್ ಸೆಮಿ ಇವರಿಗೆ. ಸರಿ ಸರಿ ಸರಿ, ಬಿಡಿ ಅಣ್ಣ ಬಿಡಿ. ಸ್ವಲ್ಪ ಬೇಗ ಬಿಡಿ, ಬೇಗ. ದೇವರ ಕಂಬಳ ಇದು. ಬಿಡಿ ಅಣ್ಣ ಬಿಡಿ ಅಣ್ಣ, ಸಮಯ ಆಯ್ತು ಆಲ್ರೆಡಿ. ಬಿಡಿ ಬಿಡಿ. ಹಳೆಬೇರು ಹೊಸ ಚಿಗುರಂತೆ ನಮ್ಮ ಕಂಬಳಕ್ಕೆ ಆಧುನಿಕತೆಯ ಸ್ಪರ್ಶಗೊಂಡಿವೆ. ಈ ವರ್ಷ ಅತಿ ಹೆಚ್ಚು ಬಹುಮಾನಗಳನ್ನು ಘೋಷಿಸಿಕೊಂಡಂತೆ ಯಜಮಾನಿಕೆ ಪಾಲು ಮಂಡಾಡಿ ಓರ್ವರ ಮನೆ ಕಂಬಳ. ಸಂಘಟಕರ ಗಮನಕ್ಕೆ ವೇದಿಕೆ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೊನೆ ಹಂತದಲ್ಲಿ ನಾವಿದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ಚಿಕ್ಕದಾದ ಚೊಕ್ಕದಂತ ವೇದಿಕೆ ಕಾರ್ಯಕ್ರಮ, ಬಹು ದೂರದಿಂದ ಕೋಣದ ಯಜಮಾನರು ಬಂದವರಿದ್ದಾರೆ, ಆ ನೆಲೆಯಲ್ಲಿ ಅವರನ್ನೆಲ್ಲ ಬೀಳ್ಕೊಡೋದಿದ್ದೇವೆ. ಅಲ್ವಾ? ಮನೆ ಕೋಣಗಳನ್ನು ಕೂಡ ಸಿದ್ಧತೆ ಮಾಡ್ಲಿಕ್ಕೆ ಈಗಾಗಲೇ ಕರೆ ನೀಡಿದ್ದೇವೆ. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ತೆಗೆದುಕೊಂಡ ಸಮಯ 9.44. ಎರಡನೇ ಸುತ್ತಲ್ಲಿ ಸಾಕಷ್ಟು ಒಳ್ಳೆ ಓಟಗಳನ್ನು ಉಣಬಡಿಸಿ ಒಂದು ಚಪ್ಪಾಳೆ ಕೊಡಬೇಕು ಸ್ವಾಮಿಧಾಮಕ್ಕೆ. ಭಟ್ಕಳದಾರೆ ಎಷ್ಟ? ಅಲ್ಲ, ಕ್ರಮ ಸಂಖ್ಯೆ 5 ಸೀನಿಯರ್ ವಿಭಾಗ. ಹೇಳಿ. ಹಲೋ, ಭಟ್ಕಳ ಭಟ್ಕಳ ಅಲ್ಲ ಹೇಳಿ ಮೊದಲ ಸುತ್ತಲ್ಲಿ ಇದು ಎರಡನೇ ಸುತ್ತು. ಎರಡನೇ ಸುತ್ತು ಪನ್ನಗೆ ಹೆಬ್ಬಾರ್ ಭಟ್ಕಳ. ಹೌದು ಹೌದು ಸರಿ ಸರಿ. ಅಲ್ಲೇ ನಿಂತ್ಕಣಿ ಸೆನ್ಸರ್ ಬದಿ ಬರಬೇಡಿ, ಕೂಕಣಿ ಅಲ್ಲಿ ಕುಕ್ಕಂಡ್ ರೋಡ್ ಇಲ್ಲ ಗೊತ್ತಾಗ್ಕಾಗ.
ಒಂದು ಚಪ್ಪಾಳೆ ಕೊಡಿ. ಅದೆಲ್ಲ ಬೇಕು ನಮ್ಮ ಕಂಬಳಕ್ಕೆ. ಆ ಪರಿಚಾರಕರಿಲ್ಲದೆ ಕಂಬಳ ಗೆಲ್ಲೋದಿಲ್ಲ. ಸುಮ್ಮನೆ ಅಲ್ಲಿ ಕೂತು ನಾವು ಕಮೆಂಟ್ ಮಾಡೋದು ಹೆಚ್ಚೊತ್ತಲ್ಲ. ಒಂದು ಚಪ್ಪಾಳೆ ಕೊಡಿ. ಈ ಪರಿಚಾರಕ ಯುವ ಸಮುದಾಯ ನಮ್ಮ ಕಂಬಳಕ್ಕೆ ಬಂದ ಮೇಲೆ ಈ ಆಧುನಿಕ ಕಂಬಳ, ಆಚರಣೆಯ ಕಂಬಳ ಉಳಿತಾ ಇದೆ. ಬಿಡಿ ಅಣ್ಣ, ಬಿಡಿ ಬಿಡಿ. ನೋಡಿ, ನಾವೆಲ್ಲ ಗಮನಿಸಬೇಕಾಗಿದೆ. ಕೆಲವೊಮ್ಮೆ ಕೋಣಗಳನ್ನು ಸರಿ ಮಾಡಿ ಬಿಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಕೋಣಗಳೇ ತಕ್ಕಂತೆ ನಾವು ಇರಬೇಕಾಗ್ತದೆ. ಇದು ಒಂದು ನಿದರ್ಶನ. ಪನ್ನಗೆ ಹೆಬ್ಬಾರ್ ಭಟ್ಕಳದವರು ಎಲ್ಲದಕ್ಕೂ ಸೈ. ಅವರು ಹಗ್ಗಕ್ಕೂ ಸೈ, ಹಲಗೆಗೂ ಸೈ, ಹಿಡಿಲಿಕ್ಕೂ ಸೈ. ಒಟ್ಟರಾಶಿ ಕೋಣ ಮೇಲೆ ಬರ್ಬೇಕು ಅಷ್ಟೇ. ಇದು ಪ್ರೀತಿಗಾಗಿ. ದೂರದ ಭಟ್ಕಳದಿಂದ ಬಂದಿದ್ದೀರಿ. ಎಲ್ಲ ಕಂಬಳದಲ್ಲಿ ಭಾಗವಹಿಸ್ತಾರೆ ಅವರು, ಹೆಬ್ಬಾರರು. ಅವನ ಹಿಡಿತ ನೋಡಿ, ಕೂತ ಭಂಗಿಯೇ ನೋಡಿ. ಈ ಭಾಗದ ಪ್ರಸಿದ್ಧ ಕಂಬಳ ತಗ್ಗರ್ಸೆ ಕಂಬಳ. ಹೌದು, ಆ ಕಂಬಳದಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದಾರೆ ಅವರು. ಒಂದು ಚಪ್ಪಾಳೆ ಕೊಡ್ಬೇಕು. ಪನ್ನಗೆ ಹೆಬ್ಬಾರ್ ಭಟ್ಕಳ ಅವರು ಐತಿಹಾಸಿಕ ತಗ್ಗರ್ಸೆ ಕಂಬಳದಲ್ಲಿ ಬಹುಮಾನಗಳ ಮೇಲೆ ಬಹುಮಾನಗಳು ಬಾಚಿಕೊಂಡವರು. ತಗ್ಗರ್ಸಿಯಲ್ಲಿ ಪನ್ನಗೆ ಹೆಬ್ಬಾರ್ ಭಟ್ಕಳ. ಕೋಟದವರು ಶಿನ್ ಪೂಜಾರ್ ನಿಖಿಲ್ ಕಡೆಯವರು ಏನು ಸುತ್ತು. ಇಲ್ಲ, ನಿಮ್ದು ಹೆಬ್ಬಾರದ್ದು ಬಿಡ್ತಾ ಇಲ್ಲ, ಬೇರೆ ಬಿಡ್ತಾ ಇದ್ರಲ್ಲಿ. ಇರ್ಲಿ, ನೀವು ತಯಾರಿಯಲ್ಲಿರಿ. ಹೆಬ್ಬಾರ್ ಹೆಬ್ಬಾರ್ ಭಟ್ಕಳ ಭಟ್ಕಳ ಸರಿ ಸರಿ. ಸರಿ ಅವ್ರದ್ದೇ ಅವ್ರದ್ದೇ. ಚೂರ್ ಹಠ ಮಾಡ್ತಿದ್ದು ಅಷ್ಟೇ. ರಾತ್ರಿ ಆಯ್ತಲ್ಲ, ಪ್ರೀತಿ ಮಾಡ್ಬೇಕು. ನೀವು ಸ್ವಲ್ಪ ಮಾಡ್ರ ಪ್ರೀತಿ. ನೀವು ಸ್ವಲ್ಪ ಸ್ವರ ಜೋರ್ ಮಾಡಿ. ನೋಡಿ, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಎಲ್ಲ ಫುಲ್ ಆಗಿದೆ. ಅಲ್ಲಲ್ಲಿ ಅಂಗಡಿ ಮುಂಗಟ್ಟುಗಳಿದೆ, ಐಸ್ ಕ್ರೀಮ್ ಇದೆ, ಜ್ಯೂಸ್ ಇದೆ. ಅಲ್ಲೇ ಪನ್ನಗೆ ಹೆಬ್ಬಾರ್ ಭಟ್ಕಳ, ಭಟ್ಕಳ ಎಕ್ಸ್ಪ್ರೆಸ್, ಪನ್ನಗೆ ಹೆಬ್ಬಾರ್ ಭಟ್ಕಳ. ಹಾ ಹಾ ಭಟ್ಕಳ ಎಂತ ಆಯ್ತು? ಎಲ್ಲ ಭಟ್ಕಳ. ಭಟ್ಕಳ ಮಲ್ಲಿಗೆ ನೋಡಿದ್ದೇವೆ. ಹಾ, ಇದು ಭಟ್ಕಳದ ಕೋಣ. ಅದಕ್ಕೆ ಹೇಳುದು ಕಂಬಳ. ಹೌದೌದು. ಶಿವನ ಆಶೀರ್ವಾದ ಇದೆ. ಪಶುಪತಿನಾಥ ಎಂಬ ಮಾತು ನಾವು ನೆನಪಿಸಿದ್ದೇವೆ. ವೆಂಕಟೇಶ್ವರ ಗೆರೆ ಸರ್ತ ಇದೆ, ಯಾಕಂದ್ರೆ ಅದು ನೀರಿ ಬೀಳಲಿಲ್ಲ. ಹೌದಪ್ಪ, ಕೋಣ ಹೊಡೆದ್ರು ನೀರಿ ಬೀಳಲಿಲ್ಲ ಅದು. ಹೌದೌದು, ದೈವರಾಧಕರು ಅವರು. ಬರುವಾಗ ಮಾಲಿಂಗೇಶ್ವರ ನೋಡಿ ಬಂದಿದ್ದಾರೆ. ಈಗಾಗಲೇ ಹಿರಿಯ ಉದ್ಘೋಷಕರು ಕಾಮತ್ರು ಟ್ವಿಟ್ಟರ್ ಮೂಲಕವಾಗಿ ಶುಭಾಶಯ ಕೋರಿದ್ದಾರೆ. ನಮ್ಮ ಕಾಮತ್ ಬಾರ್ಕೂರು ಟೋಕನ್ ನಂಬರ್ 1 ಸೀನಿಯರ್, ಎರಡನೇ ಚಾನ್ಸ್. ನಾರಾಯಣ ಕೊಟ್ಟಾರಿ ಮಂಡಾಡಿ ಮಕ್ಕಿಮನೆ. ಹಲೋ ಅಣ್ಣ, ಮೇಲ್ಭಾಗದಲ್ಲಿ ಗಮನಿಸಿಕೊಳ್ಬೇಕು. ಅಧಿಕಾರಿಗಳು ಬಂದಿದ್ದಾರಂತೆ, ಸುದ್ದಿ ಕೇಳಿದ್ದೇವೆ. ದಯವಿಟ್ಟು 1960 ಎನಿಮಲ್ ಆಕ್ಟ್ ಇದೆ, ಇದೆಲ್ಲ ಗಮನಿಸಿಕೊಳ್ಬೇಕು. ಹಲೋ, ಎಲ್ಲರ ನಿರೀಕ್ಷೆ ಯಾವಾಗ ಕಂಬಳ ಮುಗೀತದೆ. ಕೆಲವರು ಆಲೋಚನೆ ಮಾಡಿದ್ರೆ ಮಧ್ಯಾಹ್ನ ಪಾಯಸ ಮಾಡಿದಾರಂತೆ, ಹಲೋ, ಮತ್ತೆ ಮನೆ ಹೋಗಿ ಬಿಸಿ ಮಾಡಬೇಕು. ಯಾರು ಸಿದ್ಧತೆಯಲ್ಲಿ? ಹಾ, ಯಾವ್ದಣ್ಣ? ದಿವಂಗತ ನಾರಾಯಣ ಕೊಟ್ಟಾರಿ ಮಂಡಾಡಿ ಮಕ್ಕಿಮನೆ ಮೊದಲ ಸುತ್ತಲ್ಲಿ 9.06. ದಿವಂಗತ ನಾರಾಯಣ ಕೊಟ್ಟಾರಿಗೆ ಸೆಮಿಫೈನಲ್ ಅಂತ ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಬರೋರ ಮನೆಗೆ. ಹಲೋ, ಹೇಳಿ ಅಣ್ಣ. ಸೆಮಿಫೈನಲ್ಗೆ 3 ಜೊತೆ ಕೋಣ ಹೋಗಿದೆ ಈಗಾಗಲೇ. ಉಂಟು ಇಲ್ಲಿ. ಒಂದು ವೇಳೆ ದ್ವಿತೀಯ ಸ್ಥಾನ ಪಡಿಬೇಕಾದ್ರೆ 5 ಪಲ್ಸ್ ಆದ್ರೂ ಅತಿ ವೇಗದಲ್ಲಿ ಬರಬೇಕಾಗಿದೆ, ಗಮನಿಸಿಕೊಳ್ಳಿ. ಈಗಾಗಲೇ ಸ್ವಾಮಿಧಾಮ 9.01 ಅಂತರದಲ್ಲಿದ್ದಾರೆ. 06ರಲ್ಲಿ ದಿವಂಗತ ನಾರಾಯಣ ಕೊಟ್ಟಾರಿ ಮಂಡಾಡಿ ಮಕ್ಕಿ ಮನೆಯವರಿದ್ದಾರೆ. ನಾರಾಯಣ ಕೊಟ್ಟಾರಿ ಬಂಡು ಮಕ್ಕಿ ರೆಡಿ. ನಮ್ಮ
ವೈದ್ಯ ಲೋಕದ ಹೆಸರುವಾಸಿ ಬಿಡಿ, ಡಾಕ್ಟರ್ ಬಿಡಿ, ಬಿಡಿ, ರಂಜನ್ ಬಿಡಿ. ಶೆಟ್ರು ಈಗಾಗಲೇ ನೋಡ್ತಾ ಇದ್ದಾರೆ. ಬರುವ ವರ್ಷ ಇನ್ನೂ ಕೂಡ ವಿಜೃಂಭಣೆಯ ಕಂಬಳ ಮಾಡೋಣ ಎಂಬ ಹೆಮ್ಮೆ. ಅಲೇ ಮಂಡಾಡಿ ಮಕ್ಕಿ ಮನೆ ದಿವಂಗತ ನಾರಾಯಣ ಕೊಟ್ಟಾರಿ. ಮಂಡಾಡಿ ದಿವಂಗತ ನಾರಾಯಣ ಕೊಟ್ಟಾಡಿ ಮಕ್ಕಿ ಮನೆಯವರ ಕೋಣ ತೆಗೆದುಕೊಂಡ ಸಮಯ 8:08. ಶಬಾಷ್. ಇನ್ನು ಆಗಿಲ್ಲ. ರಾಘವೇಂದ್ರ ಪೂಜಾರಿ ಹಲಿಗೆ ಭಾಗ ದಯವಿಟ್ಟು ಈ ಕಡೆ ಬರ್ಬೇಕಂತೆ. ನಿಮಗೋಸ್ಕರ ಕಾಯ್ತಿದ್ರು ಈ ಕಡೆ. ಅಲ್ಲ ಇನ್ನು ಓಟ ಬಾಕಿ ಇದೆ. ಕೋಣ ದ್ವಿತೀಯ ಸ್ಥಾನದಲ್ಲಿ ಪ್ರಥಮ ಸ್ಥಾನದಲ್ಲಿ ತನ್ನ ಸ್ಥಾನವನ್ನು ಕಾಯ್ದುಕೊಂಡಿದೆ. ಹೌದು. ದಿವಂಗತ ನಾರಾಯಣ ಕೊಟ್ಟಾರಿ ಮಂಡಾಡಿ ಮಕ್ಕಿ ಮನೆ 8.80. ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿ 8.83. 9.01 ಸ್ವಾಮಿಧಾಮ ಹೊಳೆಕಟ್ಟಿಗೆ. ಜೂನಿಯರ್ ಕ್ರಮ ಸಂಖ್ಯೆ 2. ಅಲ್ಲ ಹಾ ಹಾ ಇವ್ರು ಯಾರು? ಸುರತ ಸಾಲ ಅಣ್ಣ. ಮನೆ ಕೋಣಗಳು ಬಿಡ್ಲಿಕ್ಕಿದೆ. ಅಗತ್ಯ ಇದ್ರೆ ಮಾತ್ರ ತಗೊಂಡೋಗಿ. ಸಬ್ ಜೂನಿಯರ್ ಜೂನಿಯರ್ ವಿಭಾಗದವರು ಅಗತ್ಯ ಇದ್ರೆ ಮಾತ್ರ ತಗೊಂಡೋಗಿ ಅಣ್ಣ. ಅರುಣ್ ಅಣ್ಣಪ್ಪ ಪೂಜಾರಿ ದೀಪನೆಲೆ ಉಣಿಸ್ಮಕ್ಕೆ ಮೊದಲ ಸುತ್ತಲ್ಲಿ 9.63 ಸಾಧನೆ. ಅಣ್ಣ ಬಿಡ್ಬೇಕು. ಅಲ್ಲ ಸಿದ್ಧತೆ ಸೆನ್ಸರ್ ರೆಡಿ. ಕ್ರಮ ಸಂಖ್ಯೆ 2. ವೀರೇಂದ್ರ ವಿಕ್ರಮ್ ಅವರೇ ಬಂದಿದ್ದೀರಿ, ಗೊತ್ತಾಯ್ತು. ಹೋಗುವಾಗ ಸಿಕ್ಕಿ ಹೋಗ್ಬೇಕು. ಹಲೋ ಹಲೋ. ಕ್ರಮ ಸಂಖ್ಯೆ 2. ಕ್ರಮ ಸಂಖ್ಯೆ 2 ಜೂನಿಯರ್ ಅಣ್ಣಪ್ಪ ಅರುಣ್ ಪೂಜಾರಿ ದೀಪನಿಲಯ ಉಣಿಸ್ಮಕ್ಕಿ. ಹಾ ಸರಿ. ಹುಣ್ಸ್ಮಕ್ಕಿ ದೀಪನಿಲಯ ಹುಣ್ಸ್ಮಕ್ಕಿ. ಅಣ್ಣಪ್ಪ ಪೂಜಾರಿ ದೀಪನಿಲಯ ಉಣಿಸ್ಮಕ್ಕಿ ಇವರ ಕೋಣ ತೆಗೆದುಕೊಂಡ ಸಮಯ 9.59. ಸ್ವಲ್ಪ ಕಾಯ್ದುಕೊಂಡಿವೆ, ಇಂಪ್ರೂವ್ಮೆಂಟ್ ಆಗಿದೆ ಕೋಣ. ರಾಘು ಪೂಜಾರಿ ಅವರ ನಿರೀಕ್ಷೆಯಲ್ಲಿದ್ದಾರೆ ಈ ಕಡೆ. ದಯವಿಟ್ಟು ರಾಘವೇಂದ್ರ ಪೂಜಾರಿ ಓಡಿಸುವವರಾ? ಓಡಿಸುವರು ಹಲಗೆ ರಾಂಪ ಇತ್ಲಾ? ಹೌದು ಹೌದು. ಸ್ವಲ್ಪ ಹಿಂದಿರಿ, ಸ್ವಲ್ಪ ಹಿಂದೋಗಿ. ಆ ಕ್ರಮ ಸಂಖ್ಯೆ. ಹಲೋ ಅಣ್ಣ, ಯಾವ್ದಣ್ಣ? ಕ್ರಮ ಸಂಖ್ಯೆ 5. ಯಾವ ವಿಭಾಗ? ಜೂನಿಯರ್ ವಿಭಾಗ. ಸನತ್ ಶೆಟ್ಟಿ ಮಂಡಾಡಿ ಓರ್ವರ ಮನೆಯವರ ಕೋಣಗಳು. ಮಂಡಾಡಿ ಓರ್ವರ ಮನೆ ಸನತ್ ಶೆಟ್ಟಿ ಅವರ ಕೋಣಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಮೊದಲ ಸುತ್ತಲ್ಲಿ ಸನತ್ ಶೆಟ್ಟಿ ಮಂಡಾಡಿ ಅವರ ಕೋಣ ತೆಗೆದುಕೊಂಡ ಸಮಯ 9.20. ಅಲೇ ಸನತ್ ಶೆಟ್ಟಿ ಮಂಡಾಡಿ ಸನತ್ ಶೆಟ್ಟಿ ಓರ್ವರ ಮನೆಯವರ ಕೋಣಗಳು ಮಂಡಾಡಿ ತೆಗೆದುಕೊಂಡ ಸಮಯ 9.12. ತುಂಬಾ ಪ್ರಗತಿ ಕಂಡಿವೆ. ಹೌದು ಹೌದು ಹೌದು. ಹಲೋ ಬಿಡಬೇಡಿ. ತಡಿಯಣ್ಣ ನೋಡಿ, ಬೆಂಗಳೂರಿಗೆ ಯತಿರಾಜ್ ಶೆಟ್ರಿಗೆ. ಹಲೋ ಅಡ್ಡಿಲ್ಲ ಬಿಡುದಿಲ್ಲ. ಉಳ್ಳೂರು ಕಂದವರ ಗಣೇಶ್ ಅವರು ಸವಾರಿಗರಾಗಿ ದಯವಿಟ್ಟು ನಿಮ್ಮ ನಿರೀಕ್ಷೆಯಲ್ಲಿದ್ರು ನೋಡಿ. ಎಲ್ಲರಿಗೂ ಚಳಿ ಹಿಡಿದಿತ್ತಂತೆ. ಅಲ್ಲ ಸೆನ್ಸರ್ ರೆಡಿ. ತಡಿ. ಕ್ರಮ ಸಂಖ್ಯೆ 5. ನಮ್ಗೆ ನಾಳೆ ಕೆಲಸ ಇಲ್ಲ, ರಜೆ ಬ್ಯಾಂಕಿಂಗ್. ಸಬ್ ಜೂನಿಯರ್. ಕ್ರಮ ಸಂಖ್ಯೆ 5 ಸಬ್ ಜೂನಿಯರ್ ಇವಾಗ. ಸೆನ್ಸರ್ ರೆಡಿ. ಸನತ್ ಶೆಟ್ಟಿ ಮಂಡಾಡಿ ಓರ್ವರ ಮನೆಯವರ ಕೋಣಗಳು. ಹರೀಶ್ ಅವರು ಓಡಿಸುವವರು ಸವಾರಿಗರಾಗಿ. ಪ್ರದೀಪ್ ರೇ, ಸನತ್ ಶೆಟ್ರು ಮೊದಲ ಸುತ್ತಲ್ಲಿ 9.71 ಸಾಧನೆಯಲ್ಲಿದ್ದಾರೆ. ನಮ್ಮ ಸನತ್ ಶೆಟ್ರ ಕೋಣಗಳು ಈಗ ದ್ವಿತೀಯ ಸ್ಪರ್ಧೆಯಲ್ಲಿದ್ದಾರೆ. ಆಯ್ತು. ಸರಿ ಬೇಗ ಬಿಡಬೇಕು. ಬಿಡಿ ಅಣ್ಣ ಬಿಡಿ. ಸೆಕೆಂಡ್ ಚಾನ್ಸ್. ತೃತೀಯ ಸ್ಥಾನದಲ್ಲಿ ಇದ್ದಾರೆ ಇದುವರೆಗೆ. ಇನ್ನು ನೋಡಬೇಕು, ಉಳಿದ್ರೆ ಆ ಬಹುಮಾನ ಮಂಡಾಡಿಯಲ್ಲಿ ಉಳಿತದೆ. ಹೌದು. ಹೋಗುವಾಗ ನಮ್ಮ ಹತ್ರ ಸಿಕ್ಕಿ ಹೋದ್ರು ಸಾಕು ಅವ್ರು. ಸರಿ ಸಮ ಬಿಡ್ಬೇಕಣ್ಣ.
ಬಿಡಿಯಣ್ಣ ಬಿಡಿಯಣ್ಣ. ಕೊಡಿ 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 ಅಕ್ಕ. ಹಾ ಬಿಡಿಯಣ್ಣ ಬಿಡಿಯಣ್ಣ, ಸಮಯ ಆಯ್ತಣ್ಣ. ಅಲ್ಲ ಹಾ ಹಾ ಒಂದು ಪದ್ಯ ನೆನಪಾಗ್ತಾ ಉಂಟು ಮರ್ರೆ. ಯಾವ್ದಪ್ಪ? ಅಂದು ನಿತ್ಯವಾದಂತ ಕಂಬಳ 2008ರಲ್ಲಿ ಆರಂಭ ಮಾಡಿದ್ರು. ಹಾ ಅಲೇ ಶರತ್ ಶೆಟ್ಟಿ ಮಂಡಾಡಿ ಹೋರ್ವರ ಮನೆ ಸನತ್ ಶೆಟ್ಟರ್ನ ತೆಗೆದುಕೊಂಡ ಸಮಯ 9:85. ಹಲೋ, ಸಂಘಟಕರ ಗಮನಕ್ಕೆ, ವೇದಿಕೆ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಬಳಗಳು ಮುಗಿತವೆ. ಹಾಗೆ ಹಗ್ಗಜಗ್ಗಾಟಕ್ಕೆ ಸಿದ್ಧತೆ ಇದ್ರೆ ದಯವಿಟ್ಟು ಗಮನಿಸಿಕೊಳ್ಬೇಕು. ಆದಷ್ಟು ಬೇಗನೆ ಮಾಡ್ಬೇಕಂತ ದೂರದ ಊರುಗಳಿಂದ ಕಂಬಳದ ಯಜಮಾನರು ನಮ್ಮ ಕರೆಗೆ ಬಂದಿದ್ದಾರೆ, ಅದನ್ನೆಲ್ಲ ಗಮನಿಸಿಕೊಳ್ಬೇಕು. ಹಲಗೆ ವಿಭಾಗ ಕ್ರಮ ಸಂಖ್ಯೆ 1 ಪೂರ್ವಿಕಾ ಅಪ್ಪಣ್ಣ ನಾಯಕ್ ಬೀದಿಕೆರೆ ಶಿರೂರು. ಸರಿ, ಅರೆ ಶಿರೂರು. ಎಷ್ಟು ಹಾರಿಸ್ತೀರಿ ಮರ್ರೆ ಡ್ರೋನ್? ಚಳಿಗಾಲದಲ್ಲೂ ಕೂಡ ನಿಮ್ಮ ಡ್ರೋನ್ ಕೆಲಸ ಮಾಡ್ತಾ ಇದೆ. ಹೌದು, ಈಚೆ ಸ್ವಲ್ಪ ಚಳಿ ಜಾಸ್ತಿ ಮಾರ್ರೆ. ಅಲ್ಲಿ ಏನು ಅಲ್ಲ? ಇಲ್ಲಿಲ್ಲ, ಹೌದು, ಇಲ್ಲಿ ಸ್ವಲ್ಪ ಯುವಕರಿದ್ದಾರೆ, ಹಾಗಾಗಿ ಅವ್ರ ತಾಕತ್ತಿದೆ, ಉಷ್ಣತೆ ಇದೆ ಅವ್ರ ಹತ್ರ. ಮತ್ ಮೇಲ್ ಸ್ವಲ್ಪ ಶಾಮೀನು ಇದೆಯಲ್ಲ, ಅದಕ್ಕೆ ಹೇಳಿದ್ದು. ಅಲೇ ಪೂರ್ವಿಕಾ ಪೃಥ್ವಿಕಾ ಅಪ್ಪಣ್ಣ ನಾಯಕ್ ಬೀದಿಕೆರೆ ಅರೆಶೂರೂರು 11:11. ಚಪ್ಪಾಳೆ ಕೊಡಿ. 1111 ಒಳ್ಳೆ ನಂಬರ್. ಅದು ನಂಬರ್ ಅಂದ್ರೆ ಆಗಿಲ್ಲ, ಸಂಖ್ಯಾಶಾಸ್ತ್ರಜ್ಞರು. ಗಣೇಶ್ ಉಳ್ಳೂರು ನಿಮ್ಮ ನಿರೀಕ್ಷೆಯಲ್ಲಿ ಇದ್ರು ನೋಡಿ ಈ ಕಡೆ. ಹಲೋ, ಗಣೇಶ ಉಳ್ಳೂರು. ಅಲ್ಲ, ಸೀನಿಯರ್ ವಿಭಾಗ ಹೇಳಿ. ಹಲೋ, ಕ್ರಮ ಸಂಖ್ಯೆ 7 ಯಾರು? ಅರ್ಜುನ್ ಕುಂಜಾಲು. ನೀವು ಒಂಚೂರು ನಾಲಿಗೆ ತಡ ಓಡಿಸುತ್ತದೆ ಅಲ್ವಾ? ಎಂತದ್ದು? ಅರ್ಜುನ್ ಕುಂಜಾಲು ಧನ್ಯಶ್ರೀ ಯುವ ಬಾಂಧವರ ಕೋಣಗಳು. ಓರ್ವ ಬ್ರಹ್ಮವರ ಪರಿಸರದಲ್ಲಿ ಹೆಸರಾಂತ ಫ್ಲೆಕ್ಸ್ ಸಂಸ್ಥೆ ಹರೀಶ್ ನಾಯ್ಕರು ಆ ಫ್ಲೆಕ್ಸ್ ಅಲ್ಲಿ ಬಂದಂತ ವರ್ಷದ ಆದಾಯಗಳನ್ನು ಕೋಣದ ಮೇಲೆ ಹೂಡಿಕೆ ಮಾಡಿ ಮತ್ತಷ್ಟು ಆದಾಯ ಕಂಬಳದಲ್ಲಿ 80 ವರ್ಷದ ತಂದೆಯವರು ಕೂಡ ಈ ಕಂಬಳದಲ್ಲಿ ಭಾಗಿಯಾಗಿದ್ದರು. ಚಪ್ಪಾಳೆ ಕೊಡಬೇಕು. ಆ ಹಿರಿಯ ಜೀವ ಇಂದು ಕೂಡ ಕಂಬಳಕ್ಕೆ ದುಡಿತಾ ಇದೆ. ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ ಯಜಮಾನಿಕೆ ತಂಡ. ಈಗಾಗಲೇ ನಮ್ಮನ್ನು ಕೂಡಿಕೊಂಡವರಿದ್ದಾರೆ. ಈ ಭಾಗದ ಚಿರಪರಿಚಿತರು, ಮುಂದೊಂದು ದಿನ ವಿಧಾನಸೌಧಕ್ಕೂ ಹೋಗಬಲ್ಲಂತ ರಾಜಕಾರಣಿ ಆಗಬಲ್ಲವರು ಎಂಬ ಹೆಗ್ಗಳಿಕೆಯೊಂದಿಗೆ ಕಂಬಳ ಉಳಿವಿಗಾಗಿ ಸಾಂಪ್ರದಾಯಿಕ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಯುವಕರ ಕಣ್ಮಣಿ, ಗಟ್ಟಿ ಧ್ವನಿ. ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದಿದ್ರು, ಹತ್ತಿರದಲ್ಲಿ ಹೇಳಿದಾರಂತೆ ಮುಂದೊಂದು ದಿನ ಕಂಬಳಕ್ಕೆ ಅನುದಾನ ಬೇಕಂತೆ. ಈ ಮಾತನ್ನು ಕೇಳಿಸಿಕೊಂಡಂತ ಯುವಕ, ನಮ್ಮೆಲ್ಲರ ಕಣ್ಮಣಿ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಒಂದು ನಲ್ಮೆಯ ಸ್ವಾಗತ, ಸುಸ್ವಾಗತ. ಹಾಗೆ ವಿಶೇಷ ಅಂದ್ರೆ ಅತಿ ಹೆಚ್ಚು ಈ ವರ್ಷದ ಸಾಂಪ್ರದಾಯಿಕ ಕಂಬಳದಲ್ಲಿ 66 ಜೊತೆ ಕೋಣೆಗಳು ನಡುಮನೆ ಬಾರ್ಕೂರ್ ಕಂಬಳದಲ್ಲಿ ನೋಡಿದ್ರೆ ಅತಿ ಹೆಚ್ಚು ರಾಜಕೀಯ ರಂಗದ ನೇತಾರರು ಬಂದಂತ ಹೆಗ್ಗಳಿಕೆಯ ಬಿಲ್ಲಾಡಿ ಕಂಬಳಕ್ಕೆ. ಅದಕ್ಕೆ ಹೇಳಿದ್ದು, ಅವಾಗ ಹೇಳಿದ್ದೇನೆ, ಚೌಟ್ರು ಕಂಬಳ ಮಾಡಿದ್ರು ಸಂಸದರಾದ್ರು.
ಖಾದರ್ ಕಂಬಳ ಮಾಡಿದ್ರು, ಸ್ಪೀಕರ್ ಆದ್ರು. ಅಶೋಕ್ ರೈ ಕಂಬಳ ಮಾಡಿದ್ರು, MLA ಆದ್ರು. ವಿನಯ್ ಕುಮಾರ್ ಸರಕೆ ಅವರು ಕಂಬಳ ಮಾಡಿದ್ರು, ರಾಜಕೀಯರಾಗಿದ್ರು. ಇವತ್ತು ಪೃಥ್ವಿರಾಜ್ ಶೆಟ್ಟರು ಬಿಲ್ಲಾಡಿಯಲ್ಲಿ ಒಂದು ಕಂಬಳ ಮಾಡಿದ್ದಾರೆ. ಮುಂದೊಂದು ದಿನ ನೋಡಿ, ಈ ಮಾತು ನೆನಪಿಟ್ಕೊಳ್ಳಿ. ಒಂದು ಚಪ್ಪಾಳೆಯ ಸ್ವಾಗತ ಕೊಡುವ ಇಂಥ ಯುವಕರು, ಇಂಥ ಜನಮಾನಸ ನಾಯಕರು ನಮ್ಗೆ ಬೇಕು ಎಂಬ ಮಾತನ್ನು ನೆಲೆಸಿಕೊಂಡು ಇದೀಗ ಮಂಡಾಡಿ ಹೋರ್ವರ ಮನೆ ಕಂಬಳದಲ್ಲಿ ಸ್ಪರ್ಧಾ ಕಣದಲ್ಲಿ ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣಗಳು ನಮ್ಮೊಂದಿಗಿದ್ದಾರೆ. ನೋಂದಣಾಧಿಕಾರಿ ಒಂದೆಡೆ ದೇವದಾಸ್ ಹೊಸಕೆರೆ, ಇನ್ನೊಂದೆಡೆ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ, ಜೂನಿಯರ್ ಕಾಲೇಜು ಉಪನ್ಯಾಸಕರು, ಕುಂದಾಪುರ. ಅಲೇ ಅರ್ಜಿಲು ಕುಂಜಾಲು, ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣಗಳು. ಓಟಗಾರನ ಕೈ ತಪ್ಪಿ ಓಡಿದೆ. 12.37. ಹಲೋ ಅಣ್ಣ, ಯಾವ್ದಿದ್ದಾರೆ? ಮಹೇಶ್ ಅಣ್ಣ. ಹಾ ಸರಿ ಸರಿ. ಟೋಕನ್ ನಂಬರ್ 4. ಟೋಕನ್ ನಂಬರು 4. ಯಾವ ವಿಭಾಗ? ಸೀನಿಯರ್ ವಿಭಾಗ. ದಿವಂಗತ ಬಾಬಣ್ಣ ಕೊಡ್ಡಾಪೆ. ಹಾ ಸರಿ. ನಿಮ್ಗೆ ಗ್ಯಾಂಡಿಗೆ ಅಂತ ಅದ್ದ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಬೇಕಲ್ವಾ? ಅಲ್ವಾ? ಹೇಳಿ ಅಣ್ಣ. ಎಂತಾಯ್ತು? ಚಳಿ ಬಿತ್ತಲ್ಲ. ಗೊತ್ತಾಯ್ತು. ಇದು ಇವ್ರು ಮತ್ತೊಬ್ರು ಚೆನ್ನೈ ಅವರು, ನಾಗೇಶ್ವರು. ಸರಿ ಅಲ್ವಾ? ಹೌದು. ಹಾ ಸರಿ. ನಿಮ್ದೊಂದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ನೆನ್ಪಿಟ್ಟು ಮಾಡ್ಲಿಲ್ಲಲ್ಲ. ಹಾ. ಹಲೋ ಅಣ್ಣ, ಅಲೇ ದಿವಂಗತ ಬಾಬಣ್ಣಾಯ್ಕ್ ವಡ್ಡಾಪಿ, ದಿವಂಗತ ಬಾಬಣ್ಣಾಯ್ಕ್ ವಡ್ಡಾಪಿ ಬಾಬಣ್ಣಾಯ್ಕರ ಕೊಂಡು ತೆಗೆದುಕೊಂಡ ಸಮಯ 10.08. ಚಪ್ಪಾಳೆ ಕೊಡಬೇಕು. ಕಂಬಳಕ್ಕೆ ಬಂದಿದ್ದೀರಿ, ಯಾಕೆ ಸುಮ್ಮನಿದ್ದೀರಿ? ಸರಿ. ಧೂಮವತಿ ದೈವದ ಕೋಲಗಳನ್ನು ಮುಗಿಸಿಕೊಂಡು ಈ ಕಂಬಳ ಕ್ಷೇತ್ರದಲ್ಲಿ ಈ ಎಲ್ಲ ಧ್ವನಿ ಬೆಳಕಲ್ಲಿ ಈ ಭಾಗದ ತಂತ್ರಜ್ಞಾನದಲ್ಲಿ ಸಂದೇಶ್ ಜೋಗಿ, ನಿಮ್ಮೂರಿನ ಹುಡುಗ ಹಗ್ಗ ಸೀನಿಯರ್ ನಂಬರ್ 6, ಕ್ರಮ ಸಂಖ್ಯೆ 6, ದಿವಂಗತ ಶೀನ ಪೂಜಾರಿ ಕೊಟ್ಟಮಣೂರು ಪಡುಕೆರೆ. ಸರಿ. ಸ್ವಲ್ಪ ನಿರೀಕ್ಷೆಯಲ್ಲಿದ್ದೇವೆ ನಾವು ಕೂಡ. ಅಲೋ, ಸಾಕಷ್ಟು ಜನ ಟ್ವಿಟ್ ಮಾಡಿದ್ದಾರೆ ಶೀನ ಪೂಜಾರಿ ಕೋಣಕ್ಕೆ. ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ, ನೋಡೋಣ. ಅಲೇ ದಿವಂಗತ ಶೀನ ಪೂಜಾರಿ ಕೋಟ ಎಕ್ಸ್ಪ್ರೆಸ್ ಪಡುಕೆರೆ 10.12. ಅಭಿಯವರೇ ನಂಬರ್ 4 ಹಲಗೆ ಅದೀಗಲ್ಲ, ಬೆಳಿಗ್ಗೆ ಅಲ್ಲಲ್ಲ ಹಲಗೆ. ನಮ್ಮ ರವಿರಾಜ್ ಶೆಟ್ಟರದಲ್ಲ, ನೇರಳಕಟ್ಟೆ ರವಿರಾಜ್ ಶೆಟ್ಟಿ. ಇದು ಕೂಡ ನಾವು ನಿರೀಕ್ಷೆಯಲ್ಲಿದ್ದೇವೆ. ರಾಘವೇಂದ್ರ ಕಾಮನ ಮನೆಯವರೇ ಸಮ. ಸರಿ, ನೀವು ಬಂದಿದ್ದೀರಿ, ಗೊತ್ತಾಯ್ತು. ನಂಬರ್ 4 ಹಲಗೆ ಅದ್ವಿನ್ ರವಿರಾಜ್ ಶೆಟ್ಟಿ ಎ. ಅಲಗೆ ಸವಾರಿಗೆ ಗಣೇಶ್ ಮೊದಲ ಸುತ್ತಲ್ಲಿ 10.03. ಹಲೋ, ಸಾಕಷ್ಟು ಪೈಪೋಟಿ ಇದೆ. ಹೌದು ಮರ್ರ, ನಾಳೆ ಕಂಬಳ ಇಲ್ಲ, ಹಾಗಾಗಿ ನಮ್ಗೆ ಬ್ಯಾಂಕ್ ರಜೆ ಇದೆ, ಏನ್ ತೊಂದರೆ ಇಲ್ಲ. ಸೆಕೆಂಡ್ ಸ್ಯಾಟರ್ಡೆ. ಅಲೇ ನೇರಳಕಟ್ಟೆ ಕೊಡ್ಲಾಡಿ 9.33. ಹಲೋ, ಹೇಳಿ. ಗಿಳಿಯಾರಿಗೊಂದು ಚಾನ್ಸ್ ಇದೆಯಲ್ಲ ಹಂಡಿಕೆರೆಗೆ? ಹೌದು, ಇದ್ದಾರಲ್ಲಿ. ಅದೊಂದ್ ಜೊತೆ ಕೋಣ ಬಂದ್ರೆ ಹಲಗೆ ಭಾಗದ ಪರಿಪೂರ್ಣ ಫಲಿತಾಂಶ
ಪ್ರಥಮ, ದ್ವಿತೀಯ, ತೃತೀಯ. ಸಬ್ ಜೂನಿಯರ್ ನಂಬರ್ 8 ಅಭಿಯಣ್ಣ ಹೇಳಿ. ಸಬ್ ಜೂನಿಯರ್ ನಂಬರ್ 8 ಸಬ್ ಜೂನಿಯರ್ ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ಪರಿಶಿಷ್ಟ ಪೂಜಾರನ ಕೋಣಗಳು ಅಲ್ವಾ? 10.97 ಹೌದು ಮೊದಲ ಸುತ್ತಲ್ಲಿ. ಹೌದು ಅಣ್ಣ. ನಡೂರು ಖಂಡಿಕೆ. ಸರಿ. ಆತ್ಮ ಶೆಟ್ರು ಎಲ್ಲಿದ್ರು ಸಿಕ್ಕಬೇಕಾಗ್ತದೆ ನಮ್ಗೆ. ಬಾರ್ಕೂರ್ನವರು ಹೋಗುವಾಗ ಸಿಕ್ಕಿ ಹೋಗ್ಬೇಕು ನೀವು. ಹಲಗೆ ಭಾಗದಲ್ಲಿ ಮೊದಲ ಬಹುಮಾನ ಪಡ್ಕೊಂಡ್ರೆ 23,000 ನಗದು, ದ್ವಿತೀಯ ಬಹುಮಾನ ಪಡ್ಕೊಂಡ್ರೆ 18,000 ನಗದು ಶಾಶ್ವತ ಫಲಕ, ತೃತೀಯ ಬಹುಮಾನ ನೀಡಿದ್ರೆ 10,000 ನಗದು. ಹಾಗೆ ಹಗ್ಗ ಹಿರಿಯ ಭಾಗದಲ್ಲಿ ಮೊದಲ ಬಹುಮಾನ ಪಡ್ಕೊಂಡ್ರೆ 20,000 ಬಹುಮಾನ. ಕೋಣ ಹಠ ಮಾಡ್ತಾ ಇದೆ. ಪ್ರೀತಿ ಮಾಡ್ಬೇಕು, ಲವ್ ಮಾಡ್ಬೇಕು. ಹಗ್ಗ ಹಿರಿಯ ಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದ್ರೆ 17,000, ತೃತೀಯದಲ್ಲಿ 8,000, ಹಗ್ಗ ಕಿರಿಯ ಭಾಗದಲ್ಲಿ 17,000, ದ್ವಿತೀಯದಲ್ಲಿ 15,000, ತೃತೀಯದಲ್ಲಿ 5,000. ಹಾಗೆ ಸಬ್ ಜೂನಿಯರ್ ಅಲ್ಲಿ ವಿಶೇಷವಾಗಿ 13,000, ದ್ವಿತೀಯ 10,000, ತೃತೀಯದಲ್ಲಿ 5,000. ಒಟ್ಟು ಈ ವರ್ಷದ ಮಂಡಾಡಿಯ ಕಂಬಳದಲ್ಲಿ 1,61,000 ಅಧಿಕ ಬಹುಮಾನಗೊಳಿಸಿದ ಏಕೈಕ ಬಡಗಿನ ಕಂಬಳ ಮಂಡಾಡಿ ಓರ್ವರ ಮನೆ ಕಂಬಳ. ನಿಮ್ಮೆಲ್ಲರ ಚಪ್ಪಾಳೆ ಸದ್ದು ಆ ಪ್ರೋತ್ಸಾಹಕರನ್ನು ನೀಡಿದಂತೆ ಎಲ್ಲ ಯಜಮಾನರಿಗೆ, ಹಾಗೆ ಕೂಡ ಬಂದಂತ ಯಜಮಾನರಿಗೆ ಕೂಡ ಪ್ರೋತ್ಸಾಹವಾಗಿ ಗೌರವಧನ ಕೂಡ ಇದೆ. 2 ಲಕ್ಷಕ್ಕೂ ಮಿಕ್ಕಿ ಬಹುಮಾನಗಳ ಘೋಷಣೆ. ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ಪರಿಶಿಷ್ಟ ಪೂಜಾರನ ಕೋಣಗಳು ತೆಗೆದುಕೊಂಡ ಸಮಯ 9.65. ಒಂದು ಬದಲಾವಣೆ ಇದು, ಚಪ್ಪಾಳೆ ಕೊಡಬೇಕು. ಮೊದಲ ಸುತ್ತಲ್ಲಿ 3 ಜೂನಿಯರ್ ಯಾವುದು? ಪ್ರದೀಪ್ ಶೆಟ್ಟಿ 3 ಜೂನಿಯರ್. ಪ್ರದೀಪ್ ಇಲ್ವಾ? ಕ್ರಮ ಸಂಖ್ಯೆ 3 ದಿವಂಗತ ಬಾಬಣ್ಣಾಯ್ಕ ಒಡ್ಡಾಪೆ. ಸರಿ 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 ಇದೆ. ಹೌದು ಹೌದು. ಅಣ್ಣ ಸಿದ್ಧತೆ ಅಂಡಿಕೆರೆ. ಸೆನ್ಸರ್ ಅಂತ ಆಯ್ತು ನೋಡಿ. ಒಂದ್ ನಿಮಿಷ. ಸರಿ. ಸೆನ್ಸರ್ ಸಿದ್ಧತೆಯಲ್ಲಿದೆ. ಸೆನ್ಸರ್ ಸಿದ್ಧತೆ ಆಗಿದೆ. ದಿವಂಗತ ಬಾಬಣ್ಣಾಯ್ಕ ಒಡ್ಡಾಪೆ ಕ್ರಮ ಸಂಖ್ಯೆ 3ರಲ್ಲಿ ಮೊದಲ ಸುತ್ತಲ್ಲಿ 8.79ರಲ್ಲಿದ್ದಾರೆ. ಎರಡನೇ ಸುತ್ತಿ ನೋಡೋಣ ಈಗ. ಸೆಮಿಫೈನಲ್ ಇದ್ದಾರೆ. ಆಯ್ತು. ಪ್ರದೀಪರು ಬಂದ್ರ? ನಾವೇ ಗೊತ್ತಾಯ್ತು ಸ್ವರದಲ್ಲಿ. ಸ್ವರ ನೋಡ್ಲಿಕ್ಕೆ ಅಂದ ಚಂದ. ಸ್ವರ SP ಬಾಲಸುಬ್ರಹ್ಮಣ್ಯ ಬಿಟ್ರೆ ನಾವೇ ಅಲ್ಲ ನೆಕ್ಸ್ಟ್. ಬಿಡಿ ಮಗುವಲ್ಲಿ ಕಂಡ್ರೆ ಹೆದರ್ಕಂಕಿತ್ತು. ಹೇಳ್ಬಿಡಿ. ಹಲೋ, ಮಾನ್ಯ ಆನಂದ ಸಿ ಕುಂದರ್ ಅವರು ಉದ್ಘಾಟನೆ ಮಾಡಿಕೊಂಡು ಈಗಾಗಲೇ ಕಂಬಳಗಳು ಸಂಪನ್ನಗೊಳ್ತಾ ಇದೆ. ಹೌದು. ಯಾರಿಗೇನೋ ಗೊತ್ತಿಲ್ಲ, ಬೆಂಗಳೂರವರಿಗೆ ಯತಿರಾಜ್ ಶೆಟ್ರಿಗೆ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಅಲೋ, ಹೇಳಿ ಬಿಡ್ಬೇಕು. ಬಿಡು, ಕೇಳಿತ್ತು, ಅವ್ರು ಕೇಳ್ತಾ ಇಲ್ಲ. ಕೇಳ್ವಾ ಕೋಣ ಅನ್ನೋದು ಮಾತಿ ಹೇಳ್ತಾರಲ್ಲ, ಕೋಣ ಕಾಣಿ ಮಾಡಬೇಡ ಅಂದಳಿ. ಬಿಡಿ ಅಣ್ಣ, ಬಿಡಿ. ಬಿಡಿ ಅಣ್ಣ, ಬಿಗ್ ಬಾಸ್ ಕಾಮ್ಕೊಯ್ಕಂಬ್ರಲ್ಲ 9 ಗಂಟೆಗೆ. ನಮ್ಗೆಲ್ಲ ಅಬ್ಬಿ ಬೈತಾಳ ಮರ, ಬೇಗ ಹೋಯ್ಕ. ಇದು ಒಂದೇ ಗಂಡ. ಬಿಗ್ ಬಾಸ್ ನಂಗ ಅಮ್ಮ ಬೈಯೋದು ಸಮ ಆಯ್ತಾ? ಬಿಗ್ ಬಾಸ್ ಕಾಮರೆಲ್ಲ ಮನೆಗೆ ಹೋಯ್ ಆಯ್ತು ಈಗಲೇ. ಆಯ್ತಾ? ಹೌದೌದು. ಮೇಲೆಲ್ಲ ಖಾಲಿಯಾ? ನಿಮ್ಗೆ ಅತಿ ಬೇಡ, ಇದ್ದಾರೆ. ಆಯ್ತಾ. ಅದೆಷ್ಟೋ ಸೋದರಿಗಳ ಅಣ್ಣ ಇನ್ಸ್ಟಾಗ್ರಾಮ್ ಖಾತೆಯ ಪ್ರದೀಪ್ ಶೆಟ್ರು ಒಂದು ಚಪ್ಪಾಳೆ ಕೊಡ್ಬೇಕು. ಒಂದ್ ಲೈಕ್ ಕೊಡಿ, ಪಕ್ಕದ ಒಂದು ಬೆಲ್ ಬಟನ್ ಒತ್ತಿ ಬಿಡಿ, ಸಬ್ಸ್ಕ್ರೈಬ್ ಮಾಡಿ. ಆರು ಕೊನೆಗೂ ತಿಂಡಿ ಒಂದು ಬರ್ಲ ಕಣಿ ಈಚಿ ಬದಿಗೆ.
ನಿಮ್ಗೆಲ್ಲ ಮಾಡಿಟ್ಟಿದ್ದಾರೆ, ನೆನ್ಸಿಟ್ಟಿದ್ದಾರೆ, ಬೆಳಗ್ಗೆ ಕೊಡ್ತಾರೆ. ಉದ್ದ ನೆನ್ಸದ್ ಹಾ ಬಿಡಿ. ಅಲ್ವಾ? ಹಾ ಕೊಡಿ. ಬರ್ಲಿಕ್ಕೆ ಕೊಡಿ, ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕು. ದಾರಿಯಾರು ವಿಶಾಲವಾಗಿತ್ತ ಅಲ್ವಾ ಶೆಟ್ರೆ? ಹೌದಾ? ಸರಿ, ಮಾತ್ರ ಹೇಳದ್ಕೆ ಅಂತಿಲ್ಲ. ಹಾ, ಏನಾಗಿದೆ? ತುಳಸಿ ಕಟ್ಟಿ ಸುತ್ತ ಬಂದೆ 3-4 ಸುತ್ತ ಬರ್ತೈತಿ, ಅದು ಸಂಪ್ರದಾಯ. ಹೌದಾ? ಬರುವಾಗಲೇ ದೈವ ದೇವರುಗಳ ಪ್ರಾರ್ಥನೆ, ಕೋಣಗಳನ್ನು ಸ್ನಾನ ಮಾಡಿಸಿ ಬೊಟ್ಟನ್ನು ಇಟ್ಟು ತುಳಸಿ ಕಟ್ಟಿಗೆ ಸುತ್ತು ಬಂದು ಪಾರಂಪರಿಕವಾಗಿ ಕಂಬಳ ಗದ್ದೆಗೆ ಇಳಿಯುವುದು ನಮ್ಮೆಲ್ಲರ ಸಂಸ್ಕೃತಿ. ಖಂಡಿತ. ಹಾ, ಒಳ್ಳೆ ಸಮಯ ಅಣ್ಣ ಇದು. ಬಿಡಿ ಬಿಡಿ, ಒಳ್ಳೆ ಗಳಿಗೆ ಇದೆ. ಬಿಡಿ 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 ಬಿಡಿ. ನೀವು ಅದೆಲ್ಲ ಕಾಂತ್ರಿಯಾ? ಹೌದು, ಈಗ ಶುರು ಮಾಡೋದು. ನೀವೆಲ್ಲ ಶುರು ಮಾಡ್ತೀರಿ, ಸುಮಾರು ಹೊತ್ತಾಯ್ತು ಈಗ. ಹೌದು. ಹಾ, ಸರಿ ಸರಿ ಸರಿ. ಅಣ್ಣ ಅಣ್ಣ ಬಿಡಿ ಬಿಡಿ. ಭೋಜ ಪೂಜಾರಿ ಅವರು ಬಂದಿದ್ದಾರೆ. ಓರ್ವ ಉದ್ಯಮಿಯಾಗಿ ಸಹಕಾರಿ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಕೂಡ ಒಂದು ಕೋಣಗಳನ್ನು ಕಟ್ಟಿದ ಯಜಮಾನರು ನಮ್ಮ ಈ ಕಂಬಳದಲ್ಲಿದ್ದಾರೆ. ಒಂದು ಚಪ್ಪಾಳಿಯ ಸ್ವಾಗತ, ಸುಸ್ವಾಗತ. ಎಂತ ಇದ್ದಣ್ಣ? ಅಣ್ಣ ಬಿಡ್ಲಣ್ಣ, ಬೇಗ ಬೇಗ. ಅಲ್ಲೇ ದಿವಂಗತ ಬಾಬಣ್ಣ ನಾಯ್ಕ್ ವಡ್ಡಾಪೆ ತೆಗೆದುಕೊಂಡ ಸಮಯ 9:01. ಚಪ್ಪಾಳೆ ಕೊಡ್ಬೇಕು. ಸರಿ ಸರಿ. ಒಳ್ಳೆ ಓಡಿತ್ ಮಾತ್ರ. ಕೆಲವರು ಚಪ್ಪಾಳೆ ಎಲ್ಲ ಚಳಿಗೆ ಆಗ್ತಾ ಇಲ್ಲ. ಸರಿ ಅಣ್ಣ, ಆಚಿಂದ ಬನ್ನಿ. ಬರ್ತಾ ಇದ್ದಾರೆ. ಭೋಜ್ ಪೂಜಾರಿ ಇವತ್ತು 25 ಪಂಜಿ ತಕೊಂಡಿರ್, ಗೊತ್ತಾಯ್ತು ನಂಗೆ. ಅಕ್ಕ ಹೇಳಿರ್, ಬೆಳಿ ಅಂಗಿ, ಬೆಳಿ ಲೊಂಗಿ, ಬೆಳಿ ಮುಂಡಾಸು. ಅವ್ರ ಮನೆಗೆ ಹೋದ್ರಾಗೆ ಸತ್ಕಾರವೇ ಹಾಗೆ, ಏನ್ ಕೇಳಿದ್ರು ಕೊಡ್ತಾರೆ. ಕ್ರಮ ಸಂಖ್ಯೆ 12 ಸಬ್ ಜೂನಿಯರ್. ಸೆನ್ಸರ್ ರೆಡಿಯಾ? ಕ್ರಮ ಸಂಖ್ಯೆ 12 ಸಂಕುಮಾಸದಿ ಸಂಕದಗುಂಡಿ ಭಟ್ಕಳ ಶಿರೂರು. ಸಂಕುಮಾಸತಿ ಸಂಕದಗುಂಡಿ ಭಟ್ಕಳ ಶಿರೂರು ಇವರ ಕೋಣಗಳು. ನಾವು ಈ ಮೂಲಕವಾಗಿ ನೆನಪಿಸ್ತೇವೆ, ಈ ಕಂಬಳದ ಅತಿ ಹೆಚ್ಚು ಈಗಾಗಲೇ ಈ ಭಾಗದ ಬಡಗಿನವರನ್ನೆಲ್ಲ ಪರಿಚಯ ಮಾಡಿದಂತ ಒಂದು ಸಂಸ್ಥೆ ಅಂದ್ರೆ ವೈಸಪ್ ಪುತ್ತೂರು. ಅವರನ್ನು ಕೂಡ ನೆನಪಿಸಿಕೊಂಡಿದ್ದೇವೆ. ಈ ಭಾಗದ ಎಲ್ಲ ಓಟಗಾರಗಳ ಪರಿಚಯ ಹಾಗೆ ಯಜಮಾನರ ಪರಿಚಯ ಮಾಡಿದವರು ಶ್ರೀಯುತ ವೈಸಪ್ ಪುತ್ತೂರು. ಅಲ್ಲೇ ಸಂಕುಮಾಸತಿ ಸಂಕದಗುಂಡಿ ಭಟ್ಕಳ ಶಿರೂರು ಸಂಕುಮಾಸತಿ ತೆಗೆದುಕೊಂಡ ಸಮಯ 11:21. ಹಲಗೆ ಇವಾಗ ಪ್ರದೀಪ್ ಶೆಟ್ರೆ, ಹಲೋ. ಒಂದು ಚಿನ್ನದ ಉಂಗುರ ಸಿಕ್ಕಿದೆ, ಕಳ್ಕೊಂಡು. ನಂಗ್ ಬೇಡ, ನಂದಲ್ಲ, ನಂಗ್ ಬೇಡ. ನಿಮ್ದ ಮುಗಿದ ಕಾಲುಂಗುರ, ಅದಕ್ಕೆ ಹೇಳಿದ್ ನಾವು. ಗೊತ್ತಾಯ್ತು. ಸಮ ಸಮ. ಅಣ್ಣ ಬಿಡಿ, ಯಾವ್ದಣ್ಣ? ಕ್ರಮ ಸಂಖ್ಯೆ 3 ಕ್ರಮ ಸಂಖ್ಯೆ 3 ಕೋಟಗಿಳಿಯಾರು ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಅಲ್ಲೇ ಕೋಟ ಗಿಳಿಯಾರು ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಕೋಟ 9:69. ಈಗಾಗಲೇ ಹಲಗೆ ಭಾಗದಲ್ಲಿ ಒಟ್ಟು 5 ಜೊತೆ ಕೋಣದ ಯಜಮಾನರು ಈ ವರ್ಷದ ಕಂಬಳದಲ್ಲಿ, ಸಾಂಪ್ರದಾಯಿಕ ಮಂಡಾಡಿ ಓರ್ವರ ಕಂಬಳದಲ್ಲಿ ಹಲಗೆ ಭಾಗದಲ್ಲಿ ಒಟ್ಟು 5 ಜೊತೆ ಯಜಮಾನರು ಭಾಗವಹಿಸಿ ಚಪ್ಪಾಳೆ ಕೊಡ್ಬೇಕು. 5 ಜೊತೆ ಯಜಮಾನರಿಗೆ
ಈ 5 ಜೊತೆ ಯಜಮಾನರಲ್ಲಿ ಹಲಗೆ ಭಾಗದಲ್ಲಿ 1ನೇ ಬಹುಮಾನ 8.94 ಅಂತರದಲ್ಲಿ ಓಡಿ ಬಾರ್ಕೂರು ಶಿಬಿ ಶಾಂತರಾಮ ಶೆಟ್ಟಿ ಅವರ ಕೋಣಕ್ಕೆ ಈ ವರ್ಷದ ಕಂಬಳದಲ್ಲಿ 1ನೇ ಬಹುಮಾನ. ಚಪ್ಪಾಳೆ ಕೊಡಬೇಕು. ಈ ವರ್ಷದ ಕಂಬಳದಲ್ಲಿ 9.17 ಅಂತರದಲ್ಲಿ ಕೊಡ್ಲಾಡಿ ನೇರಳೆಕಟ್ಟೆ ಅದ್ವಿತ್ ರವಿರಾಜ್ ಶೆಟ್ರಿಗೆ ಬಿ ಅವರ ಕೋಣಗಳು 2ನೇ ಬಹುಮಾನ. ಈ ವರ್ಷದ ಸಾಂಪ್ರದಾಯಿಕ ಕಂಬಳ ಮಂಡಾಡಿ ಅವರದಲ್ಲಿ 9.33 ಅಂತರದಲ್ಲಿ ಕೊಡ್ಲಾಡಿ ರವಿರಾಜ್ ಶೆಟ್ಟಿ ಅವರಿಗೆ 3ನೇ ಬಹುಮಾನ. ಈ ವರ್ಷ ಕೊಡ್ಲಾಡಿ ರವಿರಾಜ್ ಶೆಟ್ಟಿಗೆ ಡಬಲ್ ಧಮಾಕ ಇದೆ. ಒಂದು ಚಪ್ಪಾಳೆ ಕೊಡಬೇಕು. 2 ಜೊತೆ ತಂದಿದ್ದಾರೆ, 2ಕ್ಕೂ ಬಹುಮಾನಗಳಿದೆ. ಶಬಾಷ್. ಕ್ರಮ ಸಂಖ್ಯೆ 2 ಸೀನಿಯರ್ ಮಂಡಾಡಿ. ಯಾರಿಗಲ್ಲ ಅದು ಸೆಮಿ ಅಲ್ಲ, ಫೈನಲ್ ಅಲ್ಲ ಮಗ, ಫೈನಲ್. ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ವರ್ವರ ಮನೆಗೆ, ನಾರಾಯಣ ಪೂಜಾರಿ ಮಂಡಾಡಿ ಮಕ್ಕಿ ಮನೆಗೆ ಫೈನಲ್ ಸಾಲು. ಬಿಡ್ಬೇಡಿ 8.80 ನಾರಾಯಣ ಕೊಟ್ಟಾರಿ ಮಂಡಾಡಿ ಮಕ್ಕಿ ಮನೆಗೆ, ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿಗೆ 8.83 ಮುಂದ್ಬರ್ಬೇಡಿ. ಪೃಥ್ವಿರಾಜ್ ಶೆಟ್ಟಿ ಇದ್ದಾರಾ? ಒಂದ್ ಸೊಮ್ಮೆ ಕೈ ಮೇಲ್ ಮಾಡ್ಬೇಕು. ಸರಿ ಸ್ವಲ್ಪ ಹಿಂದೋಗಿ. ಆಚಿಚಿ ಮನೆಯವರಿಗೆ ಸ್ಪರ್ಧೆನಾ? ಸಮ. ಇದು ಕಂಬಳದ ಮನೆಯವರಿಗೆ ಸ್ಪರ್ಧೆ. ಏನ್ ತೊಂದ್ರೆ ಇಲ್ಲ, ಉಳಿದ್ರೆ ನಮ್ಮ ಹತ್ರ ಕೊಟ್ರಾಯ್ತು. ನಿಮ್ಮ ಹತ್ರ ಇಡ್ಲಿಕ್ಕೆ ಆಗದಿದ್ರೆ ಬಹುಮಾನ ಇಲ್ಲೇ ಉಳ್ಕಂತ ಅಂತ ಅದು ಅವ್ರು ತಗೊಂಡೊಬ್ಬ ಸರಿಯಲ್ಲ ಅದು ಶೆಟ್ರೆ. ಹೌದು ಶೆಟ್ರೆ. ಸರಿ ಅಲ್ಲ ಸೆನ್ಸರ್ ನೀವು ಡೇಂಜರ್ ಹಿಂದೋಗಿ. ಹಲೋ, ಪೃಥ್ವಿರಾಜ್ ಶೆಟ್ಟಿ ಇಲ್ದಿದ್ರೆ ನಮ್ ಪೃಥ್ವಿರಾಜ್ ಶೆಟ್ಟಿ ಇದ್ದಾರೆ ಬಹುಮಾನ ತಗೊಳ್ಳಿಕ್ಕೆ. ಯಾರು ಹೆಸರಿ ಪೃಥ್ವಿರಾಜ್ ಶೆಟ್ಟಿ ಸೈ ಅಷ್ಟೇ, ಯಾರಾದ್ರೇನ್. ರೆಡಿ. ಅಲ್ಲ, ಕೆಲವರಿಗೆ ಆಲೋಚನೆ ನಾಳೆ ಶನಿವಾರ, ಕೆಲವ್ರು ಕೆಲ್ಸಕ್ಕೆ ಹೋದವರಿಗೆ ಪೇಮೆಂಟು, ಹೋಗದಿದ್ದವರಿಗೆ ನಿಮಗೆ ರಜೆ, ಹೋಗದಿದ್ದವ್ರಿಗೆ ಕಡ ಉಂಟು. ಎಂತಾಯ್ತಣ್ಣ ಪೃಥ್ವಿರಾಜ್ ಶೆಟ್ಟಿ ಹೇಳದ್ ಕೇಂತಿಲ್ಯಾ? ಕೆಲವರಿಗೆ ಇವತ್ತು ಈ ಬಣ್ಣ, ನಾಳೆಗೆ ಯಾವ ಬಣ್ಣ. ಇಂದು 4 ಕಾಲು, ನಾಳೆಗೆ 2 ಕಾಲು. ನಮ್ಮ ಜನಪದ ಕಲೆ ಅದು. ಕೆಲವರು ಹೇಳಿದ್ರು ನಮ್ಗೆ ಫೋನ್ ಮಾಡಿ, ಒಲಿಂಪಿಕ್ ತಗೊಂಡೋಗ್ಬೇಕಣ್ಣ ಅಂತ ಅವತ್ತು ವಾಗ್ದಾನ ಮಾಡಿದ್ರು. ಇನ್ನು ನಡೀತಾ ಇದೆ ಹೋರಾಟ. ಮುಂದೊಂದು ದಿನ ಹೇಳಲಿಕ್ಕೆ ಆಗೋದಿಲ್ಲ. ವಿದೇಶದಲ್ಲೆಲ್ಲ ಒಂದು ಕ್ರೀಡೆ ಇದೆ, ಕುದುರೆ ರೇಸ್ ಅಲ್ಲ. ಹೌದೌದು ಇದೆ ಹಾಗೆ. ಹಗ್ಗ ಜಗ್ಗಾಟಕ್ಕೆ ಹೆಸರು ಕೊಡುವವರಿಂದ ಆದಷ್ಟು ಬೇಗ ಬಂದು ಹೆಸರು ಕೊಡಬೇಕು. ಯಾರು? ಪುರುಷರಲ್ವಾ? ಪುರುಷರಿಗಾಗಿ ಹಗ್ಗವನ್ನು ಜಗ್ಗಿಸುವ ಕ್ರೀಡೆ ಹಗ್ಗ ಜಗ್ಗಾಟ. ಅಲ್ಲ, ಈಗ ಅದು ಬಂದದ್ದು. ಇಲ್ಲಿ ಏನೆಲ್ಲ ಬರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಮಂಡಾಡಿ ದೈವನಲೆ ಕೆಸರು ಗೆದ್ದೆ ಓಟ, ಹೆಸರು ಆದಷ್ಟು ಬೇಗ ಕೊಡಬೇಕು. ಹೆಸರು ಸೀನಿಯರ್ ಹಲ್ಲು ಆಗಿದ್ದ ಶೆಟ್ರೆ, ಅದು ಗೊತ್ತಿಲ್ಲ. ಓಕೆ. ಯಾವ್ದು ಬೇಕಾದ್ರೂ ಓಡ್ಲಕ್, ಹಲ್ಲು ಇಲ್ದಿದ್ದು ಕೂಡ ಒಯ್ಲಕ್, ಗೆದ್ದಿ ಗಳಿಸಬಹುದು. ಅಣ್ಣ ಪೃಥ್ವಿರಾಜ್ ಶೆಟ್ರು ಏನು? ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಹೊರವರ ಮನೆ ಹಾಲಾಡಿ ಎಕ್ಸ್ಪ್ರೆಸ್ ಮಂಡಾಡಿಯಲ್ಲಿ ಮಂಡಾಡಿ 8.70 ಇವರದ ಅಲ್ಲ. ಈ ವರ್ಷದ ಸಾಂಪ್ರದಾಯಿಕ ಕಂಬಳೋತ್ಸವ ಮಂಡಾಡಿ ಹಗ್ಗ ಹಿರಿಯ ಬದಲಿ ಒಟ್ಟು 7 ಜೊತೆ ಯಜಮಾನರು ಪಾಲನೆ ಪಡ್ಕೊಂಡು ಒಂದು ಚಪ್ಪಾಳೆ ಕೊಡ್ಬೇಕಾ? 7 ಜೊತೆ ಯಜಮಾನರಿಗೆ ಗಟ್ಟಿಯಾದ ಚಪ್ಪಾಳೆ. ಈ ವರ್ಷದ ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ 9.01 ಅಂತರದಲ್ಲಿ ಹಗ್ಗ ಹಿರಿಯ ಭಾಗದಲ್ಲಿ ತೃತೀಯ ಬಹುಮಾನ, 3ನೇ ಬಹುಮಾನ. ಒಂದು ಚಪ್ಪಾಳೆ ಕೊಡಬೇಕು. ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿಗೆ 3ನೇ ಬಹುಮಾನ. ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ
8.70 ಅಂತರದಲ್ಲಿ 1ನೇ ಬಹುಮಾನ. ಈ ವರ್ಷದ ಕಂಬಳದಲ್ಲಿ ದಿವಂಗತ ನಾರಾಯಣ ಕೊಟ್ಟಾರಿ ಮಂಡಾಡಿ ಮಕ್ಕಿ ಮನೆಗೆ 8.80 2ನೇ ಬಹುಮಾನ. ಅಲ್ಲ, ಈಗ ಯಾರು? ಕ್ರಮ ಸಂಖ್ಯೆ 10 ಜೂನಿಯರ್ ವಿಭಾಗ. ಹಗ್ಗ ಕಿರಿಯ ಗೋಪಾಲ್ ನಾಯ್ಕ್ ಅಲ್ಬಾಡಿ ಬುಕ್ಕಿಗುಡ್ಡೆ 9.77. ಅಲೋ, ಆಗ್ತಾ ಬಂತ? ನಮ್ದು ಇಂಜಿನ್ ಖಾಲಿ ಆಗ್ತಾ ಉಂಟು. 5 ಡೀಸೆಲ್ ಇಲ್ಲ. 6 ಎಷ್ಟಿದೆ? 6 ಜೊತೆ. ಹೌದು. ಬಿಡ್ಲಿಕ್ಕ ಕೊಡ್ಲಿಕ್ಕ? ಹಾ, ಅಲೇ ಜೊತೆ ಬುಕ್ಕಿಗುಡ್ಡೆ ಅಲ್ಬಾಡಿ ಬುಕ್ಕಿಗುಡ್ಡೆ ಗೋಪಾಲ್ ನಾಯ್ಕ್ ಇವರ ಕೋಣಗಳು. ಇದೀಗ ಸ್ಪರ್ಧಾ ಕಣದಲ್ಲಿ ಓಡಿ ಬರುತ್ತಿರುವಂತಹ ಕೋಣ ಅಲ್ಬಾಡಿ. ತೆಗೆದುಕೊಂಡ ಸಮಯ 10.48. ಸಾಕಷ್ಟುಗಳು ಉದ್ಯಮಿಗಳಿದ್ದಾರೆ ಮಂಡಾಡಿಯಲ್ಲಿ. ನಾವು ನೋಡಿರಬೇಕು ಆದರ್ಶ್ ಶೆಟ್ರ ಹೋಟ್ಲು ಈಗಾಗಲೇ ಜನಮಾನಸದಲ್ಲಿ ಅಗ್ರ ಪಂಕ್ತಿಯಲ್ಲಿದೆ. ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 9 ಹೆಸರು ಕಾಣಿ. ಕ್ರಮ ಸಂಖ್ಯೆ 9 ಮಂದರ್ತಿ ಶಿರೂರು ಮುದ್ದು ಮನೆ ಗೋಪಾಲ್ ನಾಯ್ಕರಿಗೆ ಅದಾಗಿದೆ. ಹೆಸರದಲ್ಲಂತೆ ನೋಡಿ. ಹಗ್ಗ ಕಿರಿಯನಾ? ಜೂನಿಯರ್. ಯತಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಓರ್ವರ ಮನೆಗೆ ಮೊದಲ ಸುತ್ತಲ್ಲಿ 8.69 ಫೈನಲ್ ದ ಸಾಲು. ಸರಿ ಸರಿ. ಯತಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಓರ್ವರ ಮನೆ ಇದೀಗ ಸ್ಪರ್ಧಾ ಕಣದಲ್ಲಿದ್ದಾರೆ. ಎಲ್ಲ ಫೋಟೋ ತೆಗಿದ್ರು, ಎಂತಂದಳಿ ಗೊತ್ತಾಯಿಲ್ಲ ಅಲ್ವಾ ಶೆಟ್ರೆ? ಅದೆಷ್ಟು ಯುವಕರು ನೋಡಿ, ಕೆಲವರೆಲ್ಲ ಮೊಬೈಲ್ ಅಲ್ಲಿ ಮುಳುಗಿದ್ದಾರೆ. ನಮ್ಮ ಹುಡುಗರು ನೋಡಿ ಕಂಬಳದಲ್ಲಿ ಎದ್ದು ಬಂದಿದ್ದಾರೆ. ಒಂದು ಚಪ್ಪಾಳೆ ಕೊಡ್ಬೇಕಾ ಎಲ್ಲ ಪರಿಚಾರಕರಿಗೆ. ಈ ಕಂಬಳ ಉಳಿವಿಗಾಗಿ ಆ ಪರಿಚಾರಕರ ಸಹಕಾರ ಇದೆ. 1 ತಿಂಗಳು ಕಂಬಳ, ನಾಳೆ ಕೆಲವರಿಗೆ ಸಂಬಳ, ಶನಿವಾರ. ಆಕಳಿಂದ ಅದನ್ನೇ ಒತ್ತೊತ್ತಿ ಹೇಳ್ತಿದ್ರಲ್ಲ. ಎಂತ ಕೆಲವರೆಲ್ಲ ಕೆಲ್ಸಕ್ಕೆ ಹೋಗಿಲ್ಲ, ಅದಕ್ಕೆ ಹೇಳೋದು. ಹಾ ಆಯ್ತವಾರ ರಜೆ, ಸೋಮವಾರ ರಜೆ ಕೆಲವರಿಗೆ. ಅಲೋ ಅಣ್ಣ ಬಿಡಿ, ಅಣ್ಣ ಬಿಡಿ ಬಿಡಿ, ಚಳಿ ಜಾಸ್ತಿ ಆತೈತಿ. ಹೆಸರು ಗೆದ್ದೆ ಓಟಕ್ಕೆ ಹೆಸರು ಕೊಡುವರು. ಆಧಾರ್ ಕಾರ್ಡ್ ಬೇಕಾಗ್ತದೆ, ಮತ್ತೆ ಏನಾದ್ರು ಅದೆಲ್ಲ ಬೇಡ, ಆಧಾರ್ ಕಾರ್ಡ್ ಮಾತ್ರ. ಯಾಕಂದ್ರೆ ವಿದೇಶಿ ಓಟಗಾರರಿಗೆ ಅವಕಾಶ ಇಲ್ಲ ಇವತ್ತು. ಭಾರತೀಯ ಪ್ರಜೆ ಆಗಿರ್ಬೇಕು. ವಿದೇಶಿಯರೆಲ್ಲ ಮನಿ ಹೋಯೈತಿ, ಎಲ್ಲ ಸ್ವದೇಶಿ. ಹೌದು. ಬ್ರಹ್ಮವರದಲ್ಲಿ ಉತ್ಸವ ನಡೀತಾ ಇದೆ, ಬ್ರಹ್ಮವರ ಉತ್ಸವ. ಸಮಯ 8:56. ಕೋಣಗಳನ್ನು ಬಿಡುವ ಹೊತ್ತು. ಮುಗಿಸು ಹೊತ್ತಲ್ದ. ನಮ್ ಗುರುಗಳಿದ್ರು ಅವರ ಇದ್ದಾರೆ. ಮುಂಡಕ್ಕಿ ಕೊಟ್ಟಿದ್ದೇವೆ. ಬರೀ ಮುಂಡಕ್ಕಿಯ ಕಾರ್ಕಡ್ಡಿ ಹಾಕಿರಿಯಾ? ಎಂತಂದಳಿ ಕಾಣಕ. ಕಂಬಳ ಅಂದ್ರೆ ಹಾಗೆ. ಹೌದು. ಶೃಂಗೇರಿ ಶಾಸನದಲ್ಲಿ ಇತ್ತು ಕಂಬಳದ ಬಗ್ಗೆ, ತಾಳಿಪಾಡಿ ಶಾಸನದಲ್ಲಿದೆ ಕಂಬಳದ ಬಗ್ಗೆ ಐತಿಹ್ಯ, ಅಳುಪಾರ ರಾಜರದಲ್ಲಿ ಐತಿಹ್ಯ ಇದೆ ಕಂಬಳದ ಬಗ್ಗೆ. ಎಂತ ಆಯ್ತಣ್ಣ? ಅಣ್ಣ ಸ್ವಲ್ಪ ಗರದಾಡ್ದು ಮಾಡಿ ಅಣ್ಣ, ಹಿಂದೋಗಿ ಸ್ವಲ್ಪ. ಸರಿ ಅತ್ತೀಗ. ಹೆಚ್ಚೊತ್ತನಿ ಮಾಡ್ಲಿಕ್ಕಿಲ್ಲ ಅಣ್ಣ, ಬೇಗ ಬಿಡ್ಬೇಕು. ಬಿಡಿ ಅಣ್ಣ. ಅಡ್ಡಿಲ್ಲ ಅಡ್ಡಿಲ್ಲ, ಯತಿರಾಜರ ಕಣ್ಕಂತ್ರ ಅಡ್ಡಿಲ್ಲ, ಬಿಡಿ ಬಿಡಿ, ತೊಂದ್ರಿಲ್ಲ. ಜನ ಅಡ್ಡಿಲ್ಲ. ಅವರು ಯಾರದದು? ಯತಿರಾಜ್ ಶೆಟ್ಟಿ. ಅವ್ರು ಯಾಕೆ ಆಟ ಮಾಡ್ತಾರೆ?
ಅವರ ಸಂಜೆ ಆಗಿದೆ, ಹೌದು, ಹೊತ್ತು ಮುಳುಗಿದೆ. ಯತಿರಾಜ್ ಶೆಟ್ಟಿ ಎಲ್ಲಿದ್ದಾರೆ? ಅವರ ಪರವಾಗಿ ರಾಜೇಶ್ ಶೆಟ್ರು ಅವ್ರು ನೇರ ಪ್ರಸಾದದಲ್ಲಿ ನೋಡ್ತಾ ಇದ್ದಾರೆ. ಅವರ ಆತ್ಮೀಯರು ಕವನ್ ಶೆಟ್ರು ಕೂಡ ಇದ್ದಾರೆ. ಇವರೆಲ್ಲ ಪ್ರೋತ್ಸಾಹಕರು. ಪ್ರದೀಪ ಗುರುಗಳೇ ಬಿಡುಮರಯ್ಯ, ಎಂತ ಮೇಲಿದ್ದಿ ಗುರುಗಳೇ. ಅವ ಈಗ ಬಿಡೋದು ಬೇಡ, ಮುಗಿಸಿ ಬರ್ಲಿ. ಕೆಲವರಿಗೆ 9 ಆಯ್ತು. ಎಷ್ಟಿದೆ ಪ್ರದೀಪ? ಎಷ್ಟು ಜೋಡಿ ಇದೆ? ಕೆಲವರಿಗೆ 11 ಗಂಟೆವರೆಗೆ ಓಪನ್ ಇತ್ತು. 10 ಹಾ ಹೇಳಿ, ಎಷ್ಟು ಜೋಡಿ ಇದೆ? 10. ಇನ್ನು 10 ಜೋಡು. ಇಲ್ಲ ಇಲ್ಲ ಇಲ್ಲ, ಅವನು ಜೋಡ್ ಅಂದ್ರೆ 2 ಕೋಣ ಬರ್ತದ, ಅವನಿಗೆ ಗೊತ್ತಿಲ್ಲ. ಸರಿ, ಹಂಗೆ ಲೆಕ್ಕ 10 ಕೋಣ ಅಂತ ಹೇಳಿದ ಅವನು. ಮೊದಲ ಅವಕಾಶ ಅಲ್ವಾ ಮಗು? ಸರಿ 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 ಸರಿ, ಅವನು ಮೊದಲಿಗೆ ಓದದ್ದು ಇವತ್ತು ನಮ್ ಜೊತೆ ಮಾತಾಡ್ಲಿಕ್ಕೆ. ವೇದಿಕೆ ಕಾರ್ಯಕ್ರಮ ಸಿದ್ಧತೆ ಮಾಡ್ಕೊಳ್ಬೇಕು. ನೋಡಿ, ವೇದಿಕೆಯಲ್ಲಿ ಸಾಕಷ್ಟು ಗಣ್ಯಾತಿ ಗಣ್ಯರಿದ್ದಾರೆ. ಕರೆಕ್ಟ್ 9 ಗಂಟೆ ಬಿಡು, ಇನ್ನು 1 ನಿಮಿಷ ಇತ್ತ. ಸರಿ ಸರಿ ಸರಿ, ಕೆಸರು ಗೆದ್ದೆ ಓಟ. ಹೆಸರು ಕೊಡೋರಿದ್ರೆ ಬೇಗ ಬರಬೇಕು, ಮುಗಿತಾ ಬಂತು. ಯಾವತ್ತು ಓಡ್ತಾರೆ ಶೆಟ್ರ್ ಅವರು? ಇನ್ನು 1 ನಿಮಿಷ ಇತ್ತಡಿ, 9ಕ್ಕೆ ಬಿಡುವ. ಇವ್ರದ್ದು ಹೆಸರು ಕೊಡ್ಕೊಂಡಳಿಲ್ಲ, ಓಡೋರು ಯಾರಿದ್ರೆ ಗಂತಿಗೆ ಬಂದು ನಿಲ್ಬೇಕು. ಕೋಣದ ಯಜಮಾನರ ಗಮನಕ್ಕೆ, ಕೆಸರು ಗದ್ದೆ ಓಟದಲ್ಲಿ ಓಡುವಂತ ಓಟಗಾರರು, ನಿಮ್ಮ ಕೋಣಗಳಿದ್ರೆ ಗದ್ದೆ ಗಳಿಸ್ಬೇಕು 2 ಕಾಲಿದ್ದು. ಸರಿ, ಇನ್ನು ಗೊತ್ತಾಗ್ತದೆ. ಹೆಸರು ಕೊಡೋದು ಬೇಡ, ಸೀದಾ ಇಲ್ಲಿ ಬಂದ್ರು ಸೈ ಅಷ್ಟೇ. ಬಿಡಿ 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 ಬಿಡಿ. ನೀವು ಬಪ್ಪತಿ ಅವರೊಟ್ಟಿಗೆ ಓಡ್ ಬನ್ನಿ. ನಿಮ್ ತಡಾರ್ ಬೇರೆ ಬಿಟ್ಟರು ಒಡ್ಡಿಲ್ಲ. ಜೋಡುಕೆರೆ ಕಂಬಳದಲ್ಲಿ ಸಾಕಷ್ಟು ಹೆಸರುಗಳಿವೆ. ಈ ಭಾಗದಲ್ಲಿ ಒಂದು ಜೋಡುಕೆರೆ ಕಂಬಳ ಆಗ್ತಿತ್ತು. ಅಲ್ತಾರಲ್ಲಿ ನೆನಪು ಮಾಡ್ಕೊಳ್ತೇವೆ. ಕ್ಷೇತ್ರಪಾಲ ನಾಗರಾಜ, ಕಾಂತಬಾರೆ ಬೋಧಬಾರೆ, ಜಯ ವಿಜಯ ಕಂಬಳ, ಲವಕುಶ ಮಿಯಾರು, ಕೋಟಿ ಚೆನ್ನಯ್ಯ ಮುಡುಬಿದ್ರೆ, ದೇವಪುಂಜ ಸಂಕುಪುಂಜ, ಮೂಡು ಹಾಗೆ ಪೊಡು, ಪ್ರದೀಪ ಇನ್ನೊಂದು ಬೇರೆಯವ್ರನ್ನ ಬಿಡು. ಶೇಷನಾಗ ಬಳ್ಳಮಂಜ ಕಂಬಳ, ಕೆಸರುಗೆದ್ದೆ ಓಡೋರು ಗಂತಿಗೆ ಹೋಗ್ಬೇಕಣ್ಣ ಅಂದ್ರೆ ಅಲ್ಲೇ ಪೃಥ್ವಿರಾಜ್ ಶೆಟ್ಟಿ, ಯತಿರಾಜ್ ಶೆಟ್ಟಿ, ಹಾಲಾಡಿ ಮಂಡಾಡಿ ಎಕ್ಸ್ಪ್ರೆಸ್ ತೆಗೆದುಕೊಂಡ ಸಮಯ 8:06. ಗೊತ್ತಾಯ್ತಲ್ಲ ವಿಷಯ, ತಡದ್ದೆ ಅಂತ ಕಂದಳಿ. ಗೊತ್ತಾಯ್ತು. ಮೊದಲ ಲೇಟೆಸ್ಟ್ ಕೊಟ್ಟೆ ಬಿಟ್ಟ ನೋಡಿ. ಪೃಥ್ವಿರಾಜ್ ಶೆಟ್ಟಿ ಕೇಳ್ಕೊಳ್ಳಿ, ಯತಿರಾಜ್ ಶೆಟ್ಟಿ ಮಂಡಾಡಿ ಹಾಲಾಡಿ ಅವರವರ ಮನೆ ಮೊದಲ ಸುತ್ತಲ್ಲಿ 8.69, ದ್ವಿತೀಯ ಸುತ್ತಲ್ಲಿ 8.68. ಕೇವಲ ಒಂದೇ ಪಲ್ಸು. ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಅಲ್ಲ, ಕ್ರಮ ಸಂಖ್ಯೆ 14 ಜೂನಿಯರ್ ಸುಬ್ರಾಯ ನಾಯ್ಕ್ ಅಂಕ್ರಾಲ ಮುದ್ದೂರು. ಬೇಗ ಬಿಡ್ಬೇಕಣ್ಣ. ಇವ್ರು ಬಿಡ್ತಾರೆ, ಇವ್ರು ಪಟ್ಟ ಬಿಡ್ತಾರೆ ಇವ್ರು. ನಿಮ್ಗೆಲ್ಲ ಗೊತ್ತಾಯ್ತು ಈಗ. ಹೌದು ಹೌದು, 9 ಗಂಟೆ 1 ನಿಮಿಷ ಆಯ್ತು ಈಗ ಗೊತ್ತಾಯ್ತು. ಮುದ್ದೂರಿನಾರ ಭಯಂಕರ ಅವ್ರು, ಮೊದ್ಲಿಂದ ಹಂಗೆ ಅವ್ರು. ಸುಬ್ರಾಯ ಅಂಕ್ರಾಲು, ಸುಬ್ರಾಯ ನಾಯ್ಕ್ ಅಂಕ್ರಾಲು, ಅಂಕ್ರಾಲು ಅಂಕ್ರಾಲು ಸುಬ್ರಾಯ ನಾಯ್ಕ್ ಇವರ ಕೋಣಗಳು. ಅಂಕ್ರಾಲು ತೆಗೆದುಕೊಂಡ ಸಮಯ 10.17. ಹಲೋ, ಬರಿ ಬರಿ ಮುಂದಿನ ಯಾರು ಅಲ್ಲಿ ಕೆಸರು ಗದ್ದೆರಿದ್ರಾ? ಸೆನ್ಸರು ಅಣ್ಣ, 1 ನಿಮಿಷ ಆಗಿಲ್ಲ. ಹೇಳಿ. ಕ್ರಮ ಸಂಖ್ಯೆ 13 ರಿಜ್ವನ್ ಬ್ಯಾರಿ ಕೊಟ್ಟಪಡುಕೆರೆ ರಿಜ್ವನ್ ಬ್ಯಾರಿ. ಇದೊಂದು ನಿರೀಕ್ಷೆಯಲ್ಲಿದೆ. ಒಂದು ವೇಳೆ ನೇರ ನಿಖರತೆಯನ್ನು ಕಂಡುಕೊಂಡ್ರೆ ರಿಜ್ವನ್ ಬ್ಯಾರಿ ಅಗ್ರಪಂಕ್ತಿಗೆ.
ಇನ್ನು ಕೂಡ ಮುಗಿದಿಲ್ಲ. ಹಲೋ, ರೆಡಿ ರೆಡಿ. ಹಾ, ಹಲೋ ಹೇಳಿ. ಹಲೋ, ಹೊಸಕೇರಿ ಅದಂತೂ ಬಂತಲ್ಲ ಅಂತ ಟ್ವಿಸ್ಟರ್ ಎಂತಂತ ಬಟಾಟಿದು ಬಂದಿತ್ತಲ್ದ, ನೆನಪು ಮಾಡೋದು ನಾವು. ಹಾ ಸರಿ. ಹಲೋ ಅಣ್ಣ. ಹಾ, ಬರೀ ಟ್ವಿಟ್ಟರ್ ಇದೆ, ಟ್ವಿಸ್ಟರ್ ಬರ್ಲಿಲ್ಲ ಇಲ್ಲಿ. ಹಾ 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 ಸರಿ ಅಣ್ಣ, ಮನೆ ಕಾಯ್ತಾ ಇದ್ದಾರೆ. ಬಿಡ ಪ್ರದೀಪ. 9:03 ಬರ್ತದೆ ನೋಡಿ. ಯಾವ್ದು ಪಂಚಗಂಗಾ ಎಕ್ಸ್ಪ್ರೆಸ್? ಹೌದು, ಸರಿ ಸರಿ ಬಿಡಿ. ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್. ಅಶ್ವಥ್ ಶೆಟ್ರೆ, ಹರ್ಷಿತ್ ಶೆಟ್ರು ಅವರೊಬ್ರು ಹಗ್ಗ ಜಗಟದ ಬಲಾಢ್ಯ ಪಟು ಮಂಡಾಡಿಯಲ್ಲಿ. ಅಂದು 97-98ರಲ್ಲಿ ಬೆಂಗಳೂರು ಯೂನಿವರ್ಸಿಟಿ, 2003ರಲ್ಲಿ ದಾವಣಗೆರೆ ಯೂನಿವರ್ಸಿಟಿ. ಹರ್ಷಿತ್ ಶೆಟ್ಟಿ ಡಿಸ್ಕಸ್ ಥ್ರೋ ಅಲ್ಲಿ ಅಂದು ಆಳ್ವಾಸ್ ವಿದ್ಯಾಸಂಸ್ಥೆ ಯಾರಿಗೆ ಬಂದಿದೆಲ್ಲ ನೋಡಿ ಬಂದಿದ್ದು. ಹಾ, ಅದೇ ಎಸ್, ಹಾಗೆ ಓಡಿ ಬಂದಿದ್ದು. ಓ, ಹಾ, ಸೂಡಿ ಬೆಳಕಿನಲ್ಲಿ ಮನೆ ಕೋಣಗಳನ್ನು ಸಿಂಗಾರಿಸಿಕೊಂಡು. ಅದು ಸೆನ್ಸರ್ ಬೇಕಾ ಶೆಟ್ರೆ? ಇರ್ಲಿ, ಅದಕ್ಕೊಂದು ಇರ್ಲಿ. ಇರ್ಲಿ ಅಲ್ಲ. ಹೌದು, ಸೆನ್ಸರ್ ಬೈತಿದ್ರಪ್ಪ ಇಲ್ಲಿ. ಹಾ, ಪ್ರೀತಿ ಇರ್ಲಿ. ಹಾ, ಪ್ರದೀಪ್ರೆ, ಓ, ನಾವು ವಾಕ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡುತ್ತು. ಮನೆ ಕೋಣ ಅಂದಾಗ ಹರ್ಷಿತ್ ಶೆಟ್ರು ಅಂದಿರಪ್ಪ, ಅನ್ಯತಾ ಭಾವಿಸ್ಬೇಡಿ. ಮನೆ ಯಜಮಾನ್ರು ಅವರು. ಹಾ, ಇದೆಲ್ಲ ಪ್ರೀತಿಗಾಗಿ. ಬಹುಶಃ ನಮ್ಗೆ ಪ್ರತಿ ವರ್ಷ ಕೋಲಕ್ಕೆ ನಮ್ಮ ದೈವ ದೇವಸ್ಥಾನಕ್ಕೆ ಬರುವವರು ನಮ್ಮ ಹರ್ಷಿತ್ ಶೆಟ್ರು ಪ್ರೀತಿಯಿಂದ. ಆ ಪ್ರೀತಿಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಹಲೋ ಪ್ರದೀಪ್ರೆ, ಹಾ ಹಾ, ನಿಮ್ಗೂ ಕೂಡ ಹೇಳಿಕೆ ಕೊಡ್ತೇವೆ. ಈ ವರ್ಷ ಮಾರ್ಚ್ 28-29 ನಮ್ಮ ಕ್ಷೇತ್ರದ ಕಳಿವೇಲಿನ ವಾರ್ಷಿಕ ಕೋಲ ಇದೆ. ನೀವು ಕೂಡ ಬರಬೇಕು. ಆಯ್ತಾಯ್ತು. ನಿಮ್ ಇನ್ಸ್ಟಾಗ್ರಾಮ್ ಫ್ರೆಂಡ್ ನಾನು, ಅದರ ಕಾಂತಿ. ಹೌದಾ? ಹೌದೌದು, ಆಯ್ತಾಯ್ತು. ಹೇಳಿಕೆ ಕೊಟ್ಟಿದ್ದು ನಿಮ್ಗೆ ಇಲ್ಲೆಲ್ಲ ಎಲ್ಲ ಆಯ್ತಾಯ್ತು. ಬಂಧುಗಳಿಗೆ ಪ್ರೀತಿಯಿಂದ ಕರೆಯೋಲೆ ಕೊಟ್ಟಿದ್ದೇವೆ. ಹಾ ಅಣ್ಣ, ಹಾ, ಬಿಡ್ಲೆ. ರಿಜ್ವಾನ್ ಬ್ಯಾರಿ ಕೊಟ್ಟ ಪಡುಕೆರೆ. ಕೊಟ್ಟರಿಗೆ ಒಂಚೂರು ಆಲೋಚನೆ ಬೀಗು ಬೇಡು ಕೇಳಿ ಅಂತ ಒಂದು ಬಹುಮಾನ ಇತ್ತಲ್ದ, ಪಟ್ಟ ತಕ್ಕ ನಡಿ ಅಂದೇಳಿ. ಹಂಗೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ. ಇದು ರಿಮೋಟ್ ಕಾರ್ ಅಲ್ಲ. ಬಿಡಿ ಅಣ್ಣ, ಆಯ್ತಾಯ್ತು, ಕೊಡಿ ಕೊಡಿ ಕೊಡಿ. ಪ್ರದೀಪ್ ಎಷ್ಟಿದೆ ಅಲ್ಲಿ? ಇನ್ನು ಎರಡು ಇದು ಬಿಟ್ರಿ ನೀರ್ ಜೊತೆ ಅಂದ್ರೆ 4 ಕೋಣೆ ಇದೆಯಾ? ಹಾ, ಇದು ಬಿಟ್ಟು 2 ಕಾಲ ಕೋಣೆ ಎಲ್ಲ ರೆಡಿ ಇದ್ದು ಇಲ್ಲಿಗ. ಆಯ್ತಾಯ್ತು ಸಮ. ಸ್ವಲ್ಪ ಎಲ್ಲ ರೆಡಿ ಸಿದ್ಧತೆಯಲ್ಲಿ ಇದ್ರೆ ಸೈ. ನೀವು ಮಾತಾಡಿದೆಲ್ಲ ನಾಳೆ ಕೇಳಿಸ್ಕೊಳ್ಳಿ. ಎಂತಾರು ಒಂದು ತಿಂಬು ಕೊಟ್ಟಿರಿಯಾ? ಎಲ್ಲ ನೆನ್ಸಿ ಇಟ್ಟಿತ್ತು ನೋಡಿ. ನಂಬಿಕೆ ಅನ್ನೋದು ಹಾಗೆ. ನಾಳೆ ಜೀವಿರ್ತಾರೋ ಗೊತ್ತಿಲ್ಲ, ರಾತ್ರಿ ಅಕ್ಕಿ ನೆನ್ಸಿಡತ್, ಅದೇ ನಂಬಿಕೆ. ಅವ್ರಿಗೊಂದು ನೆನ್ಸಿ ಇಟ್ಟಿತ್ ನಾವು. ಒಡಿಬೇಡಕ್ಕ. ಆಯ್ತಾಯ್ತು, ನೆನ್ಸಿ ಇಟ್ಟಿರಲ್ಲ. ಏನು ಮರ ನಿಮ್ ಬಾಯಿ ಬಜಿ ಹಾಕದ್ಯಾರು? ಅಣ್ಣ ಪಡುಕೆರೆ ಅಣ್ಣ. ರಿಜ್ವಾನ್ ಬ್ಯಾರಿ ಕೊಟ್ಟ ಪಡುಕೆರೆ. ರಿಜ್ವಾನ್ ಬ್ಯಾರಿ ಅವರ ಕೋಣಗಳು ಕೊಟ್ಟ ಪಡುಕೆರೆ. ವಾದ್ಯದವರು ಬಹುಶಃ ನಮ್ಮೆಲ್ಲ ಶುಭ ಕಾರ್ಯಗಳಿಗೆ ಮಹೇಂದ್ರ ದೇವಾಡಿಗರವರ ವಾದ್ಯ ಸೇವೆ ಇದೆ. ಒಂದು ಚಪ್ಪಾಳೆ ಕೊಡಬೇಕು. ಯಾವೆಲ್ಲ ದೈವಿ ಕಾರ್ಯಕ್ರಮಗಳಿರ್ಬೋದು, ಶುಭ ಕಾರ್ಯಗಳಿಗೆ ವಾದ್ಯ ಸಮುದಾಯಕ್ಕೆ ಒಂದು ಮಂಡಾಡಿ ಹೋರ್ವರ ಮನೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ನಮ್ ಕಡೆ ಎಲ್ಲ ಕೋಲ ಆಗ್ತದೆ, ನೇಮೋತ್ಸವ ನೆನ್ಪಿಟ್ಕೊಳ್ತೇವೆ. ಬಂದಿದ್ದೀರಾ ನೀವು, ಗೊತ್ತು ನಮ್ಮ ಮನೆಗೆ. ಅಣ್ಣ ಅಲ್ಲೇ ಆರಂಭದಲ್ಲೇ ತಪ್ಪಾಗಿದೆ. ರಿಜ್ವಾನ್ ಬ್ಯಾರಿ ಕೊಟ್ಟ ಪಡುಕೆರೆ. ಕೊಟ್ಟ ಪಡುಕೆರೆ ಎಕ್ಸ್ಪ್ರೆಸ್ 9.55. ಅಲ್ಲ, ಯಾರಿದ್ದಾರೆ ಸ್ಪರ್ಧೆಯಲ್ಲಿ? ಇದ್ದಾರೆ, ಇದ್ದಾರೆ ತಡಿನಿ. ರಮೇಶ್ ಪೂಜಾರ್, ಹೊಸಕ್ಲು ಮನೆ. ನಿಮ್ಮನ್ನು ನೆನಪಿಸಿಕೊಂಡಿದ್ದೇವೆ. ಅಣ್ಣ ಗಿರಿಜಿ ರೋಡ್ ಲೈನ್ಸ್ ಇದ್ದಾರಾ? ಹಲೋ, ಕ್ರಮ ಸಂಖ್ಯೆ 7. ಯಾರು?
ಸಬ್ ಜೂನಿಯರ್ ಸಬ್ ಜೂನಿಯರ್ ಕ್ರಮ ಸಂದರ್ ಸಂಖ್ಯೆ ಶೆಟ್ಟಿ ಮಂಡಾಡಿ ಓರ್ವರ ಮನೆ ಸುರತ ಸಾಲಲ್ಲಿ 9.75. ಸಂದರ್ ಶೆಟ್ರಿಗೆ ಒಂದು ನಿರೀಕ್ಷೆಯಲ್ಲಿದ್ದಾರೆ, ನೋಡುವ. ಬಿಡಿ ಬಿಡಿ, ಇದೀಗ ಪಟ್ಟ ಬಿಡ್ತೀರಿ, ಈಗ ಹೆಚ್ಚೊತ್ತೆ ಇಲ್ಲ ಇದಕ್ಕೆ. ಚತುರ್ಥದಲ್ಲಿದ್ದಾರೆ ಇನ್ನು ಕೂಡ ಅಲ್ವಾ, 4ನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು, ನೋಡುವ. ಹೇಳಲಿಕ್ಕೆ ಆಗೋದಿಲ್ಲ ಸಂದರ್ ಶೆಟ್ರು. ಅಣ್ಣಣ್ಣ ಬಿಡ್ಬೇಡಿ ಬಿಡ್ಬೇಡಿ, ಸೆನ್ಸರ್ ರೆಡಿ ಇಲ್ಲ, ಸೆನ್ಸರ್ ರೆಡಿ ಇಲ್ಲ. ಅದು ಯಾರೋ ಮುಂದೆ ಬಂದ್ರು, ಹೌದು ಅವ್ರು ಹಳದಿ ಅಂಗಿ ಹಿಂದೋಗ್ಬೇಕು, ಹಳದಿ ಪಂಜಾಳ ಹಿಂದೋಗ್. ಅವ್ರ ಕೋಣಕ್ಕಿಂತ ಅವರೇ ಮುಂದಿದ್ರಿ ಈಗ. ಹಾರು ಓಡು ಇದೆಲ್ಲ ಇದೆ. ಕೆಲವರು ಹೇಳ್ತಾ ಇದಾರೆ ನಾಳೆ ಉರಿಯ ಅಂತೆ, ಈಗ ತಂಪಿದೆ. ಹೌದು ಅಣ್ಣ, ಬಿಡಿ 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 ಬಿಡಿ, ರೆಡಿ ಇತ್ತಂ ಓಯ್ ಮುಟ್ರು ಸೈ. ಅಲ್ಲೇ ಸಂದರ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ, ಮಂಡಾಡಿ ಎಕ್ಸ್ಪ್ರೆಸ್ ಓರ್ವರ ಮನೆ. ಸಂದರ್ ಶೆಟ್ಟಿ ತೆಗೆದುಕೊಂಡ ಸಮಯ 9.50. ಬಹುಶಃ ಸಂದರ್ ಶೆಟ್ಟಿರು ಸ್ವಲ್ಪ ವೇಗತೆಯಲ್ಲಿ ಓಡಿದ್ರೆ 7 ಪಲ್ಸ್ ಅಲ್ಲಿ ತೃತೀಯ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಒಂದು ಚಪ್ಪಾಳೆ ಕೊಡಬೇಕು. ಕೇವಲ 7 ಪಲ್ಸ್ ಅಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಅಲ್ಲ, ಯಾರಿದ್ದಾರೆ? ಯಾವ ಟ್ರಿಪ್ಪು? ಹಲೋ ಪ್ರದೀಪ್, ಕ್ರಮ ಸಂಖ್ಯೆ 1 ಗಿರಿಜಾ ರೋಡ್ ಲೈನ್ಸಾ? ಹೌದು, ಅವ್ರದ್ದು ಒಂದೇ ಟ್ರಿಪ್ ಬಂದ ಲೋಡ್. ಹೌದು, ಒಂದೇ 2ನೇ ಟ್ರಿಪ್. ಹಲೋ ಹಲೋ, ಲೋಡ್ ಐಲಲ್ ಅಲ್ಲ, ಒಂದ್ ನಿಮಿಷ. ಅಲ್ಲಿ ಪ್ರಜ್ವಲ್ ಪ್ರಣಾಮ್ ಇದ್ದಾರಾ? ಇಲ್ಲ ಇಲ್ಲ, ಅವ್ರು ಬರ್ಲೇ ಇಲ್ಲಲ್ಲ. ಆಯ್ತು, ಇದು ಲಾಸ್ಟ್. ಆಯ್ತಾಯ್ತು. ಹಲೋ, ಮೊದಲ ಸುತ್ತಲ್ಲಿ ಗಿರಿಜಾ ರೋಡ್ ಲೈನ್ಸ್ 8.63. ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ ಮಂಡಾಡಿ ಓರ್ವ ಕಂಬಳದಲ್ಲಿ ಕೊನೆಯ ಸ್ಪರ್ಧೆ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರನ ಕೋಣಗಳು. ಬಡಮನೆಯವರೇ, ಇದೀಗ 2ನೇ ಲೋಡ. 2ನೇ ಲೋಡು. ಭೋಜ ಪೂಜಾರಿ ಏನ್ ಬೇಕಾದ್ರೂ ಕೊಡ್ತಾರೆ. ನಾವು ಅವಾಗ ಅವ್ರನ್ನ ಕೇಳ್ತಾ ಇರೋದು. ಬರೋ ವರ್ಷ ನಮ್ಗೊಂದು 4-5 ಲೋಡ್ ಬೇಕಿತ್ತು. ಅಲ್ಲಿ ವೆಂಕಟೇಶ್ ಬಡಮನೆ ರೆಡಿ ಇದ್ರಾ? ಅವ್ರು ಮೇನ್ ಮಾರ್ರೆ, ಒಂಚೂರು ಎಚ್ಚರಿಸಿ ಅವ್ರನ್ನ. ಅದೇ ಈ ವರ್ಷ ಆದಾಯ 1,47,00,000 ಕೆನರಾ ಬ್ಯಾಂಕ್ ಅಕೌಂಟ್ ಅಲ್ಲಿದೆ. ಹೌದಾ? ಅಲ್ಲೇ ಕೊಟ್ಟ ಗಾಡಿ ಕೂಸಪೂಜಾರಿ ಕೂಜಪೂಜಾರಿನ ಕೋಣೆಗಳು ಬಾ 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 ಎಂಬ ಕೂಗು. ಅಲ್ಲೇ ಕೊಟ್ಟ 8.69. 8.69. ಮೊದಲನೇ ಸುತ್ತಿನಲ್ಲಿ 6-3. ಅವರೇ ಫಸ್ಟು ಅಲ್ಲ ಅಣ್ಣ. ಈ ವರ್ಷದ ಕಂಬಳದಲ್ಲಿ ಹಗ್ಗ ಕಿರಿಯ ಭಾಗದಲ್ಲಿ ಗಿರಿಜಾ ರೋಡ್ ಲೈನ್ಸ್ 8.63ರಲ್ಲಿ 1ನೇ ಬಹುಮಾನ. 8.68ರಲ್ಲಿ ಯತಿರಾಜ್ ಶೆಟ್ಟಿ ಮಂಡಾಡಿ 2ನೇ ಬಹುಮಾನ. ದಿವಂಗತ ಬಾಬಣ್ಣ ಕೊಟ್ಟಾಪಿ ಅವರಿಗೆ 8.79ರಲ್ಲಿ 3ನೇ ಬಹುಮಾನ. ಸಂಪ್ರದಾಯದಂತೆ ಮಂಡಾಡಿಯ ಓರ್ವನ ಮನೆಯ ಕೋಣಗಳು ಆದರ್ಶ್ ಕುಮಾರ್ ಶೆಟ್ಟಿ ಅವರ ಯಜಮಾನಿಕೆದ ಕೋಣ. ಶ್ರೀಯುತ ಆದರ್ಶ್ ಶೆಟ್ಟಿ ಅವರು ಮನೆ ಕೋಣಗಳನ್ನು ಸಾಕಿ ಸಲುವಿ ಸಂತೋಷ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಕೋಣಗಳನ್ನು ಕಟ್ಟಿದಂತೆ ಯಜಮಾನರು ಆದರ್ಶ್ ಶೆಟ್ಟಿ ಮಂಡಾಡಿ ಓರ್ವರ ಮನೆ. ಕಾಂತಾರ ನಮ್ದೆಲ್ಲ ಅಪ್ಡೇಟು. ನಂದು ಮೊಬೈಲ್ ಕೊಡಿ. ಪ್ರದೀಪ, ಕೇಸರಿಗದ್ದೆ ಓಟ ಮಕ್ಕಳನ್ನ ರೆಡಿ ಮಾಡಿ ಬಿಟ್ಬಿಡ. ಅಲ್ಲ, ರೆಡಿ ಇದ್ರೆ ಇಲ್ಲಿಗ 2 ವಿಭಾಗ ಇತ್ತು ಇದರಲ್ಲಿ. ಇಲ್ಲ, ಒಂದೇ ವಿಭಾಗ ಕೇಸರಿಗದ್ದೆ ಓಟ ಒಂದೇಯಾ? ಹೌದೌದು. ಬನ್ನಿ ಬನ್ನಿ, ಹಂಗೆ ಹಾಯ್ಕೊಂಡು ಇದ್ದಾರೆ, ಬನ್ನಿ ಸೇರ್ಕಣಿ.
ಮನೆ ಕೋಣಗಳು ಉತ್ತಮವಾಗಿ ನೇರವಾಗಿ ಓಡಿ ಬಂದಿದೆ. ಆದರ್ಶ್ ಶೆಟ್ಟಿ ಮಂಡಾಡಿಯವರ ಕೋಣ ತೆಗೆದುಕೊಂಡ ಸಮಯ 6.74. ಅಣ್ಣ ಗುರುಗಳೇ ಅಲ್ಲಿ ಕೇಸರಿ ಗೆದ್ದೆ ಓಟ ಹರ್ಷಿತ ಇಲ್ಲಿ ಸಿದ್ಧತೆ ಇದೆ ಅಲ್ಲಿ ಎದುರುಗಡೆ 2 ಇದೆಯಾ? ಜೂನಿಯರ್ ಸೀನಿಯರ್ 2 ಇದೆಯಂತೆ. ಹಲೋ ಪ್ರದೀಪಾ. ಆಯ್ತಾಯ್ತಾಯ್ತಾಯ್ತು. ಅಲ್ಲ ಆರಂಭದಲ್ಲಿ ಹಾ ಗುರುತಿಸಿಕೊಳ್ಳೋರು ಯಾರು? ಇಲ್ಲೇ ಗುರುತಿಸಿಕೊಳ್ಳಿ. ಇಲ್ಲಿ ಹುಡುಗರೆಲ್ಲ ಹೋಗಿ ಹೆಸರು ಬರ್ಕೊಳ್ಳಿ ಯಾರು ಅಂದ್ರೆ ಹೆಸರು ಇದ್ದವ್ರು ಮಾತ್ರ ಬನ್ನಿ. ಇಲ್ಲಿ ಇಲ್ಲದೆ ಇದ್ರಿಲ್ಲ, ಬಿಟ್ಬಿಡ್ತೇವೆ. ರೆಡಿಯಾ ಅಲ್ಲಿ? ಅಲ್ಲಿ ಬಂದಾಯ್ತೋಳಿ. ಇಲ್ಲೊಬ್ರು ಮೇಲ್ ಹತ್ರ ಗಣಿ ಅವ್ರು ಲಾಸ್ಟ್. ಹಾ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಕ್ಷೇತ್ರ ಪರಮೇಶ್ವರ ಭಟ್ ಬೋಳಂಬಳ್ಳಿಯ ಭಟ್ರು ನಮ್ಮೊಂದಿಗಿದೆ. ಅವರನ್ನು ಕೂಡ ಗುರುತಿಸಿ ಸ್ವಾಗತಿಸಿಕೊಂಡಿದ್ದೇವೆ. ಅಲ್ಲ ಆಯ್ತಾ ಉದಯ ಮೇಶ್? ಅಲ್ಲ ಆಯ್ತಾ? ಆಗಿದೆ. ನೆಕ್ಸ್ಟ್ ಇಲ್ಲಿ ಇಷ್ಟು ಬರ್ಕಣಿ, ಯಾರು ಹೆಸರು ಬರ್ಕಣಿ ಮಕ್ಕಳ ಬಾಪ್ತರ್ ಬೇ ಬನ್ನಿ. ಇಲ್ಲಿ ಓಡ್ದವ್ರು ಯಾರು? ಇಲ್ಲಿ ಬನ್ನಿ. ಫಸ್ಟ್ ಸೆಕೆಂಡ್ ಥರ್ಡ್ ಬನ್ನಿ. ರೆಡಿಯಾ? ಇಲ್ಲಿ ಊದ. ರೆಡಿ. ಓಯ್ ಓಡಿ ಕೆಸರುಗದ್ದೆ ಓಟ. ಯಾರು ಬೀಡ್ಲ ಮಾರ ಭಯಂಕರ. ಲಾಸ್ಟ್ ಹೊತ್ತಿದ್ಯಾರು? ಗೋಪಾಲ್ನ ಅವ್ರಿಗೆ ಪ್ರೈಸ್ ಕೊಡಿ. ಓಯ್ ಲಾಸ್ಟ್ ಗೋಪಾಲ. ಒಳ್ಳೆ ಜೋಡಿ ಸಿಕ್ಕಿದೆ ನಂಗೆ ಸಾಥ್ ಕೊಟ್ಟಿದ್ದಾರೆ. ಒಬ್ಬರಿಂದ ಆಗುದಿಲ್ಲ ಅದು, ಅವ್ರಿಗೆ ಹೋಗ್ಲಿಕ್ಕೆ ಕೇಳಿದೆ. ಮಾಡು ಬಹುಮಾನ ಇದು ಮಾಡು. ಬಹುಮಾನದಲ್ಲಿ ಓದಿ ಹೇಳು. ಯಾರ ಪ್ರೈಸ್ ಕೊಡು ಬರ್ತಾನೆ. ಬರ್ತಾನೆ ಹಲ್ ಬಹುಮಾನಗಳನ್ನು ಪಡೆದಂತೆ ಯಜಮಾನರ ಗಮನಕ್ಕೆ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲ ಹಾಜರಿರಬೇಕು. ಇನ್ನೇನು ಕೆಲವೇ ಕ್ಷಣದಲ್ಲಿ ಚಿಕ್ಕದಾದ ಚೊಕ್ಕದಾದಂಥ ಬಹುಮಾನ ವಿತರಣಾ ಕಾರ್ಯಕ್ರಮ. ಸಂಘಟಕರು ಆದಷ್ಟು ಬೇಗನೆ ಸಿದ್ಧತೆ ಮಾಡಿಕೊಳ್ಬೇಕು. ನೇರ ಪ್ರಸಾರ ಇದೆ. ಒಂದು ಅಂದ ಚಂದದ ಬಹುಮಾನ ವಿತರಣಾ ಕಾರ್ಯಕ್ರಮ ತಾವೆಲ್ಲ ಸಹಕಾರ ಕೊಡಬೇಕು. ಅದು ಪ್ರಥಮ, ದ್ವಿತೀಯ, ತೃತೀಯ ಎಲ್ಲ ನೀವು ಸಿದ್ಧತೆ ಮಾಡಿಕೊಳ್ಬೇಕು. ಸಾಂಪ್ರದಾಯಿಕ ಮಂಡಾಡಿ ಹೋರರ ಮನೆಯ ಕಂಬಳ ಮಹೋತ್ಸವ ಇದೀಗ ಮುಗಿದಿದ್ದು, ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಚುಟುಕಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮುಗಿಸಲಿಕ್ಕಿದ್ದೇವೆ. ಇದರ
ಮುಖ್ಯಸ್ಥರಾದಂತಹ ಶ್ರೀಯುತ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿಯವರು, ಹಾಗೆ ಕಂಬಳ ಸಮಿತಿಯ ಸದಸ್ಯರಾದಂಥ ಪೃಥ್ವಿರಾಜ್ ಶೆಟ್ಟಿಯವರು ಬಿಲ್ಲಾಡಿ, ಸಂತೋಷ್ ಕುಮಾರ್ ಶೆಟ್ಟಿಯವರು, ಶಶಿಧರ್ ಶೆಟ್ಟಿಯವರು, ಸುಧಾಕರ್ ಕೊಠಾರಿ ಅವರು, ಹಾಗೆ ಬಾರ್ಕೂರು ಶಾಂತರಾಮ್ ಶೆಟ್ಟರು ಸಹ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕೆ ಕೇಳಿಕೊಳ್ತಿದ್ದೇನೆ. ಜಯರಾಮ್ ಶೆಟ್ಟಿ ಅಧ್ಯಾಪಕರು, ನಿವೃತ್ತ ಅಧ್ಯಾಪಕರು. ಶಾಂತರಮಣ್ಣ ಬನ್ನಿ ಬನ್ನಿ. ಲಕ್ಷ್ಮಣ್ ಶೆಟ್ಟಿ ಅವರು, ಮಂಡಾಡಿ ಹೋರ ಮನೆ ಲಕ್ಷ್ಮಣ್ ಶೆಟ್ಟಿ ಅವರು. ಜಯರಾಮ್ ಶೆಟ್ಟಿ ನಿವೃತ್ತ ಅಧ್ಯಾಪಕರು, ಬೇಗ ಬರಬೇಕು. ಲಕ್ಷ್ಮಣ್ ಶೆಟ್ಟಿ ಮಂಡಾಡಿ, ಜಯರಾಮ್ ಶೆಟ್ರು ಎಲ್ಲಿದ್ದೀರಿ? ಜಯರಾಮ ಶೆಟ್ಟಿ ನಿವೃತ್ತ ಅಧ್ಯಾಪಕರು, ಕಂಬಳದ ಉಸ್ತುವಾರಿ. ಜಯರಾಮ್ ಶೆಟ್ರು ಅವರಲ್ಲ, ಹೋರಿ ಒಟ್ಟಿ ಹಾರೇನು. ನೀ ಕುಕ್ಕು, ಹರ್ಷದ್ ಕುಕ್ಕು ಬಾಬಾ. ಆಯ್ತಾ? ಇದೆಲ್ಲ ಬಹುಮನ್ ರೆಡಿಯಾ? ಜಯರಾಮ್ ಶೆಟ್ಟಿ ಅವರು ಬೇಗ ಬನ್ನಿ. ಜಯರಾಮ್ ಮಾಸ್ಟ್ರು ಅವರಿಲ್ಲ, ಬಂದ್ರು ಒಳ್ಳೆದು, ಬಂದ್ರು. ಹಾಂ ಬನ್ನಿ ಬನ್ನಿ ಬನ್ನಿ, ನೀವು ಕೂತನಿ, ಈ ಕುರ್ಚಿ ಹಚ್ಚಿಡಿ. ಹರ್ಷಿತ್ ರೆಡಿಯಾ? ನೀ ಕುಡಿ, ಬಹುಮನ ಕೊಡಗಿತ್ತು. ಆಯ್ತಾ? ಕುಡುದ? ಅಲ್ಲ ನಾನು ಬೆನ್ನಾಕುದಲ್ಲ. ರೆಡಿಯಾ? ರೆಡಿ. ಮಂಡಾಡಿ ಹೋರೂರ ಮನೆಯ ಸಾಂಪ್ರದಾಯಿಕ ಕಂಬಳ ಇದೀಗ ಮುಕ್ತಾಯ ಹಂತವನ್ನು ಕಂಡಿದ್ದು, ದಿವಂಗತ ಮಂಡಾಡಿ ರತ್ನಾಕರ್ ಶೆಟ್ಟಿ ಅವರ ಈ ವೇದಿಕೆಯಲ್ಲಿ ಇದೀಗ ಬಹುಮಾನ ವಿತರಣೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈಗ ಬಹುಮಾನ ವಿತರಣೆಯನ್ನ ಮಾಡುವಂತೆ ಕೇಳಿಕೊಳ್ತಿದ್ದೇವೆ. ಹಲಗೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವವರು ನೀರಜ್ ಆತ್ಮಜ್ ಬಾರ್ಕೂರು, ಇವರು 8.94 ಅದರಲ್ಲಿ ಪಡೆದಿದ್ದು ಬಹುಮಾನವನ್ನ ಶ್ರೀಯುತ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಈ ವರ್ಷದ ಕಂಬಳ ಮಹೋತ್ಸವದಲ್ಲಿ 1ನೇ ಬಹುಮಾನ ಹಲಗೆ ವಿಭಾಗದಲ್ಲಿ ಆತ್ಮಜ್ ನೀರಜ್ ಶೆಟ್ಟಿ ಅವರಿಗೆ, ಬಾರ್ಕೂರು ಶ್ರೀ ವಿ ಶಾಂತರಾಮ್ ಶೆಟ್ಟಿ ಅವರಿಗೆ 1ನೇ ಬಹುಮಾನ. ಇದೀಗ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿ ಅವರು ಶಾಂತರಾಮ್ ಶೆಟ್ಟಿ ಅವರಿಗೆ, ಈ ವರ್ಷದ ಮಂಡಾಡಿಯ ಕಂಬಳದಲ್ಲಿ ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರಿಗೆ 1ನೇ ಬಹುಮಾನ. ಜೋರಾದ ಚಪ್ಪಾಳೆ. ಅದರಲ್ಲಿ ನಗದು ಬಹುಮಾನದೊಂದಿಗೆ ಕಮನ್ ಶೆಟ್ಟಿ ಅವರು ಕೊಟ್ಟ 5,000 ಬಹುಮಾನವನ್ನು ಸೇರಿಸಿಕೊಡಲಾಗಿದೆ. ಅದ್ವಿತ್ ಆರ್ ಶೆಟ್ಟಿ ನೇಲಕಟ್ಟೆ ಬಿ ತಂಡ ದ್ವಿತೀಯ ಬಹುಮಾನ. ಈ ವರ್ಷದ ಕಂಬಳದಲ್ಲಿ ಮಂಡಾಡಿಯ ವರಮನ ಕಂಬಳ ರವಿರಾಜ್ ಶೆಟ್ಟಿ ಅವರ, ಉಳ್ಳೂರು ಕಂದವರದ ಗಣೇಶವರ ಸವರದಲ್ಲಿ 2ನೇ ಬಹುಮಾನ. ಅದರಲ್ಲಿ 5,000 ರೂಪಾಯಿಯನ್ನ ಸೇರಿಸಿಕೊಡಲಾಗಿದೆ ಕಮನ್ ಶೆಟ್ಟಿ ಅವರದ್ದು. ಚಪ್ಪಾಳೆ ಕೊಡಬೇಕು. ಈ ವರ್ಷದ ಮಂಡಾಡಿಯ ಕಂಬಳದಲ್ಲಿ ರವಿರಾಜ್ ಶೆಟ್ಟಿ ಅವರಿಗೆ ಆ ಕೋಣಕ್ಕೆ, ಬಿ ಕೋಣಕ್ಕೆ ಉಳ್ಳೂರು ಕಂದವರದ ಗಣೇಶರವರು ಓಡಿಸಿದ ದ್ವಿತೀಯ ಬಹುಮಾನ. ತೃತೀಯ ಬಹುಮಾನ ಅದ್ವಿಕ್ ಆರ್ ಶೆಟ್ಟಿ ಎ ತಂಡಕ್ಕೆ, ಅದನ್ನ ಸಂತೋಷ್ ಕುಮಾರ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಈ ವರ್ಷದ ಕಂಬಳದಲ್ಲಿ ತೃತೀಯ ಬಹುಮಾನ ಮತ್ತು ಕವನ್ ಕಿರಣ್ ಶೆಟ್ಟಿ ಮಾತ್ರ ಸರಿ, ಅವರು ಈ ಬಹುಮಾನವನ್ನ ನೀಡಿರುತ್ತಾರೆ. ಚಪ್ಪಾಳೆ ಕೊಡಬೇಕು. ರವಿರಾಜ್ ಶೆಟ್ಟಿಗೆ ಡಬಲ್ ಧಮಾಕ. ಹಗ್ಗ ಹಿರಿಯ ವಿಭಾಗ ಸರಿಯಲ್ಲ.
ಸೀನಿಯರ್. ಪ್ರಥಮ ಬಹುಮಾನ ಪೃಥ್ವಿರಾಜ್ ಶೆಟ್ಟಿ ಹಾಲಾಡಿ ಮಂಡಾಡಿ ಹೋರ್ವರ ಮನೆಯವರು. ಈ ವರ್ಷದ ಕಂಬಳದಲ್ಲಿ ಮಂಡಾಡಿ ಓರ್ವರ ಮನೆ ಪೃಥ್ವಿರಾಜ್ ಶೆಟ್ಟಿಗೆ 1ನೇ ಬಹುಮಾನ. ಅದನ್ನ ಲಕ್ಷ್ಮಣ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಶ್ರೀಯುತ ಲಕ್ಷ್ಮಣ್ ಶೆಟ್ಟಿ ನೀಡಿ ಗೌರವಿಸಿಕೊಳ್ಳುವಂತೆ ಜೋರಾದ ಚಪ್ಪಾಳೆ ಮಂಡಾಡಿಗೆ. ಪವನ್ ಶೆಟ್ಟಿ ಅವರು ನೀಡಿದಂತ 5,000 ಹೆಚ್ಚಿಗೆ ಹಣವನ್ನು ಸಹ ಇದರಲ್ಲಿ ನೀಡಲಾಗಿದೆ. ದ್ವಿತೀಯ ಬಹುಮಾನ ದಿ ನಾರಾಯಣ್ ಕೊಠಾರಿ ಮಂಡಾಡಿ ಮಕ್ಕಿಮನಿಯವರು. ದ್ವಿತೀಯ ಬಹುಮಾನ ಈ ವರ್ಷ ಕಂಬಳದಲ್ಲಿ ಇದನ್ನ ಶಾಂತರಾಮ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶಾಂತರಾಮ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇದರಲ್ಲಿ ಸಹ 5,000 ರೂಪಾಯಿಯನ್ನ ಕವನ್ ಶೆಟ್ಟಿ ಅವರು ನೀಡಿರ್ತಾರೆ. ಶಾಂತರಾಮ್ ಶೆಟ್ಟಿ ಬಾರ್ಕೂರು ಇವರು ಅದನ್ನ ನೀಡುವಂತೆ ದಿವಂಗತ ನಾರಾಯಣ ಕೊಟ್ಟಾರಿ ಅವರಿಗೆ 2ನೇ ಬಹುಮಾನ. ತೃತೀಯ ಬಹುಮಾನ ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಸಿ. ಈ ವರ್ಷದ ಮಂಡಾಡಿ ಕಂಬಳದಲ್ಲಿ ತೃತೀಯ ಬಹುಮಾನವನ್ನು ಬಾಚಿಕೊಂಡವರು ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ಬನ್ನಿ ಜೋರಾದ ಚಪ್ಪಾಳೆ. ಜಯರಾಮ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇದರಲ್ಲಿ ಕಿರಣ್ ಶೆಟ್ಟಿ ಎಂ ಶೆಟ್ಟಿ ಅವರು ನೀಡುವಂತಹ ಬಹುಮಾನ ಇದು. ಸ್ವಾಮಿಧಾಮ ಹೊಳೆಕಟ್ಟು. ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿ. ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ. ತೃತೀಯ ಬಹುಮಾನ ಓಡಿಸುವವರು ಹರೀಶ್. ವೇಗದ ಓಟಗಾರರು ಕೂಡ ಒಂದು ಚಪ್ಪಾಳೆ ಕೊಡಬೇಕು. ಈ ವರ್ಷದ ಕಂಬದಲ್ಲಿ ತೃತೀಯ ಬಹುಮಾನದಲ್ಲಿ ತೃಪ್ತಿ. ಧನ್ಯವಾದಗಳು. ಹಗ್ಗ ಕಿರಿಯ ವಿಭಾಗ ಪ್ರಜ್ವಲ್ ಪ್ರಣಾಮ್ ಉಳ್ಳೂರು ಕಂದವರ ಪ್ರಥಮ ಬಹುಮಾನ. ಈ ವರ್ಷದ ಕಂಬಳದಲ್ಲಿ ಪ್ರಜ್ವಲ್ ಪ್ರಣಾಮ್ ಉಳ್ಳೂರು ಕಂದವರ 1ನೇ ಬಹುಮಾನ. ಬನ್ನಿ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿ ಅವರು ಇದನ್ನ ನೀಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಈ ವರ್ಷದ ಎಲ್ಲ ಕಂಬಳದಲ್ಲಿ ಬಹುಮಾನಗಳನ್ನು ಬಾಚಿಕೊಂಡವರು ಉಳ್ಳೂರು ಕಂದವರ ಪ್ರಜ್ವಲ್ ಪ್ರಣಾಮ್. ದ್ವಿತೀಯ ಬಹುಮಾನ ಮಂದಾರ್ತಿ ಮುದ್ದು ಮನೆ ಗೋಪಾಲ್ ನಾಯ್ಕರವರು. ದ್ವಿತೀಯ ಬಹುಮಾನವನ್ನು ಇದನ್ನ ಸಂತೋಷ್ ಕುಮಾರ್ ಶೆಟ್ಟಿ ಮಂಡಾಡಿ ಹೋರೂರು ಮನೆಯವರು ನೀಡುವಂತೆ ಕೇಳಿಕೊಳ್ತಿದ್ದೇವೆ. ಎಲ್ಲ ಭವನದಲ್ಲಿ ಹೆಚ್ಚುವರಿಯಾಗಿ ಕವನ್ ಶೆಟ್ಟಿ ಅವರು 5,000 ರೂಪಾಯಿ ಬಹುಮಾನವನ್ನು ನೀಡಿರುತ್ತಾರೆ. ತೃತೀಯ ಬಹುಮಾನ ವಾಸು ನಾಯ್ಕ್ ಸಾಲಿಮಕ್ಕಿ ಕೊಡ್ಲಾಡಿ. ಇದನ್ನ ಕಿರಣ್ ರಾಜ್ ಎಂ ಶೆಟ್ಟಿ ಅವರು ನೀಡಿರುತ್ತಾರೆ ಬಹುಮಾನದ ಮೊತ್ತವನ್ನ. ಇದನ್ನ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಅವರು ನೀಡುವಂತೆ ಒಂದು ಗಮನಿಸಿಕೊಳ್ಬೇಕು. ಮಧ್ಯ ಅಲ್ಲಿ ಶೀಲ್ಡ್ ಅಲ್ಲಿ ವ್ಯತ್ಯಾಸ ಇದ್ರೆ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಗಮನಿಸಿಕೊಳ್ಳಿ. ಹಾಗೆ ಹಗ್ಗ ಅತಿ ಕಿರಿಯ ವಿಭಾಗ ಗಿರಿಜಾ ರೋಡ್ ಲೈನ್ಸ್. ಅದು ಕೊಡ್ಲಿ, ಅದು ಯಾರು ಬರ್ಲಿ, ಯಾರದು? ವಾಸು ನಾಯಕ ಸಾಲಿಮಕ್ಕಿ ಕೊಡ್ಲಾಡಿ. ಬರ್ಲಿಲ್ಲ. ವಾಸು ನಾಯಕ ಸಾಲ್ಮಕ್ಕಿ ಕೊಡ್ಲಾಡಿ. ಇಲ್ಲ ಕಿರಿಯ ಕರೆದ್ ನಾನು. ಹಗ್ಗ ಕಿರಿಯ ವಿಭಾಗ ಕರೆದ್ ನಾವು. ಇನ್ನು ಅತಿ ಕಿರಿ ಬರಲೇ ಇಲ್ಲ. ನಾ ಕಿರಿಯ ವಿಭಾಗನೇ ಕರೆದದ್ದು, ಅತಿ ಕಿರಿ ಅಂತ ಹೇಳಲೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅತಿ ಕಿರಿಯ ಅಲ್ಲ, ಅದು ಕಿರಿಯ ಕರೆದ್ ನಾವು. ಸರಿ, ಅದು ತೃತೀಯ ಯಾರು? ನೀವು ಪ್ರಥಮ. ಸರಿ, ಪ್ರಥಮ ತಕ್ಕೋದು ಯಾರದು ಆಗವಾಗ? ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದವರ ಯಾರು? ಸರಿ ಅವರೇ, ಸರಿ, ಹಗ್ಗ ಕಿರಿಯ ಅವರೇ. ಅವರು ಬರದ್ ಹೆಚ್ಚು ನೀವು ಬರದ್ ಅಲ್ಲಲ್ಲ. ಸರಿ, ಈಗ ಅತಿ ಕಿರಿಯ ಯಾರು ಹೇಳಿ? ಈಗ ಹಗ್ಗ ಕಿರಿಯ ವಿಭಾಗ ಪ್ರಜ್ವಲ್ ಪ್ರಣಯ ಉಳ್ಳೂರು ಕೊಂದವ್ರು ಅಲ್ವಾ? ಅಲ್ಲ ಅಲ್ಲ, ಅಲ್ಲಿ ಬರದ್ ಅವ್ರ ವ್ಯತ್ಯಾಸ. ಅವ್ರು ಬರದ್ ಅವ್ರ ವ್ಯತ್ಯಾಸ ಅಲ್ಲಲ್ಲ, ಇಲ್ಲಿ ಬಿಡಿ, ಇಲ್ಲೇ ಇದೆ ಅವ್ರು ಬರದ್ ವ್ಯತ್ಯಾಸ. ಅಲ್ಲಲ್ಲ, ಅವ್ರು ಎಂತ ಮಾಡೋದಂದ್ರೆ ಜೂನಿಯರ್ ಸಬ್ ಜೂನಿಯರ್ ಅನ್ನ ಅಲ್ಲ, ಇಲ್ಲೇ ಇದೆ, ಇಲ್ಲೇ ಇದೆ. ಸರಿ, ಹೇಳ್ತೀನಿ. ಹಗ್ಗ ಕಿರಿಯ ವಿಭಾಗ ಪ್ರಥಮ ಬಹುಮಾನ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸ ಪೂಜಾರಿ. ಹಗ್ಗ ಕಿರಿಯ ವಿಭಾಗ ಸರಿ ಅಲ್ಲ? ಬನ್ನಿ ಬನ್ನಿ, ಹಗ್ಗ ಕಿರಿಯ ವಿಭಾಗ ಬನ್ನಿ.
ಯಾಕಂದ್ರೆ ಇವತ್ತು ನಗದಿದೆ, ನಗದಲ್ಲಿ ನಗು ಇದೆ, ಅದಕ್ಕಾಗಿ ಹೇಳಿದ್ದು. ಅದಕ್ಕೆ ಹೇಳಿದ್ದು. ಒಂದು ಚಪ್ಪಾಳೆ ಕೊಡ್ಬೇಕು. ಇದು ಕಂಬಳ ಅಂದ್ರೆ ಹಾಗೆ, ನಾವೆಲ್ಲ ಒಂದೇ ಬಹುಮಾನ ಯತಿರಾಜ್ ಶೆಟ್ಟಿ, ದ್ವಿತೀಯ ಬಹುಮಾನ ಯತಿರಾಜ್ ಶೆಟ್ಟಿ. ಆಗ ತಕೋಗಿದ್ರೆ ಯಾರು? ಇಲ್ಲಲ್ಲ, ಇಲ್ಲ. ಯತಿರಾಜ್ ಶೆಟ್ಟಿ. ಶ್ರೀಯುತ ಸ್ವಾಮಿ ಸಂತೋಷ್ ರವರು ಪಡ್ಕೊಳ್ತಾರೆ. ತೃತೀಯ ಬಾಬಣ್ಣ ನಾಯಕ್ ವಡ್ಡಾಪಿ. ಚಪ್ಪಾಳೆ ಕೊಡ್ಬೇಕು. ಬಾಬಣ್ಣ ನಾಯಕ್ ವಡ್ಡಾಪಿ. ಹಾಗೆ ಸಬ್ ಜೂನಿಯರ್ ಅತಿ ಕಿರಿಯ ಸಬ್ ಜೂನಿಯರ್ ಅತಿ ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪ್ರಜ್ವಲ್ ಪ್ರಣವ್ ಉಳ್ಳೂರು ಕಂದಾವರ, ಇದನ್ನ ಲಕ್ಷ್ಮಣ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಈ ಬಹುಮಾನ 5,000 ಹೆಚ್ಚುವರಿ ಬಹುಮಾನವನ್ನ ಕಮನ್ ಶೆಟ್ಟಿ ಅವರು ನೀಡಿರುತ್ತಾರೆ. ಹಾಗೆ ಸಬ್ ಜೂನಿಯರ್ ದ್ವಿತೀಯ ಬಹುಮಾನ ಮಂದರ್ತಿ ಮುದ್ದುಮನೆ ಗೋಪಾಲ್ ನಾಯ್ಕ್ ಅವರು, ಅದನ್ನ ಪೃಥ್ವಿರಾಜ್ ಶೆಟ್ಟಿ ಅವರು ನೀಡುವಂತೆ ಕೇಳಿಕೊಳ್ತಿದ್ದೇವೆ. ಶಿರೂರು ಮುದ್ದುಮನೆ ಗೋಪಾಲ್ ನಾಯ್ಕರಿ ಅವರಿಗೆ ಬಹುಮಾನ. ಚಪ್ಪಾಳೆ ಕೊಡಬೇಕು. ಮಂಡಾಡಿಯ ಕಂಬಳದಲ್ಲಿ ಒಂದು ಸಾಧನೆ. ತೃತೀಯ ಬಹುಮಾನವನ್ನ ಸನತ್ ಶೆಟ್ಟಿ ಮಂಡಾಡಿ ಹೋರೂರ್ ಮನೆ. ತೃತೀಯ ಬಹುಮಾನ ಸನತ್ ಶೆಟ್ಟಿ ಮಂಡಾಡಿ ಹೋರೂರ್ ಮನೆ ಪಡೆದಿರುತ್ತಾರೆ. ಸನತ್ ಶೆಟ್ರು ಒಂದು ಯಜಮಾನಿಕೆ ಪಾಲನ್ನು ಪಡ್ಕೊಂಡವರು, ಅಭಿನಂದನೆಗಳು. ಈ ಬಹುಮಾನವನ್ನ ಸನತ್ ಶೆಟ್ರು ಸುಧಾಕರ್ ಚಪ್ಪಾಳೆ ಕೊಡಬೇಕು. ಈ ವರ್ಷದ ಕಂಬಳದಲ್ಲಿ ಬಹುಮಾನಗಳನ್ನು ಬಾಚಿಕೊಂಡವರು ಶ್ರೀಯುತ ಸನತ್ ಶೆಟ್ಟಿ ಮತ್ತು ಬಳಗ, ಮಂಡಾಡಿ ಹೋರವರ ಮನೆ. ಸನತ್ ಶೆಟ್ಟಿ ಖುಷಿಯೋ ಖುಷಿ. ಒಂದ್ ಜೊತೆ ಕಟ್ಟಿದ್ದೀರಿ, 2 ಜೊತೆ, ಅಷ್ಟು ಸುಲಭದ ಮಾತಲ್ಲ. ಇದೀಗ ಕೆಸರುಗದ್ದೆ ಓಟ ಸೀನಿಯರ್ ವಿಭಾಗ ಉದಯ ಬೋಳಂಬಳ್ಳಿ ಸೀನಿಯರ್. ಕೆಸರುಗದ್ದೆ ಓಟ ಸೀನಿಯರ್ ಇಲ್ಲೇ 12 ವರ್ಷ ಕೆಳಗಿನವರು. ಉದಯ್ ಬೋಳಂಬಳ್ಳಿ, ಇದನ್ನ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿ ಅವರು ನೀಡುವಂತೆ ಕೇಳಿಕೊಳ್ತಿದ್ದೇವೆ. ದ್ವಿತೀಯ ಬಹುಮಾನ ಕಾರ್ತಿಕ್ ಕೂಡ್ಲಿ ಬಾರ್ಕೂರು, ಇದನ್ನ ಶಾಂತರಾಮ್ ಶೆಟ್ಟಿ ಅವರು ನೀಡುವಂತೆ ಕೇಳಿಕೊಳ್ತಿದ್ದೇವೆ. ಕಾರ್ತಿಕ್ ಕೂಡ್ಲಿ ಬಾರ್ಕೂರು ಎಲ್ಲಿದ್ದೀರಿ? ಕಾರ್ತಿಕ್ ಕೂಡ್ಲಿ ಓರ್ವ ಈ ಭಾಗದ ಹೆಸರಾಂತ ಓಟಗಾರ. ಒಂದು ಚಪ್ಪಾಳೆ ಕೊಡಬೇಕು. ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಬಹುಮಾನಗಳನ್ನು ಬಾಚಿಕೊಂಡವರು. ತೃತೀಯ ಬಹುಮಾನ ಶಶಿಧರ್ ತಗ್ಗರ್ಸೆ, ತೃತೀಯ ಬಹುಮಾನ ಸಂತೋಷ್ ಶೆಟ್ಟಿ ಅವರು ನೀಡುವಂತೆ ಕೇಳಿಕೊಳ್ತಿದ್ದೇವೆ. ಕಾರ್ತಿಕ್ ಕೂಡ್ಲಿಗೆ ಒಂದು ಫೋಟೋ ಬೇಕು. ಜೂನಿಯರ್ ವಿಭಾಗ ಪ್ರಥಮ ಸ್ಥಾನ ದರ್ಶಿತ್ ಹುಣಸೆಮಕ್ಕಿ. ದರ್ಶಿತ್ ಹುಣಸೆಮಕ್ಕಿ ಓಡಿದ್ದೀರಿ, ಬೇಗ ಯಾಕೆ ತಡ ಮಾಡ್ತೀರಿ? ಓಡೋಡಿ ಬನ್ನಿ. ದರ್ಶಿತ್ ಹುಣಸೆಮಕ್ಕಿ ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನ ವಿನಾಯಕ ಬೈಂದೂರು, ಇದನ್ನ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿ ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ವಿನಾಯಕ ಬೈಂದೂರು ಸೆಕೆಂಡ್ ಪ್ಲೇಸ್ ಗೋಸ್ ಟು ವಿನಾಯಕ್ ಬೈಂದೂರು. ಸೆಕೆಂಡ್. ತೃತೀಯ ಬಹುಮಾನ ಸಂಕೇತ್ ಹುಣಸೆಮಕ್ಕಿ. ಹುಣಸಮಕ್ಕಿಗೆ ತೃತೀಯ ಬಹುಮಾನ. ಸಾಕಷ್ಟುಗಳು ಫ್ಯಾನ್ ಫಾಲೋವರ್ ಇದ್ದಾರೆ ಸಂಕೇತಿಗೆ. ಜಯರಾಮ್ ಶೆಟ್ಟಿ ಅವರು ನೀಡುವಂತೆ ಕೇಳಿಕೊಳ್ತಾ ಇದ್ದೇನೆ. ಸರಿ ಸಾಕಲ್ಲ. ಇದೀಗ ಇವತ್ತಿನ ಉದ್ಘೋಷಕರಾಗಿದ್ದಂಥ
ಅಭಿಜಿತ್ ಪಾಂಡೇಶ್ವರ್ ಇವರಿಗೆ ಒಂದು ಸ್ಮರಣಿಕೆಯನ್ನ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿ ಅವರು ನೀಡುವಂತೆ ಕೇಳಿಕೊಳ್ತಾ ಇದ್ದೇನೆ. ಉದ್ಘೋಷಕರಾಗಿರುವಂಥ ಅಭಿಜಿತ್ ಪಾಂಡೇಶ್ವರ್ ಅವರಿಗೆ. ಸೆನ್ಸರ್ ಇದರ ಉಸ್ತುವಾರಿಯನ್ನ ಹೊಂದಿರುವಂತಹ ವೆಂಕಟೇಶ್ ಬಡಮನೆಯವರು. ಪ್ರಕಾಶ್ ಶೆಟ್ಟಿ ಚಾರ್ಕೋಟ್ಗೆ ಪ್ರಕಾಶ್ ಶೆಟ್ಟಿ ಅವರು ಇದ್ರೆ ಬರಬೇಕು, ಮನೆ ಹೋರಿಯನ್ನ ಒದಗಿಸಿದವರು. ಹಾಗೆ ಇನ್ನೊಬ್ಬರು ಉದ್ಘೋಷಕರಾಗಿ ಪ್ರದೀಪ್ ಶೆಟ್ಟಿ ಹುಣಸ್ಮಕ್ಕಿ. ಈ ವರ್ಷದ ತರಬೇತಿಯಲ್ಲಿ ತೆರೆಗಡೆಗೊಂಡು ಒಂದು ಚಪ್ಪಾಳೆ ಬರಬೇಕು. ಇವ ಉದ್ಘೋಷಕರು ಸರಸ್ವತಿ ಒಲಿದಿದ್ದಾಳೆ, ಆಲೋಚನೆ ಮಾಡಿಕೊಳ್ಳಿ, ಸ್ವಲ್ಪ ನಮ್ಮೊಂದಿಗೆ ಸಹಕಾರ ಕೊಟ್ಟರೆ ಇನ್ನೂ ಕೂಡ ಎಲ್ಲ ಕಮಲಕ್ಕೆ ಬರಬಹುದು. ಹಾಗೆ ಮನೆ ಹೋರಿಯನ್ನು ತಂದಿರುವಂತ ಪ್ರಕಾಶ್ ಶೆಟ್ಟಿ ಚಾರ್ಕೋಟ್ಗಿ ಅವರು. ಪ್ರಕಾಶ್ ಶೆಟ್ಟಿ ಚಾರ್ಕೋಟಿಗೆ ಈ ವರ್ಷದ ನಮ್ಮ ಗುರುಗಳು ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಜೂನಿಯರ್ ಕಾಲೇಜು ಕುಂದಾಪುರ. ಅಂದು ಇಂದು ನಮ್ಮ ಮನೆತನದ ಕಂಬಳದಲ್ಲಿ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಗಟ್ಟಿ ಚಪ್ಪಾಳೆಯ ಅಭಿನಂದನೆ, ಅಭಿವಂದನೆ. ನಿಮ್ಮ ಸಹಕಾರವನ್ನು ನೆನಪಿಸಿಕೊಂಡಿದ್ದೇವೆ, ಅಭಿನಂದಿಸಿಕೊಂಡಿದ್ದೇವೆ. ಹಾಗೆ ಮಾಧ್ಯಮ ಬಂಧುಗಳಿಗೆ, ಶಾಮಿಯಾನ ಸಂಸ್ಥೆಗಳಿಗೆ, ಹಾಗೆ ಶ್ರೀಯುತ ಶಾಂತರಾಮ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಮಾಧ್ಯಮ ಬಂಧುಗಳು ಅವರಿಗೆಲ್ಲ ಪೃಥ್ವಿರಾಜ್ ಶೆಟ್ಟಿ ಅವರಿಗೆ ಇವತ್ತಿನ ಈ ಕೊನೆ. ಪೃಥ್ವಿರಾಜ್ ಶೆಟ್ಟಿ ಅವರಿಗೆ ಹೇಳಿದ್ದೇವೆ. ಸಂದೇಶ್ ಸಂದೀಪ್ ಶೆಟ್ಟಿ ಬಾಬಾ ಸಂದೀಪ್ ಶೆಟ್ಟಿ ಹೋಗು ತಗೋ ಎಂದಕ್ಕೂ ಗೊತ್ತಿಲ್ಲ. ಧ್ವನಿ ಬೆಳಕು ಸಂದೇಶ್ ಜೋಗಿ, ಸಂಕೇತ ಸಂದೇಶ್ ಜೋಗಿ ಎಲ್ಲಿದ್ರು ಬರಬೇಕು. ಧ್ವನಿ ಬೆಳಕಿನಲ್ಲಿ ಉಡುಪಿ ಜಿಲ್ಲೆ ಹೆಸರಾಂತ ಸಂಸ್ಥೆ ಸಂದೇಶ್ ಜೋಗಿ ಅಂಡ್ ಫ್ಯಾಮಿಲಿ. ಸಂಕೇತ ಸಂದೇಶ್ ಜೋಗಿ, ಸಂದೇಶ್ ಜೋಗಿ ಅವರು ಸಾಕಲ್ಲ. ಶಾಗೇಂದ್ರ ನಾಗೇಂದ್ರ ವಾದ್ಯ ಡೋಲು ನಿಮ್ಮನ್ನೆಲ್ಲ ಉಮೇಶ್ ಬಳಗಾರರು ಬನ್ನಿ. ನಿವೃತ್ತ ಅಧ್ಯಾಪಕರಾದಂಥ ಸುಧಾಕರ್ ಶೆಟ್ಟಿ ಅವರು ಬನ್ನಿ ವೇದಿಕೆ ಬನ್ನಿ. ನೋಂದಣಿ ವಿಭಾಗದಲ್ಲಿ ಬಾರಿ ಅಧಿಕಾರಿಗಳು ಸುಧಾಕರ್ ಶೆಟ್ರು, ಹಾಗೆ ಸುಹಾಸ್ ಶೆಟ್ಟಿ. ನೇರ ಪ್ರಸಾರ ತುಳುನಾಡ ವಾರ್ತೆ, ದಯವಿಟ್ಟು ಬನ್ನಿ, ನಿಮ್ಮನ್ನು ನೆನಪಿಸಿಕೊಂಡಿದ್ದೇವೆ. ಎಲ್ಲ ಕಂಬಳದಲ್ಲಿ ಈ ವರ್ಷದಲ್ಲಿ ನೇರ ಪ್ರಸಾರದಲ್ಲಿ ನಮ್ಮ ಸಂಸ್ಥೆ ತುಳುನಾಡ ವಾರ್ತೆ ಒಂದು ಗಟ್ಟಿಯಾದ ಚಪ್ಪಾಳೆಯ ಅಭಿನಂದನೆ, ಅಭಿವಂದನೆ. ನೇರ ಪ್ರಸಾರಕ್ಕಾಗಿ ಸಂಪರ್ಕಿಸಿ ತುಳುನಾಡ ವಾರ್ತೆ. ಯೂಟ್ಯೂಬ್ ಲೈನರ್ ಸುನೀಲ್. ಆಯ್ತಲ್ಲ ಸರಿ ಅಲ್ಲ. ಪ್ರಣಯ್ ಶೆಟ್ಟಿ, ಅನೂಪ ಬಾಬಾ ಬೇಗ. ಇವರೆಲ್ಲ ಕೊನೆಯವರೆಗಿದ್ದು ಹೋರಾಟ ಕೊಟ್ಟಂತಹ ಮಂಡಾಡಿ ಹೋರವರ ಮನೆತನದವರು, ಸ್ವಯಂ ಸೇವಕರಾಗಿದ್ದವರು. ಸರಿ ಅವ ಇಲ್ಲಿದ್ದ ಪ್ರದೀಪ ಜೆ.ಪಿ. ಬಡಕೇರೆ. ಪ್ರದೀಪ ಶಾಂತರಮಣಿ ಯಾರು ಕೇಳ್ತದೆ ನಿನ್ನ ಅಲ್ಲ ಅವನೇ. ಬನ್ನಿ. ಸುಜಯ ಗಣೇಶ್ ಬೇಗ ಬಾ. ಸುಧಾಕರ್ ಮಶಿ ಕೊಟ್ಟಾಯ್ತು. ಇಲ್ಲ ಸರಿ ಅಲ್ಲ, ಸಾಕು ಬಿಡಿ. ನೀ ತಗ ನನಗೊಂದು ಕೊಡಿ. ತಗ ಎಲ್ಲ ತಗಡ್ದು. ಎಲ್ರಿಗೂ ಆಯ್ತಲ್ಲ, ಅವನಿಗೆ ಬೇಡಪ್ಪ. ಯಾರು? ಗಣೇಶ ಮತ್ತು ಹೇರಿಯ ಗದ್ದೆಯ ಸಮತಟ್ಟು ಮಾಡಿರುವಂಥವರು ಗಣೇಶ್ ಮತ್ತು ಹಿರಿಯ ಗಣೇಶ್
ಇದೀಗ ಬಹುಮಾನ ವಿತರಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದರಲ್ಲಿ ಸತೀಶ್ ಶೆಟ್ಟಿ ಮುಂಬೈ ಕೊಡಿ, ಮಹೇಶ್ ಶೆಟ್ಟಿ, ಸತೀಶ್ ಶೆಟ್ಟಿ, ಕೊಡಿ 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 ಕೊಡಿ. ಇದೀಗ ಬಹುಮಾನ ವಿತರಣಾ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇದನ್ನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಬಹುಮಾನವನ್ನು ವಿತರಣೆ ಮಾಡಿರುವಂತಹ ಅತಿಥಿಗಳಾಗಿರುವಂಥ ಬಿಲ್ಲಾಡಿ ಪೃಥ್ವಿರಾಜ್ ಶೆಟ್ಟಿಯವರಿಗೆ, ಶಾಂತರಾಮ್ ಶೆಟ್ಟಿಯವರಿಗೆ ಮಂಡಾಡಿ ಹೋರೂರ ಮನೆತನದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವಂಥ ಡಾಕ್ಟರ್ ರಂಜನ್ ಶೆಟ್ಟಿಯವರಿಗೂ, ಲಕ್ಷ್ಮಣ್ ಶೆಟ್ಟಿಯವರಿಗೂ, ಸಂತೋಷ್ ಶೆಟ್ಟಿಯವರಿಗೂ ಹಾಗೂ ಮನೆಯವರೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.